ಸಾಯುಶ್ರೀಯಾಲಿ, ಮೋಹಿತ್, ಅನಿರುದ್ಧ್, ಸುಹನ್ಯ, ಆಯುಷಿ, ವೀಕ್ಷಾ, ಲಿತನ್ಯ, ಇಶಿ ಗಣೇಶ್, ಋತ್ವಿಕ್ ಎಸ್, ಶೋಭಿತ್, ಯಶಿಕಾ, ಲವಿಕ್, ನಾಚ್ನಿ, ಯಾನ್ಶಿ, ಶಿವಾನ್ಸ್, ಗೌರವ್ ಆರ್ಕೆ, ಶಾರ್ವಿ, ಯುಕ್ತ, ಹಿಮಾಂಶಿ, ವಿಹಾನ್, ಹಸ್ತ, ಶಾರ್ವಿ ಎಸ್, ಪ್ರತೀಕ್, ಆತ್ಮಿ, ಚೈತ್ರ, ಕನಿಷ್ಕಾ, ಸಿದೀಕ್ಷಾ, ಧ್ವನಿಕಾ. ಪುಟ್ಟ ವಿದ್ಯಾರ್ಥಿಗಳ ಸುಶ್ರಾವ್ಯವಾದ ಸಂಗೀತ ಕಾರ್ಯಕ್ರಮವನ್ನು ಆಲಿಸಿ ಅವರು ಮುಂದಕ್ಕೆ ದೊಡ್ಡ ಸಾಧನೆಯನ್ನು ಮಾಡುವಂತಾಗಲಿ ಎಂದು ಆಶೀರ್ವದಿಸಬೇಕಾಗಿ ಎಲ್ಲ ಕಲಾಭಿಮಾನಿಗಳಲ್ಲಿ, ಪೋಷಕರಲ್ಲಿ ಹಾಗೂ ಸರ್ವರಲ್ಲಿಯೂ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತಾ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಂಗೀತ ಕಾರ್ಯಕ್ರಮ ನೆರವೇರಲಿದೆ. ತಿಂಡಿಗೆ ಬಾಕಿರುವಂತಹ ಪೋಷಕರು ಆದಷ್ಟು ಬೇಗ ತಿಂಡಿಯನ್ನು ಮುಗಿಸಿ ಬರುವುದು. ಹಾಗೆ ತರಕಾರಿ ಹಚ್ಚಲಿರುವ ಸ್ವಯಂ ಸೇವಕರು ಕೆಳಗೆ ಅಡಿಗೆಯ ಕೋಣೆಯ ಹತ್ರ ತೆರಳಬೇಕಾಗಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತಿದ್ದೇವೆ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನಿಂ ಬ್ರಹ್ಮರಾಜಶ್ರೀ ರತ್ನಾಡ್ಯಂ ವಂದೇ ಭಾರತ ಮಾತರಂ. ಆಧುನಿಕತೆಯ ಭರ ಬೆಳ್ಳಿ ಹಬ್ಬ ಕಾರ್ಯಕ್ರಮದ 2ನೇ ದಿನಕ್ಕೆ ಆಗಮಿಸಿದಂತಹ ಎಲ್ಲ ಪೋಷಕರಿಗೂ ಕಲಾಭಿಮಾನಿಗಳಿಗೂ ಮತ್ತೊಮ್ಮೆ ಮಗದೊಮ್ಮೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಾ ವೇದಿಕೆಯ ಹಿಂಭಾಗದಲ್ಲಿ ಇರುವಂತವರು ಪೋಷಕರು ಆದಷ್ಟು ಬೇಗ ವೇದಿಕೆಯ ಮುಂಭಾಗದಲ್ಲಿ ಬಂದು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನಿಂ ಬ್ರಹ್ಮರಾಜಶ್ರೀ ರತ್ನಾಡ್ಯಂ ವಂದೇ ಭಾರತ ಮಾತರಂ. ಆಧುನಿಕತೆಯ ಭರಾಟೆಯಲ್ಲಿ ಮೌಲ್ಯಗಳು ಕ್ಷೀಣಿಸುತ್ತಿರುವ ಕಾಲಘಟ್ಟದಲ್ಲಿ ಶಿಕ್ಷಣವೇ ಸಮಾಜದ ನಿಜವಾದ ಸಂಪತ್ತು ಎಂಬ ದೃಢ ನಂಬಿಕೆಯೊಂದಿಗೆ ದಿವಂಗತ ಬೈಲಾಡಿ ಬಾಬುಗೌಡರು 25 ವರ್ಷಗಳ ಹಿಂದೆ ಅಂದರೆ 1998ರಲ್ಲಿ ಪ್ರಿಯದರ್ಶಿನಿ ವಿದ್ಯಾ ಸಮಿತಿಯ ಆಶ್ರಯದಲ್ಲಿ ಇರ್ದೆ ಉಪ್ಪಳಿಗೆಯ ಬಾಡಿಗೆ ಕಟ್ಟಡದಲ್ಲಿ ಪ್ರಿಯದರ್ಶಿನಿ ಎಂಬ ತನ್ನ ಕನಸಿನ ಶಾಲೆಯನ್ನು ಆರಂಭಿಸಿದರು. 1998ರಲ್ಲಿ LKG ತರಗತಿ ಆರಂಭಗೊಂಡು 2000ರಲ್ಲಿ ಬೈಲಾಡಿಯ ಶೀಟ್ ಹಾಕಿದ ಕಟ್ಟಡದಲ್ಲಿ ಸರಕಾರದಿಂದ ಮಾನ್ಯತೆ ಪಡೆದು KVK ಭಟ್ ಇವರ ಸಂಚಾಲಕತ್ವದಲ್ಲಿ 1ರಿಂದ 2ನೇ ತರಗತಿಯನ್ನು ಪ್ರಾರಂಭಿಸಿದರು. ನಂತರ ರೆಂಜದ ಸಹಕಾರಿ ಸಂಘದ ಕಟ್ಟಡದಲ್ಲಿ ಬಾಡಿಗೆಯ ಮೂಲಕ ಇಲಾಖೆಯಿಂದ ಅನುಮತಿ ಪಡೆದುಕೊಂಡು 1ರಿಂದ 4ನೇ ತರಗತಿಯವರೆಗೆ ಪ್ರಾರಂಭಿಸಿದರು. ಗ್ರಾಮೀಣ ಮತ್ತು ಹಿಂದುಳಿದ ಪ್ರದೇಶದ ಮಕ್ಕಳಿಗೂ
ಆಧುನಿಕತೆಯೊಂದಿಗೆ ಉತ್ತಮ ಶಿಕ್ಷಣ ದೊರಕಬೇಕು ಎಂಬ ಮಹಾನ್ ಆಶಯದೊಂದಿಗೆ ವಿದ್ಯಾಗಿರಿಯಲ್ಲಿ ಸರಕಾರದಿಂದ 70 ಸೆಂಟ್ಸ್ ಜಾಗ ಮಂಜೂರು ಮಾಡಿಕೊಂಡು ಕನಸಿನ ಶಾಲೆಯ ಶಿಲಾನ್ಯಾಸವನ್ನು 24/10/2005 ಸೋಮವಾರದಂದು ಪರಮ ಪೂಜ್ಯ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ನೆರವೇರಿಸಿದರು. 19/5/2006 ಶುಕ್ರವಾರದಂದು ಶ್ರೀ ಬೈಲಾಡಿ ಬಾಬುಗೌಡರ ಕನಸಿನ ಕೂಸು ಪ್ರಿಯದರ್ಶಿನಿ ಶಾಲೆಯ ನೂತನ ಕಟ್ಟಡ ಉದ್ಘಾಟನೆಗೊಂಡಿತು. 1998ರಲ್ಲಿ ಪ್ರಾರಂಭವಾದ ಶಾಲೆಯ ಬಗ್ಗೆ ಅವರಿಗಿದ್ದ ಪ್ರೀತಿ, ಶಿಕ್ಷಣದ ಬಗೆಗಿದ್ದ ಗೌರವ ಶಾಲೆಯನ್ನು ಸಾಧನೆಯ ಶಿಖರವನ್ನೇರುವಂತೆ ಮಾಡಿತು. ಅವರ ಕನಸಿನ ಸಾಧನೆಗೆ ಬೆನ್ನೆಲುಬಾಗಿ ನಿಂತವರು ಕಬ್ಬಿಣದ ಕಡಲೆ ಎಂದೇ ಪರಿಗಣಿಸಲ್ಪಟ್ಟ ಗಣಿತವನ್ನು ಸರಾಗವಾಗಿ ಜಗಿದು ನುಂಗುವಂತೆ ಸುಲಭವಾಗಿ ಬೋಧಿಸುತ್ತಿದ್ದ KVK ಭಟ್ ಮತ್ತು ಗೋವರ್ಧನ ನಿಡ್ಪಳ್ಳಿ. ಇವರ ನಂತರ ಶಾಲೆಗಾಗಿ ಅವಿರತವಾಗಿ ದುಡಿದವರು ಶಶಿಕುಮಾರ್ ಬೈಲಾಡಿ ಮತ್ತು ಚಿದಾನಂದ ಬೈಲಾಡಿ. ಸ್ಥಳೀಯರನ್ನೇ ಆಡಳಿತ ಮಂಡಳಿಯಲ್ಲಿ ಸೇರಿಸಿಕೊಂಡು ಶಾಲೆಯನ್ನು ಮುಂದುವರೆಸಿದ ಕೀರ್ತಿ ಇವರದು. ನೂತನ ಕಟ್ಟಡಗಳು, ಸಾವಿರಾರು ಕನಸುಗಳು ಮತ್ತು ಸಹಸ್ರಾರು ಸಾಧನೆಗಳೊಂದಿಗೆ ಮುಂದುವರಿಯುತ್ತಿದ್ದ ಶಾಲೆ 2013ರಲ್ಲಿ ವಿವೇಕಾನಂದ ವಿದ್ಯಾವರ್ಧಕ ಸಂಘದೊಂದಿಗೆ ವಿಲೀನಗೊಂಡಿತು. ಗ್ರಾಮೀಣ ಪ್ರದೇಶದಲ್ಲಿ 107 ವಿದ್ಯಾರ್ಥಿಗಳನ್ನು ಹೊಂದಿದ್ದ ಸಂಸ್ಥೆ 513 ವಿದ್ಯಾರ್ಥಿಗಳನ್ನು ಹೊಂದುವಂತೆ ಮಾಡಿದ್ದು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಸಾಧನೆಯೇ ಸರಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರ ಮಾರ್ಗದರ್ಶನದಂತೆ ಸಂಸ್ಥೆ ಮುನ್ನಡೆಯುತ್ತಿದ್ದು ಊರಿನ ಶಿಕ್ಷಣಾಭಿಮಾನಿಗಳ ನೇತೃತ್ವದ ಸಮಿತಿಯಲ್ಲಿ ಮುಂದುವರಿಯುತ್ತಿದೆ. ಶ್ರೀ ರಂಗನಾಥ್ ರೈ ಗುತ್ತು ಆಡಳಿತ ಸಮಿತಿ ಅಧ್ಯಕ್ಷರಾಗಿ, ಶ್ರೀ ಡಾಕ್ಟರ್ ಸತೀಶ್ ರಾವ್ ಸಂಚಾಲಕರಾಗಿ ಶಾಲೆಯನ್ನು ಮುಂದುವರೆಸುತ್ತಿದ್ದು ಉತ್ತಮವಾದ ಶಿಕ್ಷಕ ರಕ್ಷಕ ಸಂಘದ ಮೂಲಕ ಶಾಲೆಯು ಸಾಧನೆಯ ಶಿಖರವನ್ನೇರುತ್ತಿದೆ. 2012ರಲ್ಲಿ 6 ಕೊಠಡಿಗಳಿಂದ ಕೂಡಿದ ಕಟ್ಟಡ ಪ್ರಸ್ತುತ 17 ಕೊಠಡಿಗಳು, ಸುಸಜ್ಜಿತವಾದ ಶೌಚಾಲಯ, 7 ಶಾಲಾ ಬಸ್ಸುಗಳನ್ನು ಹೊಂದಿದ್ದು ಪ್ರಸ್ತುತ 24 ಗ್ರಾಮದಿಂದ ಬರುವ 494 ವಿದ್ಯಾರ್ಥಿಗಳು ಸಂಸ್ಕಾರಯುತವಾದ ಪಂಚಮುಖಿ ಶಿಕ್ಷಣ ಪಡೆಯುತ್ತಿದ್ದಾರೆ. ಸರಕಾರದಿಂದ ಯಾವುದೇ ಅನುದಾನವಿಲ್ಲದೆ ಊರ ದಾನಿಗಳ ಸಹಕಾರದಿಂದ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಮಾರ್ಗದರ್ಶನದ ಮೂಲಕ ಸಂಸ್ಥೆ ಮುಂದುವರಿಯುತ್ತಿದ್ದು 22 ಶಿಕ್ಷಕರು ವಿದ್ಯಾರ್ಥಿಗಳ ಪ್ರಗತಿಗಾಗಿ ಅವಿರತವಾಗಿ ದುಡಿಯುತ್ತಿದ್ದಾರೆ. 2016ರಿಂದ ಪ್ರಥಮ SSLC ಬ್ಯಾಚ್ ಆರಂಭಗೊಂಡು ಸತತ 9 ವರ್ಷಗಳಿಂದ 100% ಫಲಿತಾಂಶ ದಾಖಲಿಸುವುದರೊಂದಿಗೆ 90ರ ಮೇಲೆ ಗುಣಾತ್ಮಕ ಫಲಿತಾಂಶ ದಾಖಲಾಗಿದ್ದು ತಾಲೂಕು ಮತ್ತು ಜಿಲ್ಲೆಯಲ್ಲಿ ನಮ್ಮ ಶಾಲೆ ಗುರುತಿಸಿಕೊಂಡಿದೆ. ಶಾಲಾ ಅವಧಿಯಲ್ಲಿ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ಪ್ರಾಧಾನ್ಯತೆ ಕೊಡುವ ನಿಟ್ಟಿನಲ್ಲಿ ಕ್ರೀಡೆ, ಯಕ್ಷಗಾನ, ಸಂಗೀತ, ಭರತನಾಟ್ಯ, ಸೆಮಿಕ್ಲಾಸಿಕಲ್, ಫ್ಯೂಷನ್, ಡ್ರಾಯಿಂಗ್, ಭಗವದ್ಗೀತೆ ತರಗತಿಗಳು ನಡೆಯುತ್ತಿದ್ದು ವಿದ್ಯಾರ್ಥಿಗಳು ಹಲವು ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನ ಪಡೆದುಕೊಂಡಿದ್ದಾರೆ. ಆಧುನಿಕ ಶಿಕ್ಷಣ ಮುಖ್ಯ ಎಂಬ ಕಾರಣಕ್ಕೆ ಕಂಪ್ಯೂಟರ್ ತರಗತಿಗೆ ವಿಶೇಷ ಆದ್ಯತೆ ನೀಡಲಾಗುತ್ತಿದೆ. ಕೃಷ್ಣ ಜನ್ಮಾಷ್ಟಮಿಯ ಅದ್ಧೂರಿ ಆಚರಣೆ, ವಾರ್ಷಿಕೋತ್ಸವ, ಕಲಾದರ್ಶಿನಿ ಹಾಗೂ ಮಕ್ಕಳ ಶಿಬಿರಗಳು, ಆರೋಗ್ಯ ಕಾರ್ಯಾಗಾರ ಶಿಬಿರಗಳು ಪ್ರಿಯದರ್ಶಿನಿಯ ಹೆಮ್ಮೆಯ ಕಾರ್ಯಕ್ರಮಗಳು. ಶಾಲಾ ಶಿಕ್ಷಣ ಇಲಾಖೆ ಪುತ್ತೂರು ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ಪೂರೈಸಿದ ಕೀರ್ತಿ ಪ್ರಿಯದರ್ಶಿನಿಯದು. ಇಂಡಿಯನ್ ಟ್ಯಾಲೆಂಟ್ ಒಲಿಂಪಿಯಾಡ್ ಪರೀಕ್ಷೆಯಲ್ಲಿ 70 ಜನ ವಿದ್ಯಾರ್ಥಿಗಳು ದ್ವಿತೀಯ ಸುತ್ತಿಗೆ ಆಯ್ಕೆಯಾಗಿದ್ದು ಆದ್ಯ ಘಾಟೆ ಮತ್ತು ಶಾರ್ವಿ ಎಸ್ ರೈ ಎಂಬ ವಿದ್ಯಾರ್ಥಿನಿಯರು ಸ್ಕಾಲರ್ಶಿಪ್ಪಿಗೆ ಆಯ್ಕೆಯಾಗಿದ್ದಾರೆ. ಶಾಲಾ ಮುಖ್ಯ ಗುರುಗಳಿಗೆ ಬೆಸ್ಟ್ ಪ್ರಿನ್ಸಿಪಲ್ ಅವಾರ್ಡ್ ಲಭಿಸಿದೆ. ಸ್ಟೇಟ್ ಲೆವೆಲ್ ಅಬಕಾಸ್ ಸ್ಪರ್ಧೆಯಲ್ಲಿ ನಮ್ಮ ಶಾಲೆ ವಿಶೇಷ ಸಾಧನೆಯನ್ನು ಮಾಡಿದೆ. ವಿಜ್ಞಾನ ಮತ್ತು ಗಣಿತ ಕ್ಷೇತ್ರದಲ್ಲಿ ವಿಶೇಷ ಸಾಧನೆ ಮಾಡಿರುವ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹಲವಾರು ಬಹುಮಾನಗಳನ್ನು ಗಳಿಸಿದ್ದಾರೆ.
ಗ್ರಾಮೀಣ ಪ್ರದೇಶದ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಮೇಧಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವುದು ಪ್ರಿಯದರ್ಶಿನಿಯ ಇನ್ನೊಂದು ಹೆಮ್ಮೆಯ ಸಂಗತಿ. ಗ್ರಾಮೀಣ ಪ್ರದೇಶದಲ್ಲಿ ಆಧುನಿಕ ಉತ್ತಮ ಶಿಕ್ಷಣ ನೀಡುತ್ತಿರುವ ನಮ್ಮ ವಿದ್ಯಾಸಂಸ್ಥೆ ಇಂದು ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿದೆ. ಶಶಿಕುಮಾರ್ ರೈ ಬಾಲ್ಯೊಟ್ಟೂರ್ ಅವರ ನೇತೃತ್ವದಲ್ಲಿ ಸುಮಾರು 1 ಕೋಟಿ ಕಾರ್ಯಯೋಜನೆ ಹಮ್ಮಿಕೊಂಡಿದ್ದು, ಈ ಪೈಕಿ ಸುಸಜ್ಜಿತ ಸಭಾಂಗಣ, ಇಂಟರ್ಲಾಕ್ ಅಳವಡಿಕೆ, ಆವರಣ ಗೋಡೆಯೊಂದಿಗೆ ಅಂದಾಜು 60 ಲಕ್ಷದ ಕಾಮಗಾರಿ ಪೂರ್ಣಗೊಂಡಿದೆ. ಸ್ಥಾಪಕರಾದ ಬೈಲಾಡಿ ಬಾಬುಗೌಡರ ದೂರದೃಷ್ಟಿ, ಸಮಾಜದ ಮೇಲಿನ ಸೇವಾ ಭಾವನೆ ಮತ್ತು ಶಿಕ್ಷಣದ ಮೇಲಿನ ಅಪಾರ ನಿಷ್ಠೆಯ ಫಲವಾಗಿ ಇಂದು ಈ ಶಾಲೆ ಸಾವಿರಾರು ವಿದ್ಯಾರ್ಥಿಗಳ ಜೀವನವನ್ನು ರೂಪಿಸುತ್ತಿದೆ. ಈ ಶಾಲೆಯ ಪ್ರತಿ ಕೊಠಡಿ, ಪ್ರತಿ ಪುಸ್ತಕ, ಪ್ರತಿ ಪಾಠದಲ್ಲೂ ಅವರ ಕನಸುಗಳು ಮತ್ತು ಶ್ರಮ ಅಡಗಿದೆ. ಮಹಾನ್ ಚಿಂತನೆಗಳಿಂದ ಪ್ರಾರಂಭವಾದ ಶಾಲೆ ಇನ್ನಷ್ಟು ಪ್ರಸಿದ್ಧಿಯನ್ನು ಪಡೆಯಲಿ. ಮಹಲಿಂಗೇಶ್ವರ ದೇವರು ಸದಾ ನಮ್ಮ ಮೇಲೆ ಅನುಗ್ರಹಿಸಲಿ ಎಂಬ ಅಪೇಕ್ಷೆ ನಮ್ಮದು. ಜೈ ಶ್ರೀರಾಮ್. ಬೆಳ್ಳಿ ಹಬ್ಬ ಸಮಾರೋಪ ಸಮಾರಂಭ ಹಾಗೂ ಶಾಲಾ ವಾರ್ಷಿಕೋತ್ಸವದ 2ನೇ ದಿನದ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಬೇಕಾಗಿ ನಮ್ಮ ಶಾಲಾ ಪೋಷಕರಾದ ವೇದಮೂರ್ತಿ ದಿನೇಶ್ ಮರಡಿತಾಯ ಇವರಲ್ಲಿ ಕೇಳಿಕೊಳ್ಳುತ್ತಾ, ಇವರೊಂದಿಗೆ ಪಿಟಿಎ ಮಾಜಿ ಅಧ್ಯಕ್ಷರಾದ ಸತೀಶ್ ರೈ ಕಟ್ಟಾವು ಉದ್ಯಮಿಗಳು ಇವರ ಬಳಿ ಕೈ ಜೋಡಿಸಬೇಕಾಗಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಇವರೊಡನೆ ಸುಬ್ರಹ್ಮಣ್ಯ ಭಟ್ ಪಾರ ಸರ್, ನೀವು ಕೂಡ ಈ ದೀಪ ಪ್ರಜ್ವಲನೆಯ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಬೇಕಾಗಿ ಕೇಳಿಕೊಳ್ಳುತ್ತಾ ದೀಪ ಪ್ರಜ್ವಲನೆಯ ಮೂಲಕ 2ನೇ ದಿನದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ಗಣ್ಯರ ಬಳಿ ಕೇಳಿಕೊಳ್ಳುತ್ತಿದ್ದೇವೆ. दीपं ज्योति परं ज्योतिः दीपज्योति जनार्दनः दीपो हरतु मे पापं दीपज्योति नमोऽस्तु ते शुभं करोतु कल्याणम् आरोग्यं सुखसम्पदः द्वेषबुद्धिविनाशाय आत्मज्योति नमोऽस्तु ते आत्मज्योतिप्रदीप्ताय ब्रह्मज्योति नमोऽस्तु ते ब्रह्मज्योतिप्रदीप्ताय गुरुज्योति नमोऽस्तु ते. ದೀಪ ಬೆಳಗಿಸಿ ಉದ್ಘಾಟಿಸಿದಂತಹ ವೇದಮೂರ್ತಿ ದಿನೇಶ್ ಮರಡಿತಾಯ ಇವರು ಕಾರ್ಯಕ್ರಮದ ಬಗ್ಗೆ 2 ಶುಭ ನುಡಿಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಆಪಾದಮೌಲಿಪರ್ಯಂತಂ ಗುರುನಾಮಾಕಂ ಸ್ಮರೇತ್ ತೇನ ವಿಘ್ನಫಲಂ ಸಿದ್ಧಂತೆ ಮನೋತಃ. ಗುರುಭ್ಯೋ ನಮಃ. ಆರಾಧ್ಯ ದೇವರಾದಂಥ ಶ್ರೀ ಮಹಾಲಿಂಗೇಶ್ವರ ದೇವರ ದಿವಸದಾನವನ್ನು ಸ್ಮರಿಸಿಕೊಂಡು ವಿದ್ಯಾ ಅಭಿಮಾನ ದೇವರಾದಂತಹ ಶ್ರೀ ಸರಸ್ವತಿಯನ್ನು ಈ ಸಂದರ್ಭದಲ್ಲಿ ಪ್ರಾರ್ಥಿಸಿಕೊಂಡು ಪ್ರಿಯದರ್ಶಿನಿ ಆಂಗ್ಲ ಮಾಧ್ಯಮ ಶಾಲೆ ಬೆಟ್ಟಂಪಾಡಿ ವಿದ್ಯಾಗಿರಿ ಈ ಒಂದು 2ನೇ ದಿವಸ ಶಾಲಾ ವಾರ್ಷಿಕದ ಉದ್ದೇಶವಾಗಿ ಹಿಂದೂ ಧರ್ಮ ಪ್ರಕಾರ ಯಾವುದೇ ಒಂದು ದೇವತಾರಾಧನೆ ಮಾಡುತ್ತಿದ್ದರೂ ಕೂಡ, ಯಾವುದೇ ಒಂದು ಕಾರ್ಯಕ್ರಮ ಮಾಡುತ್ತಿದ್ದರೂ ಕೂಡ ದೀಪವನ್ನು ಪ್ರಜ್ವಲಿಸುವಂಥ ಒಂದು ನಂಬಿಕೆ. 2 ಉದ್ದೇಶ. ಒಂದು ಕಾರ್ಯಕ್ರಮ ಪ್ರಾರಂಭ ಅಂದರೆ ಒಂದು ಉದ್ದೇಶ, ಏನೊಂದು ಸಂಕಲ್ಪಿಸಿದ ಒಂದು ಕಾರ್ಯಕ್ರಮ ಉತ್ತಮ ರೀತಿಯಲ್ಲಿ ಭಗವಂತ ನಡೆಸಿಕೊಡ್ತಾನೆ ಅನ್ನುವಂಥ ಒಂದು ನಂಬಿಕೆ.
ಈ ಒಂದು ನಂಬಿಕೆಯನ್ನು ಮುಂದಿಟ್ಟುಕೊಂಡು ವಿಶೇಷವಾದಂತಹ ಬೆಳ್ಳಿ ಹಬ್ಬದ ಒಂದು ಕಾರ್ಯಕ್ರಮ ನಿನ್ನೆ ಉತ್ತಮ ರೀತಿಯಲ್ಲಿ ಸಂಪನ್ನಗೊಂಡಿದೆ. ಯಾವ ಸಂಕಲ್ಪ ಅಂತ ಹೇಳುವಾಗ ಈ ಒಂದು ಪ್ರಿಯದರ್ಶಿನಿ ಶಾಲಾ ಮಾಧ್ಯಮದ ಆಡಳಿತ ಮಂಡಳಿ, ಅದೇ ಪ್ರಕಾರ ಬೆಳ್ಳಿ ಹಬ್ಬದ ಸಮಿತಿಯವರು, ಅಧ್ಯಕ್ಷರಾಗಿ ಎಲ್ಲ ಸಮಿತಿಯವರು, ಎಲ್ಲ ಪೋಷಕ ಬಂಧುಗಳು, ಎಲ್ಲ ಅಧ್ಯಾಪಕ ವರ್ಗದವರ ಒಂದು ಸಂಕಲ್ಪಕ್ಕೆ ವಿಶೇಷವಾದ ಒಂದು ಅನುಗ್ರಹ ಆಗಿದೆ. ಈ ಒಂದು ಆ ನಂಬಿಕೆಯನ್ನು ಮುಂದಿಟ್ಟುಕೊಂಡು ಇವತ್ತಿನ ದಿವಸ ಆಗುವಂತಹ ಒಂದು ಶಾಲಾ ವಾರ್ಷಿಕೋತ್ಸವ ಆಗುವಂಥ ಉದ್ದೇಶಲಾದ ಎಲ್ಲ ಕಾರ್ಯಕ್ರಮ ಉತ್ತಮ ರೀತಿಯಲ್ಲಿ ಆ ಭಗವಂತ ನಡೆಸಿಕೊಡಲಿ. ಆ ಮೂಲಕ ಈ ಹೊತ್ತಿಗೆ ನಮ್ಮ ಈ ಒಂದು ವಿದ್ಯಾಗಿರಿಯಲ್ಲಿರ್ತಕ್ಕಂಥ ಈ ಒಂದು ವಿದ್ಯಾಕ್ಷೇತ್ರದ ಹೆಸರು ಉತ್ತರೋತ್ತರ ಬೆಳಗ್ತಾ ಇದೆ. ಇನ್ನು ಮುಂದಕ್ಕೆ ಕೂಡ ಉತ್ತಮ ರೀತಿಯ ಒಂದು ಆ ಮಕ್ಕಳಿಗೆ ಉತ್ತಮವಾದ ಭವಿಷ್ಯದಲ್ಲಿ ಉತ್ತಮವಾದ ವಿದ್ಯೆ ಈ ಒಂದು ಕ್ಷೇತ್ರದಿಂದ ವಿದ್ಯಾಕ್ಷೇತ್ರ ಪ್ರಾಪ್ತಿಯಾಗುವ ಮುಖಾಂತರವಾಗಿ ಇದರಲ್ಲಿ ತುಂಬ ಜನದ ಕೆಲಸ, ತುಂಬ ಜನರ ಒಂದು ಸೇವೆ, ಅವರೆಲ್ಲರ ಸೇವೆ ಆ ಭಗವಂತನ ಚಿತ್ತಕ್ಕೆ ಬಂದು ಮುಖ್ಯವಾಗಿ ನಾವು ರಾಜೇಶ್ವರನ್ನು ಹೇಳ್ತಾ ಇದ್ದೇವೆ. ಅವರೊಂದು ಸಂಕಲ್ಪ, ಅವರೊಂದು ಆ ಶಕ್ತಿ ಎಲ್ಲರನ್ನು ಸೇರಿಸಿಕೊಂಡು ಈ ಒಂದು ಮಾಡಿದಂತಹ ಕಾರ್ಯಕ್ರಮದ ಒಂದು ಯಶಸ್ಸು ಏನಿದೆ ಅದರ ಒಂದು ಪುಣ್ಯಾಂಶ ಕೂಡ ಅವರಿಗೂ ಕೂಡ ಪ್ರಾಪ್ತಿಯಾಗಿ ಎಲ್ಲ ಅಧ್ಯಾಪಕ ವರ್ಗದವರು ಕೂಡ ಬೇಕಾದಷ್ಟು ಇಲ್ಲಿ ಸೇವೆಯನ್ನು ಮಾಡಿದ್ದಾರೆ. ಅವರಿಗೂ ಕೂಡ ವಿಶೇಷವಾದ ಅನುಗ್ರಹ ಪ್ರಾಪ್ತಿಯಾಗಿ ಈ ಒಂದು ವಿದ್ಯಾಕ್ಷೇತ್ರ ಉತ್ತರೋತ್ತರವಾಗಿ ಬೆಳಗಲಿ. ಮಹಾಲಿಂಗೇಶ್ವರ ಅನುಗ್ರಹದಿಂದ ಇದಕ್ಕೆ ಉತ್ತಮವಾದ ಕೀರ್ತಿ ಇನ್ನು ಮುಂದೆ ಕೂಡ ಪ್ರಾಪ್ತಿಯಾಗಲಿ ಅಂತೇಳಿ ಹರಸುತ್ತಾ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಅವಕಾಶ ಕೂಡ ನಿಮಗೆ ಎಲ್ಲರಿಗೂ ಕೂಡ ಹೊಂದಿಸುತ್ತಾ ಈ ಒಂದು ಕ್ಷೇತ್ರದ ಇಲ್ಲಿ ವಿದ್ಯಾರ್ಥಿ ಮಾಡೋ ಗಲ್ಮಕ್ಕಳು ಕೂಡ ಉತ್ತಮವಾದ ಭವಿಷ್ಯವನ್ನು ಮಹಾದೇವಿ ಪರಮಾನುಗ್ರಹ ಮಾಡಿಕೊಡಲಿ ಅಂತ ಹೇಳ್ತಾ ಅವಕಾಶ ಕೊಟ್ಟಾಗಿ ಧನ್ಯವಾದಗಳು. ಇದೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಕರ್ನಾಟಕ ಶಾಸ್ತ್ರೀಯ ಸಂಗೀತವು ಕೇವಲ ಸ್ವರಗಳ ವಿನ್ಯಾಸವಲ್ಲ, ಅದು ಭಾರತೀಯ ಸಂಸ್ಕೃತಿಯ ಆತ್ಮಧ್ವನಿ. ರಾಗದಲ್ಲಿ ಭಾವವನ್ನು ತುಂಬಿ, ತಾಳದಲ್ಲಿ ಲಯವನ್ನು ಕಟ್ಟಿಹಾಕಿ, ಸಾಹಿತ್ಯದಲ್ಲಿ ಭಕ್ತಿಯನ್ನು ಹೊತ್ತೊಯ್ಯುವ ಈ ಸಂಗೀತ ಪದ್ಧತಿ ಮನಸ್ಸನ್ನು ಶುದ್ಧಗೊಳಿಸಿ ಆತ್ಮವನ್ನು ಉತ್ತೇಜಿಸುವ ದಿವ್ಯ ಸಾಧನೆಯಾಗಿದೆ. ಪುರಂದರ ದಾಸರಿಂದ ಆರಂಭಗೊಂಡ ಶ್ರೇಷ್ಠ ಪರಂಪರೆ ತ್ಯಾಗರಾಜ, ಮುತ್ತುಸ್ವಾಮಿ ದೀಕ್ಷಿತರ್, ಶ್ಯಾಮಶಾಸ್ತ್ರಿಗಳಂತಹ ವಾಗ್ಗೇಯಕಾರರ ಮೂಲಕ ಲೋಕಕ್ಕೆ ಅಮೂಲ್ಯ ಸಂಗೀತ ಸಂಪತ್ತನ್ನು ನೀಡಿದೆ. ಕರ್ನಾಟಕ ಸಂಗೀತದಲ್ಲಿ ಪ್ರತಿಯೊಂದು ಸ್ವರವು ಶಿಸ್ತಿನ ಫಲ, ಪ್ರತಿಯೊಂದು ಆಲಾಪನೆಯು ಸಾಧನೆಯ ಪ್ರತಿಫಲ. ಇದು ವೇದನಾದಗಳಲ್ಲಿ ಬೇರು ಬಿಟ್ಟು ಭಕ್ತಿಯ ದಾರಿಯಲ್ಲಿ ಬೆಳೆಯುತ್ತಾ ಶ್ರದ್ಧೆ, ಸಾಧನೆ ಮತ್ತು ಸೃಜನಶೀಲತೆಯ ಸಂಗಮವಾಗಿ ಇಂದಿಗೂ ಜೀವಂತವಾಗಿದೆ. ಕೇಳುವವನ ಮನಸ್ಸಿಗೆ ಶಾಂತಿಯನ್ನು ನೀಡುವ, ಹಾಡುವವನ ಆತ್ಮವನ್ನು ಪರಿಪಕ್ವಗೊಳಿಸುವ ಈ ಶಾಸ್ತ್ರೀಯ ಸಂಗೀತವೇ ಭಾರತೀಯ ಕಲಾ ಪರಂಪರೆಯ ಅಮೂಲ್ಯತನ. ಇದೀಗ ನಿಮ್ಮ ಮುಂದೆ ಪ್ರಿಯದರ್ಶಿನಿ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳಿಂದ ಸಂಗೀತ ಕಾರ್ಯಕ್ರಮ. ನಿರ್ದೇಶನ ರಕ್ಷಿತ ಮಾತಾಜಿ ಇವರು ಹಾಗೂ ವಯಲಿನ್ ವಾದನದಲ್ಲಿ ಸೂಕ್ಷ್ಮಾಣು ವಿಜ್ಞಾನ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರುವಂತಹ ಯುವ ಕಲಾವಿದೆ ದೀಪ್ತಿ ಕಂಬಾರು ಹಾಗೂ ತಬಲಾ ವಾದನದಲ್ಲಿ ನಮ್ಮ ಶಾಲೆಯ ಹೆಮ್ಮೆಯ ವಿದ್ಯಾರ್ಥಿ ಮಾಸ್ಟರ್ ಚಿರಾಗ್ ಇವರಿಂದ. ಇದೀಗ ಸಂಗೀತ ಕಾರ್ಯಕ್ರಮದ ಪ್ರಾರಂಭದಲ್ಲಿ ವಿಘ್ನ ವಿನಾಯಕನನ್ನು ತಮ್ಮ ವಯಲಿನ್ ವಾದನದ ಮೂಲಕ ಸ್ತುತಿಸಲಿದ್ದಾರೆ ದೀಪ್ತಿ ಕಂಬಾರು.
ಇದೀಗ ನಿಮ್ಮ ಮುಂದೆ ಬೂಚಿ ಬಂದಿದೆ ರಂಗ. ಬೂಚಿ ಬಂದಿದೆ ರಂಗ ಎಂಬುದು ಭಕ್ತಿಯ ರಸದಿಂದ ತುಂಬಿದ ಮನಸ್ಸನ್ನು ರಂಗನ ಪಾದಾರವಿಂದಕ್ಕೆ ಕರೆದೊಯ್ಯುವ ಅಮೂಲ್ಯ ದೇವರ ನಾಮ. ಈ ದೇವರ ನಾಮದಲ್ಲಿ ಶ್ರೀರಂಗನ ಕೃಪೆ, ಲೀಲಾ ಸೌಂದರ್ಯ ಮತ್ತು ಭಕ್ತರ ಮೇಲಿನ ಅಪಾರ ವಾತ್ಸಲ್ಯ ಸ್ಪಷ್ಟವಾಗಿ ವ್ಯಕ್ತವಾಗುತ್ತದೆ. ಬೂಚಿ ಬಂದಿದೆ ಎಂಬ ಪದಗಳು ಭಕ್ತನ ಹೃದಯಕ್ಕೆ ದೇವರು ಸ್ವತಃ ಬಂದು ನಿಂತಿರುವ ಅನುಭವವನ್ನು ಉಂಟು ಮಾಡುತ್ತವೆ. ಲೋಕದ ಎಲ್ಲ ಕಷ್ಟ ಸಂಕಟಗಳನ್ನು ಮರೆಸಿ ರಂಗನ ಸ್ಮರಣೆಯಲ್ಲಿ ಮನಸ್ಸನ್ನು ಲೀನವಾಗುವಂತೆ ಮಾಡುವ ಶಕ್ತಿ ಈ ನಾಮಕ್ಕಿದೆ. ಸರಳ ಪದಗಳಲ್ಲಿ ಆಳವಾದ ಭಾವವನ್ನು ಹೊತ್ತುಕೊಂಡಿರುವ ಈ ದೇವರ ನಾಮ ಭಕ್ತಿಯ ಸೌರಭವನ್ನು ಹರಡುವ ಸಂಗೀತ ಮಾಲೆಯಂತೆ ಮನಸ್ಸನ್ನು ಆವರಿಸುತ್ತದೆ. ನಮ್ಮ ಶಾಲೆಯ ಪುಟಾಣಿ ವಿದ್ಯಾರ್ಥಿಗಳಿಂದ ಬೂಚಿ ಬಂದಿದೆ ರಂಗ ಭಾಗವಹಿಸುವ ವಿದ್ಯಾರ್ಥಿಗಳು ಆರ್ಯನಂದನ, ಅಹನ್, ವೈಭವ್, ಋಷಿ, ಋತ್ವಿಕ್, ಜೆ, ಪೂಜಿತಾ, ಹನ್ವಿ, ಉದ್ಭವಿ, ರಿತಿಕ್, ಸಾನ್ವಿ, ಪೂರ್ವಿ, ಮಹಿತ್, ಪ್ರಜೇಶ್, ಅವಿಷ್ಕಾ, ಸಾಯಿ, ಶ್ರೀಯಾಲಿ, ಮೋಹಿತ್, ಅನಿರುದ್ಧ್, ಸುಹನ್ಯ, ಆಯುಷಿ, ವೀಕ್ಷಾ, ಲಿತನ್ಯ, ಇಶಿ, ಗಣೇಶ್, ಋತ್ವಿಕ್, ಯಶ್, ಶೋಭಿತ್, ಯಶಿಕಾ, ಲವಿಕ್, ನಾಚ್ನಿ, ಯಾನ್ಶಿ, ಶಿವಾನ್ಸ್, ಗೌರವ್, ಶಾರ್ವಿ, ಯುಕ್ತಾ, ಹಿಮಾಂಶಿ, ವಿಹಾನ್, ಹಸ್ತ, ಶಾರ್ವಿ, ಪ್ರತೀಕ್, ಆತ್ಮಿ, ಚೈತ್ರ, ಕನಿಷ್ಕಾ, ಸಿದೀಕ್ಷಾ, ಧನ್ವಿಕಾ. ಇದೀಗ ನಿಮ್ಮ ಮುಂದೆ ಬೂಚಿ ಬಂದಿದೆ ರಂಗ. ವಿದ್ಯಾರ್ಥಿಗಳ ಪುಟ್ಟ ಸ್ವರವನ್ನು ದೊಡ್ಡ ಚಪ್ಪಾಳೆಯ ಮೂಲಕ ಆಸ್ವಾದಿಸಿ ಅವರನ್ನು ಪ್ರೋತ್ಸಾಹಿಸಿ ಆ ಪುಟಾಣಿ ವಿದ್ಯಾರ್ಥಿಗಳು ಇನ್ನಷ್ಟು ಸಾಧನೆಯನ್ನು ಮಾಡುವಂತಾಗಲಿ ಎಂಬುದು ಹರಸಿ ಎಂಬುದೇ ನಮ್ಮ ಆಶಯ. ಬೂಚಿ ಬಂದಿದೆ ರಂಗ ಎಂಬ ದೇವರ ನಾಮದ ಮೂಲಕ ನಿಮ್ಮ ಮುಂದೆ ಬರುತ್ತಿದ್ದಾರೆ ನಮ್ಮ ಶಾಲೆಯ ಹೆಮ್ಮೆಯ ವಿದ್ಯಾರ್ಥಿಗಳು. ಓಡಿ
ಸೆಮಿ ಕ್ಲಾಸಿಕಲ್ ನೃತ್ಯದಲ್ಲಿರುವ ವಿದ್ಯಾರ್ಥಿಗಳು ಆದಷ್ಟು ಬೇಗ ಮೇಕಪ್ಗೆ ತೆರಳುವುದು. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಕಾರ್ಯಕ್ರಮದ ಮುಂದಕ್ಕೆ ಗರುಡ ಗಮನ ದೇವರ ನಾಮ. ಗರುಡ ಗಮನ ಎನ್ನುವುದು ದೇವರ ನಾಮವು ಭಕ್ತಿಯ ಸರಳತೆಯಲ್ಲಿ ಮಹಾತತ್ವವನ್ನು ಅಡಗಿಸಿಕೊಂಡಿರುವ ದಾಸ ಸಾಹಿತ್ಯದ ಅಮೂಲ್ಯ ರತ್ನ. ಗರುಡನ ಮೇಲೆ ವಿರಾಜಮಾನನಾಗಿ ಭಕ್ತರ ಕರೆಗೆ ಕ್ಷಣ ಮಾತ್ರದಲ್ಲೇ ಓಡಿ ಬರುವ ವಿಷ್ಣುವಿನ ರೂಪವನ್ನು ಈ ನಾಮ ಮನಸ್ಸಿನ ಕಣ್ಣ ಮುಂದೆ ಜೀವಂತವಾಗಿ ನಿಲ್ಲಿಸುತ್ತದೆ. ಈ ದೇವರ ನಾಮದಲ್ಲಿ ಭಗವಂತನು ಅಪ್ರಾಪ್ಯನಲ್ಲ, ದೂರದ ದೇವನಲ್ಲ, ಭಕ್ತನ ಹೃದಯಕ್ಕೆ ಹತ್ತಿರವಾದ ಕರುಣೆಯಿಂದ ತುಂಬಿದ ಭಕ್ತವತ್ಸಲನಾಗಿ ಕಾಣಿಸುತ್ತಾನೆ. ತವ ಚರಣ ಕಮಲ ಎಂಬ ಪುರಂದರದಾಸರು ಶರಣಾಗತಿಯ ಭಾವವನ್ನು ಮೃದುವಾಗಿ ಆದರೆ ಆಳವಾಗಿ ವ್ಯಕ್ತಪಡಿಸಿದ್ದಾರೆ. ದೇವರ ಪಾದಗಳಲ್ಲಿ ನೆನೆಸುವುದೇ ಜೀವನದ ಪರಮ ಗುರಿ ಎಂಬ ಸಂದೇಶ ಇಲ್ಲಿ ಪ್ರತಿಧ್ವನಿಸುತ್ತದೆ. ಗರುಡ ಗಮನದ ಸಾಲುಗಳು ಹಾಡುವಾಗ ಮನಸ್ಸು ಸ್ಥಿರಗೊಳ್ಳುತ್ತದೆ, ಚಂಚಲತೆ ಕರಗುತ್ತದೆ. ನಾಮಸ್ಮರಣೀಯ ಶಕ್ತಿ ಹೇಗೆ ಭಕ್ತನ ಅಂತರಂಗವನ್ನು ಶುದ್ಧಗೊಳಿಸುತ್ತದೆ ಎಂಬುದಕ್ಕೆ ಈ ದೇವರ ನಾಮವೇ ಸಾಕ್ಷಿ. ಶಂಖ ಚಕ್ರಧಾರಿಯಾದ ಹರಿಯ ರೂಪವು ಶಕ್ತಿಯು ಶಾಂತಿಯು ಒಂದೇ ಮೂಲದಿಂದ ಹರಿದು ಬರುತ್ತದೆ ಎಂಬ ಸಾರವನ್ನು ಸಾರುತ್ತದೆ. ಈ ದೇವರ ನಾಮವು ಕೇವಲ ಸಂಗೀತ ಕೃತಿಯಲ್ಲ, ಅದು ಭಕ್ತಿಯ ಪಥ. ಹಾಡುವವನಿಗೂ ಕೇಳುವವನಿಗೂ ಹೃದಯದೊಳಗೆ ದೀಪ ಬೆಳಗಿಸುವ ಪ್ರಾರ್ಥನೆ. ಗರುಡ ಗಮನ ಎನ್ನುವ ಪ್ರತಿಯೊಂದು ಅಕ್ಷರವು ಭರವಸೆಯ ನಾದವಾಗಿ ದೇವರು ನಮ್ಮೊಂದಿಗೆ ಸದಾ ಇರುವನೆಂಬ ಆತ್ಮವಿಶ್ವಾಸವನ್ನು ಮೂಡುತ್ತವೆ. ಇದೀಗ ನಿಮ್ಮ ಮುಂದೆ ಗರುಡನ ಗಮನ ಎಂಬ ದೇವರ ನಾಮದ ಮೂಲಕ ಬರುತ್ತಿದ್ದಾರೆ ನಮ್ಮ ವಿದ್ಯಾರ್ಥಿಗಳನ್ನು. ಅವರನ್ನು ನಿಮ್ಮ ಕೈ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಿ ಇನ್ನಷ್ಟು ವೇದಿಕೆಗಳು ಅವರಿಗೆ ಸಿಗುವಂತಾಗಲಿ, ಜೀವನದಲ್ಲಿ ಇನ್ನಷ್ಟು ಸಾಧನೆಗಳ ಮಾಡುವಂತಾಗಲಿ ಎಂಬ ಹಾರೈಕೆಯೊಂದಿಗೆ ಇದೀಗ ನಿಮ್ಮ ಮುಂದೆ ಗರುಡ ಗಮನ ಎಂಬ ದೇವರ ನಾಮ. Guru
ಇದೀಗ ನಿಮ್ಮ ಮುಂದೆ ರಾಮಕೃಷ್ಣರು ಎಂಬ ದೇವರ ನಾಮ. ದೇವರ ನಾಮವೆಂಬುದು ಕೇವಲ ಶಬ್ದವಲ್ಲ, ಅದು ಆತ್ಮವನ್ನು ಜಾಗೃತಗೊಳಿಸುವ ಶಕ್ತಿ. ದೇವರನ್ನು ದೀರ್ಘವಾಗಿ ಭಕ್ತಿಯೊಂದಿಗೆ ಸ್ತುತಿಸುವ ಈ ದೇವರ ನಾಮ ಇದೀಗ ನಿಮ್ಮ ಮುಂದೆ. ದೇಶಭಕ್ತಿ ಗೀತೆ ಎಂದರೆ ಕೇವಲ ಅದು ಸಂಗೀತವಲ್ಲ, ಅದು ಒಂದು ಜ್ವಲಂತ ಭಾವನೆ, ಹೃದಯದ ಆಳದಿಂದ ಹೊರಹೊಮ್ಮುವ ಪ್ರೇಮದ ಸ್ಪಂದನೆ. ತಾಯ್ನಾಡಿನ ಮಣ್ಣಿನ ಸುಗಂಧ, ಶೌರ್ಯ, ತ್ಯಾಗ, ಸಂಘರ್ಷಗಳ ಇತಿಹಾಸ ಹಾಗೂ ಭವಿಷ್ಯದ ಆಶಾಕಿರಣ ಒಂದೇ ಸಾಲಿನಲ್ಲಿ ಕಟ್ಟಿಹಾಕುವ ಶಕ್ತಿ ದೇಶಭಕ್ತಿ ಗೀತೆಗೆ ಇದೆ. ಇಂತಹ ಗೀತೆಗಳು ಕೇಳಿದ ಕ್ಷಣದಲ್ಲಿ ನಮ್ಮ ಹೃದಯದಲ್ಲಿ ರಾಷ್ಟ್ರಪ್ರೇಮದ ದೀಪ ಬೆಳಗಿಸುತ್ತವೆ, ಕೈಗಳು ತಾನೇ ನಮಿಸುತ್ತವೆ, ಕಣ್ಣುಗಳಲ್ಲಿ ಗೌರವದ ಕಣ್ಣೀರು ಮೂಡುತ್ತವೆ. ಇದೀಗ ದೇಶಭಕ್ತಿ ಗೀತೆಯೊಂದಿಗೆ ನಿಮ್ಮ ಮುಂದೆ ಬರುತ್ತಿದ್ದಾರೆ ನಮ್ಮ ವಿದ್ಯಾರ್ಥಿಗಳು. ಅವರನ್ನು ತಮ್ಮ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಿ ಇನ್ನಷ್ಟು ಸಾಧನೆ ಮಾಡಲು ಪ್ರೇರೇಪಿಸಿ ಎಂಬುದೇ ನಮ್ಮ ಆಶಯ. ಇದೀಗ ನಿಮ್ಮ ಮುಂದೆ ದೇಶಭಕ್ತಿ ಗೀತೆ. ಪುನರಭಿಜಿಜ್ಞೆಸೆ
ನಮ್ಮೆಲ್ಲರ ಮನಸ್ಸನ್ನು ಮೃದುವಾಗಿ ಸ್ಪರ್ಶಿಸಿದ ಈ ಸಂಗೀತ ಕಾರ್ಯಕ್ರಮವು ಮುಕ್ತಾಯದ ಹಂತಕ್ಕೆ ಬಂದಿದೆ. ಸಂಗೀತವು ಕೇವಲ ಕಿವಿಗೆ ಸೊಗಸಾಗುವ ಶಬ್ದಗಳ ಸಮೂಹವಲ್ಲ, ಅದು ಹೃದಯದ ಭಾಷೆ, ಆತ್ಮದ ಸ್ಪಂದನೆ. ಇಂದು ನಾವು ಅನುಭವಿಸಿದ ಪ್ರತಿಯೊಂದು ಸ್ವರ, ಪ್ರತಿಯೊಂದು ಲಯ, ಪ್ರತಿಯೊಂದು ರಾಗ ನಮ್ಮ ಮನಸ್ಸಿನಲ್ಲಿ ಶಾಶ್ವತವಾಗಿ ನೆನಪುಗಳಾಗಿ ಉಳಿಯಲಿದೆ. ಇದೀಗ ಈ ಸಂಗೀತ ಕಾರ್ಯಕ್ರಮಕ್ಕೆ ಮುಕ್ತಾಯದ ಚುಕ್ಕೆಯನ್ನು ನೀಡಲಿದ್ದಾರೆ ವಯಲಿನ್ ವಾದನದ ಮೂಲಕ ಕುಮಾರಿ ದೀಪ್ತಿ ಕಂಬಾರು ಇವರು. ಇಷ್ಟು ಹೊತ್ತು ಸಂಗೀತ ಕಾರ್ಯಕ್ರಮ ನಡೆಸಿಕೊಟ್ಟಂತಹ ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಶಾಲಾ ಪರವಾಗಿ ಇವರನ್ನು ಅಭಿನಂದಿಸಬೇಕಾಗಿ ನಮ್ಮ ಶಾಲಾ ಆಡಳಿತ ಮಂಡಳಿ ಸಂಚಾಲಕರಾದ ಡಾಕ್ಟರ್ ಸತೀಶ್ ರಾವ್ ಹಾಗೂ ಪಿಟಿಎ ಅಧ್ಯಕ್ಷರಾದ ಪ್ರಕಾಶ್ ರೈ ಬೈಲಾಡಿ ಇವರಲ್ಲಿ ಕೇಳಿಕೊಳ್ಳುತ್ತಾ ಈ ವಿದ್ಯಾರ್ಥಿಗಳಿಗೆ ಇನ್ನಷ್ಟು ಸಾಧನೆಗಳನ್ನು ಮಾಡಲು ಪ್ರೇರಣೆಯಾಗಲಿ, ಇನ್ನಷ್ಟು ವೇದಿಕೆಗಳು ಸಿಗಲಿ ಎಂಬ ಆಶಯದೊಂದಿಗೆ ಸಂಗೀತ ಕಾರ್ಯಕ್ರಮಕ್ಕೆ ಮುಕ್ತಾಯದ ಚುಕ್ಕೆ ನೀಡುತ್ತಿದ್ದೇವೆ. ವಯಲಿನ್ ವಾದನದಲ್ಲಿ ಸಹಕರಿಸಿದ ಎಂಎಸ್ಸಿ ಇನ್ ಮೈಕ್ರೋಬಯಾಲಜಿ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರುವ ಯುವ ಕಲಾವಿದೆ ದೀಪ್ತಿ ಕಂಬಾರು ಹಾಗೂ ತಬಲಾ ವಾದನದಲ್ಲಿ ನಮ್ಮ ಶಾಲೆಯ ಹೆಮ್ಮೆಯ ವಿದ್ಯಾರ್ಥಿ ಮಾಸ್ಟರ್ ಚಿರಾಗ್ ಇವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇವರೊಂದಿಗೆ ನಮ್ಮ ಶಾಲಾ ಶಿಕ್ಷಕಿಯಾದ ಶ್ರೀಮತಿ ರಕ್ಷಿತಾ ಮಾತಾಜಿ ಇವರು ಸೇರಿಕೊಳ್ಳಬೇಕಾಗಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತಿದ್ದೇವೆ.
ಸಂಗೀತದ ಮತ್ತೊಂದು ತಂಡ, ಸಣ್ಣ ಮಕ್ಕಳ ತಂಡ ಹೋಗಿ ವೇದಿಕೆಗೆ ತೆರಳಬೇಕಾಗಿ ವಿನಂತಿ. ಈ ಸುಂದರ ಸಂಗೀತ ಕಾರ್ಯಕ್ರಮವನ್ನು ನಿರ್ದೇಶನ ಮಾಡಿದಂತಹ ನಮ್ಮ ಶಾಲೆಯ ಮಾತಾಜಿಯವರಾದ ರಕ್ಷಿತಾ ಮಾತಾಜಿಯವರಿಗೆ ಶಾಲಾ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಗೌರವದ ಸನ್ಮಾನ ನೆರವೇರಿಸಿಕೊಡಬೇಕಾಗಿ ನಮ್ಮ ಆಡಳಿತ ಮಂಡಳಿಯ ಸಂಚಾಲಕರಾದ ಡಾಕ್ಟರ್ ಸತೀಶ್ ರಾವ್ ಹಾಗೂ ಪಿಟಿಎ ಅಧ್ಯಕ್ಷರಾದ ಪ್ರಕಾಶ್ ರೈ ಬೈಲಾಡಿ ಇವರ ಬಳಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಇವರೊಂದಿಗೆ ವಯಲಿನ್ ವಾದಕರಾಗಿ ಸಹಕರಿಸಿದ ಯುವ ಕಲಾವಿದೆ ದೀಪ್ತಿ ಕಂಬಾರು ಇವರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಜೀವನದಲ್ಲಿ ಇನ್ನಷ್ಟು ಸಾಧನೆ ಮಾಡುವಂತಾಗಲಿ, ಇನ್ನಷ್ಟು ವೇದಿಕೆಗಳು ಸಿಗಲಿ ಎಂಬ ಆಶಯದೊಂದಿಗೆ ಸಂಗೀತ ಕಾರ್ಯಕ್ರಮಕ್ಕೆ ಮುಕ್ತಾಯದ ಚುಕ್ಕೆ ನೀಡುತ್ತಿದ್ದೇವೆ. ಮುಂದಿನ ಕಾರ್ಯಕ್ರಮ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭಗೊಳ್ಳಲಿದೆ. ಇದೀಗ ನಮ್ಮ ಹೆಮ್ಮೆಯ ಪ್ರಿಯದರ್ಶಿನಿ ಶಾಲೆಯಲ್ಲಿ ಈ ಹಿಂದೆ ಸೇವೆ ಸಲ್ಲಿಸಿದ ಶಿಕ್ಷಕಿ ಶ್ರೀಮತಿ ಗೌತಮಿ ಮಾತಾಜಿ ಅವರು ನಮ್ಮೊಂದಿಗಿದ್ದಾರೆ. ಇವರು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಅವರಿಗೆ ನಮ್ಮ ಪಿಟಿಎ ಅಧ್ಯಕ್ಷರಾದ ಪ್ರಕಾಶ್ ರೈ ಬೈಲಾಡಿ ಅವರು ಗೌರವ ಸ್ಮರಣಿಕೆ ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ಈ ಹಿಂದೆ ಆಯಾ ಆಗಿ ಕೆಲಸ ಮಾಡಿರುವಂತಹ
ಪುಷ್ಪಾವತಿ ಉಪ್ಪಳಿಗೆ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಇವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಬಾಲಚಂದ್ರ ಯಾಣಾಜೆ ಇವರು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಧನ್ಯವಾದಗಳು. ಕರಾಟೆ ಎಂದರೆ ಕೇವಲ ಹೊಡೆದಾಟದ ಕಲೆಯಲ್ಲ, ಅದು ಜೀವನವನ್ನು ಶಿಸ್ತಿನಿಂದ, ಧೈರ್ಯದಿಂದ ಹಾಗೂ ಆತ್ಮವಿಶ್ವಾಸದಿಂದ ನಡೆಸುವ ಒಂದು ಮಹಾನ್ ಮಾರ್ಗ. ಕರ ಎಂದರೆ ಖಾಲಿ, ಟೆ ಎಂದರೆ ಕೈ, ಅಂದರೆ ಖಾಲಿ ಕೈಯಿಂದ ಆತ್ಮರಕ್ಷಣೆ ಮಾಡುವ ವಿಜ್ಞಾನವೇ ಕರಾಟೆ. ಆದರೆ ಇದರ ಅರ್ಥ ದೈಹಿಕ ಶಕ್ತಿಗೆ ಮಾತ್ರ ಸೀಮಿತವಲ್ಲ, ಮನಸ್ಸಿನ ಬಲ, ಆತ್ಮನಿಯಂತ್ರಣ ಮತ್ತು ನೈತಿಕ ಮೌಲ್ಯಗಳ ಸಮನ್ವಯ ಕರಾಟೆಯ ನಿಜವಾದ ತಾತ್ಪರ್ಯ. ಇದೀಗ ಮುಂದೆ ನಮ್ಮ ವೇದಿಕೆಯಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿಗಳಿಂದ ಕರಾಟೆ ಪ್ರದರ್ಶನ. ಈ ಕರಾಟೆಯನ್ನು ಮಕ್ಕಳಿಗೆ ಕಲಿಸಿಕೊಟ್ಟವರು ಗುರುಗಳಾದ ಸುರೇಶ್ ಹಾಗೂ ನವೀನ್ ಇವರು. ಹಲೋ 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 ಪ್ರಿಯದರ್ಶಿನಿ ಆಂಗ್ಲ ಮಾಧ್ಯಮ ಶಾಲೆಯ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ಈ ಶಾಲೆಯ ಕರಾಟೆ ವಿದ್ಯಾರ್ಥಿಗಳಿಂದ ಕರಾಟೆ ಪ್ರದರ್ಶನವನ್ನು ನಾವು ಮಾಡಲಿಕ್ಕಿದ್ದೇವೆ. ಇನ್ಸ್ಟಿಟ್ಯೂಟ್ ಆಫ್ ಕರಾಟೆ ಅಂಡ್ ಅಲೈಡ್ ಆರ್ಟ್ಸ್ ಇದರ ಅಂಗಸಂಸ್ಥೆ ಪ್ರಿಯದರ್ಶಿನಿ ಶಾಲೆಯಲ್ಲಿ ಸುಮಾರು ಒಂದು 10 ವರ್ಷಗಳಿಂದ ಕರಾಟೆ ತರಗತಿ ನಡೀತಾ ಇದೆ. ಕರಾಟೆಯಲ್ಲಿ ಅಭ್ಯಾಸ ಮಾಡುವಾಗ ಮುಖ್ಯವಾಗಿ ವ್ಯಾಯಾಮ ಹಾಗೂ ಹೊಡೆತಗಳು, ಅದನ್ನು ತಡೆಯುವಂತ ಬ್ಲಾಕ್ಸ್, ಇದನ್ನು ಎಲ್ಲ ವಿದ್ಯಾರ್ಥಿಗಳು ಅಭ್ಯಾಸ ಮಾಡಬೇಕಾಗ್ತದೆ. ಪ್ರಾರಂಭದಲ್ಲಿ ಕರಾಟೆಯಲ್ಲಿ ವ್ಯಾಯಾಮದ ಪ್ರದರ್ಶನವನ್ನು ಮಕ್ಕಳು ನೀಡಲಿಕ್ಕಿದ್ದಾರೆ.
Okay, ready. Bob. Leg join. Hands forward. Rotation. 1, 2, 3, 4, 5, 6. Opposite. 1, 2, 3, 4, 5. Swing back. 1, 2, 3, 4, 5. Raise your arm. Bend down. Toe touch. 1, 2, 3, 4, 5. Hand side. Back touching. 1, 2, 3, 4, 5. Spread your legs. Catch your head. Jerk. 1, 2, 3, 4, 5. Side bending. 1, 2, 3, 4, 5. Knee touch. 1, 2, 3, 4, 5. Bend forward. 1, 2, 3, 4, 5. Catch your wrist. Bend down. Rotation. Left to right. 1, 2, 3, 4, 5. Opposite. 1, 2, 3, 4, 5. Okay, all left side on, side sit up. Fast count. 1, 2, 3, 4, 5, 6, 7, 8, 9, 10. Up. Ready? Bob. ಓಕೆ, ಮುಂದೆ ಪಂಚ್ ಕಿಕ್ಸ್ ಇದರ ಬಗ್ಗೆ ನಾವು ಪ್ರದರ್ಶನ ನೀಡಲಿಕ್ಕಿದ್ದೇವೆ. ದಯವಿಟ್ಟು ಸಣ್ಣ ಮಕ್ಕಳು ವೇದಿಕೆಯನ್ನು ತೆರವುಗೊಳಿಸಬೇಕು. Okay, ready? Bob. Horse turns. Down. Hands back. Middle punch. 1, 2, 3, 4, 5, 6. 2 punch middle. 1, 2, 3, 4, 5. Hands back. 2 punch face. 1, 2, 3,
4, 5, 2 punch down, 1, 2, 3, 4, 5, hands back, 3 punch middle, 1, 2, 3, 4, 5, hands back, up, ready once again, for horse stance, down, hands back, down block, 1, 2, 3, 4, 5, 6, upper block, 1, 2, 3, 4, 5, hands back, up, ready, forward stance, down, front kick, 1 count, 1, 2, 3, 4, 5, change your leg, join, change, 1, 2, 3, 4, 5, change, all come back, good, move forward, down block, punch, 1, 2, move back, 1, 2, move forward, upper block, punch, 1, 2, 3, move back, 1, 2, 3, up, bow. ಓಕೆ, ಎಲ್ಲರೂ ಸಹ ವೇದಿಕೆ ತೆರವುಗೊಳಿಸಬೇಕು. ಕರಾಟೆಯಲ್ಲಿ 2 ವಿಭಾಗಗಳಲ್ಲಿ ಕರಾಟೆಯಲ್ಲಿ ಸ್ಪರ್ಧೆಗಳು ನಡೀತದೆ. ಒಂದು ಕಟ ಮತ್ತೊಂದು ಕುಮಿಟೆ ಎಂದು. ಕಟ ಎಂದರೆ ವಿವಿಧ ಭಾಗಗಳಲ್ಲಿ ಬರುವಂತ ಅಟ್ಯಾಕ್ಸ್ ಅದನ್ನು ತಡೆಯುವುದು, ಹಾಗೆ ಪ್ರತಿತಂತ್ರವನ್ನು ಉಪಯೋಗ ಮಾಡಿ ನಮ್ಮಿಂದ ಮಾಡುವಂಥ ಅಟ್ಯಾಕ್ಗಳನ್ನು ಕಟ ಅಂತೇಳಿ ಕರಾಟೆಯಲ್ಲಿ ಹೇಳ್ತಾರೆ. ತುಂಬ ಕಟಗಳನ್ನು ಕರಾಟೆಯಲ್ಲಿ ವಿದ್ಯಾರ್ಥಿಗಳು ಅಭ್ಯಾಸ ಮಾಡಬೇಕು. ಅವರ ನೆನಪು ಶಕ್ತಿಗೆ ಸಹ ಇದರಲ್ಲಿ ಖಂಡಿತವಾಗಿಯೂ ಅವರಿಗೆ ಲಾಭ ಇರ್ತದೆ. ಬೇಸಿಕ್ ಕಟಗಳನ್ನು ಪ್ರಾರಂಭದಲ್ಲಿ ಮಾಡಲಿಕ್ಕಿದ್ದಾರೆ. ಫಸ್ಟ್ ಕಟವನ್ನು ಮಾಡಲಿಕ್ಕಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಆದಷ್ಟು ಹಿಂದೆ ವೇದಿಕೆಯಲ್ಲಿ ಹಿಂದೆ ಬರಬೇಕು. ಹಿಂದೆ ರೆಡಿ, ಬೌ, ಕಟ್ ಅಪ್, 1, 2, 3, 4, 5, 6, 7, 8, 9, 10, 1, 2, 3, 4,
5, 6, 7, 8, 9, 10. Up. Bob. ವೇದಿಕೆಯನ್ನು ತೆರವುಗೊಳಿಸಬೇಕು. ಮುಂದೆ ಬ್ರೌನ್ ಬೆಲ್ಟ್ ಇಲ್ಲಿ ಶಾಲೆಯಿಂದ 3 ಜನ ವಿದ್ಯಾರ್ಥಿಗಳು ಬ್ರೌನ್ ಬೆಲ್ಟ್ ಅನ್ನು ಪಡೆದುಕೊಂಡಿದ್ದಾರೆ. ಇದರಲ್ಲಿ 2 ವಿದ್ಯಾರ್ಥಿಗಳು ಅವರು ಹೇರ್ ಕಟ್ ಅನ್ನು ಮಾಡಿ ತೋರಿಸಿದ್ದಾರೆ. ಜೀವಿತ್ ಹಾಗೂ ಚಿರಾಗ್ ಹಾಗೂ ನಿಮಿತ್ ದಯವಿಟ್ಟು ಹಿಂದೆ ಬರಬೇಕು. ಇನ್ನು ಹಿಂದೆ. Bob. Cut off. Start. Up. Bob. ದಯವಿಟ್ಟು ವೇದಿಕೆ ತೆರವುಗೊಳಿಸಬೇಕು. ಕರಾಟೆಯಲ್ಲಿ ವಿದ್ಯಾರ್ಥಿಗಳು ಹಲವು ವಿಭಾಗಗಳಲ್ಲಿ ಅವರು ಅಭ್ಯಾಸ ಮಾಡಬೇಕು. ಹಲವು ಆಯುಧಗಳನ್ನು ಸಹ ಅವರಿಗೆ ಇಲ್ಲಿ ಕಲಿಸಲಾಗ್ತದೆ. ನಂಚಾಕು, ಸೋರ್ಡ್, ಸ್ಟಿಕ್, ಡಬಲ್ ಸೋರ್ಡ್, ಡ್ರ್ಯಾಗನ್ ಸೋರ್ಡ್, ತೋನ್ಫಾ, ಸಾಯಿ. ಹಾಗೆ ಕರಾಟೆಯಲ್ಲಿ 2 ವಿದ್ಯಾರ್ಥಿಗಳು ಚೂರಿಯಲ್ಲಿ ಅವರಿಗೆ ಅಟ್ಯಾಕ್ ಬಂದಾಗ ಅದನ್ನು ಹೇಗೆ ತಡೀತಾರೆ ಅನ್ನೊಂದು ಪ್ರದರ್ಶನ ಮಾಡಲಿಕ್ಕಿದ್ದಾರೆ. ನಿಮಿತ್ ಹಾಗೂ ಜೀವಿತ್. ಮುಂದೆ ಕರಾಟೆ ವಿದ್ಯಾರ್ಥಿಗಳು ಟೈಲ್ಸ್ ಬ್ರೇಕಿಂಗ್, ಹಂಚನ್ನು ಹೊಡೆಯುವ ಬಗ್ಗೆ ಪ್ರದರ್ಶನ ನೀಡಲಿಕ್ಕಿದ್ದಾರೆ. 3 ವಿಭಾಗಗಳಲ್ಲಿ ಮಕ್ಕಳು ಮಾಡಿ ತೋರಿಸ್ತಾ ಇದ್ದಾರೆ. ಚಾಪ್ ಹಾಗೂ ಎಲ್ಬೋ,
ಈ ಬೆಳ್ಳಿ ಹಬ್ಬದ ಸಂದರ್ಭ ಕರಾಟೆ ಪ್ರದರ್ಶನ ಮಾಡಲಿಕ್ಕೆ ನಮಗೆ ಅನುವು ಮಾಡಿಕೊಟ್ಟಂಥ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರಿಗೂ ಹಾಗೂ ಆಡಳಿತ ಮಂಡಳಿಯವರಿಗೆ ನಾವು ಅಭಿನಂದಿಸ್ತಿದ್ದೇವೆ. ಹಾಗೆ ಈ ಪ್ರದರ್ಶನವನ್ನು ವೀಕ್ಷಿಸಿದ ಎಲ್ಲ ಪೋಷಕರಿಗೂ ಸಹ ವಂದಿಸ್ತಾ ನಮ್ಮ ಕಾರ್ಯಕ್ರಮ ಕೊನೆಗೊಳಿಸ್ತಿದ್ದೇವೆ. ಎಲ್ರಿಗೂ ಸಹ ವಂದನೆಗಳು. ಧನ್ಯವಾದಗಳು. ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾಗಿ ಕರಾಟೆ ತರಬೇತಿಯನ್ನು ನೀಡಿ ಉತ್ತಮ ಪ್ರದರ್ಶನವನ್ನು ನೀಡಲು ಸಹಕರಿಸಿದ ಕರಾಟೆ ತರಬೇತುದಾರರಾದ ಶ್ರೀಯುತ ಸುರೇಶ್ ಸರ್ ಹಾಗೂ ಶ್ರೀಯುತ ನವೀನ್ ಸರ್ ತಮಗೆ ಧನ್ಯವಾದಗಳು. ತಾವು ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಈ ಗೌರವ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಟ್ಟಂಪಾಡಿ ಇದರ ಉಪನ್ಯಾಸಕರಾದ ಡಾಕ್ಟರ್ ಸುಬ್ರಹ್ಮಣ್ಯ ಭಟ್ ಸರ್ ಹಾಗೂ ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಟ್ಟಂಪಾಡಿ ಇದರ ಗ್ರಂಥಪಾಲಕರಾದ ಶ್ರೀ ರಾಮ್ ಸರ್ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ. ಧನ್ಯವಾದಗಳು ಸರ್. ಅದೇ ರೀತಿ ನಮ್ಮ ಈ ಬೆಳ್ಳಿ ಹಬ್ಬದ ಕಾರ್ಯಕ್ರಮದ ಶಾಲಾ ವಾರ್ಷಿಕೋತ್ಸವಕ್ಕೆ ಆಗಮಿಸಿದಂತಹ ಸುಬ್ರಹ್ಮಣ್ಯ ಭಟ್ ಸರ್ ಹಾಗೂ ಶ್ರೀ ರಾಮ್ ಸರ್ ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ನಮ್ಮ ಶಾಲಾ ಮುಖ್ಯ ಗುರುಗಳು ಹಾಗೂ ನಮ್ಮ ಶಾಲಾ ಸಂಚಾಲಕರಾದ ಡಾಕ್ಟರ್ ಸತೀಶ್ ರಾವ್ ಸರ್ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೆ. ಇದೀಗ ನಮ್ಮ ಶಾಲೆಯಲ್ಲಿ ಈ ಹಿಂದೆ ವಾಹನ ಚಾಲಕರಾಗಿ ಸೇವೆ ಸಲ್ಲಿಸಿರುವಂತಹ ಮಹಮ್ಮದ್ ಕೋನಡ್ಕ ಇವರು ನಮ್ಮ ಜೊತೆಗಿದ್ದಾರೆ. ತಾವು ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ಒಂದು ಗೌರವವನ್ನು ನೀಡಬೇಕಾಗಿ ಅದೇ ರೀತಿ ಹಮೀದ್ ಕೋನಡ್ಕ ಇವರು ಕೂಡ ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಈ ಒಂದು ಗೌರವವನ್ನು ನೀಡಬೇಕಾಗಿ ನಮ್ಮ ಶಾಲಾ ಸಂಚಾಲಕರಾದ ಡಾಕ್ಟರ್ ಸತೀಶ್ ರಾವ್ ಸರ್ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಅವರ ಜೊತೆಗೆ ಸನತ್ ಕುಮಾರ್ ಇವರು ಕೂಡ ಸೇರಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಹಲೋ, ಅನಿಲ್ ಕನ್ನಡಕ ಸರ್ ಬನ್ನಿ ಒಮ್ಮೆ ವೇದಿಕೆ. ಅನಿಲ್ ಸರ್, ಅನಿಲ್ ಸರ್ ಒಮ್ಮೆ. ಪ್ರಿಯದರ್ಶಿನಿ ಶಾಲೆ ಆರಂಭವಾದಾಗ ಮೊದಲ ವಾಹನ ಚಾಲಕರಾಗಿದ್ದವರು ಮಹಮ್ಮದ್ ಅವರು ಒಂದು ಜೋರಾದ ಚಪ್ಪಾಳೆ ವೇದಿಕೆ ಮುಂಭಾಗದಿಂದ ಬಂದ್ರೆ ಸುಮಾರು ವರ್ಷಗಳ ಕಾಲ ವಾಹನವನ್ನು ಬಹಳ ಜಾಗರೂಕತೆಯಿಂದ ಚಲಾಯಿಸಿದಂತಹ ಮಹಮ್ಮದ್ ಅವರು, ಹಾಗೆಯೇ ಹಮೀದ್ ಅವರು ನಮ್ಮ ಅತಿ ಕಡಿಮೆ ಸಂಭಾವನೆಯಲ್ಲಿ ಕೂಡ ಹಮೀದ್ ಇಚ್ಛ ನಮ್ಮೊಂದಿಗೆ ಸಹಕರಿಸ್ತಾ ಇದ್ರು, ನನಗೆ ಅನುಭವ ಇದೆ. ಅವರನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಅಭಿನಂದಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ.
ಧನ್ಯವಾದಗಳು. ಇದೀಗ ಮುಂದೆ ನಮ್ಮ ವೇದಿಕೆಯಲ್ಲಿ ವಿದ್ಯಾರ್ಥಿಗಳಿಂದ ಡ್ರಾಯಿಂಗ್ ಪ್ರದರ್ಶನ ನೆರವೇರಲಿದೆ. ಇದೀಗ ನಮ್ಮ ಶಾಲೆಯಲ್ಲಿ ಈ ಹಿಂದೆ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿದಂತಹ ಶ್ರೀಮತಿ ರೇಷ್ಮಾ ಇವರು ನಮ್ಮ ಜೊತೆಗಿದ್ದಾರೆ. ಶ್ರೀಮತಿ ನಿಶ್ಮಿತಾ ಇವರು ನಮ್ಮ ಜೊತೆಗಿದ್ದಾರೆ. ತಾವು ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಇವರಿಗೆ ನಮ್ಮ ಪೋಷಕರಾದ ವಿದ್ಯಾ ಆನಾಜೆಯವರು ಬಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅದೇ ರೀತಿಯಾಗಿ ವಿದ್ಯಾ ಉಜಿರೋಡಿ ಇವರು ಕೂಡ ಬಂದು ಸೇರಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇದರ ಜೊತೆಗೆ ಪ್ರಿಯಾ ಸಂತೋಷ್ ಇವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಶ್ರೀಮತಿ ನಿಶ್ಮಿತಾ ಮಾತಾಜಿ ತಮಗೆ ನಮ್ಮ ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ವಿದ್ಯಾ ಆನಾಜೆ ತಮಗೂ ಹಾಗೂ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಇದೀಗ ನಮ್ಮ ವೇದಿಕೆಯಲ್ಲಿ ಮುಂದಿನ ಪ್ರದರ್ಶನ ಡ್ರಾಯಿಂಗ್ ರಂಜಿತ್ ಸರ್ ಇವರು ನಡೆಸಿಕೊಡಲಿದ್ದಾರೆ. ಚಿತ್ರಕಲೆ ಮಾನವನ ಹೃದಯದ ಭಾಷೆ. ಬಣ್ಣಗಳು ಇಲ್ಲಿ ಮಾತನಾಡುತ್ತವೆ, ರೇಖೆಗಳು ಭಾವನೆಗಳನ್ನು ಹೊತ್ತು ತರುತ್ತವೆ. ಕಲಾವಿದನ ಕಲ್ಪನೆ ಕ್ಯಾನ್ವಾಸ್ ಮೇಲೆ ಜೀವಂತವಾಗಿ ಮೂಡಿ ನೋಡುಗನ ಮನಸ್ಸಿಗೆ ಸ್ಪರ್ಶ ಮಾಡುತ್ತದೆ. ಚಿತ್ರಕಲೆ ಕೇವಲ ಕಣ್ಣುಗಳಿಗೆ ಆನಂದವಲ್ಲ, ಅದು ಮನಸ್ಸಿಗೆ ಶಾಂತಿ, ಆತ್ಮಕ್ಕೆ ಸಂತೋಷ. ಒಂದು ಚಿತ್ರ 1000 ಮಾತುಗಳಿಗೆ ಸಮ. ಅದು ಕಾಲ, ಸಂಸ್ಕೃತಿ ಮತ್ತು ಭಾವನೆಗಳ ಸೇತುವೆಯಾಗಿ ನಿಲ್ಲುತ್ತದೆ. ಅದಕ್ಕಾಗಿಯೇ ಚಿತ್ರಕಲೆ ಮಾನವನ ಜೀವನದ ಅಮೂಲ್ಯ ಸಂಪತ್ತಾಗಿದೆ. ನಮ್ಮ ಶಿಕ್ಷಕ ರಂಜಿತ್ ಸರ್ ಇವರು ವಿದ್ಯಾರ್ಥಿಗಳಿಗೆ ಗ್ರೇಡ್ ಎಕ್ಸಾಮ್ಗಳನ್ನು ಬರೆಸಿ ಸಾಧನೆಗಳನ್ನು ಮಾಡಿದ್ದಾರೆ. ಇದೀಗ ಮುಂದಿನ ಪ್ರದರ್ಶನ ಡ್ರಾಯಿಂಗ್. ಇಂದಿನ ನಮ್ಮ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದ ಅಧ್ಯಕ್ಷರಾಗಿ ನಮ್ಮೊಂದಿಗೆ ಸೇರಲಿದ್ದಾರೆ ಸನ್ಮಾನ್ಯ ಶ್ರೀ ರಂಗನಾಥ ರೈಗುತ್ತು, ಅಧ್ಯಕ್ಷರು ಪ್ರಿಯದರ್ಶಿನಿ ವಿದ್ಯಾಸಂಸ್ಥೆ ಬೆಟ್ಟಂಪಾಡಿ. ದೀಪ ಪ್ರಜ್ವಲನೆ ಸನ್ಮಾನ್ಯ ಶ್ರೀ ಉಪೇಂದ್ರ ಬಲ್ಯಾಯ, ಅಧ್ಯಕ್ಷರು ವಿದ್ಯಾವರ್ಧಕ ಸಂಘ ಪಾನಾಜೆ. ಮುಖ್ಯ ಅತಿಥಿಗಳು ಸನ್ಮಾನ್ಯ ಶ್ರೀ ಶಶಿಧರ್ ಜಿಎಸ್, ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಮಂಗಳೂರು. ಸನ್ಮಾನ್ಯ ಶ್ರೀ ಪ್ರೊಫೆಸರ್ ದಾಮೋದರ ಕಣಜಾಲು, ಪ್ರಾಂಶುಪಾಲರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಟ್ಟಂಪಾಡಿ. ಸನ್ಮಾನ್ಯ ಶ್ರೀ ಬಾಲಕೃಷ್ಣ ರೈ ಮುಗೇರೋಡಿ, ಪ್ರಗತಿಪರ ಕೃಷಿಕರು. ಸನ್ಮಾನ್ಯ ಶ್ರೀ ಪದ್ಮನಾಭ ಶೆಟ್ಟಿ ಚೆಕ್ಕಿತ್ತಡ್ಕ, ಪ್ರಾಂಶುಪಾಲರು SSHSS ಕಾಟುಗುಕ್ಕೆ. ಮೊಕ್ತೇಸರರು ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಕಾಟುಗುಕ್ಕೆ. ಸನ್ಮಾನ್ಯ ಶ್ರೀ ಶಿವಪ್ಪ ಪೂಜಾರಿ ನುಳಿಯಾಳು, ಅಧ್ಯಕ್ಷರು ಬ್ರಹ್ಮ ಬೈದರ್ಕಳ ಗರಡಿ ಸೇವಾ ಸಮಿತಿ ರಿಜಿಸ್ಟರ್ ಕರ್ನಪ್ಪಾಡಿ. ಸನ್ಮಾನ್ಯ ಶ್ರೀ ವಿನೋದ್ ಕುಮಾರ್ ಬಳ್ಳಾಳು ಬೀಡು, ಆನುವಂಶಿಕ ಆಡಳಿತ. ಮೊಕ್ತೇಸರರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಬೆಟ್ಟಂಪಾಡಿ. ಸನ್ಮಾನ್ಯ ಶ್ರೀ ಯತೀಶ್ ರೈ ಚೆಲ್ಯಡ್ಕ, ಮಾಲಕರು ಶ್ರೀ ಗಣೇಶ್ ಇಂಜಿನಿಯರಿಂಗ್ ಆ್ಯಂಡ್ ಪ್ರಕೃತಿ ಬೈಕಂಪಾಡಿ ಮಂಗಳೂರು. ಸನ್ಮಾನ್ಯ ಶ್ರೀ ಜಯರಾಮ ಪೂಜಾರಿ ಕುಕ್ಕುತ್ತಳಿ ದರ್ಬೆ, ಮೊಕ್ತೇಸರರು ಶ್ರೀ ಬ್ರಹ್ಮ ಬೈದರ್ಕಳ ಕೋಟಿ ಚೆನ್ನಯ್ಯ ಗರಡಿ ಕುಕ್ಕುತ್ತಳಿ ದರ್ಬೆ.
ಸನ್ಮಾನ್ಯ ಶ್ರೀ ಸತೀಶ್ ರೈ ಕಟ್ಟಾವು ಮೋಕ್ತೇಸರರು ಕೂವೆ ಶಾಸ್ತಾರ ವಿಷ್ಣುಮೂರ್ತಿ ದೇವಸ್ಥಾನ ಪಡುಮಲೆ. ಸನ್ಮಾನ್ಯ ಶ್ರೀ ಸತ್ಯಾನಂದ ಬೆಂಗಳೂರು ಮಾಲಕರು ವೆಂಕಟೇಶ್ವರ ಪವರ್ ಸೊಲ್ಯೂಷನ್ ಬೆಂಗಳೂರು. ಸನ್ಮಾನ್ಯ ಶ್ರೀ ದೇವಿ ಪ್ರಸಾದ್ ಬೀಡು ಪ್ರಸಿದ್ಧ ನಾಟಿ ವೈದ್ಯರು. ಸನ್ಮಾನ್ಯ ಶ್ರೀ ಅಜಿತ್ ರೈ ನುಳಿಯಾಳು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಾಥಮಿಕ ಕೃಷಿ ಪತ್ತಿನ ಸೇವಾ ಸಹಕಾರಿ ಸಂಘ ಆರ್ಯಾಪು. ಸನ್ಮಾನ್ಯ ಶ್ರೀ ಅಜಯ್ ಪೈ ಪೆರ್ಲಾ ಉದ್ಯಮಿಗಳು. ಸನ್ಮಾನ್ಯ ಶ್ರೀ ದುರ್ಗಾ ಪ್ರಸಾದ್ ಭಟ್ಟು ಪಳ್ಳು ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು. ಸನ್ಮಾನ್ಯ ಶ್ರೀ ಈಶ್ವರ್ ನಾಯ್ಕಯ್ಯಂ ಸೀನಿಯರ್ ಎಕ್ಸಿಕ್ಯೂಟಿವ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕ್ಯಾಂಪ್ಕೋ ಚಾಕ್ಲೇಟ್ ಫ್ಯಾಕ್ಟರಿ ಪುತ್ತೂರು. ಸನ್ಮಾನ್ಯ ಶ್ರೀ ವಿಶ್ವನಾಥ ಪೂಜಾರಿ ನರ್ಕಳ ಪ್ರಗತಿಪರ ಕೃಷಿಕರು. ಸನ್ಮಾನ್ಯ ಶ್ರೀ ಜಗನ್ಮೋಹನ ರೈ ಸೂರಂ ಬೈಲು ಮಾಲಕರು ಶ್ರೀ ಕಾರ್ತಿಕೇಯ ಇಂಡಸ್ಟ್ರೀಸ್ ಸಂಟ್ಯಾರ್. ಸನ್ಮಾನ್ಯ ಶ್ರೀ ಡಾಕ್ಟರ್ ಶ್ರೇಯಸ್ ರೈ ಸೂರಂ ಬೈಲು ವೈದ್ಯಕೀಯ ವಿದ್ಯಾರ್ಥಿ. ಇದೀಗ ನಮ್ಮ ಸಂಸ್ಥೆಗೆ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲಾ ಶಿಕ್ಷಕಿಯರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ತಮಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಹರಿ ಓಂ. ಹರಿ ಓಂ. ನಮ್ಮ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಹೆಮ್ಮೆಯ ಸಂಸ್ಥೆ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯ ಶಿಕ್ಷಕಿಯರಾದಂಥ ಶ್ರೀಮತಿ ಆಶಾ, ಶ್ರೀಮತಿ ಭಾರತಿ ಎಸ್ಸಿ ಮತ್ತು ಶ್ರೀಮತಿ ಅನುರಾಧ ವೇದಿಕೆಗೆ ಬರಬೇಕು. ನಮ್ಮ ಸಂಸ್ಥೆಯ ಸಂಚಾಲಕರಾದಂಥ ಡಾಕ್ಟರ್ ಸತೀಶ್ ರಾವ್ ಅವರು ಇವರಿಗೆ ಸ್ಮರಣಿಕೆ ಹಾಗೂ ಸ್ವಾಗತವನ್ನು ಬಯಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ದೀಪ್ತಾ ಗಾಂಬರರ ಅಮ್ಮ ಅಕ್ಕ ಒಂದ್ಸಲ ವೇದಿಕೆ ಬರ್ಬೇಕು ತಾವು. ನೆಕ್ಕರೆ ಅವರ ಅಕ್ಕ, ನೆಕ್ಕರೆ ಅಮ್ಮ ಬನ್ನಿ. ಹರಿಶಣ್ಣ ಮಿಸ್ಸಸ್ ಬನ್ನಿ ಅಕ್ಕ ಬನ್ನಿ. ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯ ಆಧಾರ ಸ್ತಂಭಗಳು ನಾನು ಹೇಳಿದ್ರೆ ಹೆಚ್ಚಾಗತ್ತೆ. ಶ್ರೀಮತಿ ಆಶಾ ಕನ್ನಡ ಉಪನ್ಯಾಸಕಿಯವರು, ಹಾಗೆಯೇ ನಡುವಲ್ಲಿರೋರು ಶ್ರೀಮತಿ ಅನುರಾಧ ಇಂಗ್ಲಿಷ್ನ ಅತ್ಯಂತ ಪ್ರಭಾವಶಾಲಿಯಾಗಿ ಆಂಗ್ಲ ಭಾಷೆಯನ್ನು ಬೋಧಿಸಬಲ್ಲಂತ ಶಿಕ್ಷಕಿ. ಶ್ರೀಮತಿ ಭಾರತಿ ಎಸ್ಸಿ ಇವರು ಕನ್ನಡ ಮತ್ತು ಸಮಾಜದ ಶಿಕ್ಷಕಿ. ನಾನು ಕೂಡ ವೇದಿಕೆಯನ್ನು ಹತ್ತಿ ಭಾಷಣ ಮಾಡಬೇಕಾದ್ರೆ ಈ ತ್ರಿಮೂರ್ತಿಗಳು ನನಗೂ ಕೂಡ ಮಾರ್ಗದರ್ಶನ ಮಾಡಿರ್ತಕ್ಕಂಥ ನಮ್ಮ ಆತ್ಮೀಯ ಅಕ್ಕಂದಿರನ್ನ ಅಭಿನಂದಿಸ್ತಕ್ಕಂಥ ಕಾರ್ಯಕ್ರಮ. ನಮ್ಮ ಪೋಷಕರು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಿದ್ದಾರೆ. ನಿನ್ನೆ ಕೂಡ ನಮ್ಮ ವಿದ್ಯಾಸಂಸ್ಥೆಯ ಆಂಗ್ಲ ಮಾಧ್ಯಮ ಶಾಲೆಯ ಶ್ರೀಯುತ ಗಣೇಶ್ ಹಾಗೆ ಕನ್ನಡ ಮಾಧ್ಯಮ ಶಾಲೆಯ ಶ್ರೀಯುತ ರಾಮನಾಯ್ಕ್ ಸರ್ ಕೂಡ ವೇದಿಕೆಗೆ ಉಪಸ್ಥಿತರಿದ್ರು. ಆದರೆ ಅವರು ಗೌರವಿಸಲಿಕ್ಕೆ ಆಗಲಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಈ ಮೂರು ಅಕ್ಕಂದರಿಗೆ ಗೌರವವನ್ನು ಸಲ್ಲಿಸ
ಮವ ಸಗನಿ ಸಪನಿ ಮವ ನಿದದಗದೀನ್ ತರಿಕಿದಗದೀನ್ ತರಿಕಿಡತೋಂ ನಾಚ ರಹೆ ಗೋರಿ ತಾಂ ದಿದಾಂ ತೆರಿ ತರಿಕಿಡಗದೀನ್ ತರಿಕಿಡಗದೀನ್ ತರಿಕಿಡತೋಂ ನಾಚ ರಹೆ ಗೋರಿ ತಾಂ ದಿದಾಂ ತೆರಿ ತರಿಕಿಡಗದೀನ್ ತರಿಕಿಡಗದೀನ್ बाजे पायल कहो झनन झनन बाजे पायल कहो झनन झनन बाजे पायल कहो झनन 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 तुम झनन 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 तुम झनन 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 तुम झनन 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 तुम झनन 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 दीन तरी निकित दीन तरी किडतो नाच रहे गोरी ताम दिदाम तेरी तरी किडत दीन तरी निकित Trying to swim, but you're jumping the deep end. Trying to swim, but you're sinking. I don't know the reason. Just needed something different. Don't gotta hear what they speaking. No, no, don't gotta take what they giving. Remember the meaning. This old folk song we be singing.
what you feel when your feet hit the pavement. Keep on reaching, hold on to what you believe in. Don't gotta learn what they teaching, no, no, don't believe what they preaching. Remember the meaning, this old folk song we be singing. I'ma raise my arms high, I'ma touch the skyline, I'ma sing it loud and loud. Let me be free. പടിവാള ഭദ്രവടകം കൈലേന്തും തമ്പൂരട്ടിയെ നല്ല ചടിതിരും മുമ്പിൽ ചെന്നു കളി തുടങ്ങി. അങ്ങനെ പടിവാള ഭദ്രവടകം കൈലേന്തും തമ്പൂരട്ടിയെ നല്ല ചടിതിരും മുമ്പിൽ ചെന്നു കളി തുടങ്ങി. പടിവാള 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 വീരാള വാഹനമേറി പോകുന്നു തമ്പൂരട്ടി, ദാരിക പുരസന്നിധി തന്നിൽ ചെന്നടുക്കുന്നു. അങ്ങനെ പോരിക പോരിനു വേഗം അസുരേഷ ദാരികനെ പരമേശ പുത്രിയനകും പത്രജ്ഞാന നോക്കിടാം. അങ്ങനെ പടിവാള ഭദ്രവടകം കൈലേന്തും തമ്പൂരട്ടിയെ നല്ല ചടിതിരും മുമ്പിൽ ചെന്നു കളി തുടങ്ങി. അങ്ങനെ പടിവാള ನಮ್ಮ ಶಾಲಾ ವಿದ್ಯಾರ್ಥಿಗಳಿಂದ ಇನ್ನೊಂದು ಡ್ರಾಯಿಂಗ್ ಪ್ರದರ್ಶನ ನೆರವೇರಲಿದೆ. ಇದನ್ನು ನಡೆಸಿಕೊಡಲಿರುವವರು ರಂಜಿತ್ ಕೆ ಸರ್. ಇವರು ಚಿತ್ರಕಲೆಯನ್ನು ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾಗಿ ಕಲಿಸಿಕೊಟ್ಟು ಡ್ರಾಯಿಂಗ್ ಗ್ರೇಡ್ ಎಕ್ಸಾಮ್ನಲ್ಲಿ ಸಾಧನೆಯನ್ನು ಮಾಡಲು ಪ್ರೋತ್ಸಾಹಿಸಿದಂತಹ ಕೀರ್ತಿ ನಮ್ಮ ರಂಜಿತ್ ಸರ್ ಇವರಿಗೆ ಸಲ್ಲುತ್ತದೆ.
ಬಾರಂಗಾಯನ್ನ ನಾಲಿಗೆಯಲಿ ಸದಾ ಬಾರಂಗಾಯನ್ನ ನಾಲಿಗೆಯಲಿ ಸದಾ ಹರಿನಾರಾಯಣ ನಾಮದ ಸ್ಮರಣೆ ಹರಿನಾರಾಯಣ ನಾಮದ ಸ್ಮರಣೆ ಬಾರಂಗ ಶ್ರೀರಂಗ ಬಾರಂಗ ಶ್ರೀರಂಗ ನಿಂತಿರುವಾಗಲು ನಿಂತಿರುವಾಗಲು ಕುಳಿತಿರುವಾಗಲು ನಿಂತಿರುವಾಗಲು ಹಾಡುವಾಗ ನಲಿದಾಡುವಾಗ ಹಾಡುವಾಗ ನಲಿದಾಡುವಾಗ ಕೇಡುಗತನದಿಂದ ನೋಡಿದ ಬಾಬಾದಲ್ ಕೇಡುಗತನದಿಂದ ನೋಡಿದ ಬಾಬಾದಲ್ ನಾ ಮಾಡಿದ ಪಾಪ ಓಡುವ ಹಾಗೆ ನಾ ಮಾಡಿದ ಪಾಪ ಓಡುವ ಹಾಗೆ ಬಾರಂಗ ಶ್ರೀರಂಗ ಬಾರಂಗ ಶ್ರೀರಂಗ ಮನಸ್ಸಿನೊಳಗಲಿ ಮನಸ್ಸಿನೊಳಗಲಿ ಕನಸಿನೊಳಗಲಿ ಮನಸ್ಸಿನೊಳಗಲಿ ಕನಸು ಮನಸ್ಸಿನಲ್ಲಿ ನಿನ್ನ ನೆನಪಿರಲಿ ಕನಸು ಮನಸ್ಸಿನಲ್ಲಿ ನಿನ್ನ ನೆನಪಿರಲಿ ಸಂತಸವರದ ಶ್ರೀ ಪುರಂದರ ವಿಠಲ ಸಂತಸವರದ ಶ್ರೀ ಪುರಂದರ ವಿಠಲ ಸರ್ವಕಾಲಕ್ಕೂ ನಿನ್ನ ನೆನಪಿರಲಿ ಸರ್ವ ಕಾರ್ಯಕ್ಕೂ ನಿನ್ನ ನೆನಪಿರಲಿ ಬಾರಂಗ ಶ್ರೀರಂಗ ಬಾರಂಗ ಶ್ರೀರಂಗ ಶ್ರೀರಂಗ ಶ್ರೀಕೃಷ್ಣನನ್ನು ತನ್ನ ಗಾಯನದಲ್ಲಿ ಹಾಡಿ ಹೊಗಳಿದ ನಮ್ಮ ಸಂಸ್ಥೆಯ 7ನೇ ತರಗತಿ ವಿದ್ಯಾರ್ಥಿಯಾದ ಚೇತನ್ ಶರ್ಮಾ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇದೀಗ ನಮ್ಮ ವೇದಿಕೆಯಲ್ಲಿ ಡ್ರಾಯಿಂಗ್ ಪ್ರದರ್ಶನ.
ಸಂಭೂತ ಭುವಿ ಸಂಜಾತ ನಂಬಿದವಗಿಂಬು ಕೊಡುವವ ನೀತ ಸಾವಿರ ದೈವದ ಮನ ಸಂಪ್ರೀತ ಬೇಡುತ್ತ ನಿಂದೆವು ಆರಾಧಿಸುತ್ತ ದ್ವೇಷಕ್ಕೆ ಧರ್ಮ ಔಷಧ ಯಾರಪ್ಪ ನಾಣೆಗೂ ಮಗ್ಗುರಲ್ಲ ಸೈ ಎನ್ನಿ ನಾವೆತ್ತು ನಿಂತಾಗ ಮೇರೆಯೋ ಪೂರಾ ದೊರೆ
ಅತ್ಯುತ್ತಮ ಸುಂದರವಾದ ಚಿತ್ರಕಲೆಯನ್ನು ಮೂಡಿಬರಲು ಸಹಕರಿಸಿದಂತಹ ನಮ್ಮ ಶಾಲೆ ಹೆಮ್ಮೆಯ ಚಿತ್ರಕಲಾ ಶಿಕ್ಷಕ ಶ್ರೀ ರಂಜಿತ್ ಸರ್ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ವಿದ್ಯಾರ್ಥಿಗಳಾದ ದೀಪ್ತಾ, ಕುಲ್ದೀಪ್, ಶಮೀತ್, ಶ್ರಾವ್ಯ, ಸಿಂಚನ ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಶಾಲೆಯ ಹೆಮ್ಮೆಯ ಚಿತ್ರಕಲಾ ಶಿಕ್ಷಕ ಶ್ರೀ ರಂಜಿತ್ ಇವರು ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಪದವಿಯನ್ನು ಪೂರೈಸಿರುತ್ತಾರೆ. ಅದೇ ರೀತಿ ಇವರಿಗೆ 2012ರಲ್ಲಿ ಡ್ರಾಯಿಂಗ್ ಹೈಯರ್ ಗ್ರೇಡ್ ಎಕ್ಸಾಮ್ನಲ್ಲಿ ರಾಜ್ಯದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ ರಾಜ್ಯ ಪ್ರಶಸ್ತಿ ಕೂಡ ದೊರೆತಿದೆ. ಅದೇ ರೀತಿ 2018ರಲ್ಲಿ ಅತ್ಯುತ್ತಮ ಚಿತ್ರಕಲಾ ಶಿಕ್ಷಕ ಪ್ರಶಸ್ತಿಯನ್ನು ಇವರು ಸ್ವೀಕರಿಸಿರುತ್ತಾರೆ. ಈ ಒಂದು ಶಿಕ್ಷಕ ಪ್ರಶಸ್ತಿಯನ್ನು ಇವರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಸಾಲುಮರದ ತಿಮ್ಮಕ್ಕರವರಿಂದ ಪಡೆದುಕೊಂಡಿರುವುದು ಅತ್ಯಂತ ಹೆಮ್ಮೆಯ ವಿಚಾರವಾಗಿದೆ. ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ಚಿತ್ರಕಲೆಯನ್ನು ಅತ್ಯಂತ ಪ್ರೀತಿಯಿಂದ ಹೇಳಿಕೊಟ್ಟು ಚಿತ್ರಕಲಾ ಗ್ರೇಡ್ ಎಕ್ಸಾಮಿನಲ್ಲಿ ಸುಮಾರು 70 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ಉತ್ತೀರ್ಣರಾಗಿ ಸಾಧನೆಯನ್ನು ಮಾಡುವಂತೆ ಪ್ರೋತ್ಸಾಹಿಸಿ ತರಬೇತಿ ನೀಡಿದಂತಹ ಹೆಗ್ಗಳಿಕೆ ನಮ್ಮ ಶಾಲಾ ಚಿತ್ರಕಲಾ ಶಿಕ್ಷಕ ರಂಜಿತ್ ಇವರಿಗೆ ಸಲ್ಲುತ್ತದೆ. ಇವರನ್ನು ಈ ಸುಸಂದರ್ಭದಲ್ಲಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ನಮ್ಮ ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶ್ರೀ ರಂಗನಾಥ್ ರೈಗುತ್ತು ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಇವರ ಜೊತೆಗೆ ನಮ್ಮ ಬೆಳ್ಳಿ ಹಬ್ಬ ಸಮಿತಿಯ ಅಧ್ಯಕ್ಷರಾದ ಶಶಿಕುಮಾರ್ ರೈ ಬಾಲ್ಯೋಟು ಸರ್ ತಮ್ಮಲ್ಲಿ ಕೂಡ ಈ ಕಾರ್ಯಕ್ರಮವನ್ನು ನೆರವೇರಿಸಬೇಕಾಗಿ ಕೇಳಿಕೊಡುತ್ತೇನೆ. ಆತ್ಮೀಯ ವಿದ್ಯಾರ್ಥಿನಿಯರೇ ಹಾಗೂ ವಿದ್ಯಾಭಿಮಾನಿಗಳೇ, ನಮ್ಮ ಈ ಕಾರ್ಯಕ್ರಮ ವಿಶ್ವದಾದ್ಯಂತ ಲೈವ್ ಹೋಗ್ತಾ ಇದೆ. ತಾವು ಮೇಲೆ ಕೂತಿದ್ದೀರಿ. ಆ ಲೈವ್ ಆಗುವಂತಹ ಸಂದರ್ಭದಲ್ಲಿ ಸಭೆಯಲ್ಲಿ ಜನ ಇಲ್ಲ ಎನ್ನುವಂಥದ್ದು ವಿಶ್ವದಾದ್ಯಂತ ಹೋಗುವ ಕಾರಣ ತಾವೆಲ್ಲರೂ ವೇದಿಕೆಯ ಹಿಂಭಾಗದಲ್ಲಿ ಕೂತಿದ್ದೀರಿ, ಮೇಲ್ಭಾಗದಲ್ಲಿ ಕೂತಿದ್ದೀರಿ. ಎಲ್ಲರೂ ವೇದಿಕೆಯ ಮುಂಭಾಗದಲ್ಲಿ ಕೂತ್ಕೊಂಡು ಆ ಕಾರ್ಯಕ್ರಮವನ್ನು ವೀಕ್ಷಿಸಬೇಕು. ಈ ಲೈವ್ ವಿಶ್ವದಾದ್ಯಂತ ಹೋಗ್ತಾ ಇದೆ. ನನಗೆ 2-3 ದುಬೈಯಿಂದ ಫೋನ್ ಬಂತು. ಸ್ಟೇಜ್ ಅಲ್ಲಿ ಕಾರ್ಯಕ್ರಮ ಆಗ್ತಾ ಉಂಟು, ವೇದಿಕೆ ಮುಂಭಾಗದಲ್ಲಿ ಜನ ಇಲ್ಲ ಎನ್ನುವಂಥದ್ದು. ತಾವು ಆದಷ್ಟು ಆ ಹೊರಭಾಗದಲ್ಲಿ ಕೂತ್ಕೊಳ್ಳದೆ ವಿದ್ಯಾಭಿಮಾನಿಗಳು, ಪೋಷಕರು ಎಲ್ಲರೂ ವೇದಿಕೆಯ ಮುಂಭಾಗದಲ್ಲಿ ತಮ್ಮ ತಮ್ಮ ಆಸನಗಳಲ್ಲಿ ನೀವು ಕೂತ್ಕೊಂಡು ಈ ಕಾರ್ಯಕ್ರಮವನ್ನು ವೀಕ್ಷಿಸಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿಸ್ತಾ ಇದ್ದೇವೆ. ಪೋಷಕರ ಗಮನಕ್ಕೆ, 1ನೇ ತರಗತಿಯ ವಿದ್ಯಾರ್ಥಿಗಳು ಮೇಲೆ ಎಲ್ಲಾದ್ರೂ ಇದ್ರೆ ವೇದಿಕೆಯ ಮುಂಭಾಗಕ್ಕೆ ಆದಷ್ಟು ಬೇಗ ಬರುವುದು. 1ನೇ ತರಗತಿಯ ವಿದ್ಯಾರ್ಥಿಗಳು ಎಲ್ಲರೂ 1ನೇ ತರಗತಿಯ ವಿದ್ಯಾರ್ಥಿಗಳು ಆದಷ್ಟು ಬೇಗ ವೇದಿಕೆಯ ಬಳಿಗೆ ಬರುವುದು. ಎಲ್ಲರೂ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು ಸರ್. ಇದೀಗ ನಮ್ಮ ಸಂಸ್ಥೆಯ 7ನೇ ತರಗತಿ ವಿದ್ಯಾರ್ಥಿಯಾದ ಅದ್ವೈತ್ ತಿರುಮಲೇಶ ಇವರಿಂದ ದೇವಕಿ ಕಂದ ಮುಕುಂದ ಎಂಬ ಗಾಯನ ನಡೆಯಲಿದೆ. ದೇವಕಿ ಕಂದ ಮುಕುಂದ, ದೇವಕಿ ಕಂದ ಮುಕುಂದ, ದೇವಕಿ ಕಂದ ಮುಕುಂದ, ದೇವಕಿ ಕಂದ ಮುಕುಂದ, ನಿಗಮೋಧ ಖಗ
ವರವೇಲಾಪುರ ಚನ್ನ ಪ್ರಸನ್ನ ವರವೇಲಾಪುರ ಚನ್ನ ಪ್ರಸನ್ನ ವರವೇಲಾಪುರ ಚನ್ನ ಪ್ರಸನ್ನ ಪುರಂದರ ವಿಠಲ ಸಕಲ ಗುಣ ಪುರಂದರ ವಿಠಲ ಸಕಲ ಗುಣ ಪುರಂದರ ವಿಠಲ ಸಕಲ ಗುಣ ಪೂರ್ಣ ದೇವಕಿ ಕಂದ ಮುಕುಂದ ಆ ದೇವಕಿ ಕಂದ ದೇವಕಿ ಕಂದ ದೇವಕಿ ಕಂದ ಮುಕುಂದ ದೇವಕಿ ಕಂದ ಮುಕುಂದ ಎಂಬ ಹಾಡಿನ ಮೂಲಕ ಕೃಷ್ಣನನ್ನು ಹಾಡಿ ಹೊಗಳಿದ ಅದ್ವೈ ತಿರುಮಲೇಶರಿಗೆ ಜೋರಾದ ಚಪ್ಪಾಳೆಯನ್ನು ನೀಡಬೇಕಾಗಿ ಎಲ್ಲರಲ್ಲಿ ಕೇಳಿಕೊಳ್ಳುತ್ತೇನೆ. ಇನ್ನು ಮುಂದಕ್ಕೆ ಮಾದೇವ ಎಂಬ ಒಂದು ಸಾಂಗಿಗೆ ಮನೀಶ್, ವಿಶಾಖ್, ಚೇತಸ್ ಹಾಗೂ ಸಾತ್ವಿಕ್ ರವರು ಎಲ್ಲರನ್ನು ಹಾಡಿ ರಂಜಿಸಲಿದ್ದಾರೆ. ಪೋಷಕರ ಗಮನಕ್ಕೆ, 1ನೇ ತರಗತಿಯ ವಿದ್ಯಾರ್ಥಿಗಳು ಎಲ್ಲಿ ಇದ್ದರೂ ವೇದಿಕೆಯ ಮುಂಭಾಗಕ್ಕೆ ಬರುವುದು. ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಕಮ್ ಫ್ರಂಟ್ ಆಫ್ ದ ಸ್ಟೇಜ್.
ಕೊಂಡೋಗೋಗೆ ಹಟಿ ಹಂಬಲ ವ್ಯಾಕ ಬೆಟ್ಟದ ಮಾದೇವ ಗತಿಯೆಂದು ಮಾದೇವ ನೀವೇ ಬೆಟ್ಟದ ಮಾದೇವ ಗತಿಯೆಂದು ಅವರಿನ್ನು ಹಟಿ ಹಂಬಲವ ಮರೆತಾರೋ ಮಾದೇವನಿಗೂ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವನಿಮ್ಮ ಮಂಡ್ಯ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವನಿಮ್ಮ ಮಂಡ್ಯ ಮ್ಯಾಲೆ ದುಂಡು ಮಲ್ಲಿಗೆ ದೇವನಿಮ್ಮ ಮಂಡ್ಯ ಮ್ಯಾಲೆ ದುಂಡು ಮಲ್ಲಿಗೆ. ಮಾದೇವನನ್ನು ಅತ್ಯಂತ ಭಕ್ತಿಯಿಂದ ಹಾಡಿ ಹೊಗಳಿದ 7ನೇ ತರಗತಿ ವಿದ್ಯಾರ್ಥಿಗಳಾದ ವಿಶಾಖ್, ಮನೀಶ್, ಚೇತಸ್ ಹಾಗೂ ಸಾತ್ವಿಕ್ ಇವರಿಗೆ ಜೋರಾದ ಚಪ್ಪಾಳೆಯನ್ನು ನೀಡಿ ಹರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಜೈ ಶ್ರೀರಾಮ್. ಬೆಳ್ಳಿ ಹಬ್ಬದ ಈ ಕಾರ್ಯಕ್ರಮಕ್ಕೆ ನಮ್ಮ 1ನೇ ತರಗತಿಯ ವಿದ್ಯಾರ್ಥಿಗಳು ಸಂಸ್ಕೃತ ಶ್ಲೋಕದ ಮೂಲಕ ನಿಮ್ಮನ್ನೆಲ್ಲರನ್ನು ಸ್ವಾಗತಿಸಲಿದ್ದಾರೆ. ಇದೀಗ ನಿಮ್ಮ ಮುಂದೆ ಸ್ವಾಗತ. स्वागतं स्वागतं वदामः स्वागतं वदामः वयं प्रथमवर्गस्य छात्राः भवतः स्वागतं कुर्मः। अद्य प्रियदर्शिनी विद्यालये सम्भ्रमोल्लासः रजतवर्षाचरणं सर्वेभ्यः हार्दिक स्वागतम्। ಇಂದು ನಮ್ಮ ಶಾಲೆಗೆ ಸಂಭ್ರಮದ ದಿನ. ನಮ್ಮ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸುವ ಬೆಳ್ಳಿ ಹಬ್ಬ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಸ್ವಾಗತ ಶ್ಲೋಕವನ್ನು ಅತ್ಯಂತ ಪ್ರೀತಿಯಿಂದ ನಡೆಸಿಕೊಟ್ಟಂತಹ ನಮ್ಮ ಪುಟಾಣಿ ಮಕ್ಕಳಿಗೆ ಜೋರಾದ ಚಪ್ಪಾಳೆಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ.
ಇದೀಗ ಮುಂದಿನ ನಮ್ಮ ವೇದಿಕೆಯಲ್ಲಿ ಸೆಮಿ ಕ್ಲಾಸಿಕಲ್ ನೃತ್ಯ ಪ್ರದರ್ಶನವು ನೆರವೇರಲಿದೆ. ತುಳುನಾಡು ಪಂಡ ಭಾರತ ಮಾತಿನ ಉಡಲ್ಡು ಪುಟ್ಟಿನ ಪುಣ್ಯದ ಭೂಮಿ. ಪರಶುರಾಮ ಸೃಷ್ಟಿಡು ಉಂಡಾತಿನ ನಾಡು. ತೆಂಗು ಕಂಗದ ಪಚ್ಚೆ ಒಲಿ ಬೈಲ ಮಜಲ್ದ ರೈತ ಸಿರಿ ಪಚ್ಚೆ ಪಜರದ ಜರಿ ತಾರಿ ಸೀರೆ ತುತ್ತೊಂದು ಸಿಂಗಾರ ಮಲ್ತೊಂದು ಲಲ್ ನಮ್ಮ ತುಳುವಪ್ಪೆ. ಇತ್ತೆ ನಮ್ಮ ಜೋಕುಲು ತುಳುವರೆಂಕುಲು ಪಂದ್ ತುಳುನಾಡುದ ಮಹಿಮೆನು ಪುಗರ್ತೆರೆ ಮನ್ಪರೆ ಬರೊಂದುಲ್ಲೆರು ನಮ್ಮ ಕಿನ್ಯ ಜೋಕುಲು. ಇತ್ತೆ ನಿಖಲ್ನ ಎದುರು ತುಳುವರೆಂಕುಲು ನೃತ್ಯ. ತುಳುನಾಡು ಅಂದರೆ ಪ್ರಕೃತಿ, ಸಂಸ್ಕೃತಿ, ಭಕ್ತಿ ಮತ್ತು ಮಾನವೀಯತೆಯ ಒಗ್ಗಟ್ಟು. ಪಶ್ಚಿಮ ಘಟ್ಟದ ಹಸಿರು ಪರ್ವತಗಳು, ನೀಲಿರಂಗಿನ ಸಮುದ್ರ ತೀರ, ನದಿಗಳ ಹರಿವು ಇವೆಲ್ಲ ತುಳುನಾಡಿನ ಚಂದ. ಇಲ್ಲಿ ಭೂತಾರಾಧನೆ, ಕೋಲ, ನೇಮ, ಯಕ್ಷಗಾನ ಸಂಸ್ಕೃತಿಗೆ ಜೀವ ತುಂಬುವ ಪರಂಪರೆ. ತುಳು ಭಾಷೆಯ ಸೌರಭ, ಜನರ ಸರಳತೆ, ಅತಿಥಿ ಸತ್ಕಾರ ಇವುಗಳೆಲ್ಲ ತುಳುನಾಡಿನ ಅಸಲಿ ಸಂಪತ್ತು. ಮಣ್ಣಿನ ವಾಸನೆ, ಹಬ್ಬಗಳ ಸಂಭ್ರಮ, ಆಹಾರದ ರುಚಿ ಈ ಎಲ್ಲದರ ಸಂಗಮವೇ ತುಳುನಾಡು. ಇದೀಗ ನಿಮ್ಮ ಮುಂದೆ ತುಳುವೆರೆಂಕುಲು ಎಂದು ನೃತ್ಯ ಮಾಡಲು ಬರುತ್ತಿದ್ದಾರೆ ನಮ್ಮ ವಿದ್ಯಾರ್ಥಿಗಳು. ಬೆರ್ಮೆರೆ ಈ ಪುಣ್ಯ ಮಣ್ಣನ್ನು ಬೆರ್ಮೆರೆ ಸೃಷ್ಟಿಯಿಂದ ಪಂಪೆರು. ಪಂಚವರ್ಣದ ಪುಂಚದ ಮಣ್ಣು, ನಾಗನಡೆ, ಸರ್ಪಜಿಡೆ, ಬಲಿಪ ಬಾಯ್ದ ಕಣ್ಣು ಅವು ನಮ್ಮ ಪರ್ಲೈಸಿರದ ತುಳುವನಾಡು. ತುಳುನಾಡು ಬೆಣ್ಣೆ ಬೆಂದೊಂದು ನಲಿಪುನ ನಲಿಕೆ ಒಂದು. ಕಂಡು
ತುಳುವೆರೆಂಕುಲು ತುಳುವೆರೆಂಕುಲು ತುಳುವ ನಾಡುದ ಬಾಲೆಲೆಂಕುಲು ತುಳುವೆರೆಂಕುಲು ತುಳುವೆರೆಂಕುಲು ತುಳುವ ನಾಡುದ ಬಾಲೆಲೆಂಕುಲು ತುಳುವ ಮಣ್ಣುಡು ಹುಟ್ಟಿನಂಕುಲು ತುಳುವಪ್ಪೆ ಚಚ್ಚಲುಡು ಕೊಕ್ಕು ನಕುಲು ತುಳುವೆರೆಂಕುಲು ತುಳುವೆರೆಂಕುಲು ತುಳುವ ನಾಡುದ ಬಾಲೆಲೆಂಕುಲು ಪರಶುರಾಮ ದೇವರು ಉಂಡು ಮಲ್ತಿನ ಕಲಕಾರ್ಣಿಕ ತಿಂಜಿನ ಪುಣ್ಯ ಮಣ್ಣುಗೆ ಕೋಟಿ ಚೆನ್ನಯೇ ಅಗೊಳಿ ಮಂಜಳೆ ಕಾಂತಬಾರೆ ಬುಧಬಾರೆ ಪುಟ್ಟಿ ಮಣ್ಣುಗೆ ನೇಮ ಕಂಬುಲ ಬಾರಿ ಪೊರ್ಲುಯೇ ಜಾತ್ರೆ ನಾಗಮಂಡಲ ಬಾರಿ ಗೌಜಿಯೇ ಕಾಲಾದಿ ತಂಬಿಲಗು ಕುಟುಂಬ ಸೇರುವ ನಂಬಿ ದೈವ ಶಕ್ತಿಲೆಗು ತರೆ ತಗ್ಗವ ತುಳುವೆರೆಂಕುಲು ತುಳುವೆರೆಂಕುಲು ತುಳುವ ನಾಡುದ ಬಾಲೆಲೆಂಕುಲು ತೂಯರತ್ತ ಬಂಧುಲೆ ಮೂಲು ಪಾಕ ಮತೊತ್ತ ಜನಕುಲು ಇತ್ತಿಂಡಲ ಪಾಕ ಭಾಷೆ ಇತ್ತಿಂಡಲ ಜನ ಮಂದೆಲೆನ ಉಡಲೆರ್ಕಿ ಮೋಕೆಡು ಲೆತ್ತದು ಪಾತೆರ್ನ ಭಾಷೆ ತುಳು ತುಳು ಒರಿಪಾಗ ತುಳು ಗೆಂದಾಗ ಸೋಲ್ಮೆಲು. ಧನ್ಯವಾದಗಳು. ಈ ಪುಟ್ಟ ಹೆಜ್ಜೆಗಳನ್ನು ನಿಮ್ಮ ದೊಡ್ಡ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಿ ಇನ್ನಷ್ಟು ಕಲಾ ಜೀವನದಲ್ಲಿ ಒಳಿತನ್ನು ಸಿಗಲಿ ಎಂಬ ಆಶಯದೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸುತ್ತಿದ್ದೇವೆ. ಇದೀಗ 5ನೇ ಎ ತರಗತಿಯ ವಿದ್ಯಾರ್ಥಿನಿ ವಿಶ್ಮಾ ಇವರಿಂದ ಅರಳುವ ಹೂಗಳೇ ಎಂಬ ಪದ್ಯ. ಅರಳುವ ಹೂವುಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ, ಬೆಳಕಿನ ಕಿರಣ ಭಜರೆ ನಂದ ಗೋಪಾಲ ಹರೇ, ಭಜರೆ ನಂದ ಗೋಪಾಲ ಹರೇ, ಭಜರೆ ನಂದ ಗೋಪಾಲ ಹರೇ, ಭಜರೆ ನಂದ ಗೋಪಾಲ ಹರೇ.
गोपाल हरे मुरली गान लोल दूर मेल दिगिरा कृष्ण कड़लै పొంగుతున్న ప్రేమ లీల కనరా కృష్ణ అందుకో సంబరాల స్వాగతాల మాలిక ఇదిగో నిన్ను చూసి వెలుగుతున్న ద్వారకా భజరే నంద గోపాల హరే భజరే నంద గోపాల హరే భజరే నంద గోపాల హరే భజరే నంద గోపాల హరే మాయద మాటున దాగిన ఆశలు వెన్నెల దిండనుకో మా కన్నుల కందని మాయని చూపుతూ మెల్లగా దోచుకుపో గిరిని వేలిపైన నిలిపిన మా కన్నయ్య తులసి దళానికి ఏల తూగినవయ్యా కొండంత భారము ఘోరంత చూపిన లీలా కృష్ణయ్య మా చీరలో దోచిన అల్లరి ఆటలు మా పైన ఏ మాయా భజరే 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 భజ 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 భజరే నంద గోపాల హరే భజరే నంద గోపాల హరే భజరే నంద గోపాల హరే భజరే నంద గోపాల ಹರೇ ಹೊರಟ ಬಾಲ್ಯದ ಮಿತ್ರ ಕೃಷ್ಣನ ಭೇಟಿಯಾಗಲು ದ್ವಾರಕಾಧಾಮಕ್ಕೆ ಈಗ ಸುಧಾಮ ಬಂದನು ನೀಡಲು ಏನು ಇಲ್ಲದ ಈತನು ಸಂಕೋಚದಿ ಮಿತ್ರನ ಪ್ರೇಮದ ವಿಶ್ವಾಸದೊಂದಿಗೆ ಬಂದನು ದ್ವಾರಕಾಪತಿಯ ಅರಮನೆಯ ಮುಂದೆ ದ್ವಾರಕಾಪತಿಯ ಅರಮನೆಯ ಮುಂದೆ ಕುಚೇಲನ ಸವಾರಿ ಬಂದಿದೆ ಈಗ ಕುಚೇಲನ ಸವಾರಿ ಬಂದಿದೆ ಈಗ ಕೃಷ್ಣನ ಎದುರು ನಾಚಿಕೆಯಿಂದ ನಿಂದನು ಈಗ ನಾಚಿಕೆಯಿಂದ ನಿಂದನು ಈಗ ಬೇಡಿಕೆಯ ಮರೆತು ನಿರಾಶೆಯ ತೊರೆದು ದ್ವಾರಕಾಪತಿಯ ಸಂಘದಲ್ಲೀಗ ದ್ವಾರಕಾಪತಿಯ ಸಂಘದಲ್ಲೀಗ ನಯನದಲ್ಲಿ ತುಂಬಿ ಅಶ್ರುಧಾರೆ ಗೆಳೆಯನ ನೋಡಿ ಸಂತಸಹಾರೆ ಗೆಳೆಯನ ನೋಡಿ ಸಂತಸಹಾರೆ राधे राधे गोकुल की राधा चली ओ चली ओ चली गोकुल की राधा चली ओ चली 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 गोकुल की राधा चली करके श्रृंगार वे जमुना के तट पे करे कृष्णा इंतजार रे
घुंघटा उठा के मिला ले तू अखियां, कहने दे कहती है जो तेरी सखियां। अरे घुंघटा उठा के मिला ले तू अखियां, कहने दे कहती है जो तेरी सखियां। ये प्रीत है पुरानी, मैं राजा और तू रानी, हाँ तेरे मेरे जन्मों के वादे। राधे 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 ओ राधे राधे राधे, तेरे बिना कृष्णा तो लगे आधे आधे। राधे 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 ओ राधे राधे राधे, तेरे बिना कृष्णा तो लगे आधे आधे। राधे 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 ओ राधे राधे राधे, तेरे बिना कृष्णा तो लगे आधे आधे। ಕೃಷ್ಣನ ವರ್ಣನೆಯನ್ನು ತಮ್ಮ ನೃತ್ಯದಲ್ಲಿ ಆಡಿ ತೋರಿಸಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಜೋರಾದ ಚಪ್ಪಾಳೆಯನ್ನು ನೀಡಿ ಸಹಕರಿಸಬೇಕು. ಈ ಸೆಮಿ ಕ್ಲಾಸಿಕಲ್ ನೃತ್ಯ ತರಬೇತಿಯನ್ನು ನೀಡಿದಂತಹ ಶ್ರೀ ಜನಾರ್ದನ ಹಾಗೂ ಇದರ ಗುರುಗಳಾದ ಶ್ರೀ ವಿದ್ಯಾ ಇವರು ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ಒಂದು ಗೌರವವನ್ನು ನೀಡಬೇಕಾಗಿ ನಮ್ಮ ಬೆಳ್ಳಿ ಹಬ್ಬದ ಅಧ್ಯಕ್ಷರಾದ ಶ್ರೀ ಶಶಿಕುಮಾರ್ ರೈ ಬಾಲ್ಯೂಟು ಹಾಗೂ ಆಡಳಿತ ಮಂಡಳಿ ಅಧ್ಯಕ್ಷರಾದ ಶ್ರೀ ರಂಗನಾಥ ರೈ ಗುತ್ತು ಹಾಗೂ PTA ಅಧ್ಯಕ್ಷರಾದ ಪ್ರಕಾಶ್ ರೈ ಬೈಲಾಡಿ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ. ಅತ್ಯುತ್ತಮ ನೃತ್ಯ ಪ್ರದರ್ಶನಗಳನ್ನು ನೀಡಲು ಕಾರಣೀಭೂತರಾದ ಶ್ರೀಮತಿ ವಿದ್ಯಾ ಹಾಗೂ ಜನಾರ್ದನ ಇವರು ವೇದಿಕೆಗೆ ತೆರಳಬೇಕು. ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಹಾಗೂ ಮಧ್ಯಾಹ್ನದ ನಂತರ ಇರುವ ನೃತ್ಯಕ್ಕೆ ಇರುವಂತಹ ಎಲ್ಲ ವಿದ್ಯಾರ್ಥಿಗಳು ಮೇಕಪ್ ರೂಮ್ನತ್ತ ತೆರಳಬೇಕು. ವಿಶೇಷವಾದಂತಹ ನೃತ್ಯ ಪ್ರದರ್ಶನವನ್ನು ನೀಡಿದಂಥ ವಿದ್ಯಾ ಮತ್ತು ಜನಾರ್ದನ್ ತಮ್ಮ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ವೇದಿಕೆಯಲ್ಲಿ ಇರಬೇಕು. ಪ್ರಕಾಶನ, ಶಶಿಯನ್ನ, ರಂಗಣ್ಣ ಒಂದ್ಸಲ. ನಮ್ಮ ವಿದ್ಯಾಸಂಸ್ಥೆಯ ವಾರ್ಷಿಕ ಕಾರ್ಯಕ್ರಮಕ್ಕೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದಂತಹ ಶ್ರೀಯುತ ದೇವಿ ಪ್ರಸಾದ್ ತಾವು ಆಗಮಿಸಿದ್ದೀರಿ. ತಮ್ಮ ಗೌರವ ಉಪಸ್ಥಿತಿಯನ್ನು ಸ್ಮರಿಸುತ್ತಾ ತಾವು ವೇದಿಕೆಗೆ ಬರಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ಶ್ರೀಯುತ ಶ್ರೀವತ್ಸ ತಾವು ಕೂಡ, ದೇವಿಚರಣ್ ಸರ್ ಹಾಗೆಯೇ ಶ್ರೀವತ್ಸ ಸರ್ ತಾವು ಕೂಡ ವೇದಿಕೆ ಬರಬೇಕು. ಹಾಗೆಯೇ ಕಾಮರ್ಸ್ ವಿಭಾಗದ HOD ಆದಂತಹ ದೇವಿ ಪ್ರಕಾಶ್ ತಮ್ಮನ್ನ ವೇದಿಕೆ ಆಹ್ವಾನಿಸ್ತಾ ಇದ್ದೇನೆ. ಕಂಪ್ಯೂಟರ್ ಸೈನ್ಸ್ನ HOD ಶ್ಯಾಮ್ ಪ್ರಸಾದ್ ತಾವುಗಳು ವೇದಿಕೆ ಬರಬೇಕು. ವಿವಿಧ ವಿಭಾಗಗಳಲ್ಲಿ ಪದವಿ ಪೂರ್ವ ಕಾಲೇಜನ್ನು ಬೆಳೆಸಿದಂತಹ ಕಂಪ್ಯೂಟರ್ ಸೈನ್ಸ್ ವಿಭಾಗದ ಮುಖ್ಯಸ್ಥರಾಗಿದ್ದವರು ಇದೀಗ ದೇವಿಚರಣರು ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿ ಸಂಸ್ಥೆಯನ್ನು ಮುನ್ನಡೆಸ್ತಾ ಇದ್ದಾರೆ. ರೋಟರಿ ಇರಲಿ, ಯೋಗ ಇರಲಿ, ಎಲ್ಲ ಕ್ಷೇತ್ರದಲ್ಲಿ ಕೂಡ ತನ್ನದೇ ಆದಂತಹ ಛಾಪನ್ನು ಮೂಡಿಸ್ತಕ್ಕಂಥ ಸನ್ಮಾನ್ಯ ದೇವಿಚರಣರಿಗೆ ಬೆಳ್ಳಿ ಹಬ್ಬ ಸಮಿತಿಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶಶಿಕುಮಾರ್ ರೈ ಬಾಲ್ಯೂಟಿ ಅವರು ಶಾಲು ಮತ್ತು ಸ್ಮರಣಿಕೆಯೊಂದಿಗೆ ತಮ್ಮನ್ನ ಗೌರವಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಪದವಿ ವಿಭಾಗದ ಶ್ರೀವತ್ಸ ನಮ್ಮ ಎಲ್ಲ ವ್ಯವಸ್ಥೆಯನ್ನು ನೋಡುವವರು ಸನ್ಮಾನ್ಯ ಶ್ರೀವತ್ಸ ಸರ್ ಇವರನ್ನ ಕೂಡ ರಂಗನಾಥ ರೈ ಗುತ್ತು ಶಾಲು ಹಾಕಿ ಸ್ಮರಣೆ ನೀಡಿ ಅವರನ್ನು ಅಭಿನಂದಿಸಬೇಕು. ಕಂಪ್ಯೂಟರ್ ಸೈನ್ಸ್ ವಿಭಾಗದ ಶ್ಯಾಮ್ ಪ್ರಸಾದ್ ಶ್ರೀಯುತ ಪ್ರಕಾಶ್ ಐ ಬೈಲಾಡಿ ಅವರು ಇವರನ್ನ ಶಾಲು ಹಾಕಿ ಅಭಿನಂದಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ದೇವ್ ಪ್ರಕಾಶ್ ಸರನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಡಾಕ್ಟರ್ ಸತೀಶ್ ರಾವ್ ಅವರು ಸ್ವಾಗತಿಸಬೇಕು ಅಂತ ತಮ್ಮಲ್ಲಿ ವಿನಮ್ರ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಅತ್ಯಂತ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟು ಪ್ರಿಯದರ್ಶಿನಿಯಿಂದ ಬಂದ ಮಗುವನ್ನ ಅತ್ಯಂತ ಪ್ರೀತಿಯಿಂದ ಬೆಳೆಸಿದಂತಹ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಿಗೆ, ಉಪನ್ಯಾಸಕರಿಗೆ ಅತ್ಯಂತ ಪ್ರೀತಿಯ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ.
ಅದೇ ರೀತಿ ರೇಷ್ಮಾ ಮ್ಯಾಮ್ ಕೂಡ ವೇದಿಕೆಗೆ ತೆರಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇವರಿಗೆ ಕೂಡ ಗೌರವದ ಸ್ಮರಣಿಕೆಯನ್ನು ನೀಡಬೇಕಾಗಿ ನಮ್ಮ ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷರಾದ ರಂಗನಾಥ ರೈಗುತ್ತು ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ. ಎಲ್ಲರಿಗೂ ಧನ್ಯವಾದಗಳು. ಇದೀಗ ನಮ್ಮ ಹೆಮ್ಮೆಯ ಪ್ರಿಯದರ್ಶಿನಿ ಸಂಸ್ಥೆಯಲ್ಲಿ ಈ ಹಿಂದೆ ಸೇವೆ ಸಲ್ಲಿಸಿದಂತಹ ಶಿಕ್ಷಕಿ ಶ್ರೀಮತಿ ರಮ್ಯಾ ಇವರು ನಮ್ಮ ಜೊತೆಗಿದ್ದಾರೆ. ಶ್ರುತಿ ಇವರು ನಮ್ಮ ಜೊತೆಗಿದ್ದಾರೆ. ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇವರಿಗೆ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಮಮತಾ ರೈ ಅಡ್ಕಸ್ಥಳ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ. ಊಟ ತಯಾರಾಗಿದೆ. ಊಟ ತಯಾರಾಗಿದೆ. ಆಗಮಿಸಿದಂತಹ ಎಲ್ಲ ಪೋಷಕರು, ವಿದ್ಯಾರ್ಥಿಗಳು ಹಾಗೂ ಊರಿನವರು ಊಟಕ್ಕಾಗಿ ತೆರಳಬೇಕು. ನಂತರದ ಕಾರ್ಯಕ್ರಮವು ಮಧ್ಯಾಹ್ನ 2:30ರಿಂದ ಆರಂಭಗೊಳ್ಳಲಿದೆ. ಕೆಜಿ ವಿದ್ಯಾರ್ಥಿಗಳಿಂದ 1ನೇ ತರಗತಿ, 2ನೇ ತರಗತಿ, ಹೈಸ್ಕೂಲ್ ವಿದ್ಯಾರ್ಥಿಗಳು, ಪ್ರೈಮರಿ ವಿದ್ಯಾರ್ಥಿಗಳಿಂದ ನೃತ್ಯ ಪ್ರದರ್ಶನ ನಡೆಯಲಿದೆ. ಸರಿಯಾಗಿ 2:30ಕ್ಕೆ ಎಲ್ಲರೂ ವೇದಿಕೆಯ ಮುಂಭಾಗದಲ್ಲಿರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಇದೀಗ ನಮ್ಮ ಸಂಸ್ಥೆಯ 7ನೇ ತರಗತಿ ವಿದ್ಯಾರ್ಥಿನಿಯಾದ ಶ್ರೀರಕ್ಷಾ ಇವಳಿಂದ ಒಂದು ಹಾಡು. ನಡೆದು ಬಾಮ್ಮ ಲಕ್ಷ್ಮಿ, ನಡೆದು ಬಾಮ್ಮ ಲಕ್ಷ್ಮಿ ನಿನಗೆ ನಡೆಮುಡಿಯ ಹಾಸುವೆ. ನಡೆದು ಬಾಮ್ಮ ಲಕ್ಷ್ಮಿ ನಿನಗೆ ನಡೆಮುಡಿಯ ಹಾಸುವೆ. ನಡೆಮುಡಿಯ ಹಾಸಿನ ಚರಣ ಕಮಲ ಕೆರಗುವೆ. ನಡೆದು ಬಾಮ್ಮ ಲಕ್ಷ್ಮಿ ನಿನಗೆ ನಡೆಮುಡಿಯ ಹಾಸುವೆ. ಮರುಗ ಮಲ್ಲಿಗೆ ಧವನ ಸಂಪಿಗೆ ಸರಗಳನ್ನೇ ಪೂಜಿಪೆ. ಮರುಗ ಮಲ್ಲಿಗೆ ಧವನ ಸಂಪಿಗೆ ಸರಗಳನ್ನೇ ಪೂಜಿಪೆ. ಸರಗಳನ್ನೇ ಪೂಜಿಸಿ ವರಗಳನ್ನೇ ಬೇಡುವೆ. ನಡೆದು ಬಾಮ ಲಕ್ಷ್ಮೀ ನಿನಗೆ ನಡೆಮುಡಿಯ ಹಾಸುವೆ. ಹೀರೆ ಕುಂಬಳ ಕಾಯಿ ಪಡವಳ ಶಾಖ ಪಾಕವ ಮಾಡುವೆ. ಗನ್ನ ಶಾವಿಗೆ ಭಕ್ಷ್ಯವೂ ನೈವೇದ್ಯವು ಪರಮನವೂ. ನಡೆದು ಬಾಮ ಲಕ್ಷ್ಮೀ ನಿನಗೆ ನಡೆಮುಡಿಯ ಹಾಸುವೆ. ಎಷ್ಟು ಬೇಡಿದರೂ ಉದಯ ಏಕೆ ಬರಲಿಲ್ಲ ಲಕ್ಷ್ಮಿ ನಿನಗೆ. ಎಷ್ಟು ಬೇಡಿದರೂ ಉದಯ ಏಕೆ ಬರಲಿಲ್ಲ ಲಕ್ಷ್ಮಿ ನಿನಗೆ. ದಿಟ್ಟ ಪ್ರಸನ್ನ ವೆಂಕಟ ವಿಠಲನ ಪಟ್ಟದ್ರಾಣಿಯೇ. ದಿಟ್ಟ ಪ್ರಸನ್ನ ವೆಂಕಟ ವಿಠಲನ ಪಟ್ಟದ್ರಾಣಿಯೇ. ನಡೆದು ಬಾಮ ಲಕ್ಷ್ಮೀ ನಿನಗೆ ನಡೆಮುಡಿಯ ಹಾಸುವೆ. ನಡೆದು ಬಾಮ ಲಕ್ಷ್ಮೀ ನಿನಗೆ ನಡೆಮುಡಿಯ ಹಾಸುವೆ. ನಡೆಮುಡಿಯ ಹಾಸುವೆ.
ಧನ್ಯವಾದಗಳು ಶ್ರೀರಕ್ಷಾ. ಇದೀಗ ನಮ್ಮ ಈ ವಾರ್ಷಿಕೋತ್ಸವ ಸಂಭ್ರಮಕ್ಕೆ ನಮ್ಮ ನೆರೆಯ ಶಾಲೆಯ ನವೋದಯ ಪ್ರೌಢಶಾಲೆಯ ಮುಖ್ಯ ಗುರುಗಳಾದ ಶ್ರೀಮತಿ ಪುಷ್ಪಲತಾ ಆಗಮಿಸಿದ್ದಾರೆ. ಅದೇ ರೀತಿ ಅವರ ಜೊತೆಗೆ ಶಿಕ್ಷಕಿಯಾದಂತಹ ಸುಮಂಗಲ ಮೇಡಮ್ ಕೂಡ ಆಗಮಿಸಿದ್ದಾರೆ. ತಾವು ವೇದಿಕೆಗೆ ಬಂದು ನಮ್ಮ ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಈ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ನಮ್ಮ ಪ್ರೀತಿಯ ಪೋಷಕರಾದ ಸತೀಶ್ ರೈ ಕಟ್ಟಾವು ಸರ್ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ನಮ್ಮ ಪೋಷಕರು ಹಾಗೂ ನವೋದಯ ಶಾಲೆಯ ಶಿಕ್ಷಕಿಯಾದಂತಹ ಶೋಭಾ ಮ್ಯಾಮ್ ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಧನ್ಯವಾದಗಳು. ಊಟದ ನಂತರ ಸರಿಯಾಗಿ 2:30ರಿಂದ ವಿದ್ಯಾರ್ಥಿಗಳ ನೃತ್ಯ ಪ್ರದರ್ಶನವು ನಡೆಯಲಿದೆ. ಸಂಜೆ ಸಮಯ ಸರಿಯಾಗಿ 5:30ರಿಂದ ನಮ್ಮ ಸಭಾ ಕಾರ್ಯಕ್ರಮವು ಪ್ರಾರಂಭವಾಗಲಿದೆ. ಈ ಒಂದು ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿರುವವರು ಸನ್ಮಾನ್ಯ ಶ್ರೀ ರಂಗನಾಥ ರೈಗುತ್ತು, ಅಧ್ಯಕ್ಷರು ಪ್ರಿಯದರ್ಶಿನಿ ವಿದ್ಯಾಸಂಸ್ಥೆ ಬೆಟ್ಟಂಪಾಡಿ. ದೀಪ ಪ್ರಜ್ವಲನೆ ಸನ್ಮಾನ್ಯ ಶ್ರೀ ಉಪೇಂದ್ರ ಬಲ್ಯಾಯ, ಅಧ್ಯಕ್ಷರು ವಿದ್ಯಾವರ್ಧಕ ಸಂಘ ಪಾಣಾಜೆ. ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಶಶಿಧರ್ ಜಿಎಸ್, ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಮಂಗಳೂರು. ಸನ್ಮಾನ್ಯ ಶ್ರೀ ಬಾಲಕೃಷ್ಣ ರೈ ಮುಗೇರೋಡಿ, ಪ್ರಗತಿಪರ ಕೃಷಿಕರು. ಸನ್ಮಾನ್ಯ ಶ್ರೀ ಪದ್ಮನಾಭ ಶೆಟ್ಟಿ ಚೆಕ್ಕಿತ್ತಡ್ಕ, ಪ್ರಾಂಶುಪಾಲರು SSHSS ಕಾಟಗುಕ್ಕೆ. ಮೊಕ್ತೇಸರರು ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಕಾಟಗುಕ್ಕೆ. ಸನ್ಮಾನ್ಯ ಶ್ರೀ ಶಿವಪ್ಪ ಪೂಜಾರಿ ನುಳಿಯಾಳು, ಅಧ್ಯಕ್ಷರು ಬ್ರಹ್ಮ ಬೈದರ್ಕಳ ಗರಡಿ ಸೇವಾ ಸಮಿತಿ ರಿಜಿಸ್ಟರ್ ಕರ್ನಪ್ಪಾಡಿ. ಸನ್ಮಾನ್ಯ ಶ್ರೀ ವಿನೋದ್ ಕುಮಾರ್ ಬಳ್ಳಾಳ್ ಬೀಡು, ಅನುವಂಶಿಕ ಆಡಳಿತ ಮುಕ್ತೇಶ್ವರರು ಶ್ರೀ ಮಹಲಿಂಗೇಶ್ವರ ದೇವಸ್ಥಾನ ಬೆಟ್ಟಂಪಾಡಿ. ಸನ್ಮಾನ್ಯ ಶ್ರೀ ಯತೀಶ್ ರೈ ಚೆಲ್ಯಡ್ಕ, ಮಾಲಕರು ಗಣೇಶ್ ಇಂಜಿನಿಯರಿಂಗ್ ಆ್ಯಂಡ್ ಪ್ರಕೃತಿ ಬೈಕಂಪಾಡಿ ಮಂಗಳೂರು. ಸನ್ಮಾನ್ಯ ಶ್ರೀ ಜಯರಾಮ ಪೂಜಾರಿ ಕುಕ್ಕುತ್ತಡಿ ದರ್ಬೆ, ಮೊಕ್ತೇಸರರು ಶ್ರೀ ಬ್ರಹ್ಮ ಬೈದರ್ಕಳ ಕೋಟಿ ಚೆನ್ನಯ್ಯ ಗರಡಿ ಕುಕ್ಕುತ್ತಡಿ ದರ್ಬೆ. ಸನ್ಮಾನ್ಯ ಶ್ರೀ ಸತೀಶ್ ರೈ ಕಟ್ಟಾವು, ಮೊಕ್ತೇಸರರು ಕೂವೆ ಶಾಸ್ತಾರ ವಿಷ್ಣುಮೂರ್ತಿ ದೇವಸ್ಥಾನ ಪಡುಮಲೆ. ಸನ್ಮಾನ್ಯ ಶ್ರೀ ಸತ್ಯಾನಂದ ಬೆಂಗಳೂರು, ಮಾಲಕರು ವೆಂಕಟೇಶ್ವರ ಪವರ್ ಸೊಲ್ಯೂಷನ್ ಬೆಂಗಳೂರು. ಸನ್ಮಾನ್ಯ ಶ್ರೀ ದೇವಿ ಪ್ರಸಾದ್ ಬೀಡು, ಪ್ರಸಿದ್ಧ ನಾಟಿ ವೈದ್ಯರು. ಸನ್ಮಾನ್ಯ ಶ್ರೀ ಅಜಿತ್ ರೈ ನುಳಿಯಾಳು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಪ್ರಾಥಮಿಕ ಕೃಷಿ ಪತ್ತಿನ ಸೇವಾ ಸಹಕಾರಿ ಸಂಘ ಆರ್ಯಾಪು. ಸನ್ಮಾನ್ಯ ಶ್ರೀ ಅಜಯ್ ಪೈ ಪೆರ್ಲಾ, ಉದ್ಯಮಿಗಳು. ಸನ್ಮಾನ್ಯ ಶ್ರೀ ದುರ್ಗಾ ಪ್ರಸಾದ್ ಭಟ್ ಪಳ್ಳು, ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು. ಸನ್ಮಾನ್ಯ ಶ್ರೀ ಈಶ್ವರ್ ನಾಯ್ಕ ಎಂ, ಸೀನಿಯರ್ ಎಕ್ಸಿಕ್ಯೂಟಿವ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಕ್ಯಾಂಪ್ಕೋ ಚಾಕ್ಲೇಟರಿ ಫ್ಯಾಕ್ಟರಿ ಪುತ್ತೂರು. ಸನ್ಮಾನ್ಯ ಶ್ರೀ ವಿಶ್ವನಾಥ ಪೂಜಾರಿ ನರ್ಕಳ, ಪ್ರಗತಿಪರ ಕೃಷಿಕರು. ಸನ್ಮಾನ್ಯ ಶ್ರೀ ಜಗನ್ಮೋಹನ ರೈ ಸೂರಂಬೈಲು, ಮಾಲಕರು ಕಾರ್ತಿಕೇಯ ಇಂಡಸ್ಟ್ರೀಸ್ ಸಂಟ್ಯಾರ್. ಸನ್ಮಾನ್ಯ ಶ್ರೀ ಡಾಕ್ಟರ್ ಶ್ರೇಯಸ್ ರೈ ಸೂರಂಬೈಲು, ವೈದ್ಯಕೀಯ ವಿದ್ಯಾರ್ಥಿ.
ಮಧ್ಯಾಹ್ನ ಸರಿಯಾಗಿ 2:30ರಿಂದ 8ನೇ ತರಗತಿ ವಿದ್ಯಾರ್ಥಿಗಳು, 1ನೇ ಮತ್ತು 2ನೇ ತರಗತಿಗಳು, 9ನೇ ತರಗತಿ ಪ್ರಿ ಕೆಜಿ ವಿದ್ಯಾರ್ಥಿಗಳು, 10ನೇ ತರಗತಿ ವಿದ್ಯಾರ್ಥಿನಿಯರ ನೃತ್ಯ ಪ್ರದರ್ಶನ ಹಾಗೂ LKG UKG ವಿದ್ಯಾರ್ಥಿಗಳಿಂದ ನೃತ್ಯ ಪ್ರದರ್ಶನವು ನೆರವೇರಲಿದೆ. ಸಂಜೆ 5ರಿಂದ ಸಭಾ ಕಾರ್ಯಕ್ರಮವು ನೆರವೇರಲಿದೆ. ಅದೇ ರೀತಿ ರಾತ್ರಿ 8:30ರಿಂದ ಶಾಲಾ ಮಕ್ಕಳ ನಾಟಕ ರಾಷ್ಟ್ರ ದೇವೋಭವವು ನಡೆಯಲಿದೆ. ರಾತ್ರಿ 10 ಗಂಟೆಯಿಂದ ಪೋಷಕರ ನೃತ್ಯ ಪ್ರದರ್ಶನವು ನಡೆಯಲಿದೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ಎಲ್ಲರಲ್ಲೂ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಅದು ತೆಗ್ದಾಯ್ತು. ವೇದಿಕೆಗೆ ತೆರಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ನಮ್ಮ ಜೊತೆಗೆ ಸರಕಾರಿ ಪ್ರೌಢಶಾಲೆ ಇರ್ದೆ ಉಪ್ಪಳಿಗೆ ಇಲ್ಲಿಯ ಮುಖ್ಯ ಗುರುಗಳಾದ ಅಣ್ಣಮ್ಮ ಮ್ಯಾಮ್ ಹಾಗೂ ನಮ್ಮ ಕನ್ನಡ ಶಿಕ್ಷಕರಾದ ರಾಮಚಂದ್ರ ಸರ್ ಇವರು ನಮ್ಮ ಜೊತೆಗಿದ್ದಾರೆ. ಇವರು ಕೂಡ ವೇದಿಕೆಗೆ ತೆರಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಊಟ ಮಾಡಲು ಬಾಕಿ ಇರುವಂತಹ ಎಲ್ಲಾ ಪೋಷಕರು ಹಾಗೂ ಊರಿನವರು ಊಟ ಮುಗಿಸಿಕೊಂಡು ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಗಮಿಸಿದಂತಹ ಎಲ್ಲ ಅತಿಥಿಗಳಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಬಯಸುತ್ತಿದ್ದೇನೆ.
ಆಡಿತು. ಅವರ ಕನಸಿನ ಸಾಧನೆಗೆ ಬೆನ್ನೆಲುಬಾಗಿ ನಿಂತವರು ಕಬ್ಬಿಣದ ಕಡಲೆ ಎಂದೇ ಪರಿಗಣಿಸಲ್ಪಟ್ಟ ಗಣಿತವನ್ನು ಸರಾಗವಾಗಿ ಜಗಿದು ನುಂಗುವಂತೆ ಸುಲಭವಾಗಿ ಬೋಧಿಸುತ್ತಿದ್ದ KVK ಭಟ್ ಮತ್ತು ಗೋವರ್ಧನ ನಿಡ್ಪಳ್ಳಿ. ಇವರ ನಂತರ ಶಾಲೆಗಾಗಿ ಅವಿರತವಾಗಿ ದುಡಿದವರು ಶಶಿಕುಮಾರ್ ಬೈಲಾಡಿ ಮತ್ತು ಚಿದಾನಂದ ಬೈಲಾಡಿ. ಸ್ಥಳೀಯರನ್ನೇ ಆಡಳಿತ ಮಂಡಳಿಯಲ್ಲಿ ಸೇರಿಸಿಕೊಂಡು ಶಾಲೆಯನ್ನು ಮುಂದುವರೆಸಿದ ಕೀರ್ತಿ ಇವರದು. ನೂತನ ಕಟ್ಟಡಗಳು, ಸಾವಿರಾರು ಕನಸುಗಳು ಮತ್ತು ಸಹಸ್ರಾರು ಸಾಧನೆಗಳೊಂದಿಗೆ ಮುಂದುವರಿಯುತ್ತಿದ್ದ ಶಾಲೆ 2013ರಲ್ಲಿ ವಿವೇಕಾನಂದ ವಿದ್ಯಾವರ್ಧಕ ಸಂಘದೊಂದಿಗೆ ವಿಲೀನಗೊಂಡಿತು. ಗ್ರಾಮೀಣ ಪ್ರದೇಶದಲ್ಲಿ 107 ವಿದ್ಯಾರ್ಥಿಗಳನ್ನು ಹೊಂದಿದ್ದ ಸಂಸ್ಥೆ 513 ವಿದ್ಯಾರ್ಥಿಗಳನ್ನು ಹೊಂದುವಂತೆ ಮಾಡಿದ್ದು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಸಾಧನೆಯೇ ಸರಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರ ಮಾರ್ಗದರ್ಶನದಂತೆ ಸಂಸ್ಥೆ ಮುನ್ನಡೆಯುತ್ತಿದ್ದು ಊರಿನ ಶಿಕ್ಷಣಾಭಿಮಾನಿಗಳ ನೇತೃತ್ವದ ಸಮಿತಿಯಲ್ಲಿ ಮುಂದುವರಿಯುತ್ತಿದೆ. ಶ್ರೀ ರಂಗನಾಥ್ ರೈ ಗುತ್ತು ಆಡಳಿತ ಸಮಿತಿ ಅಧ್ಯಕ್ಷರಾಗಿ, ಶ್ರೀ ಡಾಕ್ಟರ್ ಸತೀಶ್ ರಾವ್ ಸಂಚಾಲಕರಾಗಿ ಶಾಲೆಯನ್ನು ಮುಂದುವರೆಸುತ್ತಿದ್ದು ಉತ್ತಮವಾದ ಶಿಕ್ಷಕ ರಕ್ಷಕ ಸಂಘದ ಮೂಲಕ ಶಾಲೆಯು ಸಾಧನೆಯ ಶಿಖರವನ್ನೇರುತ್ತಿದೆ. 2012ರಲ್ಲಿ 6 ಕೊಠಡಿಗಳಿಂದ ಕೂಡಿದ ಕಟ್ಟಡ ಪ್ರಸ್ತುತ 17 ಕೊಠಡಿಗಳು, ಸುಸಜ್ಜಿತವಾದ ಶೌಚಾಲಯ, 7 ಶಾಲಾ ಬಸ್ಸುಗಳನ್ನು ಹೊಂದಿದ್ದು ಪ್ರಸ್ತುತ 24 ಗ್ರಾಮದಿಂದ ಬರುವ 494 ವಿದ್ಯಾರ್ಥಿಗಳು ಸಂಸ್ಕಾರಯುತವಾದ ಪಂಚಮುಖಿ ಶಿಕ್ಷಣ ಪಡೆಯುತ್ತಿದ್ದಾರೆ. ಸರಕಾರದಿಂದ ಯಾವುದೇ ಅನುದಾನವಿಲ್ಲದೆ ಊರ ದಾನಿಗಳ ಸಹಕಾರದಿಂದ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಮಾರ್ಗದರ್ಶನದ ಮೂಲಕ ಸಂಸ್ಥೆ ಮುಂದುವರಿಯುತ್ತಿದ್ದು 22 ಶಿಕ್ಷಕರು ವಿದ್ಯಾರ್ಥಿಗಳ ಪ್ರಗತಿಗಾಗಿ ಅವಿರತವಾಗಿ ದುಡಿಯುತ್ತಿದ್ದಾರೆ. 2016ರಿಂದ ಪ್ರಥಮ SSLC ಬ್ಯಾಚ್ ಆರಂಭಗೊಂಡು ಸತತ 9 ವರ್ಷಗಳಿಂದ 100% ಫಲಿತಾಂಶ ದಾಖಲಿಸುವುದರೊಂದಿಗೆ 90ರ ಮೇಲೆ ಗುಣಾತ್ಮಕ ಫಲಿತಾಂಶ ದಾಖಲಾಗಿದ್ದು ತಾಲೂಕು ಮತ್ತು ಜಿಲ್ಲೆಯಲ್ಲಿ ನಮ್ಮ ಶಾಲೆ ಗುರುತಿಸಿಕೊಂಡಿದೆ. ಶಾಲಾ ಅವಧಿಯಲ್ಲಿ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ಪ್ರಾಧಾನ್ಯತೆ ಕೊಡುವ ನಿಟ್ಟಿನಲ್ಲಿ ಕ್ರೀಡೆ, ಯಕ್ಷಗಾನ, ಸಂಗೀತ, ಭರತನಾಟ್ಯ, ಸೆಮಿ ಕ್ಲಾಸಿಕಲ್, ಫ್ಯೂಷನ್, ಡ್ರಾಯಿಂಗ್, ಭಗವದ್ಗೀತೆ ತರಗತಿಗಳು ನಡೆಯುತ್ತಿದ್ದು ವಿದ್ಯಾರ್ಥಿಗಳು ಹಲವು ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನ ಪಡೆದುಕೊಂಡಿದ್ದಾರೆ. ಆಧುನಿಕ ಶಿಕ್ಷಣ ಮುಖ್ಯ ಎಂಬ ಕಾರಣಕ್ಕೆ ಕಂಪ್ಯೂಟರ್ ತರಗತಿಗೆ ವಿಶೇಷ ಆದ್ಯತೆ ನೀಡಲಾಗುತ್ತಿದೆ. ಕೃಷ್ಣ ಜನ್ಮಾಷ್ಟಮಿಯ ಅದ್ಧೂರಿ ಆಚರಣೆ, ವಾರ್ಷಿಕೋತ್ಸವ, ಕಲಾದರ್ಶಿನಿ ಹಾಗೂ ಮಕ್ಕಳ ಶಿಬಿರಗಳು, ಆರೋಗ್ಯ ಕಾರ್ಯಾಗಾರ ಶಿಬಿರಗಳು ಪ್ರಿಯದರ್ಶಿನಿಯ ಹೆಮ್ಮೆಯ ಕಾರ್ಯಕ್ರಮಗಳು. ಶಾಲಾ ಶಿಕ್ಷಣ ಇಲಾಖೆ ಪುತ್ತೂರು ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ಪೂರೈಸಿದ ಕೀರ್ತಿ ಪ್ರಿಯದರ್ಶಿನಿಯದು. ಇಂಡಿಯನ್ ಟ್ಯಾಲೆಂಟ್ ಒಲಿಂಪಿಯಾಡ್ ಪರೀಕ್ಷೆಯಲ್ಲಿ 70 ಜನ ವಿದ್ಯಾರ್ಥಿಗಳು ದ್ವಿತೀಯ ಸುತ್ತಿಗೆ ಆಯ್ಕೆಯಾಗಿದ್ದು ಆದ್ಯ ಘಾಟೆ ಮತ್ತು ಶಾರ್ವಿ ಎಸ್ ರೈ ಎಂಬ ವಿದ್ಯಾರ್ಥಿನಿಯರು ಸ್ಕಾಲರ್ಶಿಪ್ಗೆ ಆಯ್ಕೆಯಾಗಿದ್ದಾರೆ. ಶಾಲಾ ಮುಖ್ಯ ಗುರುಗಳಿಗೆ ಬೆಸ್ಟ್ ಪ್ರಿನ್ಸಿಪಲ್ ಅವಾರ್ಡ್ ಲಭಿಸಿದೆ. ಸ್ಟೇಟ್ ಲೆವೆಲ್ ಅಬಕಾಸ್ ಸ್ಪರ್ಧೆಯಲ್ಲಿ ನಮ್ಮ ಶಾಲೆ ವಿಶೇಷ ಸಾಧನೆಯನ್ನು ಮಾಡಿದೆ. ವಿಜ್ಞಾನ ಮತ್ತು ಗಣಿತ ಕ್ಷೇತ್ರದಲ್ಲಿ ವಿಶೇಷ ಸಾಧನೆ ಮಾಡಿರುವ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹಲವಾರು ಬಹುಮಾನಗಳನ್ನು ಗಳಿಸಿದ್ದಾರೆ. ಗ್ರಾಮೀಣ ಪ್ರದೇಶದ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಮೇಧಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವುದು ಪ್ರಿಯದರ್ಶಿನಿಯ ಇನ್ನೊಂದು ಹೆಮ್ಮೆಯ ಸಂಗತಿ. ಗ್ರಾಮೀಣ ಪ್ರದೇಶದಲ್ಲಿ ಆಧುನಿಕ ಉತ್ತಮ ಶಿಕ್ಷಣ ನೀಡುತ್ತಿರುವ ನಮ್ಮ ವಿದ್ಯಾಸಂಸ್ಥೆ ಇಂದು ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿದೆ. ಶಶಿಕುಮಾರ್ ರೈ ಬಾಲ್ಯೊಟ್ಟೂರ್ ಅವರ ನೇತೃತ್ವದಲ್ಲಿ ಸುಮಾರು 1 ಕೋಟಿ ಕಾರ್ಯಯೋಜನೆ ಹಮ್ಮಿಕೊಂಡಿದ್ದು ಈ ಪೈಕಿ ಸುಸಜ್ಜಿತ ಸಭಾಂಗಣ, ಇಂಟರ್ಲಾಕ್ ಅಳವಡಿಕೆ, ಆವರಣ ಗೋಡೆಯೊಂದಿಗೆ ಅಂದಾಜು 60 ಲಕ್ಷದ ಕಾಮಗಾರಿ ಪೂರ್ಣಗೊಂಡಿದೆ. ಸ್ಥಾಪಕರಾದ ಬೈಲಾಡಿ ಬಾಬುಗೌಡರ ದೂರದೃಷ್ಟಿ, ಸಮಾಜದ ಮೇಲಿನ ಸೇವಾ ಭಾವನೆ ಮತ್ತು ಶಿಕ್ಷಣದ ಮೇಲಿನ ಅಪಾರ ನಿಷ್ಠೆಯ ಫಲವಾಗಿ ಇಂದು ಈ ಶಾಲೆ ಸಾವಿರಾರು ವಿದ್ಯಾರ್ಥಿಗಳ ಜೀವನವನ್ನು ರೂಪಿಸುತ್ತಿದೆ. ಈ ಶಾಲೆಯ ಪ್ರತಿ ಕೊಠಡಿ,
ಪ್ರತಿ ಪುಸ್ತಕ, ಪ್ರತಿ ಪಾಠದಲ್ಲೂ ಅವರ ಕನಸುಗಳು ಮತ್ತು ಶ್ರಮ ಅಡಗಿದೆ. ಮಹಾನ್ ಚಿಂತನೆಗಳಿಂದ ಪ್ರಾರಂಭವಾದ ಶಾಲೆ ಇನ್ನಷ್ಟು ಪ್ರಸಿದ್ಧಿಯನ್ನು ಪಡೆಯಲಿ. ಮಹಲಿಂಗೇಶ್ವರ ದೇವರು ಸದಾ ನಮ್ಮ ಮೇಲೆ ಅನುಗ್ರಹಿಸಲಿ ಎಂಬ ಅಪೇಕ್ಷೆ ನಮ್ಮದು.
ಜೈ ಶ್ರೀರಾಮ್. ಪ್ರಿಯದರ್ಶಿನಿ ಆಂಗ್ಲ ಮಾಧ್ಯಮ ಶಾಲೆ, ವಿದ್ಯಾಗಿರಿ ಬೆಟ್ಟಂಪಾಡಿ, ಪುತ್ತೂರು. ಮಾತೃ ಸಂಸ್ಥೆ ವಿವೇಕಾನಂದ ವಿದ್ಯಾವರ್ಧಕ ಸಂಘ, ಪುತ್ತೂರು. ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದ ಮಧ್ಯಾಹ್ನದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ತಮ್ಮೆಲ್ಲರನ್ನೂ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ, ಇದೀಗ ನಮ್ಮ ಸಂಸ್ಥೆ ಪ್ರಿಯದರ್ಶಿನಿ ಶಾಲೆಯಲ್ಲಿ ಹಿಂದೆ ಸೇವೆ ಸಲ್ಲಿಸಿದಂತಹ ಶಿಕ್ಷಕಿ ಶ್ರೀಮತಿ ಚಂಚಲ ಮಾತಾಜಿ ತಮ್ಮ ಜೊತೆಗಿದ್ದಾರೆ. ತಾವು ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ. ಇವರಿಗೆ ನಮ್ಮ ಶಾಲಾ ಪೋಷಕರು ಆದಂತಹ, ಅದೇ ರೀತಿ ನವೋದಯ ಶಾಲೆಯ ಶಿಕ್ಷಕಿಯಾದಂತಹ ಶ್ರೀಮತಿ ಶೋಭಾ ಮಾತಾಜಿ ತಾವು ಗೌರವ ಸ್ಮರಣಿಕೆಯನ್ನು ನೀಡಿ ಅಭಿನಂದಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಧನ್ಯವಾದಗಳು. ವಿದ್ಯಾರ್ಥಿಗಳಿಗೆ ಒಂದು ಸೂಚನೆ ಹಾಗೂ ಪೋಷಕರಿಗೆ. ಫಸ್ಟ್ ಸ್ಟ್ಯಾಂಡರ್ಡ್ ಹಾಗೂ ಸೆಕೆಂಡ್ ಸ್ಟ್ಯಾಂಡರ್ಡ್ ಡ್ಯಾನ್ಸಿನ ಎಲ್ಲ ವಿದ್ಯಾರ್ಥಿಗಳು ಮೇಕಪ್ಗಾಗಿ ಹಾಲಿನತ್ತ ತೆರಳಬೇಕು. ಒಂದು ಸೂಚನೆ, ಮೇಲೆ ಹಾಲಿನ ಕಾರಿಡಾರ್ ಹತ್ರ ಒಂದು ಸಣ್ಣ ಮಕ್ಕಳ ಬೆಳ್ಳಿಯ ಕಾಲುಗೆಜ್ಜೆ ಸಿಕ್ಕಿರುತ್ತದೆ. ಕಳೆದುಕೊಂಡವರು ಇಲ್ಲಿ ಬಂದಲ್ಲಿ ತೆಗೆದುಕೊಳ್ಳಬಹುದು. Creative
ಬ್ರಹ್ಮರಾಜಶ್ರೀ ರತ್ನಾಡ್ಯಂ ವಂದೇ ಭಾರತ ಮಾತರಂ. ಆಧುನಿಕತೆಯ ಭರಾಟೆಯಲ್ಲಿ ಮೌಲ್ಯಗಳು ಕ್ಷೀಣಿಸುತ್ತಿರುವ ಕಾಲಘಟ್ಟದಲ್ಲಿ ಶಿಕ್ಷಣವೇ ಸಮಾಜದ ನಿಜವಾದ ಸಂಪತ್ತು ಎಂಬ ದೃಢ ನಂಬಿಕೆಯೊಂದಿಗೆ ದಿವಂಗತ ಬೈಲಾಡಿ ಬಾಬುಗೌಡರು 25 ವರ್ಷಗಳ ಹಿಂದೆ ಅಂದರೆ 1998ರಲ್ಲಿ ಪ್ರಿಯದರ್ಶಿನಿ ವಿದ್ಯಾಸಮಿತಿಯ ಆಶ್ರಯದಲ್ಲಿ ಇರ್ದೆ ಉಪ್ಪಳಿಗೆಯ ಬಾಡಿಗೆ ಕಟ್ಟಡದಲ್ಲಿ ಪ್ರಿಯದರ್ಶಿನಿ ಎಂಬ ತನ್ನ ಕನಸಿನ ಶಾಲೆಯನ್ನು ಆರಂಭಿಸಿದರು. 1998ರಲ್ಲಿ LKG ತರಗತಿ ಆರಂಭಗೊಂಡು 2000ರಲ್ಲಿ ಬೈಲಾಡಿಯ ಶೀಟ್ ಹಾಕಿದ ಕಟ್ಟಡದಲ್ಲಿ ಸರಕಾರದಿಂದ ಮಾನ್ಯತೆ ಪಡೆದು KVK ಭಟ್ ಇವರ ಸಂಚಾಲಕತ್ವದಲ್ಲಿ 1ರಿಂದ 2ನೇ ತರಗತಿಯನ್ನು ಪ್ರಾರಂಭಿಸಿದರು. ನಂತರ ರೆಂಜದ ಸಹಕಾರಿ ಸಂಘದ ಕಟ್ಟಡದಲ್ಲಿ ಬಾಡಿಗೆಯ ಮೂಲಕ ಇಲಾಖೆಯಿಂದ ಅನುಮತಿ ಪಡೆದುಕೊಂಡು 1ರಿಂದ 4ನೇ ತರಗತಿಯವರೆಗೆ ಪ್ರಾರಂಭಿಸಿದರು. ಗ್ರಾಮೀಣ ಮತ್ತು ಹಿಂದುಳಿದ ಪ್ರದೇಶದ ಮಕ್ಕಳಿಗೂ ಆಧುನಿಕತೆಯೊಂದಿಗೆ ಉತ್ತಮ ಶಿಕ್ಷಣ ದೊರಕಬೇಕು ಎಂಬ ಮಹಾನ್ ಆಶಯದೊಂದಿಗೆ ವಿದ್ಯಾಗಿರಿಯಲ್ಲಿ ಸರಕಾರದಿಂದ 70 ಸೆಂಟ್ಸ್ ಜಾಗ ಮಂಜೂರು ಮಾಡಿಕೊಂಡು ಕನಸಿನ ಶಾಲೆಯ ಶಿಲಾನ್ಯಾಸವನ್ನು 24/10/2005 ಸೋಮವಾರದಂದು ಪರಮ ಪೂಜ್ಯ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ನೆರವೇರಿಸಿದರು. 19/5/2006 ಶುಕ್ರವಾರದಂದು ಶ್ರೀ ಬೈಲಾಡಿ ಬಾಬುಗೌಡರ ಕನಸಿನ ಕೂಸು ಪ್ರಿಯದರ್ಶಿನಿ ಶಾಲೆಯ ನೂತನ ಕಟ್ಟಡ ಉದ್ಘಾಟನೆಗೊಂಡಿತು. 1998ರಲ್ಲಿ ಪ್ರಾರಂಭವಾದ ಶಾಲೆಯ ಬಗ್ಗೆ ಅವರಿಗಿದ್ದ ಪ್ರೀತಿ, ಶಿಕ್ಷಣದ ಬಗೆಗಿದ್ದ ಗೌರವ ಶಾಲೆಯನ್ನು ಸಾಧನೆಯ ಶಿಖರವನ್ನೇರುವಂತೆ ಮಾಡಿತು. ಅವರ ಕನಸಿನ ಸಾಧನೆಗೆ ಬೆನ್ನೆಲುಬಾಗಿ ನಿಂತವರು ಕಬ್ಬಿಣದ ಕಡಲೆ ಎಂದೇ ಪರಿಗಣಿಸಲ್ಪಟ್ಟ ಗಣಿತವನ್ನು ಸರಾಗವಾಗಿ ಜಗಿದು ನುಂಗುವಂತೆ ಸುಲಭವಾಗಿ ಬೋಧಿಸುತ್ತಿದ್ದ KVK ಭಟ್ ಮತ್ತು ಗೋವರ್ಧನ ನಿಡ್ಪಳ್ಳಿ. ಇವರ ನಂತರ ಶಾಲೆಗಾಗಿ ಅವಿರತವಾಗಿ ದುಡಿದವರು ಶಶಿಕುಮಾರ್ ಬೈಲಾಡಿ ಮತ್ತು ಚಿದಾನಂದ ಬೈಲಾಡಿ. ಸ್ಥಳೀಯರನ್ನೇ ಆಡಳಿತ ಮಂಡಳಿಯಲ್ಲಿ ಸೇರಿಸಿಕೊಂಡು ಶಾಲೆಯನ್ನು ಮುಂದುವರೆಸಿದ ಕೀರ್ತಿ ಇವರದು. ನೂತನ ಕಟ್ಟಡಗಳು, ಸಾವಿರಾರು ಕನಸುಗಳು ಮತ್ತು ಸಹಸ್ರಾರು ಸಾಧನೆಗಳೊಂದಿಗೆ ಮುಂದುವರಿಯುತ್ತಿದ್ದ ಶಾಲೆ 2013ರಲ್ಲಿ ವಿವೇಕಾನಂದ ವಿದ್ಯಾವರ್ಧಕ ಸಂಘದೊಂದಿಗೆ ವಿಲೀನಗೊಂಡಿತು. ಗ್ರಾಮೀಣ ಪ್ರದೇಶದಲ್ಲಿ 107 ವಿದ್ಯಾರ್ಥಿಗಳನ್ನು ಹೊಂದಿದ್ದ ಸಂಸ್ಥೆ 513 ವಿದ್ಯಾರ್ಥಿಗಳನ್ನು ಹೊಂದುವಂತೆ ಮಾಡಿದ್ದು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಸಾಧನೆಯೇ. ಹಲೋ ಗುರುಬಾಯ್, ನೀವು ಕರೆ ಮಾಡುತ್ತಿರುವ ಚಂದಾದಾರರು ಕವರೇಜ್ ಕ್ಷೇತ್ರದಿಂದ ಹೊರಗಿದ್ದಾರೆ. ಇಲ್ಲ ಮೇಡಮ್, ಈಗ ಇದ್ದಾವ ಅಷ್ಟು ಬಗೆಯಲ್ಲಿ ತೋಟಿಗೆ ಬಿದ್ದ. ಪ್ಲೀಸ್ ಪ್ಲೀಸ್ ನೋಡಿ, ಅದೇ ಸೈಡ್ ಅಲ್ಲಿ ಇರ್ಬೇಕು ಅವ. Pasito de la Martita, número 2, DJ Tadeo, DJ Raulito, con fuerza muchachos. Siga moviendo la Marta, movete Martita, movete Martita, movete Martita, movete Martita, movete Martita. ಕುಣಿಯೋ ಕೆ ನಾವ್ ತಯಾರು, ನಮ್ದೇ ಡ್ಯಾನ್ಸ್ ಫ್ಲೋರು. ಬಸಣ್ಣಿದ್ದ 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 ಬಸಣ್ಣಿದ್ದ. ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ಅವನಲ್ಲಿ ಇವಳಿಲ್ಲಿ ಮಾತಿಲ್ಲ, ಕಥೆಯಿಲ್ಲ. ಎದುರೆದುರು ಬಂದಾಗ ಹೆದರಿ ನಿಂತಾಗ ಅಲ್ಲೇ ಆರಂಭ ಪ್ರೇಮ. ಬಿಂಕದ ಸಿಂಗಾರಿ, ಮೈ ಟೊಂಕಿನ ವೈಯಾರಿ, ಈ ಸವಿಗಳಿಗೆ ರಸದೀವಳಿಗೆ ನಿನ್ನಂತರಂಗ ಮಧುರಂಗ.
ದಮ್ದಾರೆ 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 ದಮ್ದ ದಮ್ದಾರೆ ದಮ್ ದಮ್ದಾರೆ ದಾರೆ ದಮ್ 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 ದಮ್ದಾರೆ 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 ದಮ್ದ ದಮ್ದಾರೆ ದಮ್ ದಮ್ದಾರೆ ದಾರೆ ದಮ್ ದಮ್ ದಮ್. ಕಥೆಯೊಂದ ಹೇಳಿದೆ ಬರಿ ಗುರುತುಗಳೇ ಕಾಲೇಜಲ್ಲಿ, ಕ್ಲಾಸ್ ರೂಮಿನ ಬೆಂಚಲಿ, ಕಾರಿಡಾರ್ ವಾಲಲ್ಲಿ ಸಾಲದೆ ಗುರುತೊಂದನು ನಾಗೀಚಿದೆ ಫ್ರೆಂಡ್ಶಿಪ್ಪಿನ ನೆಪದಲ್ಲಿ. ದಮ್ದರೆ 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 ದಮ್ದ ದಮ್ದರೆ ದಮ್ ದಮ್ದರೆ ದರೆ ದಮ್ ದಮ್ ದಮ್. ರಿಮಿಕ್ಸ್ ಡ್ಯಾನ್ಸಿಗೆ ಡ್ಯಾನ್ಸ್ ಮಾಡಿ ಮನರಂಜಿಸಿದಂತಹ 8th ಸ್ಟ್ಯಾಂಡರ್ಡ್ ಬಾಯ್ಸ್ಗೆ ಬರಲಿ ಒಂದು ಜೋರಾದ ಚಪ್ಪಾಳೆ. ಇದೀಗ ಮುಂದೆ ವೇದಿಕೆಯಲ್ಲಿ 9ನೇ ತರಗತಿ ವಿದ್ಯಾರ್ಥಿಗಳಿಂದ ರಿಮಿಕ್ಸ್ ಹಾಡಿಗೆ ಒಂದು ಡ್ಯಾನ್ಸ್. Ninth boys, are you ready? ಇದಾದ ಬಳಿಕ ನಮ್ಮೆಲ್ಲರನ್ನು ಮನರಂಜಿಸಲು ಬರುತ್ತಿದ್ದಾರೆ 1ನೇ ಹಾಗೂ 2ನೇ ತರಗತಿಯ ಪುಟಾಣಿ ವಿದ್ಯಾರ್ಥಿಗಳು. जय श्री राम अहं समन्वि अहं पाणज ग्रामस्य काकेकुच्चि निवासिनी अहं पूर्वप्राथमिक कक्षायां पठामि. जय श्री राम अहं अमेय अहं इद्दे ग्रामस्य बालगुळि निवासी अहं पूर्वप्राथमिक कक्षायां पठामि. अगजानन पद्माकं गजानन महर्निशम् अनेक love and support. Let we start our little baby steps with you. Let's do wonderful tomorrow.
KG ವಿಭಾಗದ ಎಲ್ಲ ವಿದ್ಯಾರ್ಥಿಗಳು ಸಭಾಂಗಣದ ಹಿಂದಕ್ಕೆ ತೆರಳಬಹುದು. ಜೈ ಶ್ರೀರಾಮ್. ನನ್ನ ಹೆಸರು ಜಯಶ್ವಿಕಾ. ನಾನು KG ತರಗತಿಯ ವಿದ್ಯಾರ್ಥಿನಿ. ಜೈ ಶ್ರೀರಾಮ್. ನನ್ನ ಹೆಸರು ವಾಸಲ್ಯ. ನಾನು KG ತರಗತಿ ವಿದ್ಯಾರ್ಥಿನಿ. ಮೊದಲ ಪೂಜೆ ಪಡೆಯುವ ದೇವರು ಯಾರು? ಗಣಪ. ಹೌದು, ಗಣಪ ಅಂದರೆ ನನಗೆ ತುಂಬ ಇಷ್ಟ. ನನಗೂ ಕೂಡ ಗಣಪ ಅಂದರೆ ತುಂಬ ಇಷ್ಟ. ಯಾಕೆ ಗೊತ್ತಾ? ಯಾಕಂದರೆ ಉದ್ದ ಸೆನ್ನಿಲು, ಅಗಾರ ಕಿವಿ, ಸಣ್ಣ ಕಣ್ಣು, ನೋಡಲು ಬಲೋ ಚಂದ. ಹೌದು, ಅವನ ಜೊತೆ ದೊಡ್ಡ ಹೊಟ್ಟೆಯ ಗಣಪ ಬರುತ್ತಿದ್ದಾನೆ. ಅಲ್ಲಿ ನೋಡಿ, ಅವನ ಜೊತೆ ಆಟವಾಡಲು ನೀವು ಬರ್ತೀರಾ ನಮ್ಮ ಜೊತೆ? ಹಾಗಾದರೆ ಜೊತೆಯಾಗಿ ಬನ್ನಿ.
ಜೋರಾದ ಕೈ ಚಪ್ಪಾಳೆಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇದೀಗ ಮುಂದಕ್ಕೆ 1ನೇ ತರಗತಿ ಮತ್ತು 2ನೇ ತರಗತಿಯ ಛೋಟಾ ವಿದ್ಯಾರ್ಥಿಗಳಿಂದ ಛೋಟಾ ಬಚ್ಚ ಎನ್ನುವಂತಹ ಪದ್ಯಕ್ಕೆ ನೃತ್ಯ. ಇದರಲ್ಲಿ ನೃತ್ಯವನ್ನು ಮಾಡಲಿರುವವರು ಸ್ನೇಹಲ್ ಡಿಸೋಜಾ, ಆದಿತ್ಯೆ, ರುಚಿತ್, ಗೌರವ್, ಸಮೃದ್ಧ್, ಆಕಾಶ್, ಆತ್ಮಿ, ಕನಿಷ್ಕಾ, ಶ್ರಿಯಾನ್, ಹಿಮಾಂಶಿ, ಚಿರನ್ವಿ, ಆಂಶಿಕ್, ಧನ್ವಿತ್, ಶ್ರೀಜಿತ್ ಹೊಳ್ಳ, ಅದ್ವಿಕ್ ವಿರಾಯ್, ಅಲಂಕೃತ್, ಸಾನ್ವಿತ್ ಪಿ, ಹೃತಿಕ್, ಅಥರ್ವ, ಶ್ರೇಯಾನ್ಸ್, ಪೂರ್ವಿ, ಋತ್ವಿಕ್, ತನವ್ ಪಿಬಿ, ಸಾನ್ವಿ, ಋತ್ವಿನ್, ಯದುರಾಮ, ನಿಹಿತ್ ರೈ, ಗಿಹಾನ್, ದಿಪಿನ್, ಧನ್ವಿತ್ ಭಟ್, ಶಮಾಜ್, ದಿಹಾನ್, ಆರುಷ್, ನಿಶಾನ್, ಆರ್ಯ, ಸುರಕ್ಷಾ, ಪ್ರಾಧ್ಯ, ಅನಗ, ಪ್ರಾಪ್ತಿ. Jai Shri Ram Adit. Where are you going? I am going to Priyadarshini School to watch Priyadarshini School's annual day dance. Hey, please wait. I will also come. Come, let's go. Now we are the students of class 1st and 2nd going to perform Saint Zabardast dance in front of you. Please encourage us by giving a big round of applause. हुआ एक लाइफ की गाड़ी ने कस के मारा ब्रेक, हो रहा है क्यों कंफ्यूज मेरे दिल, मशवरा मेरा तू आजमा के देख, यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले गलती से मिस्टेक बेटा. Zubi dubi pampara, zubi dubi parampam, zubi dubi nache kyun pagal stupid man. Zubi dubi pampara, zubi dubi parampam, zubi dubi nache kyun pagal stupid man. शाखों पे पत्ते गा रहे हैं, फूलों पे भंवरे गा रहे, दीवाने किरणें गा रहे हैं, ये पंछी गा रहे, वो बगिया में दो
फूलों की हो रही है गुफ्तगू जैसा फिल्मों में होता है हो रहा है हूबहू Ay, 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 zubi dubi pampara, zubi dubi parampam. Zubi dubi nache क्यों पागल stupid man Zubi dubi pampara, zubi dubi parampam. Zubi dubi nache क्यों पागल stupid man देखी है सारी दुनिया जापान से लेके रशिया ऑस्ट्रेलिया से लेके अमेरिका मेड इन इंडिया एक दिल चाहिए that's made in India ओ मेड इन इंडिया एक प्यारा सोनिया एक दिल चाहिए that's made in India ओ मेड इन इंडिया एक दिल चाहिए that's made in India ओ मेड इन इंडिया एक प्यारा सोनिया एक दिल चाहिए that's made in India ಬರ್ಲಿ ಜೋರಾದ ಕೈ ಚಪ್ಪಾಳೆ ನಮ್ಮ ಪುಟಾಣಿ ವಿದ್ಯಾರ್ಥಿಗಳಿಗೆ. ಇದೀಗ ಮುಂದೆ ವೇದಿಕೆಯಲ್ಲಿ 9ನೇ ತರಗತಿಯ ಬಾಯ್ಸ್ ರಿಮಿಕ್ಸ್ ಡ್ಯಾನ್ಸ್. ಏನ ನೋಡ ನೋಡ ಇಷ್ಟು ಚಂದ ಅಲ್ಲ खुशबू लुटा दे कहाँ खुली हाँ खुली जुल्फ बता दे अब उसका पता दे जरा मुझको बता दे मैं उससे मिलूंगा एक बार मिला दे यार मिला दे यार मिला दे हमारा मधुर प्रेम नी बाबेग चंदमामा बाबेग चंदमामा हमारा मधुर प्रेम
ఆసెద పెట్టరు ఊరుద పిలికులు నలిపున పొర్లుతు యానా ఆసెద కన్నడు ఊరుద పొన్నులు తెలిపున మర్లుతు యానా ఆసెద పెట్టరు ఊరుద పిలికులు నలిపున పొర్లుతు యానా ఆసెద కన్నడు ఊరుద పొన్నులు తెలిపున మర్లుతు యానా. Jai Shri Ram. My name is Rishika. I am studying in UKG. Jai Shri Ram. My name is Arha. I am studying in LKG. Jai Shri Ram. My name is Hamdan. I am studying in UKG. What do you mean by folk dance? Oh, folk dance? It is a dance form which specifies the culture, tradition and the lifestyle of people. Oh, yes. During the time of harvest season, Suggi dance, the beauty of pottery, making by the potter, raining in time, etc. Satisfied by this, the earth is providing the fish for the farmers. Now are you joining with us to enjoy the rural beauty and elegance? Please do come and enjoy. Shower your blessings on our cute little children.
ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ 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 ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ ಅಂಗೈಯಷ್ಟು ಮೋಡನಾಗಿ ಭೂಮಿ ತುಕದ ಗಾಳಿ ಬೀಸಿ ಭೂಮಿ ತುಕದ ಗಾಳಿ ಬೀಸಿ ಭೂಮಿ ತುಕದ ಗಾಳಿ ಬೀಸಿ ಗುಡುಗಿ ಗೂಡಾಗಿ ಚಲಿದಳು ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ ಏರಿ ಮ್ಯಾಗಳ ಬಲ್ಲಾಳು ರಾಯ ಕೆರೆಯ ಒಳಗಡ ಬೆಸ್ತಾರ ಹುಡುಗ ಕೆರೆಯ ಒಳಗಡ ಬೆಸ್ತಾರ ಹುಡುಗ ಕೆರೆಯ ಒಳಗಡ ಬೆಸ್ತಾರ ಹುಡುಗ ಓಡಿ ಓಡಿ ಸುದ್ದಿಯ ಕುಡಿರಯ್ಯೋ ನಾ ನಿಲ್ಲುವಳಲ್ಲ ಓಡಿ ಓಡಿ ಸುದ್ದಿಯ ಕುಡಿರಯ್ಯೋ ನಾ ನಿಲ್ಲುವಳಲ್ಲ ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ ಧನ್ಯವಾದಗಳು. ಈ ಪುಟ್ಟ ಹೆಜ್ಜೆಗಳನ್ನು ನಿಮ್ಮ ದೊಡ್ಡ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಬೇಕಾಗಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಇದೀಗ ನಮ್ಮ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿದಂತಹ ಶಿಕ್ಷಕಿಯರು ಶ್ರೀಮತಿ ಸುರೇಖಾ ಮಾತಾಜಿ ನಮ್ಮ ಜೊತೆಗಿದ್ದಾರೆ. ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇವರಿಗೆ ಸತೀಶ್ ರೈ ಕಟ್ಟಾವು ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು. ಅದೇ ರೀತಿ ಇನ್ನೋರ್ವ ಶಿಕ್ಷಕಿ ಲಿಖಿತಾ ಮೂಕಮಲೆ ಇವರು ಕೂಡ ನಮ್ಮ ಜೊತೆಗಿದ್ದಾರೆ. ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇವರಿಗೆ ನಮ್ಮ ಪೋಷಕರಾದ ಜನಾರ್ದನ ಪೂಜಾರಿ ಪದಡ್ಕ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ.
ಧನ್ಯವಾದಗಳು. ಜೈ ಶ್ರೀರಾಮ್. ನನ್ನ ಹೆಸರು ಆಂಶಿ. ನಾನು UKG ತರಗತಿಯಲ್ಲಿ ಕಲಿಯುತ್ತಿದ್ದೇನೆ. ಜೈ ಶ್ರೀರಾಮ್. ನನ್ನ ಹೆಸರು ಆಂಶಿ. ನಾನು LKGಯಲ್ಲಿ ಕಲಿಯುತ್ತಿದ್ದಾನೆ. ಜೈ ಶ್ರೀರಾಮ್. ನನ್ನ ಹೆಸರು ಪ್ರತೀಕ್ಷಾ. ನಾನು UKG ತರಗತಿಯಲ್ಲಿ ಕಲಿಯುತ್ತಿದ್ದೇನೆ. ಕರ್ನಾಟಕ ರಾಜ್ಯದ ಅಧಿಕೃತ ಭಾಷೆ ಯಾವುದು? ಕನ್ನಡ. ಹಾ, ಹೌದು, ಕನ್ನಡ ನಮ್ಮ ಭಾಷೆ. ಕರ್ನಾಟಕ ನಮ್ಮ ನಾಡು. ಅದಲ್ಲದೆ ಪಂಪ, ರನ್ನ, ಹೊನ್ನ, ಕುವೆಂಪು, ಶಿವರಾಮ ಕಾರಂತ ಮುಂತಾದ ಮಹನೀಯರ ನಾಡಿದು. ಸ್ವಾತಂತ್ರ್ಯ ಹೋರಾಟಗಾರರಾದ ಕಿತ್ತೂರು ರಾಣಿ ಚೆನ್ನಮ್ಮ, ರಾಣಿ ಅಬ್ಬಕ್ಕ, ಸಂಗೊಳ್ಳಿ ರಾಯಣ್ಣ ಮುಂತಾದ ವೀರರ ನಾಡಿದು. ಇಂತಹ ಕನ್ನಡ ನಾಡಿನ ಒಂದು ಸುಂದರ ಹಾಡಿಗೆ ನಾವು ಹೆಜ್ಜೆ ಹಾಕಲು ತಯಾರಾಗಿದ್ದೇವೆ. ನೀವು ರೆಡಿಯಾ? ಹಾಗಿದ್ದರೆ ತಡಬೇಕೆ? ನೀವು ಬನ್ನಿ ನಮ್ಮ ಜೊತೆ.
ನಮ್ ಜೀವ ಕಣ್ಣು ನಮ್ ಅವ್ವ ಕಣ್ಣು ನಮ್ ಜೀವ ಕಣ್ಣು ದೈವ ಕಣ್ಣು ನಮ್ ಗರ್ವ ಕಣ್ಣು ಸಿದ್ಧ ಕಣ್ಣು ಪ್ರಾಣ ಕೊಡುಗೆ ಇನ್ನೆಲ್ಲ ಜಲ ನಾಡು ನುಡಿಗೆ ಇನ್ನೆಲ್ಲ ಜಲ ನಾಡು ನುಡಿಗೆ ನಮ್ ಅವ್ವ ಕಣ್ಣು ನಮ್ ಜೀವ ಕಣ್ಣು ದೈವ ಕಣ್ಣು ನಮ್ ಗರ್ವ ಕಣ್ಣು ಮೈಸೂರ ಮಲ್ಲಿಗೆ ಕಂಪಲ್ಲಿ ಕನ್ನಡ ಕೊಡಗಿನ ಕಾಡಿನ ಇಂಪಲ್ಲಿ ಕನ್ನಡ ಜೇನು ಜಿನುಗೋ ಭಾಷೆನು ಪ್ರೀತಿ ಸುರಿಸೋ ಚಿಲುಮೆನು ಮಲ್ನಾಡ ಅಕ್ಕರೆ ನಗುವಲ್ಲಿ ಕನ್ನಡ ಮಂಡ್ಯದ ಸಕ್ಕರೆ ಸವಿಯಲ್ಲಿ ಕನ್ನಡ ನಮ್ಮ ನುಡಿಯೇ ಚಂದನ ನಮ್ಮ ಪದವೇ ಅಂದಾನು ಅವ್ವ ಕಣ್ಣು ಜೀವ ಕಣ್ಣು ದೈವ ಕಣ್ಣು ನಮ್ ಗರ್ವ ಕಣ್ಣು ಸಿದ್ಧ ಕಣ್ಣು ಪ್ರಾಣ ಕೊಡುಗೆ ಈನೆಲ್ಲ ಜಲ ನಾಡು ನುಡಿಗೆ ಈನೆಲ್ಲ ಜಲ ನಾಡು ನುಡಿಗೆ ಬೆಳಗಾವಿ ಮಣ್ಣಿನ ಮೈಯಲ್ಲಿ ಕನ್ನಡ ಹುಬ್ಬಳ್ಳಿ ಹೈತನ ಎದೆಯಲ್ಲಿ ಕನ್ನಡ ಅಮ್ಮನೆದೆಯ ಹಾಲೇನು ಸ್ವಚ್ಛ ಸುಧೆಯ ಭಾಷೆನು ಮಂಗಳೂರ ಸಾಗರ ಅಲೆಯಲ್ಲಿ ಕನ್ನಡ ಬೇಲೂರ ಶಿಲ್ಪದ ಕಲೆಯಲ್ಲಿ Dancer is known as Nataraja, the cosmic dancer who performs Tandava, symbolizing creation, preservation and destruction. Every step of this dance reflects the rhythm of the universe. Through this performance, let us experience devotion, energy and grace all coming together in one stage. So let us welcome my friends with a big round of applause. ಕಾಪಾಡ್ದೋನೆ ಕಂಡೆ 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 ಕಂಡೆನ ಕಂಡೆ ಪರಶಿವನ ಕಂಡೆ 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 ಕಂಡೆನ ಕಂಡೆ ಪರಶಿವನ ಓ ಕಲ್ಲು ಮುಳ್ಳಿನ ಹಾದಿಯಾಗೆ ಕೊಂಬಿದ್ರೆ ಇಳಿಜಾರದು ಇನ್ನೊಂದ್ ಹೆಜ್ಜೆ ಊರಂಗಿಲ್ಲ ನಂಗಾದ್ರೆ ಕ್ವಾರಣ್ಯನೆ ಕೈಯಾಗ ಹಿಡಿದು ಕಾಣ್ದಂಗ್ ಬಂದು ಕಾಪಾಡ್ದೋನೆ ಕಂಡೆ 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 ನಾ ಕಂಡೆ ಪರಶಿವನ ಕಂಡೆ 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 ನಾ ಕಂಡೆ ಪರಶಿವನ ಸಂತ ಜೀವನ ಸಂಗಡ ಇಟ್ಟ
ಚಮಡಿ ಹರಿದು ದಮಡಿಗಿಚ್ಕೊಳ್ತವ್ನೆ ಕೋಟಿ ಕೋಟಿ ಸೋದ್ನೆ ಬೆನ್ಗೆ ಕಟ್ಟಿದ್ದವ್ನೆ ಹೋ ಕತ್ಲೆ ಕತ್ಲೆ ಜೀವನ ಪೂರ್ತಿ ಕತ್ಲಾಗೆ ಆಕಾಶನೇ ಕಳ್ಚಿ ತಲ್ಮ್ಯಾಗ್ ಬಿದ್ದಂಗೆ ಮುದ್ದೆ ಹೋಯ್ತೋ ಜೀವನ ಇನ್ನು ಬಾಳ್ಕೋದ್ಯಾಕೆ ಕತ್ಲಾಗಿಡ್ಕೋ ಬೆಳಕಿ ನಂಗೆ ಕಾಣ್ದಂಗ್ ಬಂದು ಕಾಯೋನವ್ನೆ ವಾರಮ್ಯಾನೆ ಕೈಯಾಗಿಡ್ದು ಮಾರವೇಷ್ಟಾಗ್ ಬಂದವನವ್ನೆ ಕೈ ಬಿದ್ ಬಂದು ಮಾಡೋನು ಏಳ್ ಮಲೆ ಮಾದಪ್ಪನೆ ಕಂಡೆ 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 ನಾ ಕಂಡೆ ಪರಸಿ ಬನ್ನ ಕಂಡೆ 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 ನಾ ಕಂಡೆ ಪರಸಿ ಬನ್ನ ಕೈಲಾಸದಿಂದ ಸೇರಿದು ಭೂಗೋಳ ತಕ್ಕ ಧಿಂಹೋರಿಯ ರೂಪದ ನಂದಿಯ ನಿನ್ನು ನೋಡಿತು ಪದಾಳ ಆಗ ಬ್ರಹ್ಮನೆ ಬಂದು ಶಿವನ ಕಾಲಿಗೆ ಗೆಜ್ಜೆಯ ಕಟ್ಟಿದ ಆನಂದ ಅರೆ ವಿಷ್ಣುವು ಬಂದು ವೀಣೆಯ ನಿಂದು ಮೀಟಿದ ನೋಟವೇ ಬಲ್ಚೆಂದ ಏಳು ಕುದುರೆ ಏರಿ ನಿನ್ನ ನೋಡಲು ಸೂರ್ಯ ಬಂದಾನು ತಾರೆಗಳೆಲ್ಲ ಕಟ್ಟಿದ ತದಿಮಿ ತಾಳವ ಹಾಕಲು ನಿಂದಾವೋ ಗೌರಮ್ಮನ ಜೊತೆ ಕಾಲು ಬೆರೆಸಿ ಆನಂದದಿ ತಾಂಡವ ಶಿವ ಕುಣಿದಾಡುವ ಸ್ವಾಮಿ ಭಂ ಭಂ ಭೋಲೆ ನಲಿದಾಡುವ ಸ್ವಾಮಿ ಭಂ ಭಂ ಭೋಲೆ ಕುಣಿದಾಡುವ ಸ್ವಾಮಿ ಭಂ ಭಂ ಭೋಲೆ ನಲಿದಾಡುವ ಸ್ವಾಮಿ ಭಂ ಭಂ ಭೋಲೆ ಏನ ಮರ್ಮ ಹುಲಿಯ ಚರ್ಮ ತೊಡುವೆ ನೀನು ಭಸ್ಮಾಂಗ ಶೂಲ ಡಮರುಗ ಕೈಯಲ್ಲಿ ಹಿಡಿದು ಜಗವ ಸುತ್ತಿವೆ ಮಾಲಿಂಗ ಆ ಚಂದ ಮಾಮ ಶಿರವನೇರಿ ಹುಣ್ಣಿಮೆ ಹೂವೆ ಆಗ್ಯಾನೋ ಆ ಗಂಗಮ್ಮ ಕೋಪ ತಪ ಕಾಣಿಸಲೆಂದೇ ಕುಂತಾಡೋ ನಾಗರ ಕೊರಳಲಿಟ್ಟು ನರ್ತನ ಮಾಡುವೆ ನೀನೇ ಓ ಲಿಂಗ ಕೋಟಿ ದೇವರುಗಳ ದೈವ ನೀನೇ ಸೋಮನಾಗಲಿಂಗ ಗೌರಮ್ಮನ ಜೊತೆ ಕಾಲು ಬೆರೆಸಿ ಆನಂದದಿ ತಾಂಡವ ಶಿವ ಕುಣಿದಾಡುವ ಸ್ವಾಮಿ ಭಂ ಭಂ ಭೋಲೆ ನಲಿದಾಡುವ ಸ್ವಾಮಿ ಭಂ ಭಂ ಭೋಲೆ ಕುಣಿದಾಡುವ ಸ್ವಾಮಿ ಭಂ ಭಂ ಭೋಲೆ ನಲಿದಾಡುವ ಸ್ವಾಮಿ ಭಂ ಭಂ ಭೋಲೆ ಜೋರಾದ ಚಪ್ಪಾಳೆ ಬರಲಿ 3rd ಸ್ಟ್ಯಾಂಡರ್ಡ್ ಮತ್ತು 4th ಸ್ಟ್ಯಾಂಡರ್ಡ್ನ ವಿದ್ಯಾರ್ಥಿಗಳಿಗೆ. ಇದೀಗ ನಮ್ಮ ಶಾಲೆಯಲ್ಲಿ ಈ ಹಿಂದೆ ಆಯಾ ಆಗಿ ಕೆಲಸ ಮಾಡಿ ಸೇವೆ ಸಲ್ಲಿಸಿರುವಂತಹ ಪುಷ್ಪಾವತಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ದಯಮಾಡಿ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ.
ಇವರಿಗೆ ನಮ್ಮ ಪೋಷಕರಾದ ತುಳಸಿ ಕನ್ನಡ್ಕ ಇವರು ಬಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಆತ್ಮೀಯ ಪೋಷಕರೇ, ಇದೀಗ ಸಣ್ಣದೊಂದು ವಿರಾಮ. ನಮ್ಮ ಮುಂದಿನ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಂಜೆ ಸರಿಯಾಗಿ 5 ಗಂಟೆಗೆ ಪ್ರಾರಂಭವಾಗಲಿದೆ. ಆದ್ದರಿಂದ ಪೋಷಕರೆಲ್ಲರೂ ಸಂಜೆ ಸರಿಯಾಗಿ 5 ಗಂಟೆಗೆ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಎರಡನೇ ತರಗತಿಯನ್ನು ಪ್ರಾರಂಭಿಸಿದರು. ನಂತರ ರೆಂಜದ ಸಹಕಾರಿ ಸಂಘದ ಕಟ್ಟಡದಲ್ಲಿ ಬಾಡಿಗೆಯ ಮೂಲಕ ಇಲಾಖೆಯಿಂದ ಅನುಮತಿ ಪಡೆದುಕೊಂಡು 1ರಿಂದ 4ನೇ ತರಗತಿಯವರೆಗೆ ಪ್ರಾರಂಭಿಸಿದರು. ಗ್ರಾಮೀಣ ಮತ್ತು ಹಿಂದುಳಿದ ಪ್ರದೇಶದ ಮಕ್ಕಳಿಗೂ ಆಧುನಿಕತೆಯೊಂದಿಗೆ ಉತ್ತಮ ಶಿಕ್ಷಣ ದೊರಕಬೇಕು ಎಂಬ ಮಹಾನ್ ಆಶಯದೊಂದಿಗೆ ವಿದ್ಯಾಗಿರಿಯಲ್ಲಿ ಸರಕಾರದಿಂದ 70 ಸೆಂಟ್ಸ್ ಜಾಗ ಮಂಜೂರು ಮಾಡಿಕೊಂಡು ಕನಸಿನ ಶಾಲೆಯ ಶಿಲಾನ್ಯಾಸವನ್ನು 24/10/2005 ಸೋಮವಾರದಂದು ಪರಮ ಪೂಜ್ಯ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ನೆರವೇರಿಸಿದರು. 19/5/2006 ಶುಕ್ರವಾರದಂದು ಶ್ರೀ ಬೈಲಾಡಿ ಬಾಬುಗೌಡರ ಕನಸಿನ ಕೂಸು ಪ್ರಿಯದರ್ಶಿನಿ ಶಾಲೆಯ ನೂತನ ಕಟ್ಟಡ ಉದ್ಘಾಟನೆಗೊಂಡಿತು. 1998ರಲ್ಲಿ ಪ್ರಾರಂಭವಾದ ಶಾಲೆಯ ಬಗ್ಗೆ ಅವರಿಗಿದ್ದ ಪ್ರೀತಿ, ಶಿಕ್ಷಣದ ಬಗೆಗಿದ್ದ ಗೌರವ ಶಾಲೆಯನ್ನು ಸಾಧನೆಯ ಶಿಖರವನ್ನೇರುವಂತೆ ಮಾಡಿತು. ಅವರ ಕನಸಿನ ಸಾಧನೆಗೆ ಬೆನ್ನೆಲುಬಾಗಿ ನಿಂತವರು ಕಬ್ಬಿಣದ ಕಡಲೆ ಎಂದೇ ಪರಿಗಣಿಸಲ್ಪಟ್ಟ ಗಣಿತವನ್ನು ಸರಾಗವಾಗಿ ಜಗಿದು ನುಂಗುವಂತೆ ಸುಲಭವಾಗಿ ಬೋಧಿಸುತ್ತಿದ್ದ KVK ಭಟ್ ಮತ್ತು ಗೋವರ್ಧನ ನಿಡ್ಪಳ್ಳಿ. ಇವರ ನಂತರ ಶಾಲೆಗಾಗಿ ಅವಿರತವಾಗಿ ದುಡಿದವರು ಶಶಿಕುಮಾರ್ ಬೈಲಾಡಿ ಮತ್ತು ಚಿದಾನಂದ ಬೈಲಾಡಿ. ಸ್ಥಳೀಯರನ್ನೇ ಆಡಳಿತ ಮಂಡಳಿಯಲ್ಲಿ ಸೇರಿಸಿಕೊಂಡು ಶಾಲೆಯನ್ನು ಮುಂದುವರೆಸಿದ ಕೀರ್ತಿ ಇವರದು. ನೂತನ ಕಟ್ಟಡಗಳು, ಸಾವಿರಾರು ಕನಸುಗಳು ಮತ್ತು ಸಹಸ್ರಾರು ಸಾಧನೆಗಳೊಂದಿಗೆ ಮುಂದುವರಿಯುತ್ತಿದ್ದ ಶಾಲೆ 2013ರಲ್ಲಿ ವಿವೇಕಾನಂದ ವಿದ್ಯಾವರ್ಧಕ ಸಂಘದೊಂದಿಗೆ ವಿಲೀನಗೊಂಡಿತು. ಗ್ರಾಮೀಣ ಪ್ರದೇಶದಲ್ಲಿ 107 ವಿದ್ಯಾರ್ಥಿಗಳನ್ನು ಹೊಂದಿದ್ದ ಸಂಸ್ಥೆ 513 ವಿದ್ಯಾರ್ಥಿಗಳನ್ನು ಹೊಂದುವಂತೆ ಮಾಡಿದ್ದು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಸಾಧನೆಯೇ ಸರಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರ ಮಾರ್ಗದರ್ಶನದಂತೆ ಸಂಸ್ಥೆ ಮುನ್ನಡೆಯುತ್ತಿದ್ದು ಊರಿನ ಶಿಕ್ಷಣಾಭಿಮಾನಿಗಳ ನೇತೃತ್ವದ ಸಮಿತಿಯಲ್ಲಿ ಮುಂದುವರಿಯುತ್ತಿದೆ. ಶ್ರೀ ರಂಗನಾಥ್ ರೈ ಗುತ್ತು ಆಡಳಿತ ಸಮಿತಿ ಅಧ್ಯಕ್ಷರಾಗಿ, ಶ್ರೀ ಡಾಕ್ಟರ್ ಸತೀಶ್ ರಾವ್ ಸಂಚಾಲಕರಾಗಿ ಶಾಲೆಯನ್ನು ಮುಂದುವರೆಸುತ್ತಿದ್ದು ಉತ್ತಮವಾದ ಶಿಕ್ಷಕ ರಕ್ಷಕ ಸಂಘದ ಮೂಲಕ ಶಾಲೆಯು ಸಾಧನೆಯ ಶಿಖರವನ್ನೇರುತ್ತಿದೆ. 2012ರಲ್ಲಿ 6 ಕೊಠಡಿಗಳಿಂದ ಕೂಡಿದ ಕಟ್ಟಡ ಪ್ರಸ್ತುತ 17 ಕೊಠಡಿಗಳು, ಸುಸಜ್ಜಿತವಾದ ಶೌಚಾಲಯ, 7 ಶಾಲಾ ಬಸ್ಸುಗಳನ್ನು ಹೊಂದಿದ್ದು ಪ್ರಸ್ತುತ 24 ಗ್ರಾಮದಿಂದ ಬರುವ 494 ವಿದ್ಯಾರ್ಥಿಗಳು ಸಂಸ್ಕಾರಯುತವಾದ ಪಂಚಮುಖಿ ಶಿಕ್ಷಣ ಪಡೆಯುತ್ತಿದ್ದಾರೆ. ಸರಕಾರದಿಂದ ಯಾವುದೇ ಅನುದಾನವಿಲ್ಲದೆ ಊರ ದಾನಿಗಳ ಸಹಕಾರದಿಂದ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಮಾರ್ಗದರ್ಶನದ ಮೂಲಕ ಸಂಸ್ಥೆ ಮುಂದುವರಿಯುತ್ತಿದ್ದು 22 ಶಿಕ್ಷಕರು ವಿದ್ಯಾರ್ಥಿಗಳ ಪ್ರಗತಿಗಾಗಿ ಅವಿರತವಾಗಿ ದುಡಿಯುತ್ತಿದ್ದಾರೆ.
2016ರಿಂದ ಪ್ರಥಮ SSLC ಬ್ಯಾಚ್ ಆರಂಭಗೊಂಡು ಸತತ 9 ವರ್ಷಗಳಿಂದ 100% ಫಲಿತಾಂಶ ದಾಖಲಿಸುವುದರೊಂದಿಗೆ 90ರ ಮೇಲೆ ಗುಣಾತ್ಮಕ ಫಲಿತಾಂಶ ದಾಖಲಾಗಿದ್ದು ತಾಲೂಕು ಮತ್ತು ಜಿಲ್ಲೆಯಲ್ಲಿ ನಮ್ಮ ಶಾಲೆ ಗುರುತಿಸಿಕೊಂಡಿದೆ. ಶಾಲಾ ಅವಧಿಯಲ್ಲಿ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ಪ್ರಾಧಾನ್ಯತೆ ಕೊಡುವ ನಿಟ್ಟಿನಲ್ಲಿ ಕ್ರೀಡೆ, ಯಕ್ಷಗಾನ, ಸಂಗೀತ, ಭರತನಾಟ್ಯ, ಸೆಮಿ ಕ್ಲಾಸಿಕಲ್, ಫ್ಯೂಷನ್, ಡ್ರಾಯಿಂಗ್, ಭಗವದ್ಗೀತೆ ತರಗತಿಗಳು ನಡೆಯುತ್ತಿದ್ದು ವಿದ್ಯಾರ್ಥಿಗಳು ಹಲವು ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನ ಪಡೆದುಕೊಂಡಿದ್ದಾರೆ. ಆಧುನಿಕ ಶಿಕ್ಷಣ ಮುಖ್ಯ ಎಂಬ ಕಾರಣಕ್ಕೆ ಕಂಪ್ಯೂಟರ್ ತರಗತಿಗೆ ವಿಶೇಷ ಆದ್ಯತೆ ನೀಡಲಾಗುತ್ತಿದೆ. ಕೃಷ್ಣ ಜನ್ಮಾಷ್ಟಮಿಯ ಅದ್ಧೂರಿ ಆಚರಣೆ, ವಾರ್ಷಿಕೋತ್ಸವ, ಕಲಾದರ್ಶಿನಿ ಹಾಗೂ ಮಕ್ಕಳ ಶಿಬಿರಗಳು, ಆರೋಗ್ಯ ಕಾರ್ಯಾಗಾರ ಶಿಬಿರಗಳು ಪ್ರಿಯದರ್ಶಿನಿಯ ಹೆಮ್ಮೆಯ ಕಾರ್ಯಕ್ರಮಗಳು. ಶಾಲಾ ಶಿಕ್ಷಣ ಇಲಾಖೆ ಪುತ್ತೂರು ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ಪೂರೈಸಿದ ಕೀರ್ತಿ ಪ್ರಿಯದರ್ಶಿನಿಯದು. ಇಂಡಿಯನ್ ಟ್ಯಾಲೆಂಟ್ ಒಲಿಂಪಿಯಾಡ್ ಪರೀಕ್ಷೆಯಲ್ಲಿ 70 ಜನ ವಿದ್ಯಾರ್ಥಿಗಳು ದ್ವಿತೀಯ ಸುತ್ತಿಗೆ ಆಯ್ಕೆಯಾಗಿದ್ದು ಆದ್ಯ ಘಾಟೆ ಮತ್ತು ಶಾರ್ವಿ ಎಸ್ ರೈ ಎಂಬ ವಿದ್ಯಾರ್ಥಿನಿಯರು ಸ್ಕಾಲರ್ಶಿಪ್ಪಿಗೆ ಆಯ್ಕೆಯಾಗಿದ್ದಾರೆ. ಶಾಲಾ ಮುಖ್ಯ ಗುರುಗಳಿಗೆ ಬೆಸ್ಟ್ ಪ್ರಿನ್ಸಿಪಲ್ ಅವಾರ್ಡ್ ಲಭಿಸಿದೆ. ಸ್ಟೇಟ್ ಲೆವೆಲ್ ಅಬಕಾಸ್ ಸ್ಪರ್ಧೆಯಲ್ಲಿ ನಮ್ಮ ಶಾಲೆ ವಿಶೇಷ ಸಾಧನೆಯನ್ನು ಮಾಡಿದೆ. ವಿಜ್ಞಾನ ಮತ್ತು ಗಣಿತ ಕ್ಷೇತ್ರದಲ್ಲಿ ವಿಶೇಷ ಸಾಧನೆ ಮಾಡಿರುವ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹಲವಾರು ಬಹುಮಾನಗಳನ್ನು ಗಳಿಸಿದ್ದಾರೆ. ಗ್ರಾಮೀಣ ಪ್ರದೇಶದ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಮೇಧಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವುದು ಪ್ರಿಯದರ್ಶಿನಿಯ ಇನ್ನೊಂದು ಹೆಮ್ಮೆಯ ಸಂಗತಿ. ಗ್ರಾಮೀಣ ಪ್ರದೇಶದಲ್ಲಿ ಆಧುನಿಕ ಉತ್ತಮ ಶಿಕ್ಷಣ ನೀಡುತ್ತಿರುವ ನಮ್ಮ ವಿದ್ಯಾಸಂಸ್ಥೆ ಇಂದು ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿದೆ. ಶಶಿಕುಮಾರ್ ರೈ ಬಾಲ್ಯೊಟ್ಟೂರವರ ನೇತೃತ್ವದಲ್ಲಿ ಸುಮಾರು 1 ಕೋಟಿ ಕಾರ್ಯಯೋಜನೆ ಹಮ್ಮಿಕೊಂಡಿದ್ದು ಈ ಪೈಕಿ ಸುಸಜ್ಜಿತ ಸಭಾಂಗಣ, ಇಂಟರ್ಲಾಕ್ ಅಳವಡಿಕೆ, ಆವರಣ ಗೋಡೆಯೊಂದಿಗೆ ಅಂದಾಜು 60 ಲಕ್ಷದ ಕಾಮಗಾರಿ ಪೂರ್ಣಗೊಂಡಿದೆ. ಸ್ಥಾಪಕರಾದ ಬೈಲಾಡಿ ಬಾಬುಗೌಡರ ದೂರದೃಷ್ಟಿ, ಸಮಾಜದ ಮೇಲಿನ ಸೇವಾ ಭಾವನೆ ಮತ್ತು ಶಿಕ್ಷಣದ ಮೇಲಿನ ಅಪಾರ ನಿಷ್ಠೆಯ ಫಲವಾಗಿ ಇಂದು ಈ ಶಾಲೆ ಸಾವಿರಾರು ವಿದ್ಯಾರ್ಥಿಗಳ ಜೀವನವನ್ನು ರೂಪಿಸುತ್ತಿದೆ. ಈ ಶಾಲೆಯ ಪ್ರತಿ ಕೊಠಡಿ, ಪ್ರತಿ ಪುಸ್ತಕ, ಪ್ರತಿ ಪಾಠದಲ್ಲೂ ಅವರ ಕನಸುಗಳು ಮತ್ತು ಶ್ರಮ ಅಡಗಿದೆ. ಮಹಾನ್ ಚಿಂತನೆಗಳಿಂದ ಪ್ರಾರಂಭವಾದ ಶಾಲೆ ಇನ್ನಷ್ಟು ಪ್ರಸಿದ್ಧಿಯನ್ನು ಪಡೆಯಲಿ. ಮಹಲಿಂಗೇಶ್ವರ ದೇವರು ಸದಾ ನಮ್ಮ ಮೇಲೆ ಅನುಗ್ರಹಿಸಲಿ ಎಂಬ ಅಪೇಕ್ಷೆ ನಮ್ಮದು. देवकी परमानन्दं कृष्णं वन्दे जगद्गुरुं मूकं करोति वाचालं पङ्गुं लङ्घयते गिरिं यत्कृपातमहं वन्दे
ಜೈ ಶ್ರೀರಾಮ್. ಇದೀಗ ಶಾಲಾ ವರದಿ. ಅತಿಥಿ ಅಭ್ಯಾಗತರೆಲ್ಲರೂ ಶಾಲಾ ವರದಿಯನ್ನು ಆಲಿಸಬೇಕಾಗಿ ತಮ್ಮಲ್ಲಿ ವಿನಮ್ರ ವಿನಂತಿಸಿಕೊಳ್ಳುತ್ತಿದ್ದೇವೆ. ಜೈ ಶ್ರೀರಾಮ್. ಗೌರವಾನ್ವಿತ ಅಧ್ಯಕ್ಷರೇ, ಮುಖ್ಯ ಅಭ್ಯಾಗತರೇ, ಶಾಲಾ ಆಡಳಿತ ಮಂಡಳಿಯ ಪದಾಧಿಕಾರಿಗಳೇ, ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರೇ, ಬೆಳ್ಳಿ ಹಬ್ಬ ಸಮಿತಿಯ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ವಿದ್ಯಾಭಿಮಾನಿಗಳೇ, ಹೆತ್ತವರೇ, ಆತ್ಮೀಯ ಪೋಷಕ ಬಂಧುಗಳೇ, ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಇಂದಿನ ಈ ಬೆಳ್ಳಿ ಹಬ್ಬದ ಶುಭ ಸಂದರ್ಭದಲ್ಲಿ ಶಾಲಾ ವಾರ್ಷಿಕ ವರದಿಯನ್ನು ಮಂಡಿಸಲು ಸಂತೋಷ ಪಡುತ್ತಿದ್ದೇನೆ. ನಮ್ಮ ವಿದ್ಯಾಸಂಸ್ಥೆಯನ್ನು ಕರ್ನಾಟಕ ಶಿಕ್ಷಣ ನಿಯಮದ ಪ್ರಕಾರ ನೋಂದಣಿ ಮಾಡಲ್ಪಟ್ಟು 1997ರಲ್ಲಿ ಪ್ರಾರಂಭಿಸಲಾಯಿತು. ಪುತ್ತೂರು ತಾಲೂಕಿನ ಬೆಟ್ಟಂಪಾಡಿ ಗ್ರಾಮದ ಈ ಪುಣ್ಯ ಮಣ್ಣಿನಲ್ಲಿ ಗ್ರಾಮೀಣ ಜನರ ಆಶೋತ್ತರಗಳಿಗೆ ಸ್ಪಂದಿಸಿ ದಿವಂಗತ ಬೈಲಾಡಿ ಬಾಬುಗೌಡರು ತಮ್ಮ ಕನಸಿನ ಕೂಸು ಎಂಬಂತೆ ವಿದ್ಯಾಗಿರಿಯ ಶಿರೋಮಣಿಯಾಗಿ ನೆಟ್ಟು ಪ್ರಿಯದರ್ಶಿನಿ ಆಂಗ್ಲ ಮಾಧ್ಯಮ ಶಾಲೆಯನ್ನು ಪ್ರಾರಂಭಿಸಿದರು. ಕೇವಲ 8 ವಿದ್ಯಾರ್ಥಿಗಳಿಂದ ಆರಂಭಗೊಂಡ ಈ ವಿದ್ಯಾಸಂಸ್ಥೆಯಲ್ಲಿ ಇದೀಗ 500ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ಭಾರತೀಯ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕ ಪರಂಪರೆಯ ಜೊತೆಗೆ ಆಧುನಿಕ ಉತ್ತಮ ಮೌಲ್ಯಯುತ ಶಿಕ್ಷಣದ ಮೂಲಕ ವಿದ್ಯಾರ್ಥಿಗಳಲ್ಲಿ ಸೃಜನಶೀಲತೆ, ಮಾನವೀಯತೆ, ಕ್ರಿಯಾತ್ಮಕ ದೃಷ್ಟಿಕೋನದ ಮೂಲಕ ಸುಶಿಕ್ಷಿತರನ್ನಾಗಿ, ಸುಸಂಸ್ಕೃತರನ್ನಾಗಿ, ದೇಶದ ಸಂಸ್ಕೃತಿಯನ್ನು ಹಿಡಿದೆತ್ತುವ, ದೇಶವನ್ನು ಕಟ್ಟುವ ವಿದ್ಯಾರ್ಥಿಗಳು ರೂಪುಗೊಳ್ಳಬೇಕು ಎಂಬುದೇ ಈ ಸಂಸ್ಥೆಯ ಅಭಿಲಾಷೆ. ಪ್ರಸ್ತುತ ಈ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರಿ ಕೆಜಿಯಿಂದ ಪ್ರೌಢ ವಿಭಾಗದವರೆಗೆ ಸುಮಾರು 501 ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಮಾಡುತ್ತಿರುವರು. ಆಡಳಿತ ಮಂಡಳಿಯ ಪದಾಧಿಕಾರಿಗಳಾಗಿ ಶ್ರೀಯುತ ರಂಗನಾಥ ರೈ ಗುತ್ತು ಅಧ್ಯಕ್ಷರು, ಶ್ರೀಮಾನ್ ಡಾಕ್ಟರ್ ಸತೀಶ್ ರಾವ್ ಸಂಚಾಲಕರು, ಶ್ರೀಮಾನ್ ಕರುಣಾಕರ್ ಶೆಟ್ಟಿ ಕೊಮ್ಮಂಡ ಕೋಶಾಧಿಕಾರಿಗಳಾಗಿಯೂ, ಶ್ರೀಮಾನ್ ಮುರಳಿ ಎಚ್ ಕಜೆಮೂಲೆ, ಶ್ರೀಮತಿ ಡಾಕ್ಟರ್ ಪ್ರಸನ್ನ ಅಖಿಲೇಶ್ ಭಟ್, ಶ್ರೀಮತಿ ದೀಪಿಕಾ ಪಿ ರೈ, ಶ್ರೀಮಾನ್ ಶಿವಕುಮಾರ್, ಶ್ರೀಮಾನ್ ಜಯರಾಮ್ ಪೂಜಾರಿ, ಶ್ರೀಮಾನ್ ಅರವಿಂದ ಭಟ್ ದರ್ಬೆ, ಶ್ರೀಮಾನ್ ಶ್ರೀನಿವಾಸ್ ಭಟ್ ದೇವಸ್ಯ, ಶ್ರೀಮಾನ್ ಪ್ರಶಾಂತ್ ಭಟ್ ಇವರುಗಳು ಆಡಳಿತ ಮಂಡಳಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಬೆಳ್ಳಿ ಹಬ್ಬ ಸಮಿತಿಯ ಪದಾಧಿಕಾರಿಗಳಾಗಿ ಗೌರವಾಧ್ಯಕ್ಷರು ಶ್ರೀ ಚಿದಾನಂದ ಬೈಲಾಡಿ, ಅಧ್ಯಕ್ಷರಾಗಿ ಶ್ರೀ ಶಶಿಕುಮಾರ್ ರೈ ಬಾಲ್ಯೊಟ್ಟು, ಕಾರ್ಯದರ್ಶಿಗಳಾಗಿ ಶ್ರೀ ರಾಜೇಶ್ ಎನ್, ಸಂಚಾಲಕರುಗಳಾಗಿ ಶ್ರೀ ವೇದಮೂರ್ತಿ ದಿನೇಶ್ ಮರಡಿತ್ತಾಯ, ಶ್ರೀ ದಾಮೋದರ ಮಣಿಯಣಿಕುಳ, ಶ್ರೀಮತಿ ವಿದ್ಯಾ ಅನಾಜೆ ಹಾಗೂ ಕೋಶಾಧಿಕಾರಿಗಳಾಗಿ ಶ್ರೀ ಸತೀಶ್ ರೈ ಕಟ್ಟಾವು, ಜೊತೆ ಕಾರ್ಯದರ್ಶಿಗಳಾಗಿ ಡಾಕ್ಟರ್ ಪ್ರಮೋದ್ ಎಂಜಿ, ಉಪಾಧ್ಯಕ್ಷರುಗಳಾಗಿ ಶ್ರೀ ಅಜಿತ್ ಕುಮಾರ್ ರೈ ನುಳಿಯಾಲು, ಶ್ರೀ ವರದರಾಯ ನಾಯಕ್ ಅರ್ಲಪದವು, ಶ್ರೀ ನಾಗೇಶ್ ಗೌಡ ಪುಳಿತ್ತಡಿ, ಶ್ರೀ ಆರ್.ಸಿ. ನಾರಾಯಣ ರೆಂಜ, ಶ್ರೀ ಚನಿಯಪ್ಪ ನಾಯ್ಕ ನಿಡಿಯಡ್ಕ, ಶ್ರೀ ರಾಧಾಕೃಷ್ಣ ಭಟ್ ಕಕ್ಕೂರು ಇವರುಗಳು ಆಯ್ಕೆಗೊಂಡಿರುತ್ತಾರೆ. ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿಗಳು ಶ್ರೀ ರಾಜೇಶ್ ನೆಲ್ಲಿತಡ್ಕ ಮುಖ್ಯ ಗುರುಗಳು, ಶ್ರೀಮತಿ ಕೃಷ್ಣವೇಣಿ, ಶ್ರೀ ಪ್ರಶಾಂತ್, ಶ್ರೀಮತಿ ಗೌತಮಿ, ಶ್ರೀಮತಿ ಮೋಹಿನಿ, ಶ್ರೀಮತಿ ಭವ್ಯ, ಶ್ರೀ ಶಿವರಾಮ್ ಭಟ್, ಶ್ರೀಮತಿ ಶರ್ಮಿಳಾ, ಶ್ರೀಮತಿ ಸಂಧ್ಯಾ, ಶ್ರೀಮತಿ ಪವಿತ್ರ, ಶ್ರೀಮತಿ ರಕ್ಷಿತಾ, ಶ್ರೀಮತಿ ಸಂಧ್ಯಾ, ಕುಮಾರಿ ಭವ್ಯ, ಕುಮಾರಿ ಭಾಗ್ಯಶ್ರೀ, ಕುಮಾರಿ ವಿದ್ಯಾಶ್ರೀ, ಶ್ರೀಮತಿ ಶಶಿ, ಕುಮಾರಿ ದಿವ್ಯಪ್ರಭು. ಸಹ ಶಿಕ್ಷಕರಾಗಿ ಶ್ರೀ ರಂಜಿತ್ ಕೆ.ಎಂ. ಚಿತ್ರಕಲಾ ಶಿಕ್ಷಕರಾಗಿಯೂ, ಶ್ರೀ ಸುದೀಪ್ ದೈಹಿಕ ಶಿಕ್ಷಣ ಶಿಕ್ಷಕರಾಗಿಯೂ, ಶ್ರೀಮತಿ ಚೈತ್ರ ಹಾಗೂ ಕುಮಾರಿ ದೀಕ್ಷಿತ ಶಿಕ್ಷಕೇತರ ಸಿಬ್ಬಂದಿಗಳಾಗಿ ಮತ್ತು ಶ್ರೀಮತಿ ನಳಿನಿ ಹಾಗೂ ಶ್ರೀಮತಿ ಮೋಹಿನಿ ಆಯಾಗಳಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಶಾಲಾ ವಾಹನ ಚಾಲಕರಾಗಿ ಶ್ರೀಯುತ ಜನಾರ್ದನ, ಶ್ರೀ ರಘುನಾಥ ರೈ, ಶ್ರೀ ಕುಶಾಲಪ್ಪ, ಶ್ರೀ ದಾಸಪ್ಪ ಗೌಡ, ಶ್ರೀ ಮಂಜುನಾಥ ರೈ, ಶ್ರೀ ಈಶ್ವರ್ ನಾಯ್ಕ, ಶ್ರೀ ಶಿವ, ಶ್ರೀ ವಾಸುದೇವ ಹೊಳ್ಳ, ಶ್ರೀ ನಾರಾಯಣ ಮಣಿಯಾಣಿ ಇವರುಗಳು ಸಂಸ್ಥೆಯ ಹಿತದೃಷ್ಟಿಯಿಂದ ಪ್ರಾಮಾಣಿಕ ಸೇವೆ ಸಲ್ಲಿಸುತ್ತಿದ್ದಾರೆ. ಶಾಲಾ ಬಿಸಿಯೂಟ ವ್ಯವಸ್ಥೆ ಶಿಕ್ಷಕರನ್ನು ಒಳಗೊಂಡು ದಿನನಿತ್ಯ ಸುಮಾರು 550 ವಿದ್ಯಾರ್ಥಿಗಳಿಗೆ ಅನ್ನದಾಸೋಹದ ಕೆಲಸವನ್ನು ಶ್ರೀಯುತ ಜನಾರ್ದನ ಹಾಗೂ ಶ್ರೀ ಗೋಪಾಲ ಇವರುಗಳು ವಹಿಸಿಕೊಂಡಿರುತ್ತಾರೆ. ಶ್ರೀ ರಾಘವೇಶ್ವರ ಸ್ವಾಮೀಜಿಯವರ ಮುಷ್ಟಿ ಅಕ್ಕಿ ಯೋಜನೆಯಡಿಯಲ್ಲಿ ಪ್ರತಿ ತಿಂಗಳು ಉಪ್ಪಿನಂಗಡಿ ಹವ್ಯಕ ವಲಯದ ಸದಸ್ಯರು ಸುಮಾರು 2 ಕ್ವಿಂಟಾಲ್ನಷ್ಟು ಅಕ್ಕಿಯನ್ನು ದೇಣಿಗೆಯಾಗಿ ಮತ್ತು ಶ್ರೀನಿವಾಸ್ ಭಟ್ ದೇವಸ್ಯ
ದಿನೇಶ್ ಮರಡತ್ತಾಯ, ಅಜಿತ್ ರೈ ಅವರು ವಾರ್ಷಿಕವಾಗಿ 5 ಕ್ವಿಂಟಾಲ್ ಅಕ್ಕಿಯನ್ನು ದೇಣಿಗೆಯಾಗಿ ನೀಡುತ್ತಿದ್ದು, ಎಲ್ಲ ಪೋಷಕರ ಸಹಕಾರದೊಂದಿಗೆ ಉತ್ತಮ ರೀತಿಯಲ್ಲಿ ನಡೆಯುತ್ತಿರುವುದು ನಮ್ಮ ಸಂಸ್ಥೆಯ ಸೌಭಾಗ್ಯವೇ ಸರಿ. ಸಹಪಠ್ಯ ಚಟುವಟಿಕೆಗಳು. ಪಠ್ಯೇತರ ಚಟುವಟಿಕೆಗಳಲ್ಲಿ ಆಸಕ್ತ ವಿದ್ಯಾರ್ಥಿಗಳಿಗೆ ಶ್ರೀಯುತ ಬಾಲಕೃಷ್ಣ ಪೂಜಾರಿ ಉಡ್ಡಂಗಲ ಇವರಿಂದ ಯಕ್ಷಗಾನ ತರಬೇತಿ, ಅದೇ ರೀತಿ ಶ್ರೀಯುತ ಸುರೇಶ್ ಕುಮಾರ್ ಇವರಿಂದ ಕರಾಟೆ, ಪುತ್ತೂರು ಮೂಕಾಂಬಿಕಾ ಸಾಂಸ್ಕೃತಿಕ ಕಲಾ ಕೇಂದ್ರದ ವಿದ್ವಾನ್ ಗಿರೀಶ್ ಇವರಿಂದ ಭರತನಾಟ್ಯ, ಶ್ರೀಮತಿ ರಕ್ಷಿತಾ ಚಿನ್ಮಯ ಕೇಶವ ಇವರಿಂದ ಸಂಗೀತ ತರಬೇತಿ ಹಾಗೂ ಶ್ರೀಮತಿ ವಿದ್ಯಾ ಸನ್ನತ್ ಶೆಟ್ಟಿ ಪೆರ್ಣೆ ಇವರಿಂದ ಸೆಮಿ ಕ್ಲಾಸಿಕಲ್ ನೃತ್ಯ ತರಬೇತಿ, ಶ್ರೀ ಪ್ರಮೋದ್ ಬೆಳ್ಳಾರೆ ಇವರಿಂದ ಫ್ಯೂಷನ್ ಡ್ಯಾನ್ಸ್ ತರಬೇತಿ, ಶ್ರೀ ರಂಜಿತ್ ಕೆಎಂ ಇವರಿಂದ ಚಿತ್ರಕಲಾ ತರಬೇತಿ, ಸಂಸ್ಕೃತ ಅಧ್ಯಾಪಕರಾದ ಶ್ರೀ ಶಿವರಾಮ್ ಭಟ್ ಇವರಿಂದ ಪ್ರತಿ ಗುರುವಾರದಂದು ಭಗವದ್ಗೀತಾ ಪಾರಾಯಣ ತರಗತಿ ಹಾಗೂ ಪ್ರತಿ ಮಂಗಳವಾರದಂದು ICRMDಯ ಶ್ರೀಮತಿ ಪ್ರಫುಲ್ಲಾ ಗಣೇಶ್ ತಂಡದಿಂದ ಅಬಾಕಸ್ ತರಗತಿಗಳು ನಡೆಯುತ್ತದೆ. ಶಾಲೆಯಲ್ಲಿ ನಡೆದ ಪಠ್ಯೇತರ ಚಟುವಟಿಕೆಗಳು. ದಿನಾಂಕ 2/6/2025 ಸೋಮವಾರ ಪ್ರಸಕ್ತ ಶೈಕ್ಷಣಿಕ ವರ್ಷದ ಆರಂಭೋತ್ಸವ ನಡೆದು 7/6/2025 ಶನಿವಾರ ಪ್ರಥಮ ಪೋಷಕರ ಸಭೆಯೊಂದಿಗೆ ಶಿಕ್ಷಕ ರಕ್ಷಕ ಸಂಘ ರಚನೆಗೊಂಡಿರುತ್ತದೆ. ಅಧ್ಯಕ್ಷರಾಗಿ ಶ್ರೀ ಪ್ರಕಾಶ್ ರೈ ಬೈಲಾಡಿ ಇವರು ಆಯ್ಕೆಗೊಂಡಿರುತ್ತಾರೆ. ದಿನಾಂಕ 19/6/2025 ಗುರುವಾರದಂದು ವೇದಮೂರ್ತಿ ಶ್ರೀ ರಾಧಾಕೃಷ್ಣ ಭಟ್ ಕಕ್ಕೂರು ಇವರು ತಮ್ಮ ಮಕ್ಕಳ ವಿದ್ಯಾಭ್ಯಾಸದ ನಿಮಿತ್ತ ಶಾಲಾ ಶಿಕ್ಷಕರಿಗೆ ಹಾಗೂ ವಾಹನ ಚಾಲಕರಿಗೆ ಕೃತಜ್ಞತಾಪೂರ್ವಕವಾಗಿ ವಸ್ತ್ರ ವಿತರಣೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಹಾಗೂ ದಿನಾಂಕ 7/6/2025 ಶನಿವಾರದಂದು ವಿದ್ಯಾರ್ಥಿ ಸಂಘದ ಚುನಾವಣೆ ನಡೆದು ವಿದ್ಯಾರ್ಥಿ ನಾಯಕಿಯಾಗಿ ಕುಮಾರಿ ಶಾವ್ಯ ಯುರೈ ಆಯ್ಕೆಗೊಂಡರು. ವಿಶ್ವ ಯೋಗ ದಿನಾಚರಣೆಯ ಅಂಗವಾಗಿ ದಿನಾಂಕ 21/6/2025 ಶನಿವಾರ ವಿಶ್ವ ಯೋಗ ದಿನಾಚರಣೆಯನ್ನು ಸರಳವಾಗಿ ಆಚರಿಸಲಾಯಿತು. ಪ್ರತಿ ವರ್ಷದಂತೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಜರುಗುವ ಗೋಕುಲಾಷ್ಟಮಿಯ ಪೂರ್ವಭಾವಿ ಸಭೆಯು ದಿನಾಂಕ 4/7/2025 ನಡೆದಿದ್ದು, ಅಧ್ಯಕ್ಷರಾಗಿ ಶ್ರೀ ಗಿರೀಶ್ ರೈ ನೀರ್ಪಾಡಿಯವರು ಆಯ್ಕೆಗೊಂಡಿರುತ್ತಾರೆ. ಶಾಲಾ ವಿದ್ಯಾರ್ಥಿ ಸಂಘದ ಉದ್ಘಾಟನೆಯು ದಿನಾಂಕ 18/7/2025 ನಡೆದಿದ್ದು, ತಾಲೂಕು ಪಂಚಾಯತ್ ಪುತ್ತೂರು ಇಲ್ಲಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀ ನವೀನ್ ಭಂಡಾರಿಯವರು ಕಾರ್ಯಕ್ರಮದ ಘನ ಉಪಸ್ಥಿತಿಯಲ್ಲಿದ್ದರು. ದಿನಾಂಕ 18/7/2025 ಶುಕ್ರವಾರ ಪೋಷಕರಿಗೆ ಮಾಹಿತಿ ಕಾರ್ಯಾಗಾರ ನಡೆಯಿತು. ಶ್ರೀ ಹರೀಶ್ ಶಾಸ್ತ್ರಿಯವರು ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ್ದರು. ಹಾಗೂ ದಿನಾಂಕ 22/7/2025 ಕುಳ ತರವಾಡು ಮನೆಯಲ್ಲಿ 2ನೇ ವರ್ಷದ ಕುಳತ್ತ ಕಂಡೊಡು ಕುಸಲ್ದ ಗೊಬ್ಬುಲು ಎಂಬ ಕಾರ್ಯಕ್ರಮ ನಡೆದಿದ್ದು, ವಿದ್ಯಾರ್ಥಿಗಳೆಲ್ಲರೂ ಉತ್ಸುಕತೆಯಿಂದ ಮಣ್ಣಿನಲ್ಲಿ ಆಟವಾಡುತ್ತಾ ಸಂಸ್ಕೃತಿಯ ಸವಿಯನ್ನುಂಡರು. ಅದೇ ರೀತಿ ದಿನಾಂಕ 23/7/2025 ಬುಧವಾರ ನಮ್ಮ ಸಂಸ್ಥೆಯಲ್ಲಿ ಚಂದ್ರಶೇಖರ್ ಆಜಾದ್ ಜನ್ಮದಿನಾಚರಣೆಯನ್ನು ಸರಳವಾಗಿ ಆಚರಿಸಲಾಯಿತು. ದಿನಾಂಕ 26/7/2025 ಶುಕ್ರವಾರ ಕಾರ್ಗಿಲ್ ವಿಜಯ್ ದಿವಸ್ ಆಚರಿಸಿ ಹುತಾತ್ಮ ಯೋಧರುಗಳನ್ನು ಸ್ಮರಿಸಿಕೊಳ್ಳಲಾಯಿತು. ದಿನಾಂಕ 1/8/2025 ಶುಕ್ರವಾರದಂದು ನಮ್ಮ ವಿದ್ಯಾಸಂಸ್ಥೆಯಲ್ಲಿ 2025-26ನೇ ಸಾಲಿನ ತಾಲೂಕು ಮಟ್ಟದ ಕ್ರೀಡಾಕೂಟದ ಪೂರ್ವಭಾವಿ ಸಭೆ ನಡೆದು, ತಾಲೂಕಿನ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಹಾಗೂ ದಿನಾಂಕ 7/7/2025 ಗುರುವಾರದಂದು ರಕ್ತದಾನ ಶಿಬಿರ, ರಕ್ತ ವರ್ಗೀಕರಣ ಹಾಗೂ ಕಣ್ಣಿನ ಉಚಿತ ತಪಾಸಣಾ ಶಿಬಿರ ನಡೆಯಿತು. ಹಲವಾರು ಫಲಾನುಭವಿಗಳು ಕಾರ್ಯಕ್ರಮದ ಪ್ರಯೋಜನವನ್ನು ಪಡೆದುಕೊಂಡರು. ದಿನಾಂಕ 8/7/2025 ಶುಕ್ರವಾರದಂದು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಿದ್ದು, ಲೇಖಕಿ ರಾಜಶ್ರೀ ಟಿ ರೈ ಪೆರ್ಲಾ ಮುಖ್ಯ ಅಭ್ಯಾಗತರಾಗಿದ್ದರು. ದಿನಾಂಕ 8/7/2025 ಸುಮಾರು 60 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶಾಲಾ ಮುಂಭಾಗದಲ್ಲಿ ವಿಶಾಲ ಬೃಹತ್ ಸಭಾಂಗಣ, ಸಭಾಮಂಟಪ, ಸಭಾಂಗಣಕ್ಕೆ ಇಂಟರ್ಲಾಕ್ ಅಳವಡಿಕೆ, ಆವರಣ ಗೋಡೆ, ನೀರಿನ ಟ್ಯಾಂಕ್ ಮುಂತಾದ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆಯನ್ನು ನಡೆಸಲಾಯಿತು. ಆರೋಗ್ಯಕ್ಕಿಂತ ಮಿಗಿಲಾದ ಸಂಪತ್ತಿಲ್ಲ ಎಂಬ ಮಾತಿನಂತೆ ದಿನಾಂಕ 9/8/2025 ಶನಿವಾರ ಬ್ರೆಸ್ಟ್ ಕ್ಯಾನ್ಸರ್ ಮಾಹಿತಿ ಕಾರ್ಯಕ್ರಮ ನಡೆದು ಅನೇಕ ಫಲಾನುಭವಿಗಳು ಈ ಕಾರ್ಯಕ್ರಮದ ಪ್ರಯೋಜನವನ್ನು ಪಡೆದುಕೊಂಡರು. ಸಹೋದರತ್ವ ಭಾವನಾತ್ಮಕ ಸಂಕೇತ ರಕ್ಷಾಬಂಧನ ಕಾರ್ಯಕ್ರಮ ಹಾಗೂ
ದೇವಭಾಷೆ ಎನಿಸಿಕೊಂಡಿರುವ ಸಂಸ್ಕೃತ ದಿನಾಚರಣೆಯನ್ನು ದಿನಾಂಕ 9/8/2025 ಶನಿವಾರ ಆಚರಿಸಿದ್ದು, ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ತೆಂಕಿಲ ಇಲ್ಲಿನ ಸಂಸ್ಕೃತ ಅಧ್ಯಾಪಕರಾದ ಶ್ರೀ ವೆಂಕಟೇಶ್ ಪ್ರಸಾದ್ ಇವರು ಪ್ರಧಾನ ಅಭ್ಯಾಗತರಾಗಿದ್ದರು. ದಿನಾಂಕ 15/8/2025 ಶುಕ್ರವಾರ ನಮ್ಮ ವಿದ್ಯಾಸಂಸ್ಥೆಯಲ್ಲಿ 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸರಳವಾಗಿ ಆಚರಿಸಲಾಯಿತು. ವಸುದೇವಸುತಂ ದೇವಂ ಕಂಸಚಾಣೂರ ಮರ್ದನಂ. ದಿನಾಂಕ 16/8/2025 ಶನಿವಾರದಂದು ತೊಟ್ಟಿಲ ಶಾಸ್ತ್ರ ಹಾಗೂ ವೈಭವದ ಮೆರವಣಿಗೆಯಿಂದ ಕೂಡಿದ ವಿಜೃಂಭಣೆಯ ಗೋಕುಲಾಷ್ಟಮಿ ನಮ್ಮ ಸಂಸ್ಥೆಯಲ್ಲಿ ನಡೆಯಿತು. ದಿನಾಂಕ 2/9/2025 ಮಂಗಳವಾರ ವಿದ್ಯಾರ್ಥಿಗಳ ಸುಂದರ ಭವಿಷ್ಯತ್ತಿಗೆ ಪೂರಕವಾಗಿ ಮಾದಕ ವಸ್ತು ನಿಷೇಧ ಮಾಹಿತಿ ಕಾರ್ಯಾಗಾರ ನಡೆಯಿತು. ದಿನಾಂಕ 6/9/2025 ಶನಿವಾರ ಬೆಳ್ಳಿ ಹಬ್ಬದ ಕಾರ್ಯಯೋಜನೆಗಳಲ್ಲಿ ಒಂದಾದ ಶಾಶ್ವತ ಕುಡಿಯುವ ನೀರಿನ ಟ್ಯಾಂಕ್ನ ಶಂಕುಸ್ಥಾಪನೆ ನಡೆಯಿತು. ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಕಿಶೋರ್ ಕುಮಾರ್ ಪುತ್ತೂರು ತಮ್ಮ ಅನುದಾನದಲ್ಲಿ 8 ಲಕ್ಷವನ್ನು ನಮ್ಮ ವಿದ್ಯಾಸಂಸ್ಥೆಗೆ ನೀಡಿರುತ್ತಾರೆ. ದಿನಾಂಕ 7/9/2025 ಆದಿತ್ಯವಾರದಂದು ನಮ್ಮ ಸಂಸ್ಥೆಯಲ್ಲಿ ನೂತನವಾಗಿ ಹಿರಿಯ ವಿದ್ಯಾರ್ಥಿ ಸಂಘವನ್ನು ರಚಿಸಲಾಯಿತು. ಅಧ್ಯಕ್ಷರಾಗಿ ರುದ್ರೇಶ್ ಪ್ರಸಾದ್ ಪೆರ್ಲಾ ಆಯ್ಕೆಗೊಂಡರು. ದಿನಾಂಕ 24/9/2025 ಬುಧವಾರದಂದು ಶಾಲಾ ವಾಹನ ಪೂಜೆ ಮತ್ತು ಶಾರದಾ ಪೂಜೆ ನಡೆದಿರುತ್ತದೆ. ಶ್ರೀ ಸರಸ್ವತಿ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ಹಾಗೂ ಪ್ರಿಯದರ್ಶಿನಿ ಆಂಗ್ಲ ಮಾಧ್ಯಮ ಶಾಲೆ ಬೆಟ್ಟಂಪಾಡಿ ಇದರ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ 8/10/2025 ಬುಧವಾರ ಪೋಷಕರಿಗೆ ಮಾಹಿತಿ ಹಾಗೂ ಜನಜಾಗೃತಿ ಕಾರ್ಯಾಗಾರ ನಡೆದಿದ್ದು, ಶ್ರೀ BV ಸೂರ್ಯನಾರಾಯಣ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿರುತ್ತಾರೆ. ದಿನಾಂಕ 8 ಹಾಗೂ 9 ನವೆಂಬರ್ ತಿಂಗಳಲ್ಲಿ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ತಾಲೂಕು ಮಟ್ಟದ ಕ್ರೀಡಾಕೂಟವು ಆಯೋಜನೆಗೊಂಡಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿತ್ತು. ಹಾಗೂ ದಿನಾಂಕ 11/11/2025 ಮಂಗಳವಾರದಂದು ಪ್ರಸಕ್ತ ಶೈಕ್ಷಣಿಕ ವರ್ಷದ ವಾರ್ಷಿಕ ಕ್ರೀಡಾಕೂಟವು ಆಯೋಜನೆಗೊಂಡಿರುತ್ತದೆ. ಹಿಂದೂಗಳ ಪವಿತ್ರ ಗ್ರಂಥವಾದ ಭಗವದ್ಗೀತೆಯ ಮಹತ್ವ ಹಾಗೂ ಸಂದೇಶವನ್ನು ಸಾರುವ ಸಲುವಾಗಿ ದಿನಾಂಕ 6/12/2025 ಶನಿವಾರ ಗೀತಾ ಸಮಾವೇಶ ಕಾರ್ಯಕ್ರಮ ನಡೆದಿರುತ್ತದೆ. ದಿನಾಂಕ 11/12/2025 ಗುರುವಾರದಂದು ನಮ್ಮ ಸಂಸ್ಥೆಯ ಸುಂದರ ಕ್ಷಣವಾದ ಬೆಳ್ಳಿ ಹಬ್ಬದ ಸಮಾರೋಪ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡಲಾಯಿತು. ದಿನಾಂಕ 20/12/2025 ಶನಿವಾರ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಶೈಕ್ಷಣಿಕ, ಕ್ರೀಡೆ, ಕಲೆ ಇತ್ಯಾದಿ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾದರ್ಶಿನಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಿತು. ದಿನಾಂಕ 21/12/2025 ಆದಿತ್ಯವಾರ ಬೆಳ್ಳಿ ಹಬ್ಬದ ಕೊನೆಯ ಕಾರ್ಯಕ್ರಮವಾದ ಸ್ಥಾಪಕರ ಸಂಸ್ಮರಣಾ ದಿನವನ್ನು ಬೈಲಾಡಿ ಮನೆಯಲ್ಲಿ ಆಚರಿಸಿದ್ದು, ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಮಾರ್ಗದರ್ಶನ ಮಂಡಳಿಯ ಸದಸ್ಯರಾದ ಶ್ರೀಯುತ ರಂಗಮೂರ್ತಿಯವರು ಪ್ರಧಾನ ಅಭ್ಯಾಗತರಾಗಿದ್ದರು. ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆಗಳು. 2024-25 ಶೈಕ್ಷಣಿಕ ಸಾಲಿನಲ್ಲಿ 38 ವಿದ್ಯಾರ್ಥಿಗಳು SSLC ಪಬ್ಲಿಕ್ ಪರೀಕ್ಷೆಯನ್ನು ಬರೆದಿದ್ದು, ಎಲ್ಲ ವಿದ್ಯಾರ್ಥಿಗಳು ತೇರ್ಗಡೆಗೊಂಡಿರುವುದಲ್ಲದೆ 18 ವಿದ್ಯಾರ್ಥಿಗಳು ವಿಶಿಷ್ಟ ಶ್ರೇಣಿ, 20 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿ ಹಾಗೂ ಶಾಲೆಗೆ 93.49 ಗುಣಾತ್ಮಕ ಫಲಿತಾಂಶ ಬಂದಿರುತ್ತದೆ. ಆಕಾಂಕ್ಷಾ ಚಾರಿಟೇಬಲ್ ಟ್ರಸ್ಟ್ ಮತ್ತು ಕೋಡ್ ಕ್ರಾಫ್ಟ್ ಟೆಕ್ನಾಲಜಿ ಸಹಯೋಗದಲ್ಲಿ ಉತ್ತಮ ಬದುಕಿಗೆ ವಿಜ್ಞಾನ ಎಂಬ ವಿಷಯದ ಅಡಿಯಲ್ಲಿ ಕೋಡ್ ಕ್ರಾಫ್ಟ್ ಮೇಳ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ನಡೆದಿದ್ದು, ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಭಾಗವಹಿಸಿ ಹಲವಾರು ಬಹುಮಾನಗಳನ್ನು ಪಡೆದಿರುತ್ತಾರೆ. ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ಸ್ ರಿಸರ್ಚ್ ಮುಂಬೈ ಇದರ ವತಿಯಿಂದ ವಿವೇಕಾನಂದ ಸೆಂಟ್ರಲ್ ಸ್ಕೂಲ್ ಪುತ್ತೂರಿನಲ್ಲಿ ನಡೆದ ಸೈನ್ಸ್ ಔಟ್ರೀಚ್ ಪ್ರೋಗ್ರಾಂನಲ್ಲಿ ನಮ್ಮ ಶಾಲೆಯ 7ನೇ ತರಗತಿ ವಿದ್ಯಾರ್ಥಿನಿಯರಾದ ಪ್ರಾಪ್ತಿ ಬೋರ್ಕರ್ ಮತ್ತು ಪ್ರಣತಿ ಇವರುಗಳು ಗಿಡ ಗುರುತಿಸುವಿಕೆಯಲ್ಲಿ ಬಹುಮಾನವನ್ನು ಪಡೆದಿರುತ್ತಾರೆ. ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ 170 ವಿದ್ಯಾರ್ಥಿಗಳು ಇಂಡಿಯನ್ ಟ್ಯಾಲೆಂಟ್ ಒಲಿಂಪಿಯಾಡ್ ಪರೀಕ್ಷೆ ಬರೆದಿದ್ದು, ಅದರಲ್ಲಿ 100 ವಿದ್ಯಾರ್ಥಿಗಳು 2ನೇ ಸುತ್ತಿಗೆ ಆಯ್ಕೆಗೊಂಡು 7 ವಿದ್ಯಾರ್ಥಿಗಳು ರ್ಯಾಂಕ್ ವಿಜೇತರಾಗಿಯೂ ಹಾಗೂ ನಮ್ಮ ವಿದ್ಯಾಸಂಸ್ಥೆಗೆ ಗೋಲ್ಡನ್ ಸ್ಕೂಲ್ ಹಾಗೂ ಮುಖ್ಯ ಗುರುಗಳು ಬೆಸ್ಟ್ ಪ್ರಿನ್ಸಿಪಲ್ ಅವಾರ್ಡ್ಗೆ ಭಾಜನರಾಗಿರುತ್ತಾರೆ. ಇಂಡಿಯಾ ಸ್ಪೆಲ್ಲಿಂಗ್ ಬಿ ಎಂಬುದು ರಾಷ್ಟ್ರಮಟ್ಟದ ಸ್ಪರ್ಧೆಯಾಗಿದ್ದು, 100ಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳು ಭಾಗವಹಿಸಿದ್ದು, 15 ವಿದ್ಯಾರ್ಥಿಗಳು ವಿನ್ನರ್ ಮತ್ತು ಕ್ವಾಲಿಫೈಯರ್ಸ್ಗಳಾಗಿ ಆಯ್ಕೆಗೊಂಡಿರುತ್ತಾರೆ.
ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಯೋಗ ಮತ್ತು ನೈತಿಕ ಶಿಕ್ಷಣ ಇವರು ಏರ್ಪಡಿಸಿದ ಶಾಂತಿವನ ಟ್ರಸ್ಟ್ ಪ್ರೌಢಶಾಲಾ ವಿಭಾಗದ ತಾಲೂಕು ಮಟ್ಟದ ಭಾಷಣ ಸ್ಪರ್ಧೆಯಲ್ಲಿ 8ನೇ ತರಗತಿ ವಿದ್ಯಾರ್ಥಿ ಅಭಿನವ್ ರಾಜ್ ಎನ್ ಇವನು ಪ್ರಥಮ ಸ್ಥಾನ ಪಡೆದು ಕೆಪಿಎಸ್ ಸ್ಕೂಲ್ ಪುಂಜಾಲ್ಕಟ್ಟೆಯಲ್ಲಿ ನಡೆದ ಜಿಲ್ಲಾ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿರುತ್ತಾನೆ. ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಾಣಾಜೆ ಇಲ್ಲಿ ನಡೆದ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ನಮ್ಮ ಶಾಲೆಯ ಹಿರಿಯ ಮತ್ತು ಕಿರಿಯ ಪ್ರಾಥಮಿಕ ವಿಭಾಗದ ಸಮಗ್ರ ಪ್ರಶಸ್ತಿಗಳೆರಡನ್ನು ತಮ್ಮದಾಗಿಸಿಕೊಂಡು ಕಿರಿಯ ಪ್ರಾಥಮಿಕ ವಿಭಾಗದ ಸಂಸ್ಕೃತ ಧಾರ್ಮಿಕ ಪಠಣದಲ್ಲಿ ಈಶಾನ ಪ್ರಥಮ ಸ್ಥಾನ, ಕನ್ನಡ ಕಂಠಪಾಠದಲ್ಲಿ ಸಾಯಿ ಶ್ರೀಯಾಲಿ ಪ್ರಥಮ ಸ್ಥಾನ, ಇಂಗ್ಲಿಷ್ ಕಂಠಪಾಠದಲ್ಲಿ RVC ನಾಯಕ್ ಪ್ರಥಮ ಸ್ಥಾನ, ಭಕ್ತಿಗೀತೆಯಲ್ಲಿ RVC ನಾಯಕ್ ಪ್ರಥಮ ಸ್ಥಾನ ಹಾಗೂ ಹಿರಿಯ ಪ್ರಾಥಮಿಕ ವಿಭಾಗದ ಸಂಸ್ಕೃತ ಧಾರ್ಮಿಕ ಪಠಣದಲ್ಲಿ ಸಂಹಿತಾ ಪ್ರಥಮ ಸ್ಥಾನ, ಕ್ಲೇ ಮಾಡೆಲಿಂಗ್ನಲ್ಲಿ ಪ್ರಾಪ್ತಿ ಬೋರ್ಕರ್ ಪ್ರಥಮ ಸ್ಥಾನ, ಇಂಗ್ಲಿಷ್ ಕಂಠಪಾಠದಲ್ಲಿ ಅದ್ವೈತ ತಿರುಮಲೇಶ ಪ್ರಥಮ ಸ್ಥಾನ, ಪ್ರಬಂಧ ರಚನೆಯಲ್ಲಿ ಆಪ್ತಿ ಎಸ್ ರೈ ಪ್ರಥಮ ಸ್ಥಾನ ಹಾಗೂ ದೇಶಭಕ್ತಿ ಗೀತೆಯಲ್ಲಿ ಚಿರಾಗ್ ಪ್ರಥಮ ಸ್ಥಾನ ಪಡೆದು ತಾಲೂಕು ಮಟ್ಟದ ಸ್ಪರ್ಧೆಗೆ ಆಯ್ಕೆಗೊಂಡಿರುವುದಲ್ಲದೆ ಸಹಿಪ್ರಾ ಶಾಲೆ ಹಾರಾಡಿಯಲ್ಲಿ ನಡೆದ ತಾಲೂಕು ಮಟ್ಟದ ಸಂಸ್ಕೃತ ಧಾರ್ಮಿಕ ಪಠಣದಲ್ಲಿಯೂ ಈಶಾನ 4ನೇ ತರಗತಿ ಇವನು ಕಿರಿಯ ಪ್ರಾಥಮಿಕ ವಿಭಾಗದಲ್ಲಿ ಪ್ರಥಮ ಸ್ಥಾನಿಯಾಗಿರುತ್ತಾನೆ. ಅದೇ ರೀತಿ ಡಾಕ್ಟರ್ ಕೆ ಶಿವರಾಮ ಕಾರಂತ ಸರಕಾರಿ ಪ್ರೌಢಶಾಲೆಯಲ್ಲಿ ನಡೆದ ಪ್ರೌಢಶಾಲಾ ವಿಭಾಗದ ವಲಯ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ದ್ವಿತೀಯ ಸಮಗ್ರ ಪ್ರಶಸ್ತಿ ಬಾಚಿರುವುದೇ ಅಲ್ಲದೆ ವಸು ಶರ್ಮಾ ಸಂಸ್ಕೃತ ಭಾಷಣದಲ್ಲಿ ಪ್ರಥಮ ಸ್ಥಾನ, ಅಭಿನವ್ ರಾಜ್ ಎನ್ ಹಿಂದಿ ಭಾಷಣದಲ್ಲಿ ಪ್ರಥಮ ಸ್ಥಾನ, ವಸು ಶರ್ಮಾ ಹಾಗೂ ಚಿಂತನ್ ರೈ ಇವರು ರಸಪ್ರಶ್ನೆಯಲ್ಲಿ ಪ್ರಥಮ ಸ್ಥಾನ ಪಡೆದು ತಾಲೂಕು ಮಟ್ಟದ ಸ್ಪರ್ಧೆಗಳಿಗೆ ಆಯ್ಕೆಯಾಗಿರುತ್ತಾರೆ. ಬೆಂಗಳೂರಿನ UR ರಾವ್ ಉಪಗ್ರಹ ಕೇಂದ್ರ ಇವರು ಆಯೋಜಿಸಿದ ಉಪಗ್ರಹ ತಂತ್ರಜ್ಞಾನದಲ್ಲಿ ಮೂಲ ವೈಜ್ಞಾನಿಕ ತತ್ವಗಳು ಎಂಬ ಪ್ರಸ್ತುತಿ ಸ್ಪರ್ಧೆಗೆ ರಾಜ್ಯಾದ್ಯಂತ ಸುಮಾರು 55 ವಿದ್ಯಾರ್ಥಿಗಳು ಪ್ರಸ್ತುತಿ ಸಿದ್ಧಪಡಿಸಿದ್ದು 2ನೇ ಸುತ್ತಿಗೆ ಅದರಲ್ಲಿ 18 ವಿದ್ಯಾರ್ಥಿಗಳು ಆಯ್ಕೆಗೊಂಡಿದ್ದರು. ಅದರಲ್ಲಿ ಒಂದು ಪ್ರಸ್ತುತಿ ನಮ್ಮ ಶಾಲೆಯ ವಿದ್ಯಾರ್ಥಿ ವಸು ಶರ್ಮಾ ಎಂದು ಹೇಳಲು ಸಂತೋಷಪಡುತ್ತಿದ್ದೇವೆ. ಮಂಗಳೂರು ಮಂಗಳ ಕ್ರೀಡಾಂಗಣದಲ್ಲಿ ನಡೆದ ವಿದ್ಯಾಭಾರತಿ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ 10ನೇ ತರಗತಿ ಧನ್ವಿ AM 800 ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ, 400 ಮೀಟರ್ ಓಟದಲ್ಲಿ ದ್ವಿತೀಯ ಸ್ಥಾನ ಪಡೆದು ಬೆಂಗಳೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿರುತ್ತಾಳೆ. ಉತ್ತರ ಪ್ರದೇಶದ ಮೀರತ್ನಲ್ಲಿ ನವೆಂಬರ್ 13ರಿಂದ 15ರವರೆಗೆ ನಡೆದ ಅಖಿಲ ಭಾರತ ಮಟ್ಟದ ಜ್ಞಾನ ವಿಜ್ಞಾನ ಮೇಳದಲ್ಲಿ ಸೆನ್ಸಾರ್ ಆಧಾರಿತ ಮಾದರಿಯಲ್ಲಿ ನಮ್ಮ ಸಂಸ್ಥೆಯ 8ನೇ ತರಗತಿ ವಿದ್ಯಾರ್ಥಿ PM ಹೃಷಿಕೇಶ್ ಚತುರ್ಥ ಸ್ಥಾನವನ್ನು ಪಡೆದುಕೊಂಡಿರುತ್ತಾನೆ. ಸೆಪ್ಟೆಂಬರ್ 5ರಿಂದ 7ರವರೆಗೆ ಮೈಸೂರು ಗೋಪಾಲಸ್ವಾಮಿ ಶಿಶು ವಿಹಾರದಲ್ಲಿ ನಡೆದ ವಿದ್ಯಾಭಾರತಿ ಪ್ರಾಂತ ಮಟ್ಟದ ವಿಜ್ಞಾನ ಮತ್ತು ಸಂಸ್ಕೃತಿ ಜ್ಞಾನ ಸ್ಪರ್ಧೆಯಲ್ಲಿ 8ನೇ ತರಗತಿ ವಿದ್ಯಾರ್ಥಿಗಳಾದ ಅಭಿನವ್ ರಾಜ್ ಎನ್ ಮತ್ತು PM ಹೃಷಿಕೇಶ್ ಮಧ್ಯಕ್ಷೇತ್ರೀಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಶಿಕ್ಷಕರಿಗೆ ತರಬೇತಿಗಳು. ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಭಾರತ್ ಸ್ಕೌಟ್ ಆ್ಯಂಡ್ ಗೈಡ್ಸ್ ಬೇಸಿಕ್ ತರಬೇತಿಯು ಸುದಾನ ವಸತಿಯುತ ಶಾಲೆ ನೆಹರು ನಗರ ಪುತ್ತೂರು ಇಲ್ಲಿ ನಡೆದಿದ್ದು ಶ್ರೀಮತಿ ಶಶಿ ಹಾಗೂ ಶ್ರೀಮತಿ ಶರ್ಮಿಳಾ ಈ ತರಬೇತಿಯನ್ನು ಪೂರೈಸಿರುತ್ತಾರೆ. ಹಾಗೂ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು ಇಲ್ಲಿ ವಿಷಯವಾರು ಎಲ್ಲ ಶಿಕ್ಷಕರಿಗೆ ತರಬೇತಿಗಳು ನಡೆದಿರುತ್ತದೆ. ಶ್ರೀಮತಿ ಕೃಷ್ಣವೇಣಿ ಮಾತಾಜಿಯವರಿಗೆ ಜುಲೈ ತಿಂಗಳಿನಲ್ಲಿ ಪ್ರಶಿಕ್ಷಣ ಕಾರ್ಯಾಗಾರ, ವಿದ್ಯಾಭಾರತಿಯ ವತಿಯಿಂದ ವೇದಗಣಿತ ಸರ್ಟಿಫಿಕೇಟ್ ಕೋರ್ಸ್ ಹಾಗೂ ದೇಶಭಕ್ತಿ ಗೀತೆ ಗಾಯನ ಕಾರ್ಯಾಗಾರಗಳು ನಡೆದಿರುತ್ತದೆ. ಕುಮಾರಿ ಭವ್ಯ ಹಾಗೂ ಶ್ರೀಮತಿ ಸಂಧ್ಯಾ ಇವರಿಗೆ ವಿವೇಕಾನಂದ B.Ed ಕಾಲೇಜು ಏರ್ಪಡಿಸಿದ ವೇದಗಣಿತ ಸರ್ಟಿಫಿಕೇಟ್ ಕೋರ್ಸ್ಗಳು ನಡೆದಿರುತ್ತದೆ. ನಮ್ಮ ಸಂಸ್ಥೆಯ ಶಿಕ್ಷಕರೆಲ್ಲರೂ ಕ್ರಿಯಾತ್ಮಕವಾಗಿ ಬೋಧನೋಪಕರಣಗಳು ಹಾಗೂ ಚಟುವಟಿಕೆ ಕೇಂದ್ರಿತ ತರಗತಿಗಳನ್ನು ನಡೆಸುತ್ತಿದ್ದು ಇದು ವಿದ್ಯಾರ್ಥಿಗಳ ಉತ್ತಮ ಕಲಿಕೆಗೆ ಪೂರಕವಾಗಿರುತ್ತದೆ. ನಮ್ಮ ಸಂಸ್ಥೆಯು ಗ್ರಾಮೀಣ ಭಾಗದಲ್ಲಿ ಆಂಗ್ಲ ಮಾಧ್ಯಮದ ಮೂಲಕ ಸುಶಿಕ್ಷಿತ ವಿದ್ಯಾರ್ಥಿಗಳನ್ನು ರೂಪಿಸುವ ಪ್ರಯತ್ನ ನಡೆಸುತ್ತಿದ್ದು ಶಾಲೆಯು ಮುಂದಿನ ದಿನಗಳಲ್ಲಿ ನಿರೀಕ್ಷೆಗಳೊಂದಿಗೆ ಮುನ್ನಡೆಯುತ್ತಿದೆ. ಇನ್ನೂ ಶಾಲೆಗೆ ಅನಿವಾರ್ಯವೆಂಬಂತೆ ಶಾಲಾ ಆವರಣಗೋಡೆ, ಬಿಸಿಯೂಟ ಕೊಠಡಿ ಹಾಗೂ ಆಟದ ಮೈದಾನಗಳು ಬಾಕಿ ಉಳಿದಿರುತ್ತದೆ. ಬೆಳ್ಳಿ ಹಬ್ಬದ ಈ ಶುಭ ಸಂದರ್ಭದಲ್ಲಿ ರೂಪಾಯಿಗಳಿಂದ ಹಿಡಿದು ಲಕ್ಷದವರೆಗೆ ಧನ ಸಹಾಯ ನೀಡಿದ ಮಹಾದಾನಿಗಳನ್ನು ಹಾಗೂ ವಸ್ತುರೂಪವಾಗಿ ಶಾಲೆಯ ಅಭಿವೃದ್ಧಿಗೆ ಸಹಕರಿಸಿದ ಸರ್ವರನ್ನು ಸ್ಮರಿಸುತ್ತಾ, ಮುಖ್ಯವಾಗಿ ಶಾಲೆಯ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಮುಖ್ಯ ಶಿಕ್ಷಕರೊಂದಿಗೆ ಸಹಕರಿಸುತ್ತಿರುವ ಗೌರವಾನ್ವಿತ ಆಡಳಿತ ಮಂಡಳಿಯ ಅಧ್ಯಕ್ಷರಿಗೆ, ಸಂಚಾಲಕರಿಗೆ, ಕೋಶಾಧಿಕಾರಿಗಳಿಗೆ, ಸರ್ವ ಸದಸ್ಯರಿಗೆ ಮತ್ತು ಬೆಳ್ಳಿ ಹಬ್ಬ ಸಮಿತಿಯ ಗೌರವಾಧ್ಯಕ್ಷರಿಗೆ, ಅಧ್ಯಕ್ಷರಿಗೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಮುಖ್ಯ ಶಿಕ್ಷಕರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇವೆ.
ನಮ್ಮ ಶಾಲೆಯ ಎಲ್ಲ ಕೆಲಸ ಕಾರ್ಯಗಳಿಗೆ ನಿರಂತರವಾಗಿ ಮಾರ್ಗದರ್ಶನ ಮಾಡುತ್ತಾ ಬರುತ್ತಿರುವ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಿಗೆ, ಆಡಳಿತ ಮಂಡಳಿಯವರು ಮತ್ತು ಸರ್ವ ಸದಸ್ಯರು, ಶಾಲೆಯ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸಹಕರಿಸುತ್ತಿರುವ ಪೋಷಕ ಬಂಧುಗಳಿಗೆ, ಹಿರಿಯ ವಿದ್ಯಾರ್ಥಿಗಳಿಗೆ, ಊರ ಪರವೂರ ದಾನಿಗಳಿಗೆ, ವಿದ್ಯಾಭಿಮಾನಿಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ಶ್ರೀ ಮಹಾಲಿಂಗೇಶ್ವರ ದೇವರ ಅನುಗ್ರಹದಿಂದ ಮುಂದಿನ ಕೆಲಸ ಕಾರ್ಯಗಳೆಲ್ಲವೂ ಸುಸೂತ್ರವಾಗಿ ನಡೆದು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಸಹ ಸಂಸ್ಥೆಯಾದ ಪ್ರಿಯದರ್ಶಿನಿ ವಿದ್ಯಾಸಂಸ್ಥೆಯು ಜನಮನದಲ್ಲಿ ಚಿರಸ್ಥಾಯಿಯಾಗಿ ಉಳಿಯಲಿ ಎಂದು ಪ್ರಾರ್ಥಿಸುತ್ತಾ ಈ ವರದಿಗೆ ಪೂರ್ಣ ವಿರಾಮವಿಡುತ್ತಿದ್ದೇನೆ. ಇದೀಗ 2ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳು ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸಲಿದ್ದಾರೆ. ನಿಸರ್ಗದ ನಿರ್ಮಲ ಮಡಿಲಿನಲ್ಲಿ ವಿದ್ಯಾಗಿರಿಯ ಮುಕುಟ ಮನಿಯಂತೆ ಶೋಭಿಸುತ್ತಿಹುದು ನಮ್ಮಿ ವಿದ್ಯಾ ದೇಗುಲ ಪ್ರಿಯದರ್ಶಿನಿ ಆಂಗ್ಲ ಮಾಧ್ಯಮ ಶಾಲೆ. ಜ್ಞಾನಶೀಲತೆ, ಭಾವೈಕ್ಯತೆ ಮತ್ತು ಸ್ನೇಹಪರತೆಯ ಸಂಗಮದೊಂದಿಗೆ ಸನಾತನ ಸಂಸ್ಕೃತಿ ಆಧಾರಿತ ಶಿಕ್ಷಣ ನೀಡುವ ನಮ್ಮ ವಿದ್ಯಾಸಂಸ್ಥೆ ರಜತ ಸಂಭ್ರಮದ ಗರಿಮೆಯೊಂದಿಗೆ ಮುನ್ನಡೆಯುತ್ತಿದೆ. ಕಲಾ ಸಂಜೆಯ ಸಭಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಬರಮಾಡಿಕೊಳ್ಳುತ್ತಾ ಈ ಕಾರ್ಯಕ್ರಮದ ಎಲ್ಲ ಅತಿಥಿ ಅಭ್ಯಾಗತರನ್ನು, ಶಾಲಾ ಸಂಚಾಲಕರು, ಅಧ್ಯಕ್ಷರು, ಬೆಳ್ಳಿ ಹಬ್ಬ ಸಮಿತಿಯ ಅಧ್ಯಕ್ಷರು, ಗೌರವಾಧ್ಯಕ್ಷರು, ಹಾಗೆಯೇ ಮುಖ್ಯ ಗುರುಗಳು, ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರು, ಹಿರಿಯ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಗಳು, ಹಾಗೆಯೇ ಅಧ್ಯಕ್ಷರು, ಹಾಗೆಯೇ ಶಾಲಾ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿ, ಶಾಲಾ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು, ಇವರೆಲ್ಲರೂ ಭಾರತ ಮಾತೆಗೆ ಪುಷ್ಪಾರ್ಚನೆ ಮಾಡಿ ವೇದಿಕೆಯನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ.
ಇದೀಗ ಕಾರ್ಯಕ್ರಮದ ಮೊದಲಿಗೆ ಸರಸ್ವತಿ ವಂದನೆ ನಮ್ಮ ಶಾಲಾ ವಿದ್ಯಾರ್ಥಿನಿಯರಿಂದ. मातृ प्रणाम 1 2 3 या कुन्देन्दुदुषारः रधवला या कुन्देन्दुदुषारः रधवला या शुभ्रवस्त्रावृता या वीणावरदण्डमण्डितकरा या श्वेतपद्मासना या ब्रह्माच्युतशङ्कर प्रभृतिभिः देवैः सदा वन्दिता सा मां पातु सरस्वतीं भगवती निःशेषजाड्यापहा शुक्लां ब्रह्मविचारसारपरमा आद्यां जगद्व्यापिनी वीणापुस्तकधारिणी अभयधा जाड्यान्धकारापहा हस्ते स्फाटिकमालिकां विदधति पद्मासने संस्थिता वन्दे तां परमेश्वरीं भगवती बुद्धिप्रदां शारदाम् हे हंसवाहिनी ज्ञानदायिनी अम्ब विमलमदिदे अम्ब विमलमदिदे हे हंसवाहिनी ज्ञानदायिनी अम्ब विमलमदिदे अम्ब विमलमदिदे
भूर्भुवस्सुवः ॐ भूर्भुवस्सुवः तत्सवितुर्वरेण्यं भर्गो देवस्य धीमहि धियो यो नः प्रचोदयात् रत्नाकराधौतपधा रत्नाकराधौतपधा हिमालया किरीटिनी ब्रह्मराजश्रीरत्नाढ्या वन्दे भारतमातरम् शान्तिः ॐ द्यौ शान्तिः अन्तरिक्षगुं शान्तिः पृथिवी शान्तिः आपशान्तिः ओषधयः शान्तिः वनस्पतयः शान्तिः विश्वे देवा शान्तिः ब्रह्म शान्तिः सर्वं शान्तिः शान्तिरेव शान्तिः सा मा शान्तिरेधि ॐ शान्ति शान्ति शान्तिः मातृप्रणाम 1 2 3 ಎಲ್ಲರಿಗೂ ಜೈ ಶ್ರೀರಾಮ್. ನನ್ನ ಹೆಸರು ರಿಧಿ ರೈ. ನಾನು 10ನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ. ನಿತ್ಯ ಪಂಚಾಂಗ ಕಲಿಯುಗಾಬ್ದ 5127 ಶ್ರೀ ಶಾಲಿವಾಹನ ಶಕ 1948 ಸ್ವಸ್ತಿ ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ದಕ್ಷಿಣಾಯಣಂ ಹೇಮಂತ ಋತು ಪುಷ್ಯಮಾಸ ಶುಕ್ಲಪಕ್ಷ ದಶಮಿ ತಿಥಿ ಅಶ್ವಿನಿ ನಕ್ಷತ್ರ ಅಂದರೆ 2025ನೇ ಇಸವಿಯ ಡಿಸೆಂಬರ್ ತಿಂಗಳ 29ನೇ ತಾರೀಕು ಸೋಮವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀರಾಮ್. ನನ್ನ ಹೆಸರು ಪ್ರಣವಿ ಪ್ರಸಾದ್. ನಾನು 8ನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ. ಮಂಕುತಿಮ್ಮನ ಕಗ್ಗ. ಏನನ್ನು ಮಾಡು ಕೈಗೆ ದೊರೆತುಜ್ಜುಗವ, ನಾನೇನು ಹುಲುಕಡ್ಡಿ ಎಂಬ ನುಡಿಬೇಡ, ಹೀನ ಮಾವುದಿಲ್ಲ ಜಗದ ಗುಡಿಯೂಳಿಗದಿ, ತಾಣ ನಿನಗಿಹುದಿಲ್ಲಿ ಮಂಕುತಿಮ್ಮ. ಅರ್ಥ: ಕೈಗೆ ದೊರೆತಂತಹ ಯಾವುದೇ ಉದ್ಯೋಗವನ್ನಾದರೂ ನೀನು ಮಾಡು, ನಾನೇನು ಹುಲ್ಲುಕಡ್ಡಿ ಎಂಬ ನುಡಿಬೇಡ, ಹೀನವಾದುದು ಯಾವುದು ಈ ಜಗತ್ತು ಎಂಬ ಗುಡಿಯ ಸೇವೆಯಲ್ಲಿಲ್ಲ, ನಿನಗೆ ಇಲ್ಲಿ ಒಂದು ತಾಣವಿದೆ ಎನ್ನುತ್ತದೆ ಈ ಕಗ್ಗ. ಧನ್ಯವಾದಗಳು. ಎಲ್ಲರಿಗೂ ಜೈ ಶ್ರೀರಾಮ್. ನನ್ನ ಹೆಸರು ಸೌರಭ್. ನಾನು 8ನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ. ಸುಭಾಷಿತ. ಚಿಂತನೀಯಾ ಹಿ ವಿಪದಾಂ ಆದಾವೇವ ಪ್ರತಿಕ್ರಿಯಾ, ನ ಕೂಪಖನನಂ ಯುಕ್ತಂ ಪ್ರದೀಪ್ತೆ ವನ್ಹಿನಾಗೃಹೇ. ಅರ್ಥ: ಯಾವುದೇ ವಿಪತ್ತುಗಳು ಬರುವುದರ ಮೊದಲು ಅದನ್ನು ಅರಿತು ಅದಕ್ಕೆ ಸರಿಯಾದ ಉಪಾಯವನ್ನು ಕಂಡುಹಿಡಿಯಬೇಕು. ಮನೆಯು ಬೆಂಕಿಯಿಂದ ಹೊತ್ತಿ ಉರಿಯುತ್ತಿರುವಂತಹ ಸಂದರ್ಭದಲ್ಲಿ ಬಾವಿಯನ್ನು ತೋಡುವುದು ಒಂದು ವ್ಯರ್ಥ ಸಾಹಸವಾಗಿರುತ್ತದೆ. ಧನ್ಯವಾದಗಳು. ಇದೀಗ ಪ್ರಾಸ್ತಾವಿಕದೊಂದಿಗೆ ಸರ್ವರನ್ನು ಸ್ವಾಗತಿಸಲಿದ್ದಾರೆ ಸಂಸ್ಥೆಯ ಮುಖ್ಯ ಗುರುಗಳಾದ ಶ್ರೀಯುತ ರಾಜೇಶಿಯನ್. ಜೈ ಶ್ರೀರಾಮ್. 2025ರ ಮಕ್ಕಳ ಹಬ್ಬ, ಮಕ್ಕಳ ಸಂಭ್ರಮ, ಸಂಜೆಯ ವಾತಾವರಣದ ಈ ಶುಭ ಸಂದರ್ಭದಲ್ಲಿ ವೇದಿಕೆ ಮೇಲಿರ್ತಕ್ಕಂಥ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಸರ್ವರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುವಂಥದ್ದು ಸಂಸ್ಥೆಯ ಮುಖ್ಯಸ್ಥನ ನೆಲೆಯಲ್ಲಿ ಎನ್ನುವಂತಹ ನೆಲೆಯಲ್ಲಿ ಈ ವೇದಿಕೆ ಮುಂಭಾಗದಲ್ಲಿ ನಿಂತಿದ್ದೇನೆ.
ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಹೆಮ್ಮೆಯ ಸಂಸ್ಥೆ ಪ್ರಿಯದರ್ಶಿನಿ ಆಂಗ್ಲ ಮಾಧ್ಯಮ ಶಾಲೆ ನಿನ್ನೆಯಿಂದ ಇವತ್ತಿನವರೆಗೆ 2 ದಿವಸಗಳ ಕಾರ್ಯಕ್ರಮವನ್ನು ಮಾಡ್ತಾ ಈ ಸಂಜೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ವೇದಿಕೆಯ ಮೇಲೆ ಮತ್ತು ಮುಂಭಾಗದಲ್ಲಿ ಕೂತಿದ್ದೇವೆ. ಮಕ್ಕಳ ಮನಸ್ಸಿನ ಭಾವನೆಗಳಿಗೆ ಬಣ್ಣ ತುಂಬತಕ್ಕಂಥ ಕೆಲಸ ಪ್ರಿಯದರ್ಶಿಯಿಂದ ಆಗ್ತಾ ಇದೆ, ಮುಂದೆ ಆಗಲಿಕ್ಕಿದೆ ಎನ್ನತಕ್ಕಂತಹ ವಿಶ್ವಾಸದ ಮಾತುಗಳೊಂದಿಗೆ ಈ ಸಂಜೆಯ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವವರು ನಮ್ಮ ಸಂಸ್ಥೆಯ ಅಧ್ಯಕ್ಷರು, ಭಾರತೀಯ ಜನತಾ ಪಕ್ಷದ ನೇತೃತ್ವವನ್ನು ತಾಲೂಕಲ್ಲಿ ವಹಿಸಿ APMCಯ ಅಧ್ಯಕ್ಷ ಗಾದಿಯನ್ನು ಹೊಂದಿದ್ದವರು, ಹಾಗೆಯೇ ವಿವಿಧ ಸಂಘ ಸಂಸ್ಥೆಗಳಲ್ಲಿ ಮುಖ್ಯಸ್ಥರಾಗಿ, ಬೆಟ್ಟಂಪಾಡಿ CA ಬ್ಯಾಂಕಿನ ಅಧ್ಯಕ್ಷರಾಗಿ, ಡಿಗ್ರಿ ಕಾಲೇಜಿನ ಅಧ್ಯಕ್ಷರಾಗಿ ಅನ್ಯಾನ್ಯ ಜವಾಬ್ದಾರಿಗಳನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಡಿಯಲ್ಲಿ ನಿರ್ವಹಿಸಿದಂಥ ರಂಗನಾಥ್ ರೈ ಅವರು ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಈ ದಿವಸ ಪ್ರಿಯದರ್ಶಿನಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ತಮ್ಮನ್ನು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಸರ್. ಈ ದಿವಸದ ಕಾರ್ಯಕ್ರಮದಲ್ಲಿ ಸಂಜೆಯ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆ ಮಾಡಬೇಕು. ಪ್ರಜ್ವಲನೆಯ ದೀಪ ಸೂರ್ಯನಂತೆ ಬೆಳಗಬೇಕಾದ್ರೆ ಆ ಉಪೇಂದ್ರನ ದಯೆ ಇರಬೇಕು ಎನ್ನುವಂತಹ ನೆಲೆಯಲ್ಲಿ ನಮಗೆ ಕಂಡದ್ದು ಪಾಣಾಜಿ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು, ಸುಬೋಧ ಪ್ರೌಢಶಾಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಉಪೇಂದ್ರ ಬಲ್ಯಾಯರು ಈ ಭಾಗದಲ್ಲಿ ಬಹಳ ಕಡು ಬಡತನದಿಂದ ಮೇಲೆ ಬಂದು ಇವತ್ತು ಪುತ್ತೂರಿನಲ್ಲಿ ತನ್ನ ವಾಸ್ತವ್ಯವನ್ನು ಹೊಂದಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಕೆಮಿಕಲ್ಸ್, ನಾವು ಫರ್ಟಿಲೈಸರ್ ಏನೇಂತೇವೋ ಅದರ ಹೆಚ್ಚಿನ ಡೀಲರ್ಶಿಪ್ಪನ್ನು ಹೊಂದಿಕೊಂಡು ದೈವ, ದೇವಸ್ಥಾನ, ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಕ್ಷೇತ್ರಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನು ಸದ್ದಿಲ್ಲದೆ ಕೊಡ್ತಿರತಕ್ಕಂಥ ಧೀಮಂತ ವ್ಯಕ್ತಿತ್ವ ಉಪೇಂದ್ರ ಬಲ್ಯಾರನ್ನ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ DDPIಯವರು ಉಪಸ್ಥಿತಿ ಇರಬೇಕಿತ್ತು, ಅನಿವಾರ್ಯ ಕಾರಣದಿಂದ ಅವರಿಗೆ ಬರಲಿಕ್ಕೆ ಆಗ್ತಾ ಇಲ್ಲ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಿಕೊಂಡಿದ್ದೆವು. ಅನುಪಸ್ಥಿತಿಯಲ್ಲಿ ಅವರನ್ನು ಸ್ವಾಗತಿಸುತ್ತಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದಂಥ ದಾಮೋದರ್ ಕಣಜಾಲು ವೇದಿಕೆಯಲ್ಲಿ ಉಪಸ್ಥಿತರಿರಬೇಕಿತ್ತು. ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಸ್ವಾಗತವನ್ನು ಹೇಳ್ತಾ ಈ ವೇದಿಕೆಯ ಮೇಲಿರತಕ್ಕಂಥ ಓರ್ವ ವಿಶಿಷ್ಟ ವ್ಯಕ್ತಿತ್ವದ ಮನುಷ್ಯ 88ರ ಹರೆಯದ ಸನ್ಮಾನ್ಯ ಮೊಗೇರೊಡಿಯವರು, ಬಾಲಕೃಷ್ಣ ರೈ ಮೊಗೇರೊಡಿ, ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಡಿಪಾಯಗಳಲ್ಲಿ ಓರೂರು. ಆ ಕಾಲೇಜಿನ ಲಾ ಕಾಲೇಜ್ ಇರ್ಬೋದು, ಪಾಲಿಟೆಕ್ನಿಕ್ಕಿನ ಕಾಲೇಜ್ ಇರ್ಬೋದು, ಅಥವಾ ವಿವಿಧ ಕಾಲೇಜುಗಳ ಸ್ಥಾಪನೆಯ ಹಿಂದಿರತಕ್ಕಂಥ ಶಕ್ತಿ ಮತ್ತು ವಿದ್ಯಾವರ್ಧಕ ಸಂಘದಲ್ಲಿ ಸುಮಾರು 40 ವರ್ಷಗಳ ಮೇಲ್ಪಟ್ಟು ವಿವಿಧ ಜವಾಬ್ದಾರಿಗಳನ್ನು ನಿರ್ವಹಿಸಿದವರು. ಮೈತ್ರಿ ಗುರುಕುಲ ಸ್ಥಾಪನೆಯಲ್ಲೂ ಕೂಡ ತನ್ನನ್ನು ತಾನು ತೊಡಗಿಸಿಕೊಂಡಂತಹ ಹಿರಿಯರು. ಭಾರತೀಯ ಜನತಾ ಪಕ್ಷದ ಸಂಘದಲ್ಲಿ ಅನ್ಯಾನ್ಯ ಜವಾಬ್ದಾರಿ ನಿರ್ವಹಿಸತಕ್ಕಂಥ ಸನ್ಮಾನ್ಯ ಮೊಗೇರೊಡಿಯವರನ್ನು ಹಿರಿಯ ಚೇತನವನ್ನು ಅತ್ಯಂತ ಪ್ರೀತಿಯಿಂದ ಸ್ಮರಿಸ್ತಾ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಇನ್ನೋರರಾದಂತಹ ಸನ್ಮಾನ್ಯ ಪದ್ಮನಾಭ ಶೆಟ್ಟಿ ಚಿಕ್ಕಿತಡ್ಕ, ಪ್ರಾಂಶುಪಾಲರು SSHS ಕಾಟುಗುಕ್ಕೆ, ಶ್ರೀ ಸುಬ್ರಹ್ಮಣ್ಯೇಶ್ವರ ಹೈಯರ್ ಸೆಕೆಂಡರಿ ಸ್ಕೂಲ್ ಕಾಟುಗುಕ್ಕೆ. ಅಷ್ಟು ಮಾತ್ರ ಅಲ್ಲದೆ ಓರ್ವ ಧಾರ್ಮಿಕ ಮುಖಂಡರಾಗಿ ಕಾಟುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾಗಿ ಹಲವಾರು ವರ್ಷಗಳಿಂದ ಆ ಭಾಗದಲ್ಲಿ ಜಗಜ್ಜಾಹೀರಾಗಿರ್ತಕ್ಕಂಥ ಸನ್ಮಾನ್ಯ ಪದ್ಮನಾಭ ಶೆಟ್ಟಿಯವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರಿ. ತಮ್ಮನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ ಸರ್. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ 3 ಮುಕ್ತೇಶ್ವರರು ಉಪಸ್ಥಿತರಿದ್ದಾರೆ. ಓರ್ವರನ್ನು ಈಗಾಗಲೇ ಪರಿಚಯಿಸಿದ್ದೇನೆ, ಕಾಟುಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು. ಈಗಷ್ಟೇ ನಮ್ಮೊಂದಿಗೆ ಸೇರಿರ್ತಕ್ಕಂತಹ ನಿನ್ನೆಯ ಕಾರ್ಯಕ್ರಮದಲ್ಲಿ ಅವರು ಉಪಸ್ಥಿತರಿರಬೇಕಿತ್ತು ಸನ್ಮಾನ್ಯ ಪಂಜುಗುಡ್ಡೆ ಈಶ್ವರ ಭಟ್ರು. ಇವತ್ತು ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಮಿಂಚುತ್ತದೆ, ಗೊತ್ತಾಗ್ತದೆ, ಜನರಿಗೆ ಪ್ರಸಿದ್ಧಿಗೆ ಬಂದಿದೆ. ಅನ್ಯಾನ್ಯ ಕಾರ್ಯಕ್ರಮದ ಮೂಲಕ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನ ಇವತ್ತು ಜಗಜ್ಜಾಹಿರ ಆಗ್ತದೆ ಅಂತ ಹೇಳಿದರೆ ಅದರ ಹಿಂದಿರತಕ್ಕಂಥ ಶಕ್ತಿ ನಾವೆಲ್ಲರೂ ಆಗಿದ್ದರೂ ಕೂಡ ಅದರ ನಾಯಕತ್ವವನ್ನು MLA ಅವರಿಗೆ ತಗೊಂಡು ಮುಂದುವರಿಸ್ತಕ್ಕಂಥ ಸನ್ಮಾನ್ಯ ಪಂಜುಗುಡ್ಡೆ ಈಶ್ವರ ಭಟ್ರು ಬನ್ನೂರು ಸೇವಾ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿ ಸುಮಾರು ವರ್ಷಗಳ ಕಾಲ ಮುನ್ನಡೆಸಿದವರು. ಅವರ ಮಕ್ಕಳಿಗೆ ನಾನು ಕೂಡ ಮಾಸ್ಟರ್ ಆಗಿದ್ದೆ ಎನ್ನುವಂತಹ ಹೆಮ್ಮೆಯನ್ನು ಹೇಳ್ತಾ ಇತ್ತೀಚೆಗಷ್ಟೇ ಅವರ ಮಗ ವರುಣ್ CA ಕೂಡ ಪಾಸ್ ಮಾಡಿದ್ದಾನೆ ಅಂತಕ್ಕಂಥ ಸಂತೋಷದ ಸಂಗತಿಯನ್ನು ತಮಗೆ ತಿಳಿಸ್ತಾ ತಮ್ಮನ್ನು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಹಿರಿಯರಾದಂಥ ಶಿವಪ್ಪ ಪೂಜಾರಿ ನುಳಿಯಾಲು ಉಪಸ್ಥಿತರಿದ್ದಾರೆ. ಕರ್ನಪಾಡಿ ಬ್ರಹ್ಮಬೈದಲ ಗರಡಿಯ ಅಧ್ಯಕ್ಷರಾಗಿ, ಪುತ್ತೂರು ತಾಲೂಕು ಪಂಚಾಯತ್ನ ಅಧ್ಯಕ್ಷರಾಗಿ, ಈ ಭಾಗದಲ್ಲಿ ನೀರಾವರಿ ವ್ಯವಸ್ಥೆ ಇರ್ಬೋದು, ತಾಲೂಕು ಪಂಚಾಯತಿಂದ ಇರತಕ್ಕಂಥ ಇದೇ ಸಂಸ್ಥೆಗೆ ಅಲ್ಲಿ ಯುವಕ ಮಂಡಲಗಳಿಗೆ ಸ್ಥಳದಾನವನ್ನು ಸರ್ಕಾರದಿಂದ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಓರ್ವ ಸರಳ ಸಜ್ಜನಿಕೆ ಮತ್ತು ನೇರ ನಡೆನುಡಿಯ ಭ್ರಷ್ಟಾಚಾರ ರಹಿತವಾಗಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ಸನ್ಮಾನ್ಯ ಶಿವಪ್ಪ ಪೂಜಾರಿಯವರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಅವರ ಮನೆಯಲ್ಲಿ ಇವತ್ತು ದೈವದ ಕಾರ್ಯಕ್ರಮ ಇರುವ ಕಾರಣ ನಾವು ತೆರಳ್ತಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ.
ಬೆಟ್ಟಂಪಾಡಿ ಮಹಾಲಿಂಗೇಶ್ವರ ದೇವಸ್ಥಾನದ ಆನುವಂಶಿಕ ಆಡಳಿತ ಮುಕ್ತೇಶ್ವರರು, ಎಲ್ಲ ಧಾರ್ಮಿಕ ಮತ್ತು ಸಾಮಾಜಿಕ ಮತ್ತು ಶೈಕ್ಷಣಿಕ ಕ್ಷೇತ್ರದ ಮುಖಂಡರು ಇವತ್ತಿದ್ದಾರೆ. ಸನ್ಮಾನ್ಯ ವಿನೋದನ್ನು ಈ ಶಾಲೆಯ ಬೆಳ್ಳಿ ಹಬ್ಬದ ಕಟ್ಟಡಕ್ಕೆ ನಾವೇನು ಗುದ್ದಲಿ ಪೂಜೆ ನೆರವೇರಿಸಿದೆವೋ ಅದೇ ದಿವಸ ಪ್ರಥಮ ಕಂಬದ ಮಣ್ಣು ತೆಗಿಬೇಕಾದ್ರೆ 25,000 ರೂಪಾಯಿಯನ್ನು ನಮ್ಮಲ್ಲಿ ತಂದುಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು ಅಂತ ತೆಂಗಿನಕಾಯಿಯನ್ನು ಹೊಡೆದು ಮಾಡಿದ್ದೀರಿ. ಇವತ್ತು ಭವ್ಯವಾದಂಥ ಕಟ್ಟಡ ಸಶೇನನ ನೇತೃತ್ವದಲ್ಲಿ ಆಗಿದೆ ಅಂತ ಹೇಳಿದರೆ ಅದು ಹಿಂದಿರತಕ್ಕಂಥ ಶಕ್ತಿ ಸನ್ಮಾನ್ಯ ವಿನೋದ್ ಕುಮಾರ್ ಬಲ್ಲಾಲ್ ತಮ್ಮನ್ನು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾನೆ. ಇನ್ನೂರವರು ಸನ್ಮಾನ್ಯ ಜಯರಾಮ್ ಪೂಜಾರಿ ಕುಕ್ಕುತ್ತಡಿ ದರ್ಬೆಯ ಸುಮಾರು 64 ದಿವಸದಲ್ಲಿ ಸುಮಾರು 16 ಲಕ್ಷದ ಮೇಲ್ಪಟ್ಟು ಖರ್ಚಿನಲ್ಲಿ ಬ್ರಹ್ಮಬೈದರ್ಕಳ ಗರಡಿ ನಿರ್ಮಾಣ ಆಗಿದೆ 13 ವರ್ಷಗಳ ಹಿಂದೆ. ಆ ಗುಡ್ಡಗಾಡು ಪ್ರದೇಶದಲ್ಲಿರ್ತಕ್ಕಂಥ ಗುಡ್ಡವನ್ನು ಕಡಿದು ಒಂದು ಬ್ರಹ್ಮಬೈದರ್ಕ ಗರಡಿಯನ್ನು ಕಟ್ಟುವುದರ ಮೂಲಕ ಭತ್ತದ ಕೃಷಿಯನ್ನು ಮಾಡಿ ಜಿಲ್ಲಾ ಪ್ರಶಸ್ತಿಯನ್ನು, ತಾಲೂಕು ಪ್ರಶಸ್ತಿಯನ್ನು ಪಡೆಯುವಷ್ಟರ ಮಟ್ಟಿಗೆ ಅವರ ಕೃಷಿಕನಾಗಿ, ಸಾಮಾಜಿಕ ಧಾರ್ಮಿಕ ಮುಖಂಡರಾಗಿ, ಅಯ್ಯಪ್ಪ ಮಂದಿರದ ಅಧ್ಯಕ್ಷರಾಗಿ, ಅನ್ಯಾನ್ಯ ದೇವಸ್ಥಾನಗಳಲ್ಲಿ ಧಾರ್ಮಿಕ ಸಂಘಟನೆಗಳು ತೊಡಗಿಸಿಕೊಂಡು ಸಾಮಾಜಿಕ ಧುರೀಣರಾಗಿ ಕಂಡವರು ಸನ್ಮಾನ್ಯ ಜಯರಾಮ್ ಪೂಜಾರಿಯವರು, ನಮ್ಮ ಆಡಳಿತ ಮಂಡಳಿ ಸದಸ್ಯರವರು ತಮ್ಮನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾನೆ. ಈ ವೇದಿಕೆಯಲ್ಲಿ 200 ಮುಕ್ತೇಶ್ವರನ ಪರಿಚಯಿಸಲಿಕ್ಕೆ ಸಂತೋಷ ಪಡುತ್ತಾ ನಮ್ಮ ಹಿಂದಿನ PTA ಅಧ್ಯಕ್ಷರು ಸನ್ಮಾನ್ಯ ಸತೀಶ್ ರೈ ಕಟ್ಟಾವ್ ಇವತ್ತು ಪುತ್ತೂರಲ್ಲಿ ಕಟ್ಟಾವ್ ಮೋಟರ್ಸ್ ಅಥವಾ ಕಟ್ಟಾವ್ ಇನ್ಶೂರೆನ್ಸ್ ಅಂತಕ್ಕಂಥ ಖ್ಯಾತಿಯನ್ನು ಪಡೆದು ಸುಮಾರು 20-25 ಬ್ರಾಂಚಸ್ಗಳನ್ನು ಹೊಂದಿರತಕ್ಕಂಥ ಕಟ್ಟಾವ್ ಇನ್ಶೂರೆನ್ಸ್ನ ಮಾಲೀಕರು, ಪಡುಮಲೆಯ ಕುಬೇಶಾಸ್ತರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು, ಪುತ್ತೂರು ತಾಲೂಕಿನ ವಾಲಿಬಾಲ್ ಅಸೋಸಿಯೇಷನ್ನ ಅಧ್ಯಕ್ಷರು ಅಂತ ಕೂಡ ನಾನು ಭಾವಿಸ್ತೇನೆ. ಹಾಗೆಯೇ ರೋಟರಿ ಇರ್ಬೋದು, ಲಯನ್ಸ್ ಇರ್ಬೋದು, ಯಾವುದೇ ಸಂಘಟನೆಯ ಮುಂದಾಳತೆ ಇರಲಿ ಅದರ ನೇರ ಜವಾಬ್ದಾರಿ ವಹಿಸಿಕೊಂಡವರು. ಈ ಸಂಸ್ಥೆಗೆ ಬೆಳ್ಳಿ ಹಬ್ಬದ ಕಾರ್ಯಕ್ರಮಕ್ಕೆ ಪ್ರಥಮವಾಗಿ 1 ಲಕ್ಷ ರೂಪಾಯಿಯನ್ನು ಕೂಡ ಕೊಟ್ಟು ನಾನು ನಿಮ್ಮೊಂದಿಗೆ ಇದ್ದೇನೆ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥ ಸನ್ಮಾನ್ಯ ಸತೀಶ್ ರೈ ಕಟ್ಟಾವ್ ತಮ್ಮನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಈ ಶಾಲೆಯ ಓರ್ವ ಪಿಲ್ಲರ್ ಅಂತ ಹೇಳ್ಬೋದು. ಈ ಶಾಲೆಯ ಒಬ್ಬ ಆಧಾರ ಸ್ತಂಭ ಯಕ್ಷಗಾನ ಕಲಾವಿದರಾದಂಥ ಚೆನ್ನಪ್ಪ ನಾಯ್ಕ ನಿಡಿಯಡ್ಕ ಕುಳದಪಾರೆಯವರ ಸುಪುತ್ರ ಸನ್ಮಾನ್ಯ ಸತ್ಯಾನಂದ ವೆಂಕಟೇಶ್ವರ ಪವರ್ ಸೊಲ್ಯೂಷನ್ ಬೆಂಗಳೂರು ಇದರ ಮಾಲಕರು. ಮನುಷ್ಯ ಮಾತಾಡುವುದಿಲ್ಲ, ಯಾರಿಗೂ ಎದುರು ಬರುವುದಿಲ್ಲ, ಯಾವುದನ್ನು ಕೂಡ ಕೊಟ್ಟದನ್ನು ಹೇಳುವುದಿಲ್ಲ. ಆದರೆ ನಮ್ಮ ಸಂಸ್ಥೆಗೆ ಸುಮಾರು ನನ್ನ ಲೆಕ್ಕದಲ್ಲಿ 2-3 ಲಕ್ಷದಷ್ಟು ಈಗಾಗಲೇ ಕೊಡುಗೆಗಳನ್ನು ಕೊಟ್ಟಿರತಕ್ಕಂಥ ಓರ್ವ ಯುವಕ ಮತ್ತು ಯಾವುದೇ ಅಹಂ ಭಾವ ಇಲ್ಲದಂಥ ಸರಳ ಸಜ್ಜನಿಕೆ ಸತ್ಯನ ತಮ್ಮನ್ನು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಇದೇ ಸಂಸ್ಥೆಯನ್ನು ಹುಟ್ಟು ಹಾಕಿರ್ತಕ್ಕಂಥ ಬೈಲಾಡಿ ಬಾಬುಗೌಡರ ವಂಶಸ್ಥರು. ನಾವೆಲ್ಲ ಚಿಕ್ಕದಿರಬೇಕಾದ್ರೆ ಕಾರ್ಯಕ್ರಮದ ನಿರೂಪಣೆಯನ್ನು ಕೇಳಬೇಕಾದ್ರೆ ಅದು ದೇವಿ ಪ್ರಸಾದರ ಬಾಯಲ್ಲಿ ಅಂತ ನಮಗಿತ್ತು. ಅಂತಹ ದೇವಿ ಪ್ರಸಾದ್ ಬೀಡು ಓರ್ವ ನಾಟಿ ವೈದ್ಯರಾಗಿ ಈ ಭಾಗದಲ್ಲಿ ಓರ್ವ ಕಾರ್ಯಕ್ರಮ ನಿರ್ವಹಣೆ ಹೇಗೆ ಮಾಡಬೇಕು ಎನ್ನುವುದಕ್ಕೆ ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟಿರತಕ್ಕಂತಹ, ಇವತ್ತು ವಿಶೇಷವಾಗಿ ನಾಟಿ ವೈದ್ಯ ವಿಭಾಗದಲ್ಲಿ ಸರಳ ಸಜ್ಜನಿಕೆಯೊಂದಿಗೆ ಜನಸಾಮಾನ್ಯರಲ್ಲಿ ಓರಾಗಿ ಬರತಕ್ಕಂಥ ದೇವಿಯನ್ನ ವೇದಿಕೆಯಲ್ಲಿದ್ದರೆ ತಮ್ಮ ಉಪಸ್ಥಿತಿಯನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತಕ್ಕಂಥವರು ಇವರನ್ನು ಪರಿಚಯ ಮಾಡಲಿಕ್ಕೆ ಸ್ವಲ್ಪ ತಡ. ಯಾಕೆಂತ ಕೇಳಿದರೆ ಇಷ್ಟು ದೊಡ್ಡ ಸಭಾಂಗಣ, ಈ ರೀತಿಯ ಒಂದು ಕಟ್ಟಡ ಇವತ್ತು ಬಂದ ಕೂಡಲೇ ನಮ್ಮನ್ನು ಅಟ್ರಾಕ್ಟ್ ಕಾರಣಕ್ಕೆ ಆ ಹುಡುಗನನ್ನು ನಾನು ಕರೆಸಿ ವೇದಿಕೆಯಲ್ಲಿ ಕೂತ್ಕೊಳ್ಬೇಕು ಅಂತ ನಾವು ಆಹ್ವಾನ ಪತ್ರದಲ್ಲಿ ಹಿರಿಯರ ಅಪೇಕ್ಷೆ ಮೇರೆಗೆ ಹೇಳ್ಕೊಂಡಿದ್ದೆವು. ಬಹಳ ಕಡು ಬಡತನ, ಅಪ್ಪ ಆಟೋ ಡ್ರೈವರ್ ಆಗಿದ್ದಾರೆ. ಬಹಳ ನೇರ ನಡೆನುಡಿಯ ಮತ್ತು ಎಲ್ಲ ಕೆಲಸದಲ್ಲಿ ನಮ್ಮನ್ನು ತಾನು ತೊಡಗಿಸಿಕೊಂಡಂತಹ ಅರ್ಲಪದವನ ಗಣೇಶ್ ರೈಗಳ ಮಗ. ಕಲಿಕೆಯಲ್ಲಿ ಭಾರಿ ಹುಷಾರು ಅಂತ ಇರಲಿಲ್ಲ. ತಾಯಂದಿರಿಗೆ ನಮಗೆ ಬಹಳ ಟೆನ್ಷನ್ ಇರೋದು, ಮಕ್ಕಳು ತುಂಬ ಫಾಸ್ಟಾಗಿ ಕಲಿಬೇಕು, ತುಂಬ LKGಯಲ್ಲಿ ಫಸ್ಟ್ ಬರಬೇಕು, 5th ಫಸ್ಟ್ ಬರಬೇಕು. ಈ ಹುಡುಗ ಏನು ಫಸ್ಟ್ ಆಗಿರಲಿಲ್ಲ. ಇವ ನಮ್ಮ ತರಗತಿಯಲ್ಲಿ 60% ರೀಚ್ ಆಗ್ತಾ ಇದ್ದ ಅಷ್ಟೇ. ಆದರೆ ಇವತ್ತು ಅವ ಎಷ್ಟು ಓದಿದ ಅಂತ ಕೇಳಿದರೆ 2nd PUCಗೆ ಆಗಬೇಕಾದ್ರೆ ತನ್ನ ತಂದೆ ಆಟೋದಲ್ಲಿ ಕರ್ಕೊಂಡು ಹೋಗಿ ಗುಡ್ಡದಲ್ಲಿ ಕೂತ್ಕೊಳಿಸಿ, ಮನೆಯಲ್ಲಿ ನೆಟ್ವರ್ಕ್ ಸಿಗ್ತಾ ಇಲ್ಲ, ರಾತ್ರಿ 2-3 ಗಂಟೆಯವರೆಗೆ ಗುಡ್ಡದ ತುದಿಯಲ್ಲಿ ಕೂತ್ಕೊಂಡು ಯಾರ್ಯಾರ ಪುಸ್ತಕವನ್ನು, ಅವರಿಗೆ ಒಂದಿಷ್ಟು ಜನ ಪುಸ್ತಕವನ್ನು ಕೊಟ್ಟಿದ್ದರು, ಆ ಪುಸ್ತಕವನ್ನು ಪರ್ಚೇಸ್ ಮಾಡಿಕೊಂಡು ಓದಿ ಇವತ್ತು ಶ್ರೇಯಸ್ ಒಬ್ಬ ಡಾಕ್ಟರ್ ಆಗಲಿಕ್ಕೆ ಐ ಥಿಂಕ್ 4th ಸೆಮ್ ಅಂತ ಕಾಣುತ್ತೆ ಅಲ್ಲಣ್ಣ, 4th ಸೆಮ್ ಡಾಕ್ಟರ್ ಆ ಹಂತದಲ್ಲಿ ಇದ್ದಾನೆ ಅಂತ ಕೇಳಿದರೆ ಇದು ಪ್ರಿಯದರ್ಶಿನಿಯ ಹೆಮ್ಮೆ ಅಂತ ನಾನು ಪರಿಚಯ ಮಾಡಲಿಕ್ಕೆ ಸಂತೋಷ ಪಡ್ತೇನೆ. ಭಾರಿ ದುಡ್ಡಿನ ವ್ಯಕ್ತಿ ಅಲ್ಲ, ಕಡು ಬಡತನದಲ್ಲಿರ್ತಕ್ಕಂಥ ವ್ಯಕ್ತಿ ಇವತ್ತು ಮುಂದಿನ ದಿನಗಳಲ್ಲಿ ಡಾಕ್ಟರ್ ಆಗಿ ಈ ಶಾಲೆಯಲ್ಲಿ ಮತ್ತೊಮ್ಮೆ ಸನ್ಮಾನಗೊಳ್ಳಿಕ್ಕಿರ್ತಕ್ಕಂಥ ಶ್ರೇಯಸ್ಸನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ಬೆಳ್ಳಿ ಹಬ್ಬ ಸಮಿತಿ ಸಶಿಯನನ್ನು ಕೊನೆಯದಾಗಿ ಪರಿಚಯ ಮಾಡಿದೆ, ಯಾಕೆಂದರೆ ಎಲ್ಲರಿಗೂ ಅವರ ಬಗ್ಗೆ ಗೊತ್ತಿದೆ. ಬೆಳ್ಳಿ ಹಬ್ಬ ಸಮಿತಿ ಅಧ್ಯಕ್ಷರು. ಜವಾಬ್ದಾರಿ ಹೇಳ್ತಾ ಹೋದರೆ ಒಂದು ದಿವಸ ನಾನು ಹೇಳ್ಬೋದು, ಆದರೂ ಒಂದು ಸಭಾವೇದಿಕೆಯ ಪ್ರಾಶಸ್ತ್ಯಕ್ಕೋಸ್ಕರ ದಕ್ಷಿಣ ಕನ್ನಡ ಜಿಲ್ಲಾ
ಸಹಕಾರಿ ಯೂನಿಯನ್ ಅಧ್ಯಕ್ಷರು, DCC ಬ್ಯಾಂಕ್ನ ನಿರ್ದೇಶಕರು, ಯಾರು ಕರೆದು ಅವರಿಗೆ ಫೋನಲ್ಲಿ ರಿಯಾಕ್ಟ್ ಮಾಡ್ತಕ್ಕಂಥ ವ್ಯಕ್ತಿ. ಯಾವುದೇ ಕೆಲಸ ಆಗಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಕರ್ನಾಟಕ ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ ಅಥವಾ ಇವತ್ತು ದೇಶದಲ್ಲಿ ಎಲ್ಲಿ ಬೇಕಾದರೂ ಕಾರ್ಯಕ್ರಮ ಇದ್ದಾಗ ತನ್ನನ್ನು ತೊಡಗಿಸ್ಕೊಳ್ಳುವಂಥವ್ರು. ಬೆಟ್ಟಂಪಾಡಿ, ಪಾಣಾಜಿ, ನಿಡ್ಪಲ್ಲಿ ಭಾಗದ ಬ್ರಹ್ಮಕಲಶೋತ್ಸವದ ಕಾರ್ಯಾಧ್ಯಕ್ಷರಾಗಿ, ಅಷ್ಟು ಮಾತ್ರ ಅಲ್ಲದೆ CA ಬ್ಯಾಂಕಿನ ಬೆಟ್ಟಂಪಾಡಿಯ ಅಧ್ಯಕ್ಷರಾಗಿ, ಪುತ್ತೂರು ಜನಜಾಗೃತಿ ವೇದಿಕೆಯ ಅಧ್ಯಕ್ಷರಾಗಿ, ಇವತ್ತು ಕಾವಂದರನ್ನು ನೇರವಾಗಿ ಮಾತಾಡ್ತಕ್ಕಂಥ ಕೆಲಸ ಇರ್ಬೋದು, ಅಥವಾ ರಾಜ್ಯದ ಮಂತ್ರಿಗಳನ್ನು ನೇರವಾಗಿ ನಮ್ಮ ಭಾಗದಿಂದ ಮಾತಾಡಬೇಕಾದ್ರೆ ಒಂದು ಜನ ಬೇಕು ಅಂತ ಕೇಳಿದರೆ ಸಸ್ಯನ ಆ ಲೆವೆಲ್ಗೆ ಮುಟ್ಟಿದ್ದಾರೆ. ಮುಂದಿನ ದಿವಸಗಳಲ್ಲಿ ಅವರ ಭವಿಷ್ಯ ಇನ್ನಷ್ಟು ಉಜ್ವಲವಾಗಲಿ. ಒಬ್ಬ ಒಳ್ಳೆಯ ರೋಟರಾಕ್ಟೇ ಆಗಿರ್ಬೋದು, ಒಬ್ಬ ರಾಜ್ಯ ಮಟ್ಟದ ವ್ಯಕ್ತಿ ಅಂತ ಗುರುತಿಸಿಕೊಂಡು ಬೆಳ್ಳಿ ಹಬ್ಬದ ಸಂಪೂರ್ಣ ಕಾರ್ಯಯೋಜನೆಗಳನ್ನು ಮನವರಿಕೆ ಮಾಡಿಕೊಂಡು ನಮಗೆ ಮಾರ್ಗದರ್ಶನ ಮಾಡಿದ ಹಿರಿಯರಾದಂತಹ ಬೆಳ್ಳಿ ಹಬ್ಬ ಸಮಿತಿಯ ಗೌರವಾಧ್ಯಕ್ಷರಾದಂಥ ಸನ್ಮಾನ್ಯ ಚಿದಾನಂದ ಬೈಲಾಡಿ ತಮ್ಮನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತಿರ್ತಕ್ಕಂಥ ನಮ್ಮ ಸಂಸ್ಥೆಯ ಶಾಲಾ ನಾಯಕಿ ಶಾವ್ಯ ಮತ್ತು ಉಪನಾಯಕನಾಗಿರ್ತಕ್ಕಂತಹ ಕಾರ್ಯದರ್ಶಿ ಆಗಿರ್ತಕ್ಕಂಥ ಸಿಂಚನ್ ರೈ ತಮ್ಮನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ, ನಮ್ಮ ಸಂಸ್ಥೆಯ ಕೋಶಾಧಿಕಾರಿಗಳು ಸನ್ಮಾನ್ಯ ಕರುಣಾಕರ್ ಶೆಟ್ಟಿ ಕೊಮ್ಮಂಡ ಉಪಸ್ಥಿತರಿದ್ದೀರಿ, ತಮ್ಮ ಗೌರವ ಉಪಸ್ಥಿತಿಯನ್ನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮೆಲ್ಲ ಕಾರ್ಯಕ್ರಮದ ಹಿಂದಿರ್ತಕ್ಕಂಥ ಓರ್ವ ಗಟ್ಟಿ ಮನುಷ್ಯ ಅಂತ ನಾನು ಹೇಳೋದು ಯಾವತ್ತೂ ಕೂಡ. ಯಾಕೆಂತ ಕೇಳಿದರೆ ಏನಾದರೂ ಸಮಸ್ಯೆ ಆದಾಗ ಆ ಮನುಷ್ಯನ ಹತ್ರ ನಾವು ಹೋಗಬೇಕಾಗ್ತದೆ. ಅದಕ್ಕೆ ಶಾಂತಿ ಅಂತ ಹೇಳಿ ಒಂದು ಸೊಲ್ಯೂಷನನ್ನು ಕೊಡ್ತಾರೆ. ಅವರಲ್ಲಿ ಒಂದಿಷ್ಟು ಉಪಾಯಗಳಿರ್ತದೆ ಮತ್ತು ಪ್ರಾಬ್ಲಮನ್ನು ಸಾಲ್ವ್ ಮಾಡತಕ್ಕಂಥ ಒಂದು ತಂತ್ರಗಾರಿಕೆ ಇರಬೇಕು. ಅದು ಕರುಣಾಕರ್ ಶೆಟ್ಟಿಯಲ್ಲಿ ನೋಡಿ ಕಲಿಬೇಕು. ಮತ್ತು ಒಂದು ಸಂಘದ ಕಾರ್ಯಕರ್ತರಾಗಿರೋ ಕಾರಣ ನೇರವಾಗಿ ಯಾವುದನ್ನು ಕೂಡ ನಿಭಾಯಿಸಬಲ್ಲತಕ್ಕಂಥ ಯುವಕರಿಗೆ ಶಕ್ತಿ ತುಂಬತಕ್ಕಂತಹ ಕೋಶಾಧಿಕಾರಿ ನಮಗಿರುವಂಥದ್ದು. ನನ್ನ ಮಾರ್ಗದರ್ಶಕರು, ಸೋತಾಗ ನಾವು ಅವರ ಹತ್ರ ಹೋಗುವುದು. ಅಂತಹ ಕರುಣಾಕರ್ ಶೆಟ್ಟರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಮೊಗರೋಡಿಯವರ ಸುಪುತ್ರ ಸನ್ಮಾನ್ಯ ಹರೀಶ್ ಮೊಗರೋಡಿಯವರು ಉಪಸ್ಥಿತರಿದ್ದೀರಿ, ತಮ್ಮನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಶಿವಪ್ಪ ಪೂಜಾರಿಯವರು ಅನಿವಾರ್ಯ ಕಾರಣ ಅವರ ಮನೆಯಲ್ಲಿ ಇವತ್ತು ದೈವದ ಕೋಲ ಇರುವ ಕಾರಣ ತೆರಳ್ತಾ ಇದ್ದಾರೆ, ತಮಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಸನ್ಮಾನ್ಯ ವೇದಿಕೆಯಲ್ಲಿ ಉಪಸ್ಥಿತಿರತಕ್ಕಂತಹ ಸನ್ಮಾನ್ಯ ಹಿರಿಯ ಯಕ್ಷಗಾನ ಕಲಾವಿದರಾದಂತಹ ನಮ್ಮ ಪೋಷಕರು ಆಗಿರತಕ್ಕಂತಹ ಸತ್ಯನಾರಾಯಣ ಪುಂಚಿತರಿಗೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಇನ್ನೋರ್ವ ವ್ಯಕ್ತಿಯನ್ನು ನಾನು ಈ ವೇದಿಕೆ ಮೂಲಕ ಪರಿಚಯ ಮಾಡ್ತೇನೆ. ಈ ಮೇಲಿನ ಫ್ಲೋರ್ ಏನಿದೆ, ಆ ಟಾಯ್ಲೆಟ್ ಏನಿದೆ, ಅದರ ಇಂಜಿನಿಯರ್ ವರ್ಕ್ ಏನೇ ಇರ್ಬೋದು, ಆದರೆ ಕಂಪ್ಲೀಟ್ ಅದರ ಪ್ಲ್ಯಾನನ್ನು ನನಗೆ ತೋರಿಸಿಕೊಟ್ಟವರು ಮತ್ತು ನನಗೆ ಸಮಸ್ಯೆ ಆದಾಗ ಕರೆದದ್ದು ಸೂರ್ಯನ. ಒಂದು ಸಲ ನೀವು ಎದ್ದು ನಿಂತುಕೊಂಡ್ರೆ ನನಗೆ ಸಂತೋಷ ಆಗುತ್ತೆ. ಆ ಕಾರಣಕ್ಕೋಸ್ಕರ 10-20 ಸಲ ಬಂದು ನನಗೆ ಮಾರ್ಗದರ್ಶನ ಮಾಡಿದಂಥ ಸೂರ್ಯನಾರಾಯಣ ಭಟ್ ಬೀರಮಲೆ ಗಜಾನನ ಶಾಲೆಯ ಕೋಶಾಧಿಕಾರಿ, ಐ ಥಿಂಕ್ ನಮ್ಮ ಕುಮ್ರಾ ಬ್ಯಾಂಕಿನ ಉಪಾಧ್ಯಕ್ಷರು ಆಗಿದ್ದಾರೆ, ತಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಹಿರಿಯರಾದಂಥ ವೇದಮೂರ್ತಿ ದಿನೇಶ್ ಮರಡ್ತಾರು, ಸಂಚಾಲಕರು ಬೆಳ್ಳಿ ಹಬ್ಬ ಸಮಿತಿ, ಪೋಷಕರು ರಾಧಣ್ಣ ಕಕ್ಕೂರು, ನಮ್ಮ ಸಂಸ್ಥೆಯ ಪೋಷಕರು, ವೈದಿಕರು, ನಮ್ಮ ಎಲ್ಲ ಕಾರ್ಯಕ್ರಮಗಳ ಮುಂದಾಳತ್ವ ವಹಿಸುವವರು. ಹಾಗೆಯೇ ಇನ್ನೋರ್ವ ವ್ಯಕ್ತಿಯನ್ನು ಕೂಡ ನಿಮಗೆ ಪರಿಚಯಿಸ್ತಾ, ಸುಮಾರು 13-15 ವರ್ಷಗಳ ಹಿಂದೆ ವಿವೇಕಾನಂದದಲ್ಲಿ ಸೇರಬೇಕಾದ್ರೆ ನಮಗೆ ಶಕ್ತಿ ತುಂಬಿದವರು, ನಮ್ಮ ತಪ್ಪುಗಳನ್ನು ತಿದ್ದಿ ಮಾರ್ಗದರ್ಶನ ಮಾಡಿದವರು. ಈ ಭಾಗದಲ್ಲಿ ಓರ್ವ ನೇರ ನಡೆಯುವ ವ್ಯಕ್ತಿ ಯಾರು ಅಂತ ಕೇಳಿದರೆ ಯಾವುದರಲ್ಲೂ ರಾಜಿ ಮಾಡಿಕೊಳ್ಳದ, ಇವತ್ತು ಯಾವುದರಲ್ಲಿ ರಾಜಿ ಮಾಡಿಕೊಳ್ಳಲಿಕ್ಕೆ ಇಲ್ಲ, ನೇರವಾಗಿ ಮಾತಾಡ್ತಕ್ಕಂಥ ವ್ಯಕ್ತಿ. ವಿವೇಕಾನಂದ ಆಂಗ್ಲ ಮಾಧ್ಯಮವನ್ನು ಸುಮಾರು 600 ಮಕ್ಕಳ ಮೇ ಬಿ 2400ರವರೆಗೆ ಕೊಂಡೋದಕ್ಕಂತಹ ಸನ್ಮಾನ್ಯ ಸತೀಶ್ ರೈಗಳು ನನ್ನ ಗುರುಗಳು ವೇದಿಕೆ ಮುಂಭಾಗದಲ್ಲಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ತಾವು ಎದ್ದು ನಿಂತು ಸ್ವಾಗತವನ್ನು ಸ್ವೀಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ತಾಯಂದಿರನ್ನು, ಎಲ್ಲ ಮಹನೀಯರನ್ನು, ವಿದ್ಯಾಭಿಮಾನಿಗಳನ್ನು, ಪತ್ರಿಕಾ ಮಾಧ್ಯಮದವರನ್ನು, ಈ ಊರಿನ ಸಜ್ಜನ ಬಂಧು ಭಗಿನಿಯರನ್ನು, ಸುಮಾರು 3000 ಆಮಂತ್ರಣ ಪತ್ರಿಕೆಗಳನ್ನು ನಾವು ಹಂಚಿದ್ದೆವು. ಈ ಹಾಲ್ನಲ್ಲಿ 1500 ಸೀಟ್ ಅರೇಂಜ್ಮೆಂಟ್ ಮಾಡಿದ್ದೇವೆ. ಒಂದಷ್ಟು ಖಾಲಿ ಆಗಿರಬಹುದು. ಸುಮಾರು 2 ದಿವಸದಿಂದ ಒಳ್ಳೆಯ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲೂ ಕೂಡ ಪೋಷಕರು ನಮ್ಮೊಂದಿಗೆ ಒಟ್ಟಾರೆಯಾಗಿ ಉತ್ತಮ ರೀತಿಯಲ್ಲಿ ನಡ್ಕೊಂಡಿದ್ದೀರಿ. ಮುಂದಿನ ದಿವಸಗಳಲ್ಲಿ ಪ್ರಿಯದರ್ಶಿನಿ ಇನ್ನಷ್ಟು ಬೆಳಗಲಿ. ಪ್ರಿಯದರ್ಶಿನಿಗೆ ತಮ್ಮೆಲ್ಲರ ಆಶೀರ್ವಾದ ಬೇಕು. ನೀವು ಮಾಡಿರ್ತಕ್ಕಂಥ ಸೇವೆ ಅದು ಅಮೋಘ. ನೀವಿಲ್ಲದಿದ್ದರೆ ನಾವೇನಿಲ್ಲ. ನೀವಿದ್ದ ಕಾರಣ, ಪೋಷಕರಿದ್ದ ಕಾರಣ, 500 ಪೋಷಕರಿದ್ದ ಕಾರಣ ನಾವು ಇವತ್ತು ಇಷ್ಟು ದೊಡ್ಡ ವ್ಯವಸ್ಥೆ ಆಗಲಿಕ್ಕೆ ಕಾರಣ ಆಗಿದೆ ಎನ್ನತಕ್ಕಂಥ ಮಾತನ್ನು ಹೇಳ್ತಾ, ವಿಶೇಷವಾಗಿ ಎಲ್ಲ ಪೋಷಕರಿಗೆ ಶಿರಬಾಗಿ ನಮಸ್ಕಾರವನ್ನು ಸಲ್ಲಿಸ್ತಾ, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ತಮ್ಮೆಲ್ಲರ ಅನುಗ್ರಹ ಮುಂದಿನ ದಿವಸಗಳಲ್ಲಿ ಇರಲಿ ಎನ್ನತಕ್ಕಂಥ ಮಾತನ್ನು ಹೇಳ್ತಾ ಸರ್ವರನ್ನು ಸ್ವಾಗತಿಸ್ತಾ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್, ತಮಗೂ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತಾ ಮುಂದೆ ದೀಪೋ ಭಾಸಯತೆ ಲೋಕಂ ದೀಪೋ ಭಾಸಯತೆ ಮನಃ ದೀಪೋ ಭಾಸಯತೆ ಜ್ಞಾನಂ ದೀಪೋ ನಮೋ ನಮಃ. ಅಂದರೆ ದೀಪವು ಲೋಕವನ್ನು ಬೆಳಗುತ್ತದೆ, ಮನಸ್ಸನ್ನು ಬೆಳಗುತ್ತದೆ.
ಜ್ಞಾನವನ್ನು ಬೆಳಗುತ್ತದೆ. ಆ ಪ್ರಜ್ವಲಿಸಲಿರುವ ದೀಪಕ್ಕೆ ಮನದಾಳದಿಂದ ವಂದಿಸುತ್ತಾ ಇದೀಗ ದೀಪವನ್ನು ಬೆಳಗಿಸಬೇಕಾಗಿ ಸನ್ಮಾನ್ಯ ಶ್ರೀ ಉಪೇಂದ್ರ ಬಲ್ಯಾಯ ಅಧ್ಯಕ್ಷರು, ವಿದ್ಯಾವರ್ಧಕ ಸಂಘ ಪಾಣಾಜೆ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ. ಇವರೊಂದಿಗೆ ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳು ಸೇರಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ज्योतिः परं ज्योतिः दीपज्योतिजनार्दनः दीपो हरतु मे पापं दीपज्योतिः नमोऽस्तु ते शुभं करोतु कल्याणम् आरोग्यं सुखसम्पदः द्वेषबुद्धिविनाशाय आत्मज्योति नमोऽस्तु ते आत्मज्योतिः प्रदीप्ताय ब्रह्मज्योति नमोऽस्तु ते ब्रह्मज्योतिः प्रदीप्ताय गुरुर्ज्योति नमोऽस्तु ते. ದೀಪ ಬೆಳಗಿಸಿ ಉದ್ಘಾಟನೆಗೊಳಿಸಿದ ಸನ್ಮಾನ್ಯ ಶ್ರೀ ಉಪೇಂದ್ರ ಬಲ್ಯಾಯರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಎಲ್ಲರಿಗೂ ಜೈ ಶ್ರೀರಾಮ್. ಪ್ರಿಯದರ್ಶಿನಿ ಆಂಗ್ಲ ಮಾಧ್ಯಮ ಶಾಲೆ ಇದರ ಬೆಳ್ಳಿ ಹಬ್ಬ ಮತ್ತು ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ನಾವೆಲ್ಲ ಸೇರಿಕೊಂಡಿದ್ದೇವೆ. ನಿನ್ನೆ ತಾನೇ ಬೆಳ್ಳಿ ಹಬ್ಬದ ಕಾರ್ಯಕ್ರಮ ಆಗಿದೆ. ಇವತ್ತು ಮಕ್ಕಳ ವಿಶೇಷ ಕಾರ್ಯಕ್ರಮ ಶಾಲಾ ವಾರ್ಷಿಕೋತ್ಸವ. ಈ ಸಂದರ್ಭದಲ್ಲಿ ಸಭಾ ವೇದಿಕೆಯನ್ನು ಅಲಂಕರಿಸಿರುವಂಥ ಆತ್ಮೀಯರಾದಂಥ ರಂಗನಾಥ್ ರೈ ಸರ್ ಅವರೇ, ನಮಗೆಲ್ಲ ಮಾರ್ಗದರ್ಶಕರಾದ, ಬೇಕಾದಲ್ಲೆಲ್ಲ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲಿ ಬಂದು ನಮಗೆ ಸಿಗುವಂಥ ರಾಜೇಶ್ ಸರ್ ಹೇಳಿದಾಗೆ ಒಂದು ಮಿಸ್ ಕಾಲ್ ಕೊಟ್ಟರು ಸಾಕು ಅಂತ ಹೇಳುವ ಆ ಒಂದು ವ್ಯಕ್ತಿತ್ವವಿರುವಂಥ ಆತ್ಮೀಯರಾದಂಥ ಶಶಿಕುಮಾರ್ ಬಾಲ್ಯೋಟ್ ಸರ್ ಅವರೇ, ದೇವಸ್ಥಾನಗಳ ಮೊಕ್ತೇಸರರು 1, 2, 3, 4 ಜನ ಇದ್ದಾರೆ. ಮೊಕ್ತೇಸರ ಕೆಲಸ ಮಾಡಿದವರಿದ್ದಾರೆ. ಅವರಲ್ಲಿಂದೆಲ್ಲ ಆಶೀರ್ವಾದವನ್ನು ಬೇಡುತ್ತಾ ವೇದಿಕೆಯಲ್ಲಿ ಅಲಂಕರಿಸಿರುವಂಥ ಎಲ್ಲ ಮಹನೀಯರೇ ಹಾಗೂ ಆತ್ಮೀಯ ಎಲ್ಲ ಶಿಕ್ಷಣ ಕೊಡುಗೈದಾನಿಗಳೇ ಹಾಗೂ ಎಲ್ಲ ವಿದ್ಯಾಭಿಮಾನಿಗಳೇ, ಮಕ್ಕಳೇ, ಹೆಚ್ಚು ಮಾತಾಡೋದಿಲ್ಲ, ಹೆಚ್ಚು ಭಾಷಣಗಾರನೂ ಅಲ್ಲ. ಅತ್ಯಂತ ದೊಡ್ಡ ವೇದಿಕೆಯನ್ನು ನನಗೆ ಇಲ್ಲಿ ಒದಗಿಸಿಕೊಟ್ಟಿದ್ದಾರೆ. ನಾನು ಅಷ್ಟು ದೊಡ್ಡ ಜನನೂ ಅಲ್ಲ. ನನಗಂತೂ ಬಹಳ ಸಂತೋಷವಾಯಿತು. ಇಲ್ಲಿ ಮಾತಾಡಲಿಕ್ಕೆ ಮಾತೇ ಬರ್ತಾ ಇಲ್ಲ, ಯಾಕೆಂದರೆ ಅಷ್ಟೊಂದು ಸಂತೋಷವಾಗಿದೆ. ಮಕ್ಕಳ ಆ ಚಟುವಟಿಕೆ, ಆ ಒಂದು ಶಿಸ್ತು, ಆ ಒಂದು ಸಂಸ್ಕಾರ, ಆ ಒಂದು ಸಂಸ್ಕೃತಿ, ಅದು ಕೇವಲ ಮಕ್ಕಳಲ್ಲಿ ಮಾತ್ರ ಅಲ್ಲ, ಅದಕ್ಕೆ ಕಾರಣ ಇಲ್ಲಿ ಸೇರಿರುವಂಥ ಆ ಪೋಷಕರು, ಆ ಪೋಷಕರ ಮಕ್ಕಳು, ಹಾಗೆ ಅದಕ್ಕೆ ಶಿಕ್ಷಣವನ್ನು ನೀಡಿರುವಂಥ ಎಲ್ಲ ಶಿಕ್ಷಕ ಸಿಬ್ಬಂದಿಗಳು, ಹಾಗೆ ಮ್ಯಾನೇಜ್ಮೆಂಟ್ಗಳು. ಕೇವಲ ಒಬ್ಬರಿಂದ ಮಾತ್ರ ಒಂದು ಕಾರ್ಯಕ್ರಮವನ್ನು, ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರ ಸಹಕಾರ ಬೇಕಾಗ್ತದೆ. ಪ್ರತಿಯೊಬ್ಬರ ಸಹಕಾರದಿಂದ ಮಾತ್ರ ಅದೊಂದು ಈ ರೀತಿ ಹೋಗಿ ಬಂದಿದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಾನು ಬರ್ತಾ ಇರುವಾಗ ಅಲ್ಲಿಂದ ಚೆಂಡೆ ಬಡಿದು ಇಲ್ಲಿ ಭಾರಿ ಸ್ವಾಗತವನ್ನು ಮಾಡಿದರು. ನಾನು ಹೇಳಿದ್ದೆ ಇಲ್ಲಿ ಬಂದು, ಅಲ್ಲ ಇಲ್ಲಿ ಒಂದು ಮಂತ್ರಿಗಳು ಬಂದಾಗೆ ಮಾಡ್ತೀರಲ್ಲ ಅಂತೇಳಿ. ನಾನೇನಲ್ಲ ಇದನ್ನೆಲ್ಲ ಭಾವಿಸಲಿಲ್ಲ, ಅದನ್ನು ನಿರೀಕ್ಷೆಯಲ್ಲೂ ಇರಲಿಲ್ಲ. ನಾನು ಹೊರಗಿನಿಂದ ಮಂತ್ರಿಗಳು ಬರುವ ಕಾರ್ಯಕ್ರಮ ಮಾತ್ರ ಹೆಚ್ಚು ನೋಡಿದ್ದೇವೆ. ನಾನಾಗಿ ಈ ರೀತಿಯಾಗಿ ಬಂದದ್ದು ಬಹಳ ಅಪರೂಪದಲ್ಲಿ. ಹಾಗೆ ಇಂದು ದೀಪ ಬೆಳಗಿಸುವ ಒಂದು ಕಾರ್ಯಕ್ರಮ ನನಗೆ ಒದಗಿಸಿಕೊಟ್ಟಿದ್ದಾರೆ. ಅದು ದೇವರ ಅನುಗ್ರಹ ಅಂತ ನಾನು ಭಾವಿಸ್ತೇನೆ. ದೀಪ ಬರೀ ದೀಪ ಅಲ್ಲ, ಅದು ಇಡೀ ಜಗತ್ತನ್ನೇ ತೋರಿಸುವಂಥ ಒಂದು ದೀಪ. ಆ ದೀಪದಿಂದ ನೀವು ಎಷ್ಟು ಬೆಳಕನ್ನು ಹೊರಗೆ ತೆಗೆದರೂ ಕೂಡ, ಎಷ್ಟು ಬೆಂಕಿಯನ್ನು ಹೊರಗೆ ತೆಗೆದರೂ ಕೂಡ ಆ ದೀಪದಲ್ಲಿ ಬೆಂಕಿ ಕಡಿಮೆ ಆಗೋದಿಲ್ಲ.
ಅದೇ ರೀತಿ ಆ ಶಿಕ್ಷಣ ಕ್ಷೇತ್ರ ಇದು ನೀವು ಎಷ್ಟು ಶಿಕ್ಷಣವನ್ನು ಕೊಟ್ಟಷ್ಟು ಕೂಡ ನಿಮ್ಮಲ್ಲಿರುವಂಥ ಶಿಕ್ಷಣ ಕೂಡ ಜಾಸ್ತಿ ಆಗ್ತದೆ, ಮಕ್ಕಳಿಗೆ ಕೂಡ ಅದು ಬೆಳೆಯುತ್ತಾ ಹೋಗ್ತದೆ. ಬೇರೆ ಬೇರೆ ರೀತಿಯಲ್ಲಿ ಬೆಳೆಯುತ್ತಾ ಇಡೀ ದೇಶದ ಪ್ರಪಂಚದಂತೆ ಬೆಳೆಯಲಿ. ಈ ಶಾಲೆಗೆ ನಾನು ಹಿಂದೆ ಕೂಡ ಬಂದಿದ್ದೆ ಅತಿಥಿಯಾಗಿ. ಆವಾಗ ಈ ಒಂದು ಇಷ್ಟು ಪರಿಸರದಲ್ಲಿ ಇಷ್ಟೊಂದು ವ್ಯವಸ್ಥೆ ಇರಲಿಲ್ಲ. ಈಗ ತುಂಬ ಬೆಳೆದಿದೆ, ಇನ್ನೂ ಕೂಡ ಬೆಳೀಲಿಕ್ಕಿದೆ. ಶಿಕ್ಷಣ ಕ್ಷೇತ್ರ ಎಷ್ಟು ಬೆಳೆದಿದೆ ಅದು ಆ ಊರಿಗೆ ಒಳ್ಳೆಯದು, ಸುತ್ತಮುತ್ತ ಎಲ್ಲ ಗ್ರಾಮಕ್ಕೂ ಒಳ್ಳೆಯದು. ಇಲ್ಲಿ ರಂಜದಲ್ಲಿ ಪ್ರಿಯದರ್ಶಿನಿ ಶಾಲೆ ಇರುವುದರಿಂದ ನಮ್ಮ ಪಾಣಜಿ ಆ ಕಡೆಯಿಂದ ಆ ಶಿಕ್ಷಣದಲ್ಲಿ ಯಾರು ಇಂಗ್ಲೀಷ್ ಮೀಡಿಯಮಲ್ಲಿ ವಂಚನೆ ಆಗದೆ ಇಲ್ಲಿಗೆ ಬಂದು ಕಲಿಯುವಂಥ ಒಂದು ಅವಕಾಶ ಆಯಿತು. ಲೋಕಲ್ನಲ್ಲಿ ಶಿಕ್ಷಣ ಕ್ಷೇತ್ರ ಇದ್ದರೆ ಅದು ಎಲ್ಲರಿಗೂ ಸುಲಭವಾಗಿ ಶಿಕ್ಷಣ ಸಿಗುವಂಥ ಒಂದು ಅವಕಾಶ ಆಯಿತು. ಅದಕ್ಕೆ ಕಾರಣಕರ್ತರಾದಂಥ ಆ ಬಾಬುಗೌಡರು ಅವರ 25 ವರ್ಷಗಳ ಹಿಂದೆ ಆ ಒಂದು ನಿರೀಕ್ಷೆಯನ್ನಿಟ್ಟುಕೊಂಡು ಇಲ್ಲಿ ಇಂಥ ಒಂದು ಜಾಗವನ್ನು ಹುಡುಕಿ ಕೊಟ್ಟಿರುವಂಥ ಆ ಬಾಬುಗೌಡರು ಕೂಡ ಈ ಸಂದರ್ಭದಲ್ಲಿ ನಾವು ಕೃತಜ್ಞತೆಯನ್ನು ನೆನಪಿನಲ್ಲಿಟ್ಟುಕೊಳ್ಬೇಕಾಗ್ತದೆ. ಹಾಗೆ ಅವಕಾಶವನ್ನು ಮಾಡಿಕೊಟ್ಟ ಎಲ್ಲರಿಗೂ ವಂದಿಸ್ತಾ ಹೆಚ್ಚು ಮಾತಾಡುವುದಿಲ್ಲ, ಎಲ್ಲರಿಗೂ ವಂದಿಸ್ತೇನೆ. ವಂದನೆಗಳು ಶ್ರೀಮಾನ್. ಮುಂದೆ 2016ರಿಂದ 2024ರವರೆಗೆ ಟಾಪ್ 1 SLC ಸಾಧಕರಿಗೆ ಸನ್ಮಾನಿತರ ಹೆಸರನ್ನು ವಾಚಿಸುವವರು ಶ್ರೀಯುತ ಪ್ರಶಾಂತ್ ಶ್ರೀಮಾನ್. ಸಾಧಕರನ್ನು ಸನ್ಮಾನಿಸಬೇಕಾಗಿ ಶ್ರೀಯುತ ಪದ್ಮನಾಭ ಶೆಟ್ಟಿ ಚೆಕ್ಕಿತಡ್ಕ, ಪ್ರಾಂಶುಪಾಲರು SSHSS ಕಾಟುಕುಕ್ಕೆ, ಹಾಗೆಯೇ ಮುಕ್ತೇಶ್ವರರು ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಕಾಟುಕುಕ್ಕೆ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ಳುತ್ತಾ, ಜೊತೆಗೆ ಜೈ ಶ್ರೀರಾಮ್. ಪ್ರಥಮ ಬ್ಯಾಚ್ SLC ಶ್ರುತಿ CH 603 ಅಂಕಗಳೊಂದಿಗೆ 96.48%ನಲ್ಲಿ ಉತ್ತೀರ್ಣರಾಗಿರುತ್ತಾಳೆ. ಶ್ರುತಿ CH. ವಿದ್ಯಾರ್ಥಿಗಳು ಆದಷ್ಟು ಬೇಗ ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ತಮ್ಮಲ್ಲಿ ಭಿನ್ನವಿಸಿಕೊಳ್ತಾ ಇದ್ದೇವೆ. ಎರಡನೇ ಬ್ಯಾಚಲ್ಲಿ ಸುರಕ್ಷಾ KS 600 ಅಂಕಗಳು 96%. ಮೂರನೇ ಬ್ಯಾಚಲ್ಲಿ ಸಾತ್ವಿಕ್ ರಾಮ್ BS 591 ಅಂಕಗಳು 94.56%. ಶಾರದಾ ಕುಸುಮ ರಾವ್ IG 613 98.08. ವಿದ್ಯಾರ್ಥಿಗಳ ಪೋಷಕರು ಕೂಡ ಜೊತೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವಿದ್ಯಾರ್ಥಿಗಳ ಪೋಷಕರಿದ್ದರೆ ಶಾರದಾ ಕುಸುಮಾರಾವ್ IG 613 ಅಂಕಗಳು 98.08%. ಶ್ರಾವಣಿ P 616 ಅಂಕಗಳು 98.56%. ಅಚಿಂತ್ಯ ಶಾಸ್ತ್ರಿ K 622 ಅಂಕಗಳು 99.52%. ಅಪರ್ಣ ಅಡಿಗ A 617 ಅಂಕಗಳು 98.72%.
ಹೇಮಂತ್ ಕುಮಾರ್ KY 605 ಅಂಕಗಳು, 96.8%. ಅನ್ವಿತಾ 618 ಅಂಕಗಳು, 98.88%. ಸನ್ಮಾನವನ್ನು ಸ್ವೀಕರಿಸಿದ ತಮಗೆ ಅಭಿನಂದನೆಗಳು. ಹಾಗೆಯೇ ಸರ್ ತಮಗೆ ಅಭಿವಂದನೆಗಳು. ಅಭಿವಂದನೆಗಳು ಶ್ರೀಮಾನ್. 2024-25 SLC ಸಾಧಕರಿಗೆ ಸನ್ಮಾನ ಶ್ರೀಯುತ ಪ್ರಶಾಂತ್ ಶ್ರೀಮಾನ್ ಇವರು ವಾಚಿಸಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ಳುತ್ತಾ ಈ ಸನ್ಮಾನ ಕಾರ್ಯಕ್ರಮವನ್ನು ಸನ್ಮಾನ್ಯ ಶ್ರೀ ಈಶ್ವರ ಭಟ್ ಪಂಚಗುಡ್ಡೆ ಇವರು ನೆರವೇರಿಸಿಕೊಡಬೇಕಾಗಿ ತಮ್ಮಲ್ಲಿ ಭಿನ್ನವಿಸಿಕೊಳ್ಳುತ್ತಾ ಇದ್ದೇನೆ ಸರ್. 2024-25 ಶೈಕ್ಷಣಿಕ ವರ್ಷದ ದ್ವಿತೀಯ ಸ್ಥಾನಿಯಾಗಿ ಶರಣ್ಯ S 617 ಅಂಕಗಳು, 98.72%. ವರುಣ್ B 616 ಅಂಕಗಳು, 98.56%. ಎರಡು 2024-25 ಶೈಕ್ಷಣಿಕ ವರ್ಷದ ಎಲ್ಲ ವಿದ್ಯಾರ್ಥಿಗಳು ಆದಷ್ಟು ಬೇಗ ವೇದಿಕೆ ಮುಂಭಾಗಕ್ಕೆ ಬರಬೇಕು. ಅನ್ವಿತಾ N, ಅಶ್ವಿತ್ ರೈ B, ಭವಿಷ್ ರೈ, ಚಿಂತನ್ ರೈ, ದೀಪ್ತಿ, ಧನ್ವಿ B ಶೆಟ್ಟಿ, ದಿಯಾ ಡಿ ರೈ, ಹಂಶಿತಾ, ಹರ್ಷಿತ್ ಪೂಜಾರಿ, ಜನನಿ, ಜೀವನ್ US, ಕುಷ್ಮಿತಾ, ಮನೀಷಾ, ಮಿಥುನ್, ಮೊಹಮ್ಮದ್ ರಾಫಿ, ಪೂರ್ವಿ S ಭರಣೇಕರ್, ಪ್ರತೀಕ್ ರೈ S, ಪ್ರೀತಿ ರೈ, ರಕ್ಷಣಾ ರೈ, ಸಮನ್ವಿಯನ್, ಸಮನ್ವಿತಾ MS, ಸಾನ್ವಿಕಾ ರೈ, ಸಾನ್ವಿತ್ ರೈ, ಸಾತ್ವಿಕ್ BK, ಶರಣ್ಯ, ಶ್ರದ್ಧಾ UC, ಶ್ರೀಕಂಠ, ಸುಭಿಕ್ಷಾ, ಸುಹಾನ್ ಸುಪ್ರೀತ್ ಫೆರಾವು, ತನ್ವಿ ಶೆಟ್ಟಿ, ತನ್ವಿ ಯು ರೈ, ವೀಕ್ಷಾ, ವಿನುತಾ K, ಯಶಸ್ವಿ B, ಯಶ್ವಿ ರೈ.
ವಂದನೆಗಳು ಶ್ರೀಮಾನ್. ಮುಂದೆ ಸನ್ಮಾನ್ಯ ಶ್ರೀ ಈಶ್ವರ್ ನಾಯ್ಕ ಎಂ ತಾವು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳು ಸರ್. ಇದೀಗ ಮುಂದೆ ಸನ್ಮಾನ್ಯ ಶ್ರೀ ವಿನೋದ್ ಕುಮಾರ್ ಬಳ್ಳಲ್ ಬೀಡು ತಾವು ವಿದ್ಯಾರ್ಥಿಗಳನ್ನು ಅಭಿನಂದಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳು ಸರ್. ಇದೀಗ ಸನ್ಮಾನ್ಯ ಶ್ರೀ ಸತ್ಯಾನಂದ ಬೆಂಗಳೂರು ಇವರು ವಿದ್ಯಾರ್ಥಿಗಳನ್ನು ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳು ಸರ್. ಇದೀಗ ಸನ್ಮಾನ್ಯ ಶ್ರೀ ಜಯನಾಮ ಪೂಜಾರಿ ಕುಕ್ಕುತ್ತಡಿ ದರ್ಬೆ ತಾವು ವಿದ್ಯಾರ್ಥಿಗಳನ್ನು ಅಭಿನಂದಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಧನ್ಯವಾದಗಳು ಸರ್. ಇದೀಗ ಸನ್ಮಾನ್ಯ ಶ್ರೀ ಜಗನ್ಮೋಹನ ರೈ ಸೂರಂಬೈಲು ತಾವು ವಿದ್ಯಾರ್ಥಿಗಳನ್ನು ಅಭಿನಂದಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳು ಸರ್. ಮುಂದಕ್ಕೆ ಸನ್ಮಾನ್ಯ ಶ್ರೀ ಅಜಿತ್ ರೈ ನುಳಿಯಾಳು ವಿದ್ಯಾರ್ಥಿಗಳನ್ನು ಅಭಿನಂದಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಸನ್ಮಾನವನ್ನು ಸ್ವೀಕರಿಸಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಮಾಡುತ್ತಿದ್ದೇವೆ. ಇದೀಗ ಮುಂದಕ್ಕೆ ಸನ್ಮಾನ್ಯ ಶ್ರೀ ಬಾಲಕೃಷ್ಣ ರೈ ಮುಗೆರೋಡಿ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ.
ಮೊದಲಾಗಿ ಬಾಬುಗೌಡರು ನನ್ನ ಆಪ್ತ ಮಿತ್ರರು. ನಾವು ಅನ್ಯೋನ್ಯವಾಗಿ ಒಟ್ಟಿಗಿದ್ದು ನನ್ನ ಮೇಲೆ ಅತ್ಯಂತ ಪ್ರೀತಿ ಮತ್ತು ಗೌರವ ಹೊಂದಿದ್ದರು. ನಾನು ಕೂಡ ಬೈಲಾಡಿ ಬಾಬುಗೌಡರು ಅಂತ ಹೇಳಿದರೆ ಅಚ್ಚುಮೆಚ್ಚಿನ ಸ್ನೇಹಿತರಾಗಿದ್ದೆವು. ರಾಜಕೀಯವಾಗಿ ನಾವು ಬೇರೆ ಬೇರೆ ಪಕ್ಷದಲ್ಲಿದ್ದರೂ ಅವರನ್ನು ಸೆಳೆಯುವಂತಹ ಮಹಾನ್ ಶಕ್ತಿ ನಾನು ಇಟ್ಟುಕೊಂಡಿದ್ದೆ. ಅದಕ್ಕೋಸ್ಕರ ಅವರಿಗೆ ಮೊದಲು ವಂದನೆಯನ್ನು ಸಲ್ಲಿಸ್ತಾ ವೇದಿಕೆಯ ಮೇಲಿರುವ ಎಲ್ಲರನ್ನು ವಂದಿಸಿ ಸಭಾ ಮುಂಭಾಗದಲ್ಲಿರುವಂಥ ಸ್ನೇಹಿತರು ಮಾತೆಯರು ಎಲ್ಲರನ್ನು ವಂದಿಸ್ತಾ ಎರಡು ಮಾತನ್ನು ಮಾತಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಬಹುಶಃ ನನಗೆ ಮಾತಾಡುವಷ್ಟು ಶಕ್ತಿ ಈಗ ನನ್ನಲ್ಲಿ ಉಳಿದಿಲ್ಲ. ಈವಾಗಲೇ 2 ಬಾಟ್ಲಿ ನೀರು ಕುಡಿದಿದ್ದೆ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇದೆ ನನ್ನಲ್ಲಿ. ಆದ್ದರಿಂದ ಅರ್ಧಕ್ಕೆ ನಿಲ್ಲಿಸಿದರೂ ಆಯಿತು. ಪ್ರಕೃತ ಇದೆಲ್ಲವನ್ನು ನೋಡ್ತಾ, ಸ್ಕ್ರೀನ್ನಲ್ಲಿ ನೋಡ್ತಾ, ಇಲ್ಲಿಯ ವ್ಯವಸ್ಥೆಯನ್ನು ನೋಡ್ತಾ ಏನು ಮಾತಾಡಬೇಕಂತ ಹೇಳಿ ನನಗೆ ತೋಚುವುದಿಲ್ಲ. ಒಬ್ಬರನ್ನು ಕರೆದಿದ್ದಾರಂತೆ, ಹಿರಿಯರಾಗಿದ್ದರು ಅವರು. ವೇದಿಕೆ ಮೇಲೆ ಪಾವಡಿಸಿ ಎಲ್ಲವನ್ನು ಕೇಳ್ತಾ ಅವರ ಸರದಿ ಬಂತು ಮಾತಾಡಲಿಕ್ಕೆ. ಆಗ ನಾನೀಗ ಏನು ಮಾತಾಡ್ತೇನೆ ಅಂತ ನಿಮಗೆ ಗೊತ್ತಿದೆ ಅಲ್ವ ಅಂತ ಕೇಳಿದರು. ಈ 2 ದಿನದಿಂದ ಭಾಷಣ ಕೇಳಿ ಕೇಳಿ ಅವರಿಗೆ ಕಿರಿಕಿರಿಯಾಗಿತ್ತು. ಯಾರೋ ಸಭೆಯಿಂದ ಎದ್ದು ನಿಂತರು, ನೀವೇನು ಮಾತಾಡ್ತೀರಂತ ಹೇಳೋದು ನಮಗೆ ಗೊತ್ತಿದೆ ಅಂದರು. ಯುವ ಬದುಕಿದಂತ ಹೇಳಿ ಭಾಷಣಕಾರ ಗೊತ್ತಿದ್ದರೆ ನಾನು ಮಾತಾಡೋದಿಲ್ಲ ಅಂತ ಹೋಗಿ ಕೂತ. ಎಲ್ಲ ಇವರು ಮಾತಾಡೋದಿಲ್ಲಲ್ಲ, ಏನು ಮಾಡುವಂತ ಭರವಸೆ ಹಾಕಿದರು ಅವರನ್ನು. ಆಗ ಅದೇ ಸಮಯ ಅವರಿಗೆ ಎಲ್ಲರೂ ಮಾತಾಡಿ ಆಗುವಾಗ ನಾನೇನು ಮಾತಾಡುತ್ತಾನೆ ಅಂತ ಹೇಳುವ ವಿಷಯ ನಿಮಗೆ ಗೊತ್ತಿದೆ ಅಲ್ವ ಅಂತ ಅವರು ಕೇಳಿದರು. ಒಂದು ಅರ್ಧದಷ್ಟು ಜನ ಗೊತ್ತಿಲ್ಲ ಅಂತ ಹೇಳಿದರು, ಒಂದು ಅರ್ಧದಷ್ಟು ಜನ ಗೊತ್ತಿದೆ ಅಂತ ಹೇಳಿದರು. ಹಾಗಾದರೆ ಗೊತ್ತಿಲ್ಲದವರು ಗೊತ್ತಿದ್ದವರಿಗೆ ಹೇಳಿ ತಾವತ್ತು ಅವರು ಮುಗಿಸಿದರು. ಯಾಕೆ ಅವರಿಗೆ ಭಾಷಣ ಏನು ಮಾಡಬೇಕು, ಇಷ್ಟೆಲ್ಲ ವ್ಯವಸ್ಥೆ ಡೈಲ್ ನೋಡಿ ಎಲ್ಲ ವಿಚಾರ ಅವರು ತಿಳಿಸಿದರು. 3ನೇ ಬಾರಿ ಕರೆದರು ಅವರಿಗೆ. ಅವರು ಅದೇ ಪ್ರಶ್ನೆ ಹಾಕಿದರು, ನಾನೀಗ ಏನು ಮಾತಾಡ್ದೆ ಅಂತ ನಿಮಗೆ ಗೊತ್ತಿದೆ ಅಂತ. ಒಬ್ಬರು ಅವರು ಹೇಳಿದರು, ನೀವತ್ತು ಮಾತಾಡಲೇಬೇಕು, ನಮಗೇನು ಗೊತ್ತಿಲ್ಲ ಅಂತ. ಹಾಗೆ ನನ್ನ ಅವಸ್ಥೆ ಕೂಡ ಆಗಿದೆ. ವಿವೇಕಾನಂದರು ಒಂದು ಮಾತು ಹೇಳಿದರು. ನಾನು ಸ್ವಲ್ಪ ವಿವೇಕಾನಂದರ ಪುಸ್ತಕ ಓದಿ ಬಹುಶಃ ಶ್ರೀಕೃಷ್ಣ ಆಶ್ರಮ ಮೈಸೂರಿಗೆಲ್ಲ ಹೋಗ್ತಾ ಅಲ್ಲಿಂದ ಅವರ ಆಲ್ಬಮ್ ಆಚೆ ಈಚೆ ತುಂಬ ಪುಸ್ತಕಗಳು ನನ್ನಲ್ಲಿವೆ. ಅವರೊಂದು ಮಾತು ಹೇಳ್ತಾರೆ, ನೀನು 10 ದೇವಸ್ಥಾನ ಕಟ್ಟಿದರೂ ಪ್ರಯೋಜನ ಇಲ್ಲ, ಒಂದು ವಿದ್ಯಾಲಯಗಳು ಕಟ್ಟು ಅಂತ ಹೇಳಿ. ಯಾಕೆ ಈ ಮಾತನ್ನು ನಾನು ಉಲ್ಲೇಖ ಮಾಡಿದೆ ಅಂತ ಹೇಳಿದರೆ, ದೇವಸ್ಥಾನಕ್ಕೆ ಒಂದು ವರ್ಗದವರು ಮಾತ್ರ ಹೋಗ್ತಾರೆ. ಒಂದು ಸ್ಥಾಪನೆ ಮಾಡಿದರೆ, ವಿದ್ಯಾಲಯಗಳು ಸ್ಥಾಪನೆ ಮಾಡಿದರೆ, ಯಾವ ಜಾತಿಯು ಲೆಕ್ಕಾಚಾರ ಇಲ್ಲದೆ ಸಮವಸ್ತ್ರದಲ್ಲಿ ಎಲ್ಲರೂ ಸಮಾನರು ಎಂಬ ನೀತಿಯಿಂದ ಆ ದೇಗುಲಕ್ಕೆ ಎಲ್ಲರಿಗೂ ಹೋಗಿ ಜ್ಞಾನಾರ್ಜನೆಯನ್ನು ಮಾಡಲಿಕ್ಕಾಗ್ತದೆ. ಆದ್ದರಿಂದ
ದೇವಸ್ಥಾನಗಳು, ಒಂದು ಶಾಲೆ ಇದು ಊರಿನಲ್ಲಿದ್ದರೆ ಆ ಊರಿನ ಜನಗಳಿಗೆ ಸಂಸ್ಕಾರ, ಸಂಸ್ಕೃತಿ, ವಿದ್ಯೆ ಇದೆಲ್ಲವೂ ಸಿಗ್ತದೆ. ಆ ಗ್ರಾಮ ಎರಡರಿಂದ ಬಹುಶಃ ಒಂದು ಸಾಧ್ಯತೆ ಇದ್ದರೆ ಒಂದು 10 ನಿಮಿಷ ಮಾತಾಡ್ಬೋದಂತ ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ. ಮಾತಾಡ್ಬೋದಲ್ಲ, ಕಿರಿಕಿರಿ ಆಗೋದಿಲ್ಲಲ್ಲ. ಭಗವದ್ಗೀತೆಯಲ್ಲಿ ಒಂದು ಮಾತಿದೆ. ಯಾಕಂತ ಭಗವದ್ಗೀತೆ ಇಲ್ಲ ಇಲ್ಲಿ ಓದುತ್ತಾ ಇರುವವರು ಪಾಠ ಆಗ್ತಾ ಇದೆ. ಕರ್ಮಣ್ಯವಾಧಿಕಾರಸ್ತೆ ಮಾ ಫಲೇಸು ಕದಂ ಅಂತ ಹೇಳಿದ್ದೆ ಒಂದು ಮಾತು. ನಾನು ಬಹುಶಃ 50ನೇ ಇಸವಿಯಿಂದ ಇವತ್ತು ಕೂಡ ಭಗವದ್ಗೀತೆ ಓದಿ ಮನೆಯಿಂದ ಹೊರಡ್ತಾ ಇದ್ದೇನೆ. ನನ್ನ ಜೀವನದಲ್ಲಿ ಭಗವದ್ಗೀತೆಯೇ ನನಗೆ ಗುರುಗಳು. ಕರ್ಮಣ್ಯವಾಧಿಕಾರಸ್ತೆ ಮಾ ಫಲೇಸು ಕದಂ ಅಂತೇಳಿ, ಅಂದರೆ ಕರ್ಮವನ್ನು ನೀನು ಮಾಡ್ತಾ ಇರು, ಪ್ರಶಂಸೆಗೆ ಅಥವಾ ಬಹುಮಾನಕ್ಕೆ, ಹೆಗ್ಗಳಿಕೆಗೆ, ಪ್ರಚಾರಕ್ಕೆ ಇದಕ್ಕೆ ನೀನು ಹೋಗಬೇಡ. ಏನು ನಿನ್ನ ಕರ್ತವ್ಯ ಇದೆ ಆ ಕರ್ತವ್ಯ ಮಾತಾಡಲಿ, ನೀನು ಮಾತಾಡಬೇಡ. ಕರ್ಮಣ್ಯವಾಧಿಕಾರಸ್ತೆ ಮಹಾಫಲೇಸು ಕದಂ ಅಂತ, ಅಂದರೆ ಫಲವನ್ನು ನಾವು ನಿರೀಕ್ಷಿಸುವುದಲ್ಲ, ಅದು ನಮ್ಮ ಕರ್ತವ್ಯದಿಂದ ಅದು ಫಲಿಸ್ತದೆ. ಅದಕ್ಕೆ ವಿಲ್ಲಸ್ಬೇಕಾಗಿದೆ. ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೇಳ್ತಾರೆ. ಈ ವಿಲ್ಲೆಸ್ಸು, ಈ ಧೈರ್ಯ, ಈ ಭಗವದ್ಗೀತೆ ಮಾತು ಇದೆಲ್ಲ ಬಹುಶಃ ಈ ಸ್ಟೇಜಿನ ಮೇಲಿರುವವರ ಹತ್ರ ಇದೆ. ಆದ್ದರಿಂದ ಈ ಸಂಸ್ಥೆ ಇಲ್ಲಿಯವರೆಗೆ ಬಂದಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಇನ್ನೊಂದು ಮಾತು ಹೇಳ್ತಾ ಇದೆ, ಆಕಾಶಂ ತ್ವತೀಯಂ ತೋಯಂ ಯದಾ ಗಚ್ಚತಿ ಸಾಗರಂ ಅಂತೇಳಿ. ಅಂದರೆ ಆಕಾಶದಿಂದ ನೀರು ಬೀಳ್ತಾ ಇದೆ. ಆಕಾಶಂ ತ್ವತೀಯಂ ತೋಯಂ ಯದಾ ಗಚ್ಚತಿ ಸಾಗರಂ, ಅದು ಓರಕಾರ ಹೋಗ್ಬೋದು, ಬೇರೆ ನದಿಯಾಗಿ ಹೋಗ್ಬೋದು, ಅಥವಾ ಇನ್ನಿತರ ಹೊಳೆಯಾಗಿ ಹೋಗ್ಬೋದು. ಆದರೆ ಕಡೆಗೆ ಸೇರುವುದು ಎಲ್ಲಿಗೆ? ಸಾಗರಂ. ಆದ್ದರಿಂದ ಪುತ್ತೂರು ಎಜುಕೇಷನ್ ಸೊಸೈಟಿ ಬಹುಶಃ ನನ್ನ ಆತ್ಮೀಯರು ರಂಗನಾಥರು ನನಗೆ ತಿಳಿಸಿದ ಹಾಗೆ ಬಹುಶಃ ಒಂದು 80 ಸಂಸ್ಥೆ ಪುತ್ತೂರು ಎಜುಕೇಷನ್ ಸೊಸೈಟಿಯಲ್ಲಿ ಅವರ ಆಡಳಿತಾವಧಿ ನಡೀತಾ ಇದೆ. ಇದು ಸಾಗರ. ಆದ್ದರಿಂದ ಬಾಬುಗೌಡರು ಏನು ಮಾಡಿದಿರ, ಅಥವಾ ಅವರೊಟ್ಟಿಗೆ ಇಂಥ ದುಡಿದವರು, ನಾನು ಎಲ್ಲರನ್ನು ಉಲ್ಲೇಖ ಮಾಡೋದಿಲ್ಲ, ಹೆಸರು ಉಲ್ಲೇಖ ಮಾಡೋದಿಲ್ಲ, ವಿದ್ಯಾರ್ಥಿಗಳಿರ್ಬೋದು, ಅಧ್ಯಾಪಕರು ಇರ್ಬೋದು, ಊರಿನವರು ಇರ್ಬೋದು, ಎಲ್ಲ ದುಡಿದು ಆ ಸಾಗರವನ್ನು ಸೇರುವಂಥ ಪರಿಸ್ಥಿತಿಗೆ ನೀವು ಮಾಡ್ತಾ ಇದ್ದೀರಿ. ಇದರ ಹಿಂದೆ 1964ನೇ ಇಸವಿಗೆ ಡಾಕ್ಟರಲ್ಲ, ಅವರು ಲಾಯರ್ ಆಗಿದ್ದರು. ನನ್ನ ಬುದ್ಧಿಯನ್ನು ಸರಿಪಡಿಸಿದಂಥ ಉರಿಮಜಲ್ ರಾಂಭಟ್ರಾಗಿದ್ದರು. 57ನೇ ಇಸವಿಯಲ್ಲಿ ನನ್ನ ಮನೆಗೆ ಬಂದು ನೀವು ನಮಗೆ ನೆಂಟರು, ನೀವು ನನಗೆ ಬರಬೇಕು ನಮ್ಮೊಟ್ಟಿಗೆ ಅಂತ ಹೇಳಿದ ನಂತರ ಕೆಲವರಿಗೆಲ್ಲ ಅದು ಗೊತ್ತಿದೆ. ಅವರ ಕಡೆ ಕಾಲಕ್ಕೆ ಆ ಹೆಣಕ್ಕೆ ಮುತ್ತಿಟ್ಟಿದ್ದೇನೆ. ಯಾರು ಹೆಣಕ್ಕೆ ಮುತ್ತಿಡ್ಲಿಕ್ಕಿಲ್ಲ, ಯಾಕೆ ಹೆದರಿಕೆ ಆಗ್ತದೆ ಅವರಿಗೆ. ಅಂಥ ಮನುಷ್ಯನ
ತಂಗಿಗೆ ಫಿಲೋಮಿನಾ ಹೈಸ್ಕೂಲ್ನಲ್ಲಿ ಫಿಲೋಮಿನಾಗ ಆಗಲಿಲ್ಲ, ಚರ್ಚೆ ಏನದು ಸ್ವಲ್ಪ ಗಟ್ಟಿ ಹೇಳ್ತೀರಾ, ವಿಕ್ಟರ್ಸೇ ಅಲ್ಲಿ ಸೀಟು ಕೊಡಲಿಲ್ಲ. ಇದೆಲ್ಲ ನಿಮಗೆ ತಿಳಿಬೇಕು. ಆವಾಗ ಎಲ್ರಿಗೂ ಇದೊಂದು ಸಮಸ್ಯೆ ಆಯಿತು. ರಾಮ್ ಭಟ್ರು ಹಿಂದೂವಾದಿ, ಜನಸಂಘ, ರಾಜಕೀಯ, ಒಕ್ಕಲತ್ತೆಲ್ಲ ಧರ್ಮಕ್ಕೆ, ಏನು ಕಿಸೆಯಲ್ಲಿ ಹಣ ಇದೆ ಚೀಟು ಅಂಟಿಸೋದು ಅವರೇ, ಪೀಸ್ ತಗೊಳ್ಳಿಕ್ಕಿಲ್ಲ ಅವರು. ಆದ್ದರಿಂದ ಪುತ್ತೂರಿನಲ್ಲಿ ಫೇಮಸ್ ಆಗಿದ್ದರು. ಅಂಥ ಒಂದು ವ್ಯಕ್ತಿಗೆ ಅವಮಾನ. ಏನು ಕಮಲ ಅವರಿಗೆ, ರಾಮ್ ಭಟ್ರ ತಂಗಿ ಕಮಲ ಡಾಕ್ಟರ್ ಪ್ರಭಾಕರ್ ಭಟ್ರ ಹೆಂಡತಿ, ಅವರಿಗೆ ಸೀಟ್ ಕೊಡಲಿಲ್ಲ. ಆವಾಗ ಹಿರಿಯರೆಲ್ಲ, ನನಗೆ ಕೆಲವು ಮಾತ್ರ ಹೆಸರು ಬಂದಿತ್ತು, ಹೆಚ್ಚಿನ ಪುತ್ತೂರಿನವರು ಹಿರಿಯರು, ಸೋಮಶೇಖರಾಯರು, ಪ್ರಭಾಕರ್ ರಾವ್, ರಾಮಚಂದ್ರ ರಾವ್, ಮತ್ತು ಶಿವರಾಮ್ ಕಾರಂತರು, ಚರಡ ಭಟ್ರು ಸಂದರ್ಭದಲ್ಲಿ ಭಾವಿಸ್ತೇನೆ. ಸ್ನೇಹಿತರೆ, ಇವತ್ತು ಈ ಶಾಲೆ ಎನ್ನುವುದು ನಮ್ಮ ವಿದ್ಯಾರ್ಥಿಗಳಿಗೆ ಬಹಳ ಬಹಳ ಮಹತ್ವವಾದ ದಿನಗಳು. ಅಂದರೆ ಈ ಹಿಂದಿಂದಲೇ ಶಾಲೆ ಎಂಬುದು ನಮ್ಮ ಹಿರಿಯರ ಕಾಲದಿಂದಲೂ ಇದ್ದ ಒಂದು ಸಂಪ್ರದಾಯ ಅದು. ಆದರೆ ಈ ಹಿಂದೆ ಮರದಡಿಯಲ್ಲಿ ಗುರುಕುಲ ಇಂಥ ಕಡೆ ಈ ಶಾಲೆಗಳಿತ್ತು. ಆದರೆ ಮತ್ತೆ ಅದು ಬೆಳೆದು ಈಗ ಇಷ್ಟರ ದೊಡ್ಡ ಮಟ್ಟಿಗೆ ಬೆಳೆದಿದೆ. ಎಲ್ಲ ಶಾಲೆಗಳಲ್ಲಿಯೂ ಈಗ ಮಕ್ಕಳಿಗೆ ಹೋಗಲಿಕ್ಕೆ ಇದು ಬಸ್ಸು, ಪುಸ್ತಕದ ವ್ಯವಸ್ಥೆ, ಊಟದ ವ್ಯವಸ್ಥೆ ಎಲ್ಲ ಇದೆ. ಆದರೆ ಈ ಬೆಟ್ಟಂಪಾಡಿ ಶಾಲೆಯ ವಿದ್ಯಾರ್ಥಿಗಳ ಭಾಗ್ಯ ಅಂತ ಹೇಳ್ತೇನೆ. ಇಲ್ಲಿ ಇನ್ನು ನಿಮ್ಮ ಹಿರಿಯರು ಮಾಡಿದ ಪುಣ್ಯದ ಫಲದಿಂದ ಇಲ್ಲಿನ ವಿದ್ಯಾರ್ಥಿಗಳಿಗೆ ಇದು ಪ್ರಾಪ್ತಿಯಾಗಿದೆ ಅಂತೇಳಿ ನಾನು ಹೇಳ್ತೇನೆ. ಯಾಕೆಂದರೆ ಇನ್ನು ಈ ಶಾಲೆಯಲ್ಲಿ ಬಾಕಿ ಯಾವುದಿಲ್ಲ. ನಾನು ಕಂಡಂತೆ, ನಾನು ಪತ್ರಿಕೆಯಲ್ಲಿ ಓದಿದ್ದೆ, ಆದರೆ ಈಗ ಬಂದು ನೋಡಿದೆ, ಇಲ್ಲಿ ಇನ್ನು ಬಾಕಿ ಅಂತ ಇಲ್ಲ, ಎಲ್ಲ ವ್ಯವಸ್ಥೆ ಕೂಡ ಇವತ್ತು ಈ ಶಾಲೆಯಲ್ಲಿ ಆಗಿದೆ. ಅಂದರೆ ಈ ಮಕ್ಕಳು ಎಲ್ಲದನ್ನು ಇವತ್ತು ಕಲಿಯುವುದು ಈ ಶಾಲೆಯಲ್ಲಿ. ಈ ಸಂಗೀತ ಇರ್ಬೋದು, ನೃತ್ಯ ಇರ್ಬೋದು, ಆಟೋಟ ಸ್ಪರ್ಧೆ ಇರ್ಬೋದು, ವಿದ್ಯಾಭ್ಯಾಸ ಇರ್ಬೋದು, ಭಗವದ್ಗೀತೆ ಇರ್ಬೋದು, ಎಲ್ಲ ಕಲಿಯುವುದು ನಾವು ಈ ಶಾಲೆಯಲ್ಲಿ. ಇಲ್ಲಿರುವ ನೋಡಿ, ಇವತ್ತು ಒಂದು ಕುಟುಂಬ ಒಳ್ಳೆಯ ಕುಟುಂಬ ಎನಿಸಿಕೊಳ್ಳಬೇಕಾದ್ರೆ ಏನಾಗಬೇಕು? ಆ ಮನೆಯ ಯಜಮಾನನ ಗುಣನಡತೆ, ಅವನ ಕೃಷಿ ಚಟುವಟಿಕೆ, ಅವನ ಹಟ್ಟಿಯಲ್ಲಿರುವ ದನಕರುಗಳು, ಅವನ ಪತಿ ಪತ್ನಿಯ ಸಹಕಾರ, ಮಕ್ಕಳ ಗುಣನಡತೆ, ಇವುಗಳೆಲ್ಲರೂ ಸರಿಯಾಗಿದ್ದರೆ ಆ ಕುಟುಂಬ ಒಂದು ವ್ಯವಸ್ಥಿತ ರೂಪದಲ್ಲಿ ಹೋಗ್ತದೆ. ಹಾಗೆ ನೋಡಿ, ಇವತ್ತು ಬೆಟ್ಟಂಪಾಡಿ ಶಾಲೆಯಲ್ಲಿ ಇಲ್ಲಿನ ಅಧ್ಯಾಪಕರಿಂದ, ಇಲ್ಲಿನ ನೌಕರರಿಂದ, ಇಲ್ಲಿನ ವಿದ್ಯಾರ್ಥಿಗಳು, ಇಲ್ಲಿನ ಈ ಸುಂದರವಾದ ಕಮಿಟಿ, ಇವುಗಳೆಲ್ಲ ವ್ಯವಸ್ಥಿತವಾಗಿದ್ದುದರಿಂದ ಬೆಟ್ಟಂಪಾಡಿ ಶಾಲೆಯು ಇವತ್ತು ರಾಜ್ಯ ಮಟ್ಟದಲ್ಲಿ ಗುರುತಿಸುವಂಥ ಶಾಲೆಯಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳುತ್ತೇನೆ. ಬಂಧುಗಳೇ, ಅದಲ್ಲದೆ ಇವರು ನಮ್ಮ ರಾಜೇಶ್ ಅಧ್ಯಾಪಕರು ಇಲ್ಲಿನ ಹೇಳಿದರು, ಮುಖ್ಯ ಗುರುಗಳು ಹೇಳಿದರು, ಈಶ್ವರ ಭಟ್ರ ಮಗ ವರುಣನಿಗೂ ನಾನು ವಿದ್ಯಾರ್ಥಿಯಾಗಿದ್ದೆ ಅಂತೇಳಿ. ನಿಜವಾಗಿಯೂ ಅವರು ಸತ್ಯ ಅದು. ಇವತ್ತು ನನ್ನ ಮಗ 4 ಗಂಟೆಗೆ ಇದು ನಮ್ಮ ಬೆಂಗಳೂರಿನಲ್ಲಿ CA ಪರೀಕ್ಷೆಯ ಸರ್ಟಿಫಿಕೇಟನ್ನು ಪಡೆದುಕೊಳ್ಳಲಿಕ್ಕೆ ಕಾರಣ ಇಲ್ಲಿನ ರಾಜೇಶ್ರವರ ಪಾತ್ರವೂ ಇದೆ ಅಂತೇಳಿ ನಾನು ಹೇಳ್ತೇನೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ನನ್ನ ವೈಯಕ್ತಿಕ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಯಾಕೆಂತೇಳಿದರೆ, ಒಂದು ಗುರುಗಳಿಂದ ಒಂದು ಮಗುವಿನ ಭವಿಷ್ಯವನ್ನು ರೂಪಿಸಬಹುದಂತ ಹೇಳುವುದನ್ನು ರಾಜೇಶ್ರವರು ಇವತ್ತು ಸಮಾಜಕ್ಕೆ ತೋರಿಸಿಕೊಟ್ಟಿದ್ದಾರೆ. ಇವತ್ತು ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಸೇರಿದ್ದೀರಿ. ನಿಮ್ಮದಲ್ಲಿ ನಾನೊಂದು ಕಿವಿ ಮಾತು, ನೀವು ಎಷ್ಟು ದೊಡ್ಡ ವಕೀಲರಾಗಬಹುದು, ಮುಂದಿನ ದಿವಸದಲ್ಲಿ ಡಾಕ್ಟರ್ ಆಗಬಹುದು, ಇಂಜಿನಿಯರ್ ಆಗಬಹುದು, ಎಷ್ಟು ದೊಡ್ಡ ಹುದ್ದೆಯಲ್ಲಿ ಇದ್ದರೂ ನೀವು ನಿಮ್ಮ ಹೆತ್ತವರನ್ನು, ನಿಮ್ಮ ಶಾಲೆಯನ್ನು, ನಿಮ್ಮ ಶಾಲೆಯ ಗುರುಗಳನ್ನು ಯಾವತ್ತೂ ಮಾತ್ರ ಮರಿಬೇಡಿ. ಯಾಕೆಂತೇಳಿದರೆ, ನಿಮ್ಮ ಹೆತ್ತವರು ಎಷ್ಟೋ ಜನ ಇವತ್ತು ಕೂಲಿ ಕೆಲಸಕ್ಕೆ ಹೋಗಿ ಎನ್ನ ಮಗೆ ಡಾಕ್ಟರ್ ಅವಡು, ಎನ್ನ ಮಗೆ ಇಂಜಿನಿಯರ್ ಅವಡು ಅಂತೇಳಿ ಬಹಳ ಕಷ್ಟಪಟ್ಟು ನಿಮ್ಮನ್ನು ಈ ಶಾಲೆಗೆ ಕಳಿಸಿ ವಿದ್ಯಾಭ್ಯಾಸವನ್ನು ಕಳಿಸುತ್ತಾರೆ. ಮತ್ತು ಗುರುಗಳು ಕೂಡ ಅಷ್ಟೇ, ಅಷ್ಟು ಕಷ್ಟ ಬಂದು ತಮ್ಮ ಮಕ್ಕಳಂತೆ ನಿಮಗೆಲ್ಲ ವಿದ್ಯಾಭ್ಯಾಸವನ್ನು ಕಲಿಸುತ್ತಾರೆ. ಯಾವತ್ತೂ ಅವರ ಒಂದು ಆಶೆಗೆ ಮಸಿ ಬೆಳೆಯುವಂಥ ಕೆಲಸವನ್ನು ನೀವು ಮಾಡಬೇಡಿ. ಯಾವತ್ತೂ ನೀವು ಸಮಾಜದಲ್ಲಿ ಒಳ್ಳೆಯವರ ಕೆಲಸವನ್ನು ಮಾಡಿ, ಒಳ್ಳೆಯವರ ಕೆಲಸ ಮಾಡಿದರೆ
ಕೆಟ್ಟವರು ಕೂಡ ಒಳ್ಳೆಯವರಾಗುತ್ತದೆ. ಕೆಟ್ಟ ಚಟಗಳಿಗೆ ನೋಡಿ ಇವತ್ತು ಶಾಲೆಯಲ್ಲಿ ಎಷ್ಟೋ ಶಾಲೆಯಲ್ಲಿ ನೋಡಿ ವಿದ್ಯಾರ್ಥಿಗಳು ಬಡ್ಕೊಳ್ಳೋದು, ಇದು ಮಾಡೋದು, ಎಲ್ಲ ಸಮಾಜದಲ್ಲಿ ಕೆಲವು ಕೆಟ್ಟ ಚಟುವಟಿಕೆಗಳು ನಡೆಯುವುದು. ಇದರಿಂದ ವಿದ್ಯಾರ್ಥಿಗಳ ಭವಿಷ್ಯವು ಹಾಳಾಗ್ತದೆ. ನೀವೆಲ್ಲ ಮೊಬೈಲನ್ನು ಕೂಡ ಕಡೆ ಸುಮ್ಮನೆ ಇಲ್ಲದೆ ಮೆಸೇಜ್ ಹಾಕೋದು ಅದನ್ನೆಲ್ಲ ಮಾಡಬೇಡಿ. ನಿಮ್ಮ ಪರೀಕ್ಷೆಗೆ ಬೇಕಾದಾಗ ಮೊಬೈಲನ್ನು ಯೂಸ್ ಮಾಡಿಕೊಳ್ಳಿ. ಇದೆಲ್ಲ ಮಾಡಿ ಸರಿಯಾಗಿ ನೀವಿದ್ದರೆ ನೀವು ಒಳ್ಳೆಯ ಭಾರತದ ಪ್ರಜೆಯಾಗಲು ಸಾಧ್ಯ. ಅದಲ್ಲದೆ ನೀವು ನಿಮ್ಮ ಜೀವನದಲ್ಲಿ ನೀವು ನಮ್ಮ ಧರ್ಮವನ್ನು ರಕ್ಷಿಸುವಂಥ ಕೆಲಸವನ್ನು ಕೂಡ ಮಾಡಬೇಕು. ಮೊದಲು ಧರ್ಮದ ಬಗ್ಗೆ ಅರಿವು ಮೂಡಿಸುವಂಥ ಕೆಲಸವನ್ನು ನೀವು ಮಾಡಬೇಕು. ಯಾಕೆಂತ ಹೇಳಿದರೆ ಧರ್ಮದಲ್ಲಿ ಇವತ್ತು ಎಷ್ಟು ಕಲೀಲಿಕ್ಕೆ ಕೂಡ ಉಂಟು. ನಮ್ಮ ಹಿಂದೂ ಧರ್ಮದಲ್ಲಿ ಸಮುದ್ರದಲ್ಲಿ ನೀರಿದ್ದಷ್ಟು ಕಲೀಲಿಕ್ಕೆ ಉಂಟು. ನಾವು ಮಾತ್ರ ಅದರಲ್ಲಿ ಕಲಿಯುವುದು ಒಂದು ಹನಿ ನೀರಿನಷ್ಟು. ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ, ನಮ್ಮ ಎಲ್ಲ ವಿಷಯದಲ್ಲಿ ನಾವು ಆಡುವ ಭಾಷೆ, ಮತ್ತು ನಾವು ಏನಾದರೂ ಒಂದು ಕೆಟ್ಟ ಮಾತನ್ನು ಯಾರಿಗೂ ಹೇಳಬಾರ್ದು. ಹಿರಿಯರನ್ನು ಗೌರವಿಸಿದು ಇದನ್ನೆಲ್ಲ ಉಳಿಸಿ ಬೆಳೆಸುವಂಥ ಜವಾಬ್ದಾರಿ ನಿಮ್ಮಂಥ ವಿದ್ಯಾರ್ಥಿಗಳ ಹೆಗಲ ಮೇಲೆ ಇದೆ. ನಮ್ಮ ಸಂಸ್ಕೃತಿಯನ್ನು ಉಳಿಸುವುದಂದರೆ ಏನು? ಹಿರಿಯರನ್ನು ಗೌರವಿಸುವುದು. ನೋಡಿ, ನಾವೆಲ್ಲ ಸಣ್ಣದಿರುವಾಗ ಇದು ದೊಡ್ಡಪ್ಪ, ಚಿಕ್ಕಪ್ಪ, ದೊಡ್ಡಪ್ಪ, ತಂದೆ, ತಾಯಿ ಎಲ್ಲ ಹೇಳ್ತಿದ್ರಿ. ನೀವೀಗ ಹೇಳುವುದೇನು? ಡ್ಯಾಡಿ, ಮಮ್ಮಿ, ಅಂಕಲ್, ಆಂಟಿ, ದೋಂಟಿ ಇದೆಲ್ಲ ಬೇಕು. ಅದೆಲ್ಲ ನಮ್ಮ ಸಂಸ್ಕೃತಿ ಅಲ್ಲ. ನೋಡಿ, ಇಲ್ಲೀಗ ಇದು ನಾವು ದೀಪ ಉರಿಸಿದೆವು. ನೀವು ಮಕ್ಕಳಿಗೆ ಹ್ಯಾಪಿ ಬರ್ತ್ಡೇ ಅಂತೇಳಿ ದೀಪ ಆರಿಸು ಮಗ ಅಂತ ಹೇಳ್ತೀರಿ. ದೀಪ ಆರಿಸುವುದು ನಮ್ಮ ಸಂಸ್ಕೃತಿ ಅಲ್ಲ, ದೀಪ ಉರಿಸುವುದು ನಮ್ಮ ಸಂಸ್ಕೃತಿ. ಈ ಸಂಸ್ಕೃತಿಯನ್ನು ಉಳಿಸುವಂಥ ಕೆಲಸ ಹೆತ್ತವರು ಮಾಡಬೇಕು ಮಕ್ಕಳಲ್ಲಿ. ಯಾಕೆ? ಪ್ರಕೃತಿಯನ್ನು ಈಗ ಉಳಿಸಬೇಕು. ಪ್ರಕೃತಿಯನ್ನು ಉಳಿಸುವುದು ಅಂದರೆ ಹೇಗೆ? ಗಿಡ ಮರಗಳನ್ನು ಪ್ರೀತಿಸಬೇಕು, ಗಿಡ ಮರಗಳನ್ನು ನಡೆಸುವಂಥ ಕೆಲಸ ಮಾಡಬೇಕು. ಉದಾಹರಣೆಗೊಂದು ಅಶ್ವತ್ಥ ಮರವನ್ನೇ ನಡಿ. ನಮ್ಮ ಹಿಂದೂ ಧರ್ಮದಲ್ಲಿ ಅಶ್ವತ್ಥ ಮರಕ್ಕೆ ಎಷ್ಟು ಮಹತ್ವ ಉಂಟು ಈಗಿನ ಮಕ್ಕಳಿಗೆ ಯಾರಾದರೂ ಗೊತ್ತುಂಟಾ? ಇದು ನಮ್ಮ ಪುರೋಹಿತರು ಹೇಳ್ತಾರೆ, ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣುರೂಪಿಣಿ, ಅಗ್ರತಾ ಶಿವರೂಪಾಯ, ವೃಕ್ಷರಾಜಾಯತೆ ನಮಃ ಎಂದು ಜಪಿಸಿದರೆ ಅದಕ್ಕೆ 12 ಸುತ್ತು ಬಂದರೆ ನಮ್ಮ ಇಷ್ಟಾರ್ಥ ಪ್ರಾಪ್ತಿಯಾಗುವುದಂತೇಳಿ ನಮ್ಮ ಪುರೋಹಿತರು ಹೇಳ್ತಾರೆ. ವೈಜ್ಞಾನಿಕವಾಗಿ ಏನು ಹೇಳ್ತಾರೆ? ಅತ್ಯಂತ ಹೆಚ್ಚು ಆಮ್ಲಜನಕವನ್ನು ಬಿಡುಗಡೆ ಮಾಡುವ ಶಕ್ತಿ ಇರುವುದು ಅಶ್ವತ್ಥ ಮರಕ್ಕಂತೇಳಿ ವೈಜ್ಞಾನಿಕವಾಗಿ ಹೇಳ್ತಾರೆ. ಅದಕ್ಕೆ ನಾವು ಗಿಡ ಮರಗಳನ್ನೆಲ್ಲ ನಡಿಬೇಕು. ಇವತ್ತು ನೋಡಿ, ಒಂದು ಗಿಡವನ್ನು ನೀವು ನಡ್ತೀರಿ, ಅದು ದೊಡ್ಡದಾಗಿ 100 ವರ್ಷ ಬಾಳಿದ ಮರ ಸತ್ತರೆ ಅದು ಇನ್ನೂ 100 ವರ್ಷ ನಮಗೆ ಉಪಯೋಗಕ್ಕೆ ಬರುತ್ತದೆ. ಆದರೆ 100 ವರ್ಷ ಬಾಳಿದ ಮನುಷ್ಯ ಸತ್ತರೆ 3 ದಿವಸದಲ್ಲಿ ಮಣ್ಣಾಗ್ತಾನೆ. ಆದ್ದರಿಂದ ನಾವು ಇಲ್ಲಿ ಈ ಶಾಲೆಯಲ್ಲಿ ನಾನು ನೋಡಿ ಭಗವದ್ಗೀತೆ ಇದರ ಬಗ್ಗೆ ಎಲ್ಲ ನೀವು ಕಲಿಸುವಂಥ ಕೆಲಸವನ್ನು ಮಾಡಿದ್ದೀರಿ, ಬಹಳ ಸಂತೋಷದ ವಿಚಾರ. ಹಾಗೆ ಗೋವುಗಳ ಬಗ್ಗೆಯೂ ಕೂಡ ಅರಿವು ಮೂಡಿಸುವಂಥ ಕೆಲಸ ಮಾಡಬೇಕು. ಈಗಿನ ಮಕ್ಕಳಿಗೆ ಗೋವಿನ ಬಗ್ಗೆ ಎಲ್ಲ ಏನು ಹೆಚ್ಚು ಗೊತ್ತಿಲ್ಲ ಅಂತ ಕಾಣ್ತದೆ. ಯಾಕೆಂತ ಹೇಳಿದರೆ, ನಾನು ಚಿಕ್ಕದಿರುವಾಗ ಅಡಿಕೆಗೆ 60 ರೂಪಾಯಿ ಇರುವಾಗ ನನ್ನ ತಂದೆ 40 ಗೋವುಗಳನ್ನು ಸಾಕ್ತಿದ್ದರು. ನಂತರ 400 ರೂಪಾಯಿ ಬರುವಾಗ ನಾನೊಂದು 4-5 ಗೋವುಗಳನ್ನು ಸಾಕಿದೆ. ಇನ್ನು ನನ್ನ ಮಗ ಹಾಲು ಎಲ್ಲಿಂದ ಬರ್ತದೆ ಅಂತ ಹೇಳಿದರೆ ಡಿಪ್ಪೋದಿಂದ ಹೇಳ್ತಾನೆ. ಅದಕ್ಕೆ ನಾವು ಗೋವಿನ ಮಹತ್ವವನ್ನು ಮಕ್ಕಳಿಗೆ ಹೇಳುವಂಥ ಕೆಲಸ ಮಾಡಬೇಕು. ಯಾಕೆಂತ ಹೇಳಿದರೆ, ಇವತ್ತು ನಾವು ಇಂಥ ಇಲ್ಲಿ ಕಾರ್ಯಕ್ರಮ ಮಾಡುವಾಗ, ಇವತ್ತು ನೀವು ಬೆಳ್ಳಿ ಹಬ್ಬ ಆಚರಿಸುವಾಗ ಇಲ್ಲಿ ಗಣಪತಿ ಹೋಮ ಮಾಡ್ತೀರಿ. ಮೊದಲು ನಮ್ಮ ಹತ್ರ ಅರ್ಚಕರು ಹೇಳುವುದು ಗೋಮೂತ್ರ ತನ್ನಿ, ಗೋಮಯ ತನ್ನಿ, ಗೋ ಹಾಲು ತನ್ನಿ ಇದೆಲ್ಲ ಹೇಳ್ತಾರೆ. ಅದು ಎಲ್ಲ ಬೇರೆಲ್ಲ ಅಂಗಡಿಯಲ್ಲಿ ಸಿಕ್ಕಬಹುದು, ಆದರೆ ಇದೆಲ್ಲ ಗೋವಿಂದಲೇ ಸಿಕ್ಕಬೇಕಲ್ಲ. ಅದಲ್ಲದೆ ನೋಡಿ, ಪೂಜೆ ಇರುವಾಗ ನಾವು ಊಟಕ್ಕೆ ಕೂತ್ಕೊಳ್ತೇವೆ. ಇದು ಪುರೋಹಿತರು ಹೇಳ್ತಾರೆ, ಒಂದು ಹರಿವಣತ ಅಂತೇಳಿ, ಹರಿವಣಕ್ಕೆ ಅನ್ನ ಹಾಕಿ ಹಪ್ಪಳ ಪಾಯಸ ಎಲ್ಲ ಹಾಕಿ ಅದನ್ನು ಮೊದಲು ಗೋವಿಗೆ ಇಡಿ ಅಂತ ಹೇಳ್ತಾರೆ. ಯಾಕೆ? ನಮ್ಮ ಶತ್ರುಗಳು ಯಾರಾದರೂ ವಿಷ ಹಾಕಿದರೆ ಅವುಗಳನ್ನು ಅಮೃತವನ್ನಾಗಿ ಮಾಡುವ ಶಕ್ತಿ ಇರುವುದು ಗೋವಿಗೆ ಮಾತ್ರ. ಇದು ಎಲ್ರಿಗೂ ತಿಳಿದಿರಬೇಕು. ಈಗ ನಾನೇ ಹೇಳಿದೆ ಭಾಷಣದಲ್ಲಿ, ನಾನು 5 ಗೋವನ್ನು ಸಾಕ್ತಿದ್ದೆ, ನನ್ನ ತಂದೆ 40 ಗೋವನ್ನು ಸಾಕ್ತಿದ್ರಂತೇಳಿ. ಇನ್ನೊಬ್ಬರು ಹೇಳ್ತಾರೆ ನಾನು 10 ಗೋವನ್ನು ಸಾಕ್ತಾರೆ ಹೇಳಿ. ಗೋ ನಮ್ಮನ್ನು ಸಾಕುವುದಲ್ಲ, ನಾವು ಗೋವನ್ನು ಸಾಕುವುದಲ್ಲ, ಗೋ ನಮ್ಮನ್ನು ಸಾಕುವುದು. ಅದರ ಸಗಣಿ, ಹಾಲು, ಅದರ ಮೂತ್ರವನ್ನೆಲ್ಲ ಉಪಯೋಗಿಸುವುದು ನಾವು. ಆದ್ದರಿಂದ ಗೋವಿನ ಮಹತ್ವವನ್ನು ತಿಳಿಸಬೇಕು. ಈಗ ನಮ್ಮ ಹಿರಿಯರು ಹೇಳ್ತಾರೆ, ಮನೆ ಕಟ್ಟುವಾಗ ಇದು ಮನೆ ಹಿಂದೆ ಹಟ್ಟಿ ಕಟ್ಟಿ ಅಂತೇಳಿ. ಯಾಕೆ?
ನಮಗೇನಾದರೂ ಪೆಟ್ಟು ಬೀಳುವಾಗ ಗೋ ದೇವರ ಹತ್ರ ಹೇಳ್ತದಂತೆ, ದೇವರೇ ನನ್ನ ಯಜಮಾನನಿಗೆ ಪೆಟ್ಟು ಕೊಡಬೇಡಿ, ಆ ಪೆಟ್ಟನ್ನು ನನಗೆ ಕೊಡಿ ಅಂತೇಳಿ ಗೋ ಬೆನ್ನು ಕೊಡ್ತದಂತೆ. ಆದ ಕಾರಣ ಈಗಿನ ಮಕ್ಕಳಿಗೆ ಗೋವಿನ ಬಗ್ಗೆ ಅರಿವು ಮೂಡಿಸುವಂಥ ಕೆಲಸವನ್ನು ಮಾಡಬೇಕು. ಸಮಾಜದಲ್ಲಿ ನಾವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಬೇಕು. ಇವತ್ತು ಪುತ್ತೂರು ಮಹತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸಗಳು, ಅಭಿವೃದ್ಧಿ ಕೆಲಸಗಳು ಇನ್ನು ನಡೆಯಲಿವೆ. ನೀವೆಲ್ಲರೂ ಆ ಪುಣ್ಯದ ಕೆಲಸ ಕಾರ್ಯದಲ್ಲಿ ಕೈ ಜೋಡಿಸಬೇಕಂತ ಹೇಳುತ್ತಾ, ಇವತ್ತು ನನಗೆ ಸುಮಾರು ಕೆಲಸ ಕಾರ್ಯ ಈಗಲೂ ಅಲ್ಲಿ ಹೋಮ ಇದೆಲ್ಲ ಆಗ್ತಾ ಉಂಟು. ನಾನು ಆದಷ್ಟು ಬೇಗ ಅಲ್ಲಿಗೆ ಹೋಗಬೇಕು. ಆದರೆ ನನಗೆ ಇಲ್ಲಿಗೆ ಬಾರದೇ ಗೊತ್ತೇ ಇಲ್ಲ. ಅಂದರೆ ಇವತ್ತು ನಮ್ಮ ಶಶಿಕುಮಾರ್ ರೈ ಅವರಿದ್ದಾರೆ. ಇವತ್ತು ನಾನು ಸಹಕಾರಿ ಸಂಘದಲ್ಲಿ 3 ವರ್ಷ ಅವಿರೋಧವಾಗಿ ಆಯ್ಕೆ ಆಗಿದ್ದೇನೆ. ಅದರಲ್ಲಿ ಶಶಿಕುಮಾರ್ ರೈಯ ಪಾತ್ರ ಬಹಳ ದೊಡ್ಡದು. ಯಾಕಂತ ಹೇಳಿದರೆ ಎಷ್ಟೋ ಸಲ ನನಗೆ ಇದು ಸಹಕಾರಿ ಸಂಘದಲ್ಲಿ ಹೇಳಿದ್ದಾರೆ, ನೀವು ಅದನ್ನು ಮಾಡಿ ಇದನ್ನು ಮಾಡಿ, ಲೋನ್ ಕೊಡುವಾಗ ಜಾಗ್ರತೆ ಮೂಡಿಸಿ. ನನ್ನಂಥ ಎಷ್ಟೋ ಅಧ್ಯಕ್ಷರಿಗೆ ಮಾರ್ಗದರ್ಶನ ನೀಡಿದವರು ನೋಡಿ. ಅವರು ತಾನು ಬೆಳೆಯುತ್ತಾ ಇನ್ನೊಬ್ಬರಿಗೆ ಬೆಳೆಯಲು ಸಹಕಾರಿಯಾಗುವವರು ನಮ್ಮ ಶಶಿಕುಮಾರ್ ರೈ ಅವರು. ನನಗೆ ಬಹಳ ಪ್ರೀತಿ ಅವರ ಹತ್ರ. ಯಾಕೆಂತ ಹೇಳಿದರೆ ಅವರು ಸಹಕಾರಿ ಸಂಘದಲ್ಲೂ ಇದ್ದಾರೆ, ಶಾಲೆಯಲ್ಲೂ ಇದ್ದಾರೆ, ದೇವಸ್ಥಾನದ ವಿಷಯಲ್ಲೂ ಇದ್ದಾರೆ. ಇದರಿಂದ ಹೆಚ್ಚು ಸಮಾಜ ಸೇವೆ ಅಂತ ಹೇಳಿದರೆ ಹೇಗೆ? ಇದೊಂದು ಶಾಸಕರಿಂದಲೂ ಹೆಚ್ಚು ಕೆಲಸ ಮಾಡುವಂಥ ವ್ಯಕ್ತಿತ್ವ ಅವರದ್ದು. ಆದ ಕಾರಣ ಅವರ ಆ ಪ್ರೀತಿ ವಿಶ್ವಾಸ ಇವತ್ತು ನನ್ನ ಎಲ್ಲ ಕಾರ್ಯಕ್ರಮವನ್ನು ಬದಿಗೆ ಹಾಕಿ ನಾನು ಇವತ್ತು ಇಲ್ಲಿಗೆ ಬರುವಂತೆ ಮಾಡಿದೆ. ಮುಂದಿನ ದಿವಸದಲ್ಲಿ ನಿಮಗೆಲ್ಲರಿಗೂ ನಾವು ಎಲ್ಲಿ ನೀವು ಬೇರೆ ಎಲ್ಲಿ ಹೊರಗಡೆ ತಪ್ಪು ಮಾಡಿರಿ, ಶಾಲೆಯಲ್ಲಿ ದೇವಸ್ಥಾನದಲ್ಲಿ ದಯಮಾಡಿ ಯಾರು ಕೂಡ ರಾಜಕೀಯ ಮಾಡಬೇಡಿ, ಅದು ನಮಗೆ ಅಗತ್ಯವೂ ಇಲ್ಲ. ಯಾಕೆಂತ ಹೇಳಿದರೆ ನಾವು ಎಲ್ಲಿಯೂ ತಪ್ಪು ಮಾಡಿದರೆ ದೇವಸ್ಥಾನಕ್ಕೆ ಬಂದು ದೇವರೇ ನಾನು ಮಾಡಿದ್ದು ತಪ್ಪಾಯ್ತಾ ಅಂತ ಹೇಳಿದರೆ ಕ್ಷಮಿಸ್ತಾನೆ. ಆದರೆ ದೇವಸ್ಥಾನದಲ್ಲಿ ಮಾಡಿದ ತಪ್ಪು ನಮ್ಮ ಜನ್ಮಕ್ಕೆ ಹೋಗುವುದಿಲ್ಲ ಅಂತೇಳಿ ನಮ್ಮ ಹಿರಿಯರ ಮಾತು. ಆದ ಕಾರಣ ಇಂಥ ಶಾಲೆಯನ್ನು ಬೆಳೆಸಿಕೊಳ್ಳಬೇಕು, ಉಳಿಸಿಕೊಳ್ಳಬೇಕು. ನಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ನಾವು ಶುಭ ಹಾರೈಸಬೇಕಂತೇಳಿ ಹೇಳುತ್ತಾ, ಆ ಮಹಾಲಿಂಗೇಶ್ವರ ದೇವರು ನಿಮಗೆಲ್ಲರಿಗೂ ಆರೋಗ್ಯ, ಭಾಗ್ಯ, ನೆಮ್ಮದಿಯ ಜೀವನವನ್ನು ಕರುಣಿಸಲೆಂದು ದೇವರಲ್ಲಿ ನಾನು ಪ್ರಾರ್ಥಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತಮ್ಮ ಶುಭ ನುಡಿಗಳಿಗೆ ವಂದನೆಗಳು ಶ್ರೀಮಂತ್. ತಮ್ಮೆಲ್ಲರ ಕನಸಿನ ಕೂಸು ಸಭಾಂಗಣದ ನಿರ್ಮಾಣ. ಈಶ್ವರ ಪಂಚಗುಡ್ಡೆ ಇವರು ಕಾರ್ಯಕ್ರಮವನ್ನು ನಿರ್ಗಮಿಸುತ್ತಿದ್ದಾರೆ. ತಮಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ನಮ್ಮೆಲ್ಲರ ಕನಸಿನ ಕೂಸು ಸಭಾಂಗಣದ ನಿರ್ಮಾಣ ಇದರ ನೇತೃತ್ವವನ್ನು ವಹಿಸಿಕೊಂಡು ಬಹಳ ಅಚ್ಚುಕಟ್ಟಾಗಿ ಅತಿ ಶೀಘ್ರದಲ್ಲಿ ನೆರವೇರಿಸಿಕೊಟ್ಟಂತಹ ಶ್ರೀಯುತ ಯತೀಶ್ ರೈ ಚೆಲ್ಯಡ್ಕ, ಮಾಲಕರು ಶ್ರೀ ಗಣೇಶ್ ಇಂಜಿನಿಯರಿಂಗ್ ಆ್ಯಂಡ್ ಪ್ರಕೃತಿ EFPLLP ಬೈಕಂಪಾಡಿ ಮಂಗಳೂರು, ಇವರಿಗೆ ನಮ್ಮಿ ವಿದ್ಯಾಸಂಸ್ಥೆಯಿಂದ ಗೌರವದ ಗೌರವಾರ್ಪಣೆ. ಇದೀಗ ನಮ್ಮಿ ವಿದ್ಯಾಸಂಸ್ಥೆಯಿಂದ ಗೌರವದ ಗೌರವಾರ್ಪಣೆ. ಈ ಗೌರವಾರ್ಪಣೆ ಕಾರ್ಯಕ್ರಮವನ್ನು ಸನ್ಮಾನ್ಯ ಶ್ರೀ ಪದ್ಮನಾಭ ಶೆಟ್ಟಿ ಚೆಕ್ಕಿತಡ್ಕ, ಪ್ರಾಂಶುಪಾಲರು NSS HSS ಕಾಟುಕುಕ್ಕೆ, ಮುಕ್ತೇಶ್ವರರು ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಕಾಟುಕುಕ್ಕೆ ಇವರು ನೆರವೇರಿಸಿಕೊಡಬೇಕಾಗಿ, ಅವರೊಂದಿಗೆ ಎಲ್ಲ ಅಭ್ಯಾಗತರು ನೆರವೇರಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಜೈ ಶ್ರೀರಾಮ್. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ಎಲ್ಲ ವಿದ್ಯಾಭಿಮಾನಿಗಳು, ಬೆಳ್ಳಿ ಹಬ್ಬದ ಈ ಸುಸಂದರ್ಭದಲ್ಲಿ ಶ್ರೀ ಯತೀಶ್ ರೈ ಚೆಲ್ಯಡ್ಕ ಇವರ ಸನ್ಮಾನ ಪತ್ರವನ್ನು ತಮ್ಮ ಮುಂದಿಡಲು ಹರ್ಷಪಡುತ್ತೇನೆ. ಪುತ್ತೂರು ತಾಲೂಕು ಬೆಟ್ಟಂಪಾಡಿ ಗ್ರಾಮದ ದಿವಂಗತ ಪದ್ಮನಾಭ ರೈ ಮತ್ತು ಶ್ರೀಮತಿ ನುಳಿಯಲು ರತ್ನಾವತಿ ರೈ ಚೆಲ್ಯಡ್ಕ ದಂಪತಿಗಳ ಪುತ್ರನಾಗಿ ಜನಿಸಿದ ತಾವು ಇರ್ದೆ ಉಪ್ಪಳಿಗೆ ಹಾಗೂ ಬೆಟ್ಟಂಪಾಡಿಯಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಪೂರೈಸಿ ಪದವಿ ಪೂರ್ವ ಶಿಕ್ಷಣವನ್ನು ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನಲ್ಲಿ ಪೂರೈಸಿರುತ್ತೀರಿ. ತಮ್ಮ ವೃತ್ತಿಪರ ತರಬೇತಿಗಳನ್ನು KVG ಸುಳ್ಯದಲ್ಲಿ ಪಡೆದು ಮುಂದೆ ಮಂಗಳೂರಿನಲ್ಲಿ ಉದ್ಯೋಗವನ್ನು MRPLನಲ್ಲಿ ಆರಂಭಿಸಿದ್ದೀರಿ. ತದನಂತರದಲ್ಲಿ ಉದ್ದಿಮೆಯ ಕನಸನ್ನು ಕಂಡು 2000ನೇ ಇಸವಿಯಲ್ಲಿ ಸ್ವಂತ ಉದ್ಯಮವನ್ನು ಆರಂಭಿಸಿದ್ದೀರಿ. ಬಳಿಕ ಮಧ್ಯಪ್ರಾಚ್ಯ ದೇಶವಾದ ಕತಾರಿನಿಂದ ಬಂದು ಉತ್ತಮ ಅವಕಾಶವನ್ನು ಸದುಪಯೋಗಿಸಿಪಡಿಕೊಂಡು ಅದೇ ವೃತ್ತಿಯಲ್ಲಿ ಮುಂಬಡ್ತಿಯನ್ನು ಪಡೆದು ಕತಾರ್, ಮಸ್ಕತ್ ದೇಶಗಳಲ್ಲಿ ಉದ್ಯೋಗವನ್ನು ನಿರ್ವಹಿಸಿ ಮರಳಿ ಊರಿಗೆ ಬಂದು ಪ್ರಸ್ತುತ ಮಂಗಳೂರಿನ ಬೈಕಂಪಾಡಿಯಲ್ಲಿ ಗಣೇಶ್ ಇಂಜಿನಿಯರಿಂಗ್ ಇಂಡಸ್ಟ್ರೀಸ್ ಎಂಬ ಉದ್ಯಮವನ್ನು ನಡೆಸುತ್ತಿದ್ದೀರಿ. ಓರ್ವ ಯಶಸ್ವಿ ಉದ್ಯಮಿಯಾಗಿ ಕೊಡುಗೈದಾನಿಯಾಗಿರುವ ತಾವು ನಮ್ಮ ವಿದ್ಯಾಸಂಸ್ಥೆಯ ಬೆಳ್ಳಿ ಹಬ್ಬದ ಸುಸಂದರ್ಭದಲ್ಲಿ ನಮ್ಮ ಕನಸಿನ ಕೂಸಾದ ಹೊರಾಂಗಣ ಬಯಲು ರಂಗಮಂದಿರದ ನಿರ್ಮಾಣದ ಕೆಲಸವನ್ನು ಗುಣಮಟ್ಟದಲ್ಲಿ ಕ್ಲಪ್ತ ಸಮಯಕ್ಕೆ ಕಡಿಮೆ ದರದಲ್ಲಿ ನಿರ್ಮಿಸಿದ್ದೀರಿ.
ನಿಮ್ಮ ತನು ಮನ ಧನದ ಸಹಕಾರವನ್ನು ನಾವೆಲ್ಲರೂ ಅತ್ಯಂತ ಕೃತಜ್ಞತೆಯಿಂದ ಸ್ಮರಿಸುತ್ತಾ ಬೆಳ್ಳಿ ಹಬ್ಬದ ಸಮಾರೋಪದ ಈ ಶುಭ ಸಂದರ್ಭದಲ್ಲಿ ನಿಮ್ಮನ್ನು ಸನ್ಮಾನಿಸಿ ಆನಂದಿಸಲು ಸಂತೋಷ ಪಡುತ್ತಿದ್ದೇವೆ. ಪತ್ನಿ ಹವ್ಯಾಸಿ, ಯಕ್ಷಗಾನ ಕಲಾವಿದೆ, ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಹಾಗೂ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶ್ರೀಮತಿ ಪೂರ್ಣಿಮಾ ಯತೀಶ್ ರೈ ಮತ್ತು ಮಕ್ಕಳಾದ ಕುಮಾರಿ ಸಾಕ್ಷ್ಯ ವೈರೈ ಮತ್ತು ಮಾಸ್ಟರ್ ಸಾತ್ವಿಕ್ ವೈರೈ ಇವರೊಂದಿಗೆ ಸುಖಿ ಸಂಸಾರ ನಡೆಸುತ್ತಿರುವ ತಮಗೆ ಕ್ಷೇತ್ರಾಧಿಪತಿ ಶ್ರೀ ಮಹಲಿಂಗೇಶ್ವರ ದೇವರು ಸಕಲ ಐಶ್ವರ್ಯವನ್ನು ನೀಡಿ ಅನುಗ್ರಹಿಸಲಿ ಎಂಬ ಆಶಯದೊಂದಿಗೆ ಈ ಸನ್ಮಾನ ಧನ್ಯವಾದ. ಸನ್ಮಾನ ಪತ್ರವನ್ನು ವಾಚಿಸಿದ ಗೌತಮಿ ಮಾತಾಜಿ ತಮಗೆ ಧನ್ಯವಾದಗಳು. ಇದೀಗ ಸನ್ಮಾನವನ್ನು ಸ್ವೀಕರಿಸಿದಂತಹ ಸನ್ಮಾನ್ಯ ಶ್ರೀ ಯತೀಶ್ ರೈ ಚೆಲ್ಯಡ್ಕ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ. ನಮ್ಮ ಬೆಟ್ಟಂಪಾಡಿ ಕ್ಷೇತ್ರದ ನಮ್ಮ ಆರಾಧ್ಯ ದೇವರಾದಂಥ ಶ್ರೀ ಮಹಾಲಿಂಗೇಶ್ವರನ್ನು ನೆನೆಸುತ್ತಾ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಎಲ್ಲ ದೈವಿಕ ಶಕ್ತಿಗಳನ್ನು ಮನಸಾರೆ ನೆನೆಸುತ್ತಾ ಆ ವಿದ್ಯಾ ಸರಸ್ವತಿಯ ಪಾದ ಕಮಲಕ್ಕೆ ವಂದಿಸುತ್ತಾ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ರಂಗನಾಥ್ ರೈ ಬೆಟ್ಟಂಪಾಡಿ ಗುತ್ತು ಅವರೇ ಹಾಗೂ ನನ್ನ ಸ್ನೇಹಿತರು, ನನ್ನ ಮಾರ್ಗದರ್ಶಕರು, ನನ್ನ ಹಿತೈಷಿಯೂ ಆದಂತಹ ಬೆಳ್ಳಿ ಹಬ್ಬದ ಅಧ್ಯಕ್ಷರಾದಂತಹ ಶ್ರೀಮಾನ್ ಶಶಿಕುಮಾರ್ ರೈ ಬಾಲ್ಯೊಟ್ಟು ಅವರೇ ಹಾಗೂ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಮಹಾದಾನಿಗಳೇ, ಗಣ್ಯರೇ ಮತ್ತು ಅತಿಥಿಗಳೇ ಹಾಗೂ ಶಿಕ್ಷಕ ರಕ್ಷಕ ಸಮಿತಿ ಹಾಗೂ ಆಡಳಿತ ಸಮಿತಿಯ ಎಲ್ಲ ಸದಸ್ಯರೇ, ಅಧ್ಯಕ್ಷರೇ ಮತ್ತು ಸದಸ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಗಣದವೆತ್ತ ಮಹನೀಯರೇ, ಗುರು ಸಮಾನರೇ, ನನ್ನ ಮಾರ್ಗದರ್ಶಿಗಳೇ, ಮಾತೆಯರೇ, ಮಹನೀಯರೇ, ನನ್ನ ಆತ್ಮೀಯ ಈ ಶಾಲೆಯ ನನ್ನ ಮಕ್ಕಳೇ, ನನ್ನ ಮಿತ್ರರಂತಿರುವ ಮಕ್ಕಳೇ. ಯಾಕೆ ಇದನ್ನು ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಹಾಗೂ ವಿದ್ಯಾಭಿಮಾನಿಗಳೇ, ಮಹಾದಾನಿಗಳೇ, ಯಾಕೆ ಈ ಮಾತನ್ನು ನನ್ನ ಮಿತ್ರ ಮಕ್ಕಳು ಅಂತ ಹೇಳಿದೆ ಅಂತ ಹೇಳಿದರೆ, ನಾನು ಸುಮಾರು 30ರಿಂದ 35 ದಿನ ಈ ಶಾಲೆಯಲ್ಲಿ ಇದ್ದೆ. ಆಗ ಪ್ರತಿಯೊಬ್ಬ ಮಕ್ಕಳು ನನ್ನನ್ನು, ನಾನಿಲ್ಲಿ ಕೆಲಸ ಮಾಡ್ತಾ ಇರುವಾಗಲೂ ಅಲ್ಲಿಂದ ಓಡಿ ಬಂದು ಜೈ ಶ್ರೀರಾಮಣ್ಣವರು. ನಿನ್ನೆ ನಾನು ಕಾರಲ್ಲಿ ಬರ್ತಾ ಇರುವಾಗ ಸೆಕ್ಯೂರಿಟಿಯವರಲ್ಲಿ ನಿಲ್ಲಿಸಿದಾಗ ಯಾರೋ ಮಕ್ಕಳು ಓಡಿ ಬಂದು ಯತೀಶಣ್ಣ ಬಿಡಿ ಅವರನ್ನು ಬಿಡಿ ಅಂತ ಹೇಳಿದರು ಮೇಲೆ. ಅಂದರೆ ಆ ಮಕ್ಕಳಲ್ಲಿರುವಂಥ ಆತ್ಮೀಯತೆಯನ್ನು ಕಂಡಾಗ ನಾನು ಇಲ್ಲಿ ಮಾಡಿದಂತಹ ಈ ಕೆಲಸ ನನ್ನ ಪಾಲಿಗೆ ಬಂದಂಥ ಒಂದು ಭಾಗ್ಯ. ಯಾಕೆ ಅಂತ ಹೇಳಿದರೆ, ಈ ಊರಲ್ಲೇ ಹುಟ್ಟಿ ಬೆಳೆದು ಹಲವಾರು ಕೆಲಸಗಳನ್ನು ಮಾಡಿದ್ದೇನೆ. ಮಹಾಲಿಂಗೇಶ್ವರ ದೇವರ ಸನ್ನಿಧಿಯಲ್ಲೂ ಮಾಡಿದ್ದೇನೆ. ಅಲ್ಲಿಂದ ಮುಂದಕ್ಕೆ ನನಗೆ ಕೆಲಸದಲ್ಲಿ ಪುರ್ಸೋತೆ ಇರಲಿಲ್ಲ. ನಾನು ವಿದ್ಯಾಭ್ಯಾಸವನ್ನು ಮುಗಿಸಿ ಆಮೇಲೆ MRPL ಅಂತಹ ದೊಡ್ಡ ಸಂಸ್ಥೆಯಲ್ಲಿದ್ದು ಅಲ್ಲಿಂದ ಸ್ವ ಉದ್ಯೋಗವನ್ನು ಪ್ರಾರಂಭಿಸಿ ಅಲ್ಲಿಂದ ಮಧ್ಯಪ್ರಾಚ್ಯದಿಂದ ಬಂದಂಥ ಒಂದು ಅವಕಾಶವನ್ನು ಪಡೆದು ಅಲ್ಲಿಗೆ ಹೋಗಿ ಅನೇಕ ರೀತಿಯದ್ದಾದಂಥ ಕೆಲಸಗಳನ್ನು ನಿರ್ವಹಿಸಿ ಆಮೇಲೆ ನನಗನಿಸ್ತು, ನಾನು ಇದೇ ರೀತಿ ಮಧ್ಯಪ್ರಾಚ್ಯದಲ್ಲೇ ಇದ್ದು ಅಲ್ಲೇ ಇದ್ದು ನನ್ನ ಕ್ಯಾರಿಯರನ್ನು ಮುಂದಕ್ಕೆ ಕೊಂಡು ಹೋದರೆ ಇದು ಸರಿಯಲ್ಲ. ನನ್ನ ಹುಟ್ಟೂರು, ನನ್ನ ಮಾತೃಭೂಮಿ ಭಾರತ ದೇಶಕ್ಕೆ ಬಂದು ನನ್ನ ಸೇವೆಯನ್ನು ನಾನು ಅಲ್ಲಿ ಮಾಡಬೇಕು ಇನ್ನು ಉಳಿದಂತಹ ದಿನಗಳಲ್ಲಿ ಅಂಥೇಳಿ ಆ ಉದ್ಯೋಗಕ್ಕೆ ಸದ್ಯಕ್ಕೆ ಒಂದು ಅರ್ಧ ವಿರಾಮವನ್ನು ಕೊಟ್ಟು ನನಗೆ ಅಗತ್ಯ ಇರುವಾಗ ಬರ್ತೇನೆ ಅನ್ನುವಂಥ ಮಾತನ್ನು ಹೇಳಿ ನಾನು ಅಲ್ಲಿಂದ ಬಂದು ಈಗ ಇನ್ನು ಮುಂದಕ್ಕೆ ಇಲ್ಲೇ ನಿಮ್ಮ ಜೊತೆ ಸಮಾಜದ ಜೊತೆ ನಾನು ಗುರುತಿಸಿಕೊಳ್ಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದೆ. ಹಾಗೆ ಆಗ ಹಿರಿಯರೊಬ್ಬರು ಹೇಳಿದರು, ಕರ್ಮಣ್ಯೆ ವಾದಿಕಾರಸ್ತೆ ಮಹಾಫಲೇಶು ಕದಾಚನ ಅಂತ. ಇಲ್ಲಿ ನಾನು ಮಾಡಿರುವುದು, ನನಗೆ ಇವತ್ತು ಸನ್ಮಾನವನ್ನು ಮಾಡಿದ್ದೀರಿ, ಸನ್ಮಾನ ಮಾಡಿದಂಥ ತಮಗೆಲ್ಲರಿಗೂ ನನ್ನ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಯಾಕೆ ಅಂತೇಳಿ ಆದರೆ ನಾನು ಮಾಡಿರುವಂಥದ್ದು ಇಲ್ಲಿ ನನ್ನ ಕರ್ಮ, ಅದು ನಾನು ಮಾಡಬೇಕಾಗಿತ್ತು, ನನ್ನ ಕರ್ತವ್ಯ. ಇದಕ್ಕೆ ಫಲಾಫಲ ದೇವರು ಕೊಡ್ತಾನೆ ಅನ್ನುವಂಥ ನಿಟ್ಟಿನಲ್ಲಿ ನಾನು ಏನನ್ನು ಮಾಡಬೇಕು, ಆ ಕ್ವಾಲಿಟಿ ಅನ್ನುವಂಥದ್ದನ್ನು ನಾವು ಯಾವಾಗಲೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅನ್ನುವಂಥದ್ದನ್ನು ನಾನು ನನ್ನ ವಿದ್ಯಾಭ್ಯಾಸ ವಿವೇಕಾನಂದದ ಸಂಸ್ಥೆಯಿಂದಲೇ ಅಂದರೆ PUC ವಿದ್ಯಾಭ್ಯಾಸ ಅಲ್ಲಿಂದಲೇ ಕಲಿತೆ. ಆ ಶಿಸ್ತಿನ ಜೀವನವನ್ನು ಅಲ್ಲಿಂದ ಕಲಿತೆ. ಆಮೇಲೆ ವಿದೇಶಕ್ಕೆ ಹೋದಾಗ ಸುಮಾರು 65ರಿಂದ 70 ದೇಶಗಳ ಜನರ ಒಡನಾಟದಲ್ಲಿ ಅವಲ್ಲಿ ಬೇರೆ ಬೇರೆ ದೇಶಗಳಲ್ಲಿರುವಂಥ ಶಿಸ್ತಿನ ನಿಯಮಗಳನ್ನು ಕಂಡೆ. ಯಾವ ರೀತಿ
ವ್ಯಕ್ತಿ ವಿಕಸನವನ್ನು ಮಾಡ್ತಾನೆ, ಯಾವ ರೀತಿ ಲೀಡರ್ಶಿಪ್ಪನ್ನು ಮೇಂಟೈನ್ ಮಾಡ್ತಾರೆ, ಯಾವ ರೀತಿ ಕ್ವಾಲಿಟಿಯನ್ನು ಬೇರೆ ಬೇರೆ ದೇಶಗಳಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕಂಡೆ. ನಾವೀಗ ನಾನು ಸನ್ಮಾನಿತನಾಗಿ ಸನ್ಮಾನದ ಭಾಷಣವನ್ನು ಮಾಡಬೇಕು ಅಂತ ಹೇಳಿದರು. ಸನ್ಮಾನಕ್ಕೆ ನಿಮಗೆ ನಾನು ಧನ್ಯವಾದವನ್ನು ಅರ್ಪಿಸಿ ನನ್ನ ಈ ಮುದ್ದಿನ ಮಕ್ಕಳಿಗೆ ಬೇಕಾಗಿ ಅಲ್ಲಿರುವ ಪೋಷಕರಿಗೆ ಬೇಕಾಗಿ ಇಷ್ಟು ಮಾತನ್ನು ಹೇಳ್ತಾ ಇದ್ದೇನೆ. ನಾವು ಏನನ್ನು ಮಾಡಬೇಕು ಅಂತ ಹೇಳಿದ್ರೆ ಜೀವನದಲ್ಲಿ ನಿನ್ನೆ ಸುಮಾರು ತುಂಬ ಜನ ಗಣ್ಯರು ಹೇಳಿದರು, ವಿಶ್ವಗುರು ಭಾರತ ಆಗಬೇಕು, ವ್ಯಕ್ತಿತ್ವದ ವಿಕಸನ ಆಗಬೇಕು ಅಂತ. ವಿಶ್ವಗುರು ಆಗುವಂಥದ್ದು ಸತ್ಯವಾಗಲಿ ಅವ್ರು ನಿನ್ನೆ ಹೇಳಿದರು, ರಾಜಕೀಯದಿಂದ ಸಾಧ್ಯ ಇಲ್ಲ, ನಾಯಕರಿಂದ ಸಾಧ್ಯ ಇಲ್ಲ ಅಂತ. ಆದರೆ ವಿಶ್ವಗುರು ಆಗುವುದಕ್ಕೆ ದಾರಿ ತೋರಿಸುವಂಥ ನಾಯಕ ನಮಗೆ ಅತಿ ಮುಖ್ಯ. ಅಂಥ ಒಂದು ನಾಯಕನ ನಾವು ಪಡೆದಿದ್ದೇವೆ ಇತ್ತೀಚೆಗೆ. ಆ ನಾಯಕನ ಮಾರ್ಗದರ್ಶನದಲ್ಲಿ ಹೋದರೆ ನಾವು ಬರೀ ವಿದ್ಯಾಭ್ಯಾಸ ಮತ್ತು ಉದ್ಯೋಗ ಈ ಎರಡರ ಮಧ್ಯೆ ನಾವು ನಿಂತರೆ ನಾವು ತಪ್ಪುತ್ತೇವೆ. ನಾವು ಮುಂದೆ ವಿಶ್ವಗುರು ಆಗಬೇಕು ಅಂತ ಹೇಳಿದರೆ ನಮ್ಮ ಶಿಕ್ಷಣ, ನಮ್ಮ ಜ್ಞಾನವನ್ನು ನಾವು ಬೇರೆ ಪ್ರಪಂಚದ ಆದ್ಯಂತ ಇದನ್ನು ವಿಸ್ತರಿಸಬೇಕು ಅಂತ ಹೇಳಿದರೆ ನಾವು ಬರೀ ಉದ್ಯೋಗ ಮಾಡಿದರೆ ಸಾಕಾಗೋದಿಲ್ಲ. ನಮ್ಮ ದೇಶದಲ್ಲಿ ನಾನು ಇದನ್ನು ಕಂಡುಕೊಂಡದ್ದು ಬೇರೆ ಬೇರೆ ದೇಶಗಳನ್ನು ಸಂಚರಿಸಿದಾಗ ಮತ್ತು ಅಷ್ಟು ದೇಶಗಳ ಜನರನ್ನು ಮಾತಾಡಿದಾಗ. ನಮ್ಮ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ಸ್ ವಿದೇಶಗಳಿಗೆ ಹೋಗಬೇಕು. ನಾವು ಇಲ್ಲಿಂದ ತಂತ್ರಜ್ಞಾನವನ್ನು ನಾವಲ್ಲಿ ಕಳಿಸಬೇಕು. ನಾವು ಇಲ್ಲೇ ಉದ್ಯೋಗಗಳನ್ನು ಮಾಡಿ 10 ಜನರಿಗೆ ಉದ್ಯೋಗಗಳನ್ನು ಅವಕಾಶ ಮಾಡುವಂತಹ ಒಂದು ಪ್ರೊಡಕ್ಷನ್ ಮಾಡುವಂಥ ಒಂದು ದೊಡ್ಡ ವ್ಯವಸ್ಥೆ ನಮ್ಮದಾಗಬೇಕಾಗಿದೆ. ಅದಕ್ಕೆ ಲೀಡರ್ಶಿಪ್ ಕ್ವಾಲಿಟಿ ಬೇಕಾಗ್ತದೆ. ಇದನ್ನು ಈಗಾಗಲೇ ನಾನು ಇಲ್ಲಿ ನೋಡಿದ್ದೇನೆ ಸುಮಾರು ದಿನದಿಂದ ವಿವೇಕಾನಂದ ಇಲ್ಲಿ ನಮ್ಮ ಪ್ರಿಯದರ್ಶಿನಿ ಶಾಲೆಯಲ್ಲಿ ಮಕ್ಕಳನ್ನು ಯಾವ ರೀತಿ ತಯಾರು ಮಾಡ್ತಾರೆ ಅನ್ನುವಂಥದ್ದನ್ನು, ಅಂಥ ಮಕ್ಕಳನ್ನು ತಯಾರು ಮಾಡುವಂತಹ ನಿಮಗೆ ಎಲ್ಲ ಇಲ್ಲಿಯ ಮುಖ್ಯೋಪಾಧ್ಯಾಯರಾಗಿರಲಿ ಅತ್ಯಂತ ಆತ್ಮೀಯವಾಗಿ ಅವರು ಮಾತಾಡುವಾಗಲೇ ನಮಗೆ ಆಗ್ತದೆ ಈ ಕೆಲಸ ಹೀಗಲ್ಲ, ಇನ್ನೂ ಜಾಸ್ತಿ ಮಾಡಬೇಕು, ಫಲಾಫಲ ನಮಗೆ ಆಮೇಲೆ ಇದನ್ನು ಇನ್ನೂ ಚೆನ್ನಾಗಿ ಮಾಡಬೇಕು, ಇನ್ನು 25-50 ವರ್ಷ ಮುಂದೊಂದು ದಿನ ಇದರ ಇನ್ನು ಸುವರ್ಣ ಮಹೋತ್ಸವ ಎಲ್ಲ ನಡೆಯುವಂಥ ಸಂದರ್ಭಗಳಲ್ಲೂ ಈ ಹಾಲ್ ಇರಬೇಕು, ಇದಕ್ಕಿಂತ ದೊಡ್ಡದಾಗಿ ಬೆಳೀಬೇಕು ಅಂತ ನಮ್ಮ ಮನಸ್ಸಲ್ಲಿ ಬರ್ತದೆ ಆ ಒಂದು ಫೀಲಿಂಗ್. ಅದಕ್ಕಾಗಿ ಆ ಎಲ್ಲ ಮುಖ್ಯ ಗುರುಗಳಿಗಾಗಲಿ, ಇಲ್ಲಿರುವ ಶಿಕ್ಷಕ ವೃಂದದವರಾಗಲಿ, ಶಿಕ್ಷಕೇತರ ಸಿಬ್ಬಂದಿಯವರು ಎಷ್ಟು ನಮಗೆ ಸಹಾಯ ಮಾಡಿದ್ದಾರೆ ಅಂತಲೇ ನಮ್ಮ ಕೆಲಸವರಿಗೆ ಊಟವನ್ನು ತಂದು ಕೊಡ್ತಾಯಿದ್ರು. ಮಧ್ಯಾಹ್ನ ಹೊತ್ತಿಗೆ ಊಟ ತಿಂಡಿ ಕೊಡ್ತಾಯಿದ್ರು. ನಿಮಗೆಲ್ಲರಿಗೂ ನನ್ನ ಧನ್ಯವಾದವನ್ನು ಅರ್ಪಿಸುತ್ತಾ ಈ ಕೆಲಸವನ್ನು ನನಗೆ ಕೊಟ್ಟು ನನಗೆ ಪ್ರೋತ್ಸಾಹಿಸಿದಂಥ ಶ್ರೀ ಬೆಳ್ಳಿ ಹಬ್ಬದ ಅಧ್ಯಕ್ಷರು ಹೌದು, ನಮ್ಮ ಮಿತ್ರರಾದಂಥ ಶಶಿಕುಮಾರ್ ರೈ ಅವರು. ಯಾರೂ ಕೆಲವು ಜನ ಇರ್ಬೋದು, ಶುಕ್ರವಾರ ಸಂಜೆ ಆಗುವ ಅವರು ಕೇಳ್ತಾಯಿದ್ರು, ಯತೀಶ ಎಲ್ಲ ಬೆಳೆದಕ್ಕೆ ಇವರು ಸಂಬಳ ಹೊಡೆದ ಕಾಸುಬಿನಿ ಬೋರ್ಡನ್ನು ಪಾಣ ಅಂತ ಒಂದು ವ್ಯಕ್ತಿಯನ್ನು ನಾನು ಎಲ್ಲಿಯೂ ಕಾಣಲಿಲ್ಲ ಕೆಲಸ ಮಾಡಿಸಿದ್ರಲ್ಲ ನನ್ನ ಜೀವನದಲ್ಲಿ ಇಲ್ಲಿವರೆಗೆ, ನನ್ನ 25 ವರ್ಷದ ಸರ್ವೀಸಲ್ಲಿ. ಶಶಿಯಣ್ಣ ನಿಮಗೆಲ್ಲರಿಗೂ ಧನ್ಯವಾದ. ಹಾಗೂ ನಿಮಗೆ ಎಲ್ಲ ಈ ಶಾಲೆಗೆ ಸಂಬಂಧಪಟ್ಟ ದಾನಿಗಳಿರ್ಬೋದು ಎಲ್ಲರಿಗೂ ನನ್ನ ಧನ್ಯವಾದವನ್ನು ಕೃತಜ್ಞತೆಯನ್ನು ಅರ್ಪಿಸುತ್ತಾ ಈ ಶಾಲೆ ಇನ್ನೆತ್ತರಕ್ಕೂ ಬೆಳೀಲಿ, ಇನ್ನೂ ಇಲ್ಲಿ ಏನಾದರೂ ಕೆಲಸ ಆಗಬೇಕಿದ್ರೆ ನಮ್ಮ ಸಹಾಯವನ್ನು ನಾವು ಮಾಡ್ತೇವೆ. ಅದು ಕೆಲಸದ ಮುಖಾಂತರ ಅಂತಲ್ಲ, ಯಾವ ರೀತಿಯ ಸಹಾಯವನ್ನು ಖಂಡಿತ ನಿಮಗೆ ಕೊಡ್ತೇನೆ ಅಂತ ರಾಜೇಶ್ವರಿಗೂ ನಾನು ಭರವಸೆಯನ್ನು ಕೊಡುತ್ತಾ ಎಲ್ಲ ನೆರೆದಿರುವಂಥ ಸಮಸ್ತ ಜನರಿಗೂ ವಂದನೆಯನ್ನು ಅರ್ಪಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಶ್ರೀರಾಮ್, ಒಂದೇ ಬಾರ್. ಧನ್ಯವಾದಗಳು ಸರ್. ಮುಂದಕ್ಕೆ ಸನ್ಮಾನ್ಯ ಶ್ರೀ ಪದ್ಮನಾಭ ಶೆಟ್ಟಿ ಚೆಕ್ಕಿತ್ತಡ್ಕ ಕಾರ್ಯಕ್ರಮವನ್ನು ಉದ್ದೇಶಿಸಿ 1-2 ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಸ್ಥಳ ಸಾನ್ನಿಧ್ಯ ಬೆಟ್ಟಂಪಾಡಿ ಪಂಚಲಿಂಗೇಶ್ವರನ ಪಾದಗಳಿಗೆ ವಂದಿಸ್ತಾ, ಕಾಟಗುಕ್ಕೆ ಶ್ರೀ ಸುಬ್ರಹ್ಮಣ್ಯೇಶ್ವರನ ಪಾದಗಳಿಗೆ ಪೊಡಮಾಡುತ್ತಾ, ಇವತ್ತಿನ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷೀಯ ಪೀಠವನ್ನು ಅಲಂಕರಿಸಿರುವ ಶ್ರೀಯುತ ರಂಗನಾಥ ರೈ ಗುತ್ತು, ಅದೇ ರೀತಿ ದೀಪಜ್ವಲನದ ಮೂಲಕ ಔಪಚಾರಿಕ ಉದ್ಘಾಟನೆಯನ್ನು ಮಾಡಿರುವಂತಹ ಉಪೇಂದ್ರ ಬಲ್ಯಾಯ ಅವರೇ, ವೇದಿಕೆಯಲ್ಲಿರುವಂತಹ ಹಿರಿಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಸಹೋದರ ಸಹೋದರಿಯರೇ, ಆತ್ಮೀಯ ವಿದ್ಯಾರ್ಥಿನಿಯರೇ, 25 ವಸಂತಗಳನ್ನು ಕಳೆದು ಬೆಳ್ಳಿ ಹಬ್ಬದ ಸಂಭ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಪೂರೈಸಿ
ಇವತ್ತು ಪ್ರಿಯದರ್ಶಿನಿ ಆಂಗ್ಲ ಮಾಧ್ಯಮ ಶಾಲೆ ಬೆಟ್ಟಂಬಾಡಿ ಈ ವಿದ್ಯಾಸಂಸ್ಥೆಯ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಗಳಾಗಿದ್ದೀವಿ. ಶಾಲಾ ವಾರ್ಷಿಕೋತ್ಸವ ಅಂದರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಅದು ಮಕ್ಕಳ ಹಬ್ಬ. ಈಗಾಗಲೇ ಮಕ್ಕಳು ಅದೇ ರೀತಿ ಹೆತ್ತವರು ಮಕ್ಕಳನ್ನು ತಯಾರು ಮಾಡಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ವೇದಿಕೆಯಿಂದ ಆ ಮಕ್ಕಳ ವೈಭವ ಮೂಡಿ ಬರಲಿಕ್ಕಿದೆ. ನಾನು ಈ ಶಾಲೆಯ ವರದಿಯನ್ನು ಆವಾಗ ಗಮನಿಸಿದೆ. ಅದ್ಭುತವಾಗಿತ್ತು. ಯಾಕೆಂದರೆ ಕೇವಲ 4 ಮಕ್ಕಳಿರಬೇಕು ಹಿಡಿದು ಈಗ 550 ಮಕ್ಕಳವರೆಗೆ, ಅದು ಈ ಪ್ರದೇಶದ ವಿದ್ಯಾಭಿಮಾನಿಗಳ ಸಹಕಾರದಿಂದ ಬೆಳೆದು ಬಂದಿದೆ. ಅತ್ಯಂತ ವ್ಯವಸ್ಥಿತವಾದಂತಹ ಮೂಲಭೂತ ಸೌಲಭ್ಯದೊಂದಿಗೆ ಇಲ್ಲಿ ಮೌಲ್ಯಾಧಾರಿತ ಶಿಕ್ಷಣ ಮಕ್ಕಳು ಪಡೀತಾ ಇದ್ದಾರೆ ಅಂದರೆ ಅತ್ಯಂತ ಸಂತೋಷದ ವಿಚಾರ. ಯಾಕಂದರೆ ನಮ್ಮ ಊರಿನ ಮಕ್ಕಳು ಅನೇಕ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಪಾಠ ಪ್ರವಚನವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ನನಗೆ ಮತ್ತೊಂದು ಸಂತೋಷದ ವಿಚಾರ, ನಾನು ಪ್ರಾಧ್ಯಾಪಕನಾಗಿ ಫಸ್ಟ್ ಜಾಯಿನ್ ಆದ್ದು ಜನತಾ ಪದವಿ ಪೂರ್ವ ಕಾಲೇಜು ಅಡ್ಯನಡ್ಕದಲ್ಲಿ. ಆಗ ನನ್ನ ಫಸ್ಟ್ ಬ್ಯಾಚ್ ವಿದ್ಯಾರ್ಥಿನಿ ಶ್ರೀಮತಿ ಪವಿತ್ರ ಇಲ್ಲಿಯ ಅಧ್ಯಾಪಕಿ. ಯಾವತ್ತೂ ಅವಳ ನಂಬರ್ ನನ್ನಲ್ಲಿರುವ ಕಾರಣ ಈ ಶಾಲೆಯ ಪ್ರೋಗ್ರಾಮ್ ಸ್ಟ್ಯಾಟಸಲ್ಲಿ ನೋಡ್ತಾ ಇರ್ತೇನೆ ನಾನು. ಮಕ್ಕಳು ಯಾವ ರೀತಿ ನಮ್ಮ ಧರ್ಮದ ಅರಿವನ್ನು ಮಕ್ಕಳಲ್ಲಿ ಮೂಡಿಸಲಿಕ್ಕೆ ಈ ಶಾಲೆಯಿಂದ ಮೂಡಿ ಬರುವಂತಹ ಕಾರ್ಯಕ್ರಮಗಳು. ನಮಗೆ ಗೊತ್ತಿರುವ ಹಾಗೆ ವಿವೇಕಾನಂದ ಸಂಸ್ಥೆಯ ಒಂದು ಸಹ ಸಂಸ್ಥೆಯಾಗಿ ಬೆಳೆದು ನಿಂತಹ ಈ ಸಂಸ್ಥೆಯಲ್ಲಿ ಮತ್ತೊಂದು, ಇವತ್ತು ನಾನು ಈ ಕಾರ್ಯಕ್ರಮಕ್ಕೆ ಹೊರಡುವ ಸಂದರ್ಭದಲ್ಲಿ ನನ್ನ ಮಗಳು ರಜೆಯಲ್ಲಿ ಬಂದಿದ್ದಳು. ಅವಳು ಕೇಳಿದಳು, ಎಲ್ಲಿಗೆ ನೀವು ಹೋಗ್ತಾ ಇದ್ದೀರಿ ಇವತ್ತು ಅಂತ. ಆಗ ನಾನು ಹೇಳಿದೆ, ಹೀಗೆ ಪ್ರಿಯದರ್ಶಿನಿ ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಇದೆ, ಅದಕ್ಕೆ ನನ್ನನ್ನು ಆಹ್ವಾನಿಸಿದ್ದಾರೆ, ಹಾಗೆ ನಾನು ಹೋಗ್ತಾ ಇದ್ದೇನೆ ಅಂತ ಹೇಳುವಾಗ ಅವಳು ಹೇಳಿದ ಮಾತು, ನಮ್ಮ ಕ್ಲಾಸಲ್ಲಿ, ಅವಳೀಗ 3rd ಇಯರ್ MBBS ಕಲಿತಾ ಇದ್ದಾಳೆ, ನಮ್ಮ ಕ್ಲಾಸಲ್ಲಿ ಪ್ರಿಯದರ್ಶಿನಿ ಶಾಲೆಯ ಒಬ್ಬರು ವಿದ್ಯಾರ್ಥಿ ಇದ್ದಾಳೆ. ಈಗ ಇಲ್ಲಿ ಯಾರಿಗೂ ಗೊತ್ತಿಲ್ಲದ ಒಂದು ವಿಷಯ ಹೇಳ್ತಾ ಇದ್ದೇನೆ ನಾನು, ಆ ವಿದ್ಯಾರ್ಥಿನಿ ಕಾಲೇಜಲ್ಲಿ ಕ್ಲಾಸ್ ಟಾಪರ್ ಅಂತ. ಹಾಗೆ ಅಭಿನಂದನೆಗಳು. ನಾನೀಗ ವೇದಿಕೆಯಲ್ಲಿ ಸನ್ಮಾನ ಮಾಡುವಾಗ ಮಾತಾಡಿಸಿದೆ, ನಾನು ಕಾಲೇಜ್ ಟಾಪರ್ ಅವಳು. ಅದು ಕೇಳಿದಾಗ ನಮಗೆ ತುಂಬ ಖುಷಿ ಆಗ್ತದೆ. ಒಂದು ವಿದ್ಯಾರ್ಥಿಯ ಸಾಧನೆಯ ಹಿಂದೆ ಕೇವಲ ವಿದ್ಯಾರ್ಥಿ ಮಾತ್ರ ಅಲ್ಲ, ಅವರ ಹೆತ್ತವರಿರ್ಬೋದು, ಅದೇ ರೀತಿ ಗುರುಗಳಿರ್ಬೋದು. ಒಂದು ಮಾತಿದೆ, ವಿದ್ಯಾರ್ಥಿಗಳಿಗೆ ಗುರಿ ಬೇಕಂತೆ, ಮುಂದೆ ಗುರಿ ಬೇಕು, ಅದನ್ನು ಸಾಧಿಸಿಕೊಡುವಂತಹ ಒಳ್ಳೆಯ ಗುರು ಹಿಂದಿನಿಂದ ಇರಬೇಕು. ವಿವೇಕಾನಂದರು ದೊಡ್ಡ ಸಾಧನೆಯನ್ನು ಮಾಡಿದರು. ಭಾರತದಲ್ಲಿ ಮಾತ್ರ ಅಲ್ಲ, ಜಗತ್ತಲ್ಲಿ ಅವರ ಹೆಸರನ್ನು ಪಡೆದರು. ಯಾಕೆಂದರೆ ಅವರ ಹಿಂದೆ ಒಬ್ಬರು ಗುರು ಇದ್ದರು. ವಿವೇಕಾನಂದರ ಪ್ರಕಾರ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ಆಲ್ರೆಡಿ ಎಕ್ಸಿಸ್ಟೆಡ್ ಇನ್ ದ ಮ್ಯಾನ್, ಅದು ಅವರು ವಿದ್ಯಾಭ್ಯಾಸಕ್ಕೆ ಕೊಟ್ಟಂತಹ ನಿರ್ವಚನ. ಮನುಷ್ಯನಲ್ಲಿ ಅಂತರ್ಗತವಾದಂತಹ ಒಂದು ದೈವಿಕ ಶಕ್ತಿ ಇದೆ. ಆ ದೈವಿಕ ಶಕ್ತಿಯನ್ನು ನಾವು ಪೂರ್ಣತೆಗೆ ಸಾಗಿಸುವುದೇ ವಿದ್ಯಾಭ್ಯಾಸ ಅನ್ನುವಂಥದ್ದು. ಅಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿರ್ಬೋದು ಆ ಶಕ್ತಿ ಇದೆ. ಆ ಶಕ್ತಿಯನ್ನು ನಾವು ತಿಳ್ಕೊಳ್ಬೇಕು. ನನ್ನಲ್ಲಿರುವ ಶಕ್ತಿ ಏನು? ಎಲ್ಲರೂ ಈಗ ಒಬ್ಬ ಒಳ್ಳೆಯ ಕೃಷಿಕ ಆಗ್ಬೋದು, ಒಬ್ಬ ಫಿಲ್ಮ್ ಆ್ಯಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಅಧ್ಯಾಪಕನಾಗ್ಬೋದು. ಆ ಶಕ್ತಿಯನ್ನು ತಿಳ್ಕೊಳ್ಬೇಕು ನಾವು. ಹೇಗೆ ನಾವು ಆ ಶಕ್ತಿಯನ್ನು ತಿಳ್ಕೊಳ್ಳೋದು? ಕೆಲವೊಮ್ಮೆ ನಮಗೆ ಗೊತ್ತಾಗೋದಿಲ್ಲ. ಈಗ ಒಂದು ನಾಯಿ ಕಚ್ಚಲಿಕ್ಕೆ ಬರುವಾಗ ನಾವೇನು ಮಾಡ್ತೇವೆ? ನಾವು ಓಡ್ತೇವೆ. ನಿಜವಾಗಿ ನಮಗೆ ಅಷ್ಟು ಓಡುವ ಸಾಮರ್ಥ್ಯ ಇದೆ ಅನ್ನುವಂಥದ್ದು ಗೊತ್ತಾಗೋದು ಆ ಸಂದರ್ಭದಲ್ಲಿ. ಹೋಗಿ ಒಂದೊಂದು ಕಡೆ ನಿಂತು ಹೇಳ್ತೇವೆ,
ಅಯ್ಯೋ ನಾನು ಹೇಗೆ ಓಡಿದೆ ಅಂತ ನನಗೆ ಗೊತ್ತಾಗಲಿಲ್ಲ ಅಂತ. ಅಂದರೆ ಅದು ನಮ್ಮಲ್ಲಿರುವಂತಹ ಶಕ್ತಿ. ಮನುಷ್ಯನ ಬ್ರೈನಲ್ಲಿ ಸುಮಾರು 5,000 ಕೋಟಿ ಮಾಹಿತಿಯನ್ನು ಸಂಗ್ರಹಿಸುವಂತಹ ಪವರ್ ಉಂಟಂತೆ ವಿಜ್ಞಾನಿಗಳ ಪ್ರಕಾರ. ಆದರೆ ನಾವು ಅದನ್ನು ಉಪಯೋಗ ಮಾಡ್ತಾ ಇಲ್ಲ. ಅತ್ಯಂತ ಕಡಿಮೆ ಉಪಯೋಗ ಮಾಡದೇ ಇರುವಂತಹ ಒಂದು 2 ವಿಚಾರ ಅಂದರೆ ನಮ್ಮ ಜ್ಞಾನಶಕ್ತಿ ಮತ್ತು ಬುದ್ಧಿಶಕ್ತಿ ಅಂತ. ಆಲ್ಬರ್ಟ್ ಐನ್ಸ್ಟೀನ್ ಯೂಸ್ ಮಾಡಿದ್ದೇ 7%, ಒಂದು ಕಾಲೇಜು ಪ್ರೊಫೆಸರ್ ಯೂಸ್ ಮಾಡೋದು 3%. ಯೋಚನೆ ಮಾಡಿ ನೀವು. ನಾವು ಸ್ವಲ್ಪ ಒಂದು 2% ಬುದ್ಧಿಯನ್ನು, ಜ್ಞಾಪಕ ಶಕ್ತಿಯನ್ನು ಯೂಸ್ ಮಾಡಿದರೆ ನೀಟಲ್ಲಿ 720ರಲ್ಲಿ 720 ತೆಗಿತೇವೆ ನಾವು. ಯಾಕಂದರೆ ಅಷ್ಟು ಒಂದು ನಿಮಿಷದಲ್ಲಿ ಉತ್ತರ ಬರೆದಾಗಬೇಕು. 1 ನಿಮಿಷದಲ್ಲಿ ಉತ್ತರ ಬರಿಬೇಕಾದರೆ ಅದರಲ್ಲಿ ಸುಮಾರು 30 ಸೆಕೆಂಡುಗಳು ಆ ಉತ್ತರವನ್ನು ಪ್ರಶ್ನೆಯನ್ನು ಓದಲಿಕ್ಕೆ ಆಯಿತು, ಮತ್ತು ಬಬಲ್ಸ್ ಫಿಲಪ್ ಮಾಡಲಿಕ್ಕೆ ಆಯಿತು. ಅಂದರೆ ಕೇವಲ 10-15 ಸೆಕೆಂಡುಗಳಲ್ಲಿ ನಾವು ಉತ್ತರವನ್ನು ತಿಳ್ಕೊಂಡ್ರೆ ನಾವು ಟಾಪರ್ ಆಗ್ತೇವೆ. ಹಾಗೆ ನಮ್ಮ ಬುದ್ಧಿವಂತಿಕೆ ಆವಾಗ ಭಾಷಣದಲ್ಲಿ ಹೇಳಿದರು, ನಾವು ಸಾಧನೆ ಮಾಡಿದರೆ ಸಾಲದು, ವ್ಯಾವಹಾರಿಕ ಜ್ಞಾನ ಇರಬೇಕು ನಮಗೆ. ನಾವು ಟೊಳ್ಳಾಗಬಾರ್ದು, ಗಟ್ಟಿಯಾಗಿರಬೇಕು ಯಾವತ್ತು. ಹಿರಿಯರು ಆವಾಗ ಭಾಷಣ ಮಾಡುವಾಗ ಹೇಳಿದರು. ಅಂದರೆ ಮಕ್ಕಳಲ್ಲಿ ನಾನು ಹೇಳೋದು ಇದನ್ನೇ, ನಮ್ಮ ಜೀವನದಲ್ಲಿ ನಮ್ಮ ವಿದ್ಯಾಭ್ಯಾಸವನ್ನು ನಾವು ಪಡೆಯುವಂತಹ ಸಂದರ್ಭದಲ್ಲಿ ಅದು 1ನೇ ಕ್ಲಾಸ್ ಇರ್ಬೋದು, 5ನೇ ಕ್ಲಾಸ್ ಇರ್ಬೋದು, SSLC ಇರ್ಬೋದು, +2 ಇರ್ಬೋದು. ಕೇರಳದಲ್ಲಿ ನಾವು PUCಯನ್ನು +2 ಅಂತ ಹೇಳ್ತೇವೆ. ಅದೇ ರೀತಿ ಡಿಗ್ರಿ ಕ್ಲಾಸ್ ಇರ್ಬೋದು. ಒಂದು ಪ್ಲ್ಯಾನಿಂಗ್ ಬೇಕು ನಮಗೆ, ಒಂದು ಯೋಜನೆ ಬೇಕು. ನೀವು ನೋಡಿ, ದೇವರು ಎಲ್ಲರಿಗೂ ಸಮಾನವಾಗಿ ಕೊಟ್ಟದ್ದು ಸಮಯ ಮಾತ್ರ, ಬಾಕಿ ಯಾವುದನ್ನು ಸಮಾನವಾಗಿ ಕೊಡಲಿಲ್ಲ. ಕೆಲವರಿಗೆ ರೂಪ ಹೆಚ್ಚು ಕೊಟ್ಟಿರ್ಬೋದು, ಕೆಲವರಿಗೆ ಶ್ರೀಮಂತಿಕೆ ಹೆಚ್ಚು ಕೊಟ್ಟಿರ್ಬೋದು, ಕೆಲವರಿಗೆ ಶಕ್ತಿ ಹೆಚ್ಚು ಕೊಟ್ಟಿರ್ಬೋದು. ಆದರೆ ಸಮಾನವಾಗಿ ಕೊಟ್ಟದ್ದು 24 ಗಂಟೆ ಒಂದು ದಿವಸಕ್ಕೆ. ಅದನ್ನು 3 ಪಾಲು ಮಾಡಿ, 8, 8, 8. ಯಾಕೆ 3 ಪಾಲು ಮಾಡೋದು? 8 ಗಂಟೆ ನಮಗೆ ಸ್ಟಡಿ ಮಾಡಲಿಕ್ಕೆ, 8 ಗಂಟೆ ನಮಗೆ ರಿಕ್ರಿಯೇಷನ್, ಉಲ್ಲಾಸ, ಸಂತೋಷವನ್ನು ಪಡೀಲಿಕ್ಕೆ, 8 ಗಂಟೆ ನಾವು ನಿದ್ದೆ ಮಾಡಲಿಕ್ಕೆ. ಆದರೆ ಒಬ್ಬ ವಿದ್ಯಾರ್ಥಿ ಆದವ ಹೇಗಿರಬೇಕು? ಇಲ್ಲಿ ಟಾಪರ್ ಆಗಿ ಈಗ MBBS ಮಾಡ್ತಾ ಇರುವ ವಿದ್ಯಾರ್ಥಿಯ ಬಗ್ಗೆ ಮಾತಾಡುವಾಗ ಹೇಳಿದರು, 2.5 ಗಂಟೆ ರಾತ್ರಿ ಕೂಡ ಅವರು ಸ್ಟಡಿ ಮಾಡ್ತಾಯಿದ್ರು. ಅದರಲ್ಲಿ ನಮ್ಮ 8 ಗಂಟೆ ನಿದ್ದೆಯಲ್ಲಿ 3 ಗಂಟೆಯನ್ನು ಕಡಿಮೆ ಮಾಡಿ 5 ಗಂಟೆ ನಿದ್ದೆ ಮಾಡಿ, ಅಲ್ಲಿ 3 ಗಂಟೆ ನಮಗೆ ಸಿಕ್ಕಿತು. 8 ಗಂಟೆ ಸಂತೋಷಕ್ಕೆ ಬೇಕಾಗಿ TV ನೋಡುವುದಾ ಅಥವಾ ಸೀರಿಯಲ್ ನೋಡುವುದಾ, ಮೊಬೈಲಲ್ಲಿ ಚಾಟ್ ಮಾಡುವುದಾ, ಅದನ್ನು ಕಡಿಮೆ ಮಾಡಿ 3 ಗಂಟೆಗೆ ಇಳಿಸಿ. ಆಗ 5 ಗಂಟೆ ಅದರಲ್ಲಿ ಉಳಿಯಿತು. 8 ಗಂಟೆ ಆಲ್ರೆಡಿ ಸ್ಟಡೀಸಿಗೆ ಇದೆ. ಆ 8 ಗಂಟೆ ಪ್ಲಸ್ 8 ಗಂಟೆ, ಆಗ 16 ಗಂಟೆಯನ್ನು ನಾವು ಶ್ರಮಿಸಿದರೆ, ಆ ರೀತಿ ನಾವು ಕಷ್ಟಪಟ್ಟು ಸ್ಟಡಿ ಮಾಡಿದರೆ ಖಂಡಿತವಾಗಿ ನಾವು ಸಾಧನೆ ಮಾಡಿಯೇ ಮಾಡ್ತೇವೆ. ಇದು ನಾನು ಹೇಳಿದ್ದಲ್ಲ. ಹೆಚ್ಚಾಗಿ ನಮ್ಮ ದೇಶದಲ್ಲಿ IAS, IPS ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ಕೊಡುವಂತಹ ಕೇರಳದ ಅಲೆಕ್ಸಾಂಡರ್ ಜೇಕಬ್, ಅಂದರೆ ಅವರು ಕೇರಳದ DGP ಆಗಿ ರಿಟೈರ್ ಆಗಿದವರು. ಅವರು ಭಗವದ್ಗೀತೆಯಲ್ಲಿ PhD ಮಾಡಿದವರು. ಅಲೆಕ್ಸಾಂಡರ್ ಜೇಕಬ್ ಅವರು ಕ್ರಿಶ್ಚಿಯನ್ ಆದರೂ ಕೂಡ ಅವರು ಹೇಳಿದ ಮಾತು ಅಂದರೆ, ನಮ್ಮ ವಿದ್ಯಾರ್ಥಿಗಳಲ್ಲಿ ಪ್ರಯತ್ನ ಇರಬೇಕು. ನಾವೊಂದು ಚೆಂಡನ್ನು ಎಷ್ಟು ಸ್ಪೀಡ್ ಮೇಲೆ ಬಿಸಾಡ್ತೇವೋ ಅಷ್ಟು ಮೇಲಕ್ಕೆ ಹೋಗ್ತದೆ ಅದು. ನಮ್ಮ ಪ್ರಯತ್ನ ಕಡಿಮೆ ಇದ್ದಾಗ ಬೇಗನೆ ಎತ್ತರಕ್ಕೆ ಹೋಗಿ ಅದು ಹಿಂದಕ್ಕೆ ಬರ್ಬೋದು. ಆದ್ದರಿಂದ ನಮ್ಮ ಪ್ರಯತ್ನವನ್ನು ನಾವು ಮಾಡಿದರೆ ಖಂಡಿತವಾಗಿ ನಾವು ಸಾಧನೆ ಮಾಡಿಯೇ ಮಾಡ್ತೀವಿ. ಅದರ ಜೊತೆಯಲ್ಲಿ ನಾವು ಹೆತ್ತವರು ಕೂಡ, ಅದೇ ರೀತಿ ಟೀಚರ್ಸು ಕೂಡ ಮಕ್ಕಳಿಗೆ ಮಾದರಿಯಾಗಿರಬೇಕು. ಮಕ್ಕಳನ್ನು ಓದಂತ ಹೇಳೋದು, ನಾವಿಲ್ಲಿ ಸೀರಿಯಲ್ ಭಾಗ್ಯಲಕ್ಷ್ಮಿಯನ್ನು ನೋಡ್ತಾ ಇರೋದು, ಆವಾಗ ಅವರಿಗೆ ಗೊಂದಲ ಆಗ್ತದೆ. ಅಟ್ಲೀಸ್ಟ್ ಪರೀಕ್ಷೆಯ ಸಮಯದಲ್ಲಿ ಆದರೂ ಮಕ್ಕಳ ಜೊತೆ ನಾವಿರಬೇಕು. ಅವರಿಗೆ ಆತ್ಮವಿಶ್ವಾಸವನ್ನು ತುಂಬಿಸಬೇಕು. ನೀನು ಮಾಡ್ತಿ, ಒಂದು ಸೆಮಿಸ್ಟರ್ನಲ್ಲಿಯೋ ಒಂದು ಪರೀಕ್ಷೆಯಲ್ಲಿ ಕಡಿಮೆ ಮಾರ್ಕ್ ಸಿಕ್ಕಿದ ಕೂಡಲೇ ಅವರಿಗೆ ಮನಸ್ಸಿಗೆ ನೋವಾಗುವ ರೀತಿಯಲ್ಲಿ ನಾವು ವರ್ತಿಸುವುದಲ್ಲ. ಥಾಮಸ್ ಆಲ್ವಾ ಎಡಿಸನ್ನಿಗೆ 8ನೇ ಕ್ಲಾಸಲ್ಲಿ ಅವರ ಹೆಡ್ ಮಾಸ್ಟರ್ ಒಂದು ಲೆಟ್ರ್ ಕೊಟ್ಟು ಕಳಿಸಿದರು ತಾಯಿಗೆ.
ಈ ವಿದ್ಯಾರ್ಥಿ 9ನೇ ಕ್ಲಾಸಿಗೆ ಅರ್ಹತೆ ಇಲ್ಲದವ, ಅವನಿಗೆ ಆರೋಗ್ಯ ಸರಿ ಇಲ್ಲ, ಅವನಿಗೆ ಮಾನಸಿಕ ಬೆಳವಣಿಗೆ ಇಲ್ಲ, ಅವ ಮನೆಯಲ್ಲಿ ಕೂತುಕೊಳ್ಳಿ ಅಂತ. ಹಾಗೆ ಥಾಮಸ್ ಆಲ್ವಾ ಎಡಿಸನ್ ಈ ಕಾಗದ ಹಿಡ್ಕೊಂಡು ಮನೆಗೆ ಬಂದು ತಾಯಿಗೆ ಕೊಟ್ಟು, ತಾಯಿ ಇದನ್ನು ಓದಿದ್ರು, ಅವನನ್ನು ಏನು ಹೇಳಿಲ್ಲ, ನಾಳೆಯಿಂದ ನಿನಗೆ ಮನೆಯಲ್ಲಿಯೇ ಪಾಠ, ಶಾಲೆಗೆ ಹೋಗೋದು ಬೇಡ, ಯಾಕೆಂದರೆ 8, 9, 10 ಈ ತರಗತಿಯ ಎಲ್ಲ ವಿಚಾರ ನಿನಗೆ ತಿಳಿದಿದೆ ಅಂತೆ, ನೀನು ಒಳ್ಳೆಯ ವಿದ್ಯಾರ್ಥಿ ಅಂತೆ, ಶಾಲೆಗೆ ಹೋಗಿ ಕಲಿಯುವ ಅಗತ್ಯ ಇಲ್ಲ ಅಂತ ಹೆಡ್ ಮಾಸ್ಟರ್ ಲೆಟ್ರ್ ಕೊಟ್ಟಿದ್ದಾರೆ ಅಂತ ಮಗನಲ್ಲಿ ಹೇಳಿದರು. ಆ ಥಾಮಸ್ ಆಲ್ವಾ ಎಡಿಸನ್ ಜಗತ್ತಿನಲ್ಲಿ 1700ಕ್ಕಿಂತಲೂ ಹೆಚ್ಚಿನ ನಮ್ಮ ಮುಂದೆ ಕಾಣುವಂತಹ ಈ ಬಲ್ಬು ಕೂಡ ಕಂಡು ಹುಡುಕಿದ್ದಂತಹ ವ್ಯಕ್ತಿಯವರು. ಅಂದರೆ ತಾಯಿ ಒಂದು ವೇಳೆ ನೀನು ಭೂಮಿಗೆ ಭಾರ, ನೀನು ಏನು ಕಲಿಯುವುದಿಲ್ಲ ಅಂತ ಅವನ ಮೇಲೆ ಒತ್ತಡ ಆಗ್ತಿದ್ರೆ ಅವನ ಆತ್ಮಸ್ಥೈರ್ಯ ಹೆಚ್ಚಾಗ್ತಾ ಇರಲಿಲ್ಲ. ಆದ್ದರಿಂದ ಹೆತ್ತವರು ಅದೇ ರೀತಿ ವಿದ್ಯಾರ್ಥಿಗಳು, ಅದೇ ರೀತಿ ಅಧ್ಯಾಪಕರು ನಾವೆಲ್ಲ ಸೇರಿದರೆ ಮಾತ್ರ ಒಂದು ಉತ್ತಮ ಫಲಿತಾಂಶವನ್ನು ಪಡಿಬಹುದು ಅನ್ನುವಂಥದ್ದು ನನ್ನ 29 ವರ್ಷದ ಅನುಭವದಲ್ಲಿ ನಾನು ತಿಳ್ಕೊಂಡದ್ದು. ಅನೇಕ ವಿದ್ಯಾರ್ಥಿಗಳಲ್ಲಿ ಅಂದರೆ ವಿದ್ಯಾರ್ಥಿಗಳಲ್ಲಿ ಬೇರೆ ಬೇರೆ ರೀತಿಯ ಆದಂತಹ ಒಂದು ಸಾಮರ್ಥ್ಯ ಅನ್ನುವಂಥದ್ದು ಇದೆ. ಕೇರಳದಲ್ಲಿ ನಾವು ಮಾರ್ಕನ್ನು ಕೊಡುವಾಗ, ಕರ್ನಾಟಕದಲ್ಲಿ ಇದೆ ಅಂತ ನನಗೆ ಗೊತ್ತಿಲ್ಲ, 100ರಲ್ಲಿ 20 ಮಾರ್ಕ್ ಕಂಟಿನ್ಯೂಸ್ ಇವ್ಯಾಲ್ಯೂಯೇಷನ್ ಸಿ ಅಂತ ಕೊಡ್ತೇವೆ ನಾವು. 80ರಲ್ಲಿ ಅವರಿಗೆ ಪರೀಕ್ಷೆ ಬರೆದು ಮಾರ್ಕ್ ಪಡಿಬೇಕಾದ್ದು ಟರ್ಮಿನಲ್ ಇವ್ಯಾಲ್ಯೂಯೇಷನ್, ಅಂದರೆ ಪಾಠವನ್ನು ಓದಿ ಬರೆಯುವುದು. ಈ 20ರಲ್ಲಿ ಕೊಡುವುದು ಹೇಗೆ? ಅವನ ಸಾಮರ್ಥ್ಯವನ್ನು, ಅವನ ಯಾವ ರೀತಿ ಅವ ವರ್ತಿಸ್ತಾನೆ, ಕ್ಲಾಸಲ್ಲಿ ಹೇಗಿರ್ತಾನೆ, ಅವ ಉತ್ತರವನ್ನು ಕೊಡುವ ರೀತಿ ಹೇಗೆ, ಬೇರೆ ಕೋಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಇರ್ತಾನ ಅನ್ನುವುದನ್ನು ಗಮನಿಸಿ. ಆದರೆ ನನಗೆ ಈ ಶಾಲೆಯ ಪ್ರಗತಿ ರಿಪೋರ್ಟನ್ನು ನೋಡಿದಾಗ ನಾವು ಅಲ್ಲಿ ಏನು ಹೇಳಿದ್ದೇವೆ ಅದೆಲ್ಲ ಇಲ್ಲಿ ಈಗಾಗಲೇ ವಿದ್ಯಾರ್ಥಿಗಳಿಗೆ ಬೇಕಾಗಿ ಅಧ್ಯಾಪಕರುಗಳು ಮಾಡಿದ್ದೀರಾ. ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಬೇಕಾಗಿ ಎಲ್ಲ ರೀತಿಯ ಸಹಕಾರವನ್ನು ಎಲ್ಲ ರೀತಿಯಿಂದಲೂ ನೀವು ಶ್ರಮಿಸಿದ್ದೀರಾ. ಅವರಿಗೆ ಅವರ ಸ್ಪೋರ್ಟ್ಸ್ ಇರ್ಬೋದು, ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರ್ಬೋದು, ಅದೇ ರೀತಿ ಸಾಧನೆ ಮಾಡಿದಂತಹ ವಿದ್ಯಾರ್ಥಿಗಳ ಪ್ರೋತ್ಸಾಹ ನೀಡಿದಂತಹ ರೀತಿ ನೋಡಿದಾಗ ಅವರ ಎಲ್ಲ ಮಾನಸಿಕ ಪ್ರಗತಿಗೆ ಈ ಶಾಲೆ ಒಂದು ಅವರಿಗೆ ದಾರಿದೀಪ ಆಗಿದೆ. ಇಂತಹ ಒಂದು ಹೆಚ್ಚಾಗಿ ಮಾತಾಡುವಂತಹ ಒಂದು ಸಮಯ ಸಂದರ್ಭ ಅಲ್ಲ ಇದು. ಆದ್ದರಿಂದ ಇಂತಹ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಂತಹ ಈ ಶಾಲೆಯ ಸಂಚಾಲಕರು, ಅದೇ ರೀತಿ ಅಧ್ಯಕ್ಷರು, ಅದೇ ರೀತಿ HM ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ವಂದಿಸ್ತಾ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ವಂದನಾರ್ಪಣೆಯನ್ನು ಮಾಡ್ತಾ ನನ್ನ ಮಾತಿಗೆ ಮುಕ್ತಾಯದ ಚುಕ್ಕೆಯನ್ನು ಇಡ್ತಾ ಇದ್ದೇನೆ. ವಂದನೆಗಳು. ತಮ್ಮ ಶುಭ ನುಡಿಗೆ ವಂದನೆಗಳು ಶ್ರೀಮಂತ್. ಮುಂದೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕ್ರೀಡೆ, ವಿಜ್ಞಾನ ಮತ್ತು ಗಣಿತ ವಿಷಯದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ. ಸಾಧಕರ ಹೆಸರನ್ನು ವಾಚಿಸುವವರು ಸಂಸ್ಥೆಯ ವಿಜ್ಞಾನ ಶಿಕ್ಷಕಿ ಶ್ರೀಮತಿ ಸಂಧ್ಯಾ ಮಾತಾಜಿ ಇವರು. ಈ ಕಾರ್ಯಕ್ರಮವನ್ನು ಸನ್ಮಾನ್ಯ ಶ್ರೀ ಜಗನ್ಮೋಹನ ರೈ ಸೂರಂಬೈಲು ಇವರು ನೆರವೇರಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಜೈ ಶ್ರೀರಾಮ್. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ವಿದ್ಯಾಭಿಮಾನಿಗಳೇ, ಇದೀಗ ಸಾಧಕ ಮಕ್ಕಳಿಗೆ ಸನ್ಮಾನ ಕಾರ್ಯಕ್ರಮ. ಮೊದಲನೆಯದಾಗಿ ಹೃಷಿಕೇಶ್ PM. ವಿದ್ಯಾರ್ಥಿಗಳು ಹಾಗೂ ಪೋಷಕರು ವೇದಿಕೆಗೆ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇವರು ವೇದಮೂರ್ತಿ ದಿನೇಶ್ ಮರಡಿತ್ತಾಯ ಹಾಗೂ ಸಂಧ್ಯಾ ಮರಡಿತ್ತಾಯ ದಂಪತಿಗಳ ಪುತ್ರ. ಅಖಿಲ ಭಾರತೀಯ ಉಚ್ಚ ಶಿಕ್ಷಾ ಸಂಸ್ಥಾನ್ ಇದರ ವತಿಯಿಂದ ಉತ್ತರ ಪ್ರದೇಶದ ಮೀರತ್ನಲ್ಲಿ ನಡೆದ ವಿಜ್ಞಾನ ಮಾದರಿಯಲ್ಲಿ ಭಾಗವಹಿಸಿ ಚತುರ್ಥ ಸ್ಥಾನವನ್ನು ಪಡೆದು ಶಾಲೆಯ ಹೆಮ್ಮೆಯನ್ನು ಹೆಚ್ಚಿಸಿರುತ್ತಾರೆ. ಋಷಿಕೇಶ್ ಎಲ್ಲಿದ್ರೂ ಕೂಡ ವೇದಿಕೆಯತ್ತ ಆಗಮಿಸಬೇಕು. ಮುಂದಕ್ಕೆ ಅಭಿನವ್ ರಾಜ್ N. ರಾಜಗೋಪಾಲ ಭಟ್ ಹಾಗೂ ಸವಿತಾ ದಂಪತಿಗಳ ಪುತ್ರ. ವಿದ್ಯಾಭಾರತಿ ಅಖಿಲ ಭಾರತ ಸಂಸ್ಕೃತಿ ಮಹೋತ್ಸವ ಇದರ
ಹೈದರಾಬಾದ್ನಲ್ಲಿ ನಡೆದ ದಕ್ಷಿಣ ಮಧ್ಯ ಕ್ಷೇತ್ರದ ಕಥಾಕಥನ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ. ಅಭಿನವ್ ರಾಜ್ ಹಾಗೂ ಇವರ ಪೋಷಕರು ಆದಷ್ಟು ಬೇಗನೆ ವೇದಿಕೆಯತ್ತ ಆಗಮಿಸಬೇಕು. ಧನ್ಯವಾದಗಳು ಸರ್. ಮುಂದಕ್ಕೆ ದುರ್ಗಾ ಪ್ರಸಾದ್ ಪಳ್ಳು ಸರ್ ತಾವು ಈ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಮುಂದಕ್ಕೆ ವಾಸು ಶರ್ಮಾ. ವಸು ಶರ್ಮಾ ಇವರು ನಾರಾಯಣ ಭಟ್ ವೈಜಯಂತಿಮಾಲಾ ದಂಪತಿಗಳ ಪುತ್ರ. UR ರಾವ್ ಉಪಗ್ರಹ ಕೇಂದ್ರ ಬೆಂಗಳೂರು ಇವರು ಆಯೋಜಿಸಿದ ಉಪಗ್ರಹ ತಂತ್ರಜ್ಞಾನದಲ್ಲಿ ಮೂಲ ವೈಜ್ಞಾನಿಕ ತತ್ವಗಳು ಎಂಬ ಸ್ಪರ್ಧೆಗೆ ರಾಜ್ಯದಾದ್ಯಂತ 55 ವಿದ್ಯಾರ್ಥಿಗಳಲ್ಲಿ 2ನೇ ಸುತ್ತಿಗೆ 18 ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದು, ದಕ್ಷಿಣ ಕನ್ನಡದಿಂದ ಪ್ರಸ್ತುತಿಯನ್ನು ಮಂಡಿಸಿದ ಏಕೈಕ ವಿದ್ಯಾರ್ಥಿಯಾಗಿದ್ದು, UR ರಾವ್ ಉಪಗ್ರಹ ಕೇಂದ್ರವು ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸುವುದು ಅತ್ಯಂತ ಹೆಮ್ಮೆಯ ಸಂಗತಿ. ಈ ಗೌರವವನ್ನು ನೀಡಬೇಕಾಗಿ ಚಿದಾನಂದ ಬೈಲಾಡಿ ಶ್ರೀಮಾನ್ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ. ಮುಂದಕ್ಕೆ ಧನ್ವಿ AM. ಮೋಹನ್ ಚಂದ್ರ ಎ, ಉಷಾ KA ದಂಪತಿಗಳ ಪುತ್ರಿ. ವಿದ್ಯಾಭಾರತಿ ದಕ್ಷಿಣ ಮಧ್ಯ ಕ್ಷೇತ್ರ ಮಟ್ಟದಲ್ಲಿ 400 ಮೀಟರ್ ಮತ್ತು 800 ಮೀಟರ್ ಓಟಕ್ಕೆ ಆಯ್ಕೆಯಾಗಿರುತ್ತಾರೆ. ಮುಂದಕ್ಕೆ ಅದ್ವೈತ ತಿರುಮಲೇಶ 7ನೇ ತರಗತಿ. ಗಿರೀಶ್ವರ ಭಟ್ ಹಾಗೂ ಅಪರ್ಣಾ ದಂಪತಿಗಳ ಪುತ್ರ. IRCMD ಶಿಕ್ಷಣ ಕೇಂದ್ರ ಪುತ್ತೂರು ಇಲ್ಲಿ ನಡೆದ ರಾಜ್ಯ ಮಟ್ಟದ IRCMD ಶಿಕ್ಷಣ ಕೇಂದ್ರ ಪುತ್ತೂರು ಇಲ್ಲಿ ನಡೆದ ರಾಜ್ಯ ಮಟ್ಟದ ಅಬಕಾಸ್ ಸ್ಪರ್ಧೆಯಲ್ಲಿ ಚಾಂಪಿಯನ್ ಆಫ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಇವರಿಗೆ IRCMD ಮುಖ್ಯಸ್ಥರಾದ ಶ್ರೀಮತಿ ಪ್ರಫುಲ್ಲಾ ಗಣೇಶ್ ಇವರು ತರಬೇತಿ ನೀಡುತ್ತಾರೆ. ಧನ್ಯವಾದಗಳು. ಅದ್ವೈ ತಿರುಮಲೇಶ್ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ಮುಂದಕ್ಕೆ ನಮನ್. ಮನೋಜ್ ಕುಮಾರ್ ನಯನಾ ದಂಪತಿಗಳ ಪುತ್ರರಾದ ನಮನ್ ಇವರು IRCMD ಶಿಕ್ಷಣ ಕೇಂದ್ರ ಪುತ್ತೂರು ಇಲ್ಲಿ ನಡೆದ ರಾಜ್ಯ ಮಟ್ಟದ ಅಬಕಾಸ್ ಸ್ಪರ್ಧೆಯಲ್ಲಿ ಚಾಂಪಿಯನ್ ಆಫ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಇವರಿಗೆ IRCMD ಮುಖ್ಯಸ್ಥರಾದ ಶ್ರೀಮತಿ ಪ್ರಫುಲ್ಲಾ ಗಣೇಶ್ ಇವರು ತರಬೇತಿ ನೀಡಿರುತ್ತಾರೆ. ಈ ಕಾರ್ಯಕ್ರಮವನ್ನು ಡಾಕ್ಟರ್ ಶ್ರೇಯಸ್ ಸೂರಂಬೈಲು ಇವರು ನೆರವೇರಿಸಿಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮ ಸಾಧನೆಯು ಹೀಗೆಯೇ ಮುಂದುವರಿಯಲಿ ಎಂದು ಆಶಿಸುತ್ತಾ ಎಲ್ಲ ವಿದ್ಯಾರ್ಥಿಗಳಿಗೂ ಅಭಿನಂದನೆಗಳು. ಸಾಧಕರಿಗೆ ಅಭಿವಂದನೆಗಳು. ಹಾಗೆ ವಾಚಿಸಿದ ಮಾತಾಜಿ ತಮಗೂ ವಂದನೆಗಳನ್ನು ಸಲ್ಲಿಸುತ್ತಾ ಮುಂದೆ ಕ್ರೀಡಾ ವಿಭಾಗದ ವೈಯಕ್ತಿಕ ಚಾಂಪಿಯನ್ ಪ್ರದಾನ ಇದನ್ನು ವಾಚಿಸಲಿದ್ದಾರೆ ನಮ್ಮ ಶಾಲಾ ದೈಹಿಕ ಶಿಕ್ಷಕರಾದ ಶ್ರೀಮನ್ ಸುದೀಪ್.
ಜೈ ಶ್ರೀರಾಮ್. ನಮ್ಮ ಸಂಸ್ಥೆಯ ಬೆಳ್ಳಿ ಹಬ್ಬದ ಪ್ರಯುಕ್ತ ಪೋಷಕರಿಗೂ ಹಾಗೂ ಹಿರಿಯ ವಿದ್ಯಾರ್ಥಿಗಳಿಗೆ ನಡೆಸಿದ ಕ್ರೀಡಾಕೂಟದಲ್ಲಿ ವೈಯಕ್ತಿಕ ಚಾಂಪಿಯನ್ ಪಡೆದ ವಿಜೇತರ ಪಟ್ಟಿಯನ್ನು ನಿಮ್ಮ ಮುಂದಿಡುತ್ತಿದ್ದೇನೆ. ಪ್ರಮೋದ್ ರೈ ಕೈಕಾರ, ಶಾರ್ಟ್ ಪುಟ್ ಪ್ರಥಮ, ಡಿಸ್ಕಸ್ ಪ್ರಥಮ, ಲಾಂಗ್ ಜಂಪ್ ಪ್ರಥಮ. ಈ ಕಾರ್ಯಕ್ರಮವನ್ನು ನಮ್ಮಿ ಬೆಳ್ಳಿ ಹಬ್ಬ ಸಮಿತಿಯ ಅಧ್ಯಕ್ಷರಾದ ಶ್ರೀ ಶಶಿಕುಮಾರ್ ಬಾಲ್ಯೋಟು ಇವರು ನೆರವೇರಿಸಿಕೊಡಬೇಕು ಅಂತ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಶ್ರೀಮಾನ್. ಬಹುಮಾನ ಇರುವಂತಹ ಪೋಷಕರು ಸ್ವಲ್ಪ ಬೇಗ ಬರಬೇಕು. ಶ್ರೀಮತಿ ನಾಯನ 100 ಮೀಟರ್ ಪ್ರಥಮ, 200 ಮೀಟರ್ ಪ್ರಥಮ, 400 ಮೀಟರ್ ಪ್ರಥಮ. ಅದೇ ರೀತಿ ಹಿರಿಯ ವಿದ್ಯಾರ್ಥಿಗಳು ಸುಹಾನ್ ಸುಪ್ರೀತ್ ಫಿರಾವ್ 100 ಮೀಟರ್ ಪ್ರಥಮ, 200 ಮೀಟರ್ ಪ್ರಥಮ, 400 ಮೀಟರ್ ಪ್ರಥಮ. ದಿಯಾ ಡಿ ರೈ 100 ಮೀಟರ್ ಪ್ರಥಮ, 200 ಮೀಟರ್ ಪ್ರಥಮ, 400 ಮೀಟರ್ ಪ್ರಥಮ. ಇದೀಗ ಶಾಲಾ ವಾರ್ಷಿಕೋತ್ಸವ ಪ್ರಯುಕ್ತ ನಡೆಸಿದ ಕ್ರೀಡಾಕೂಟದಲ್ಲಿ ನಮ್ಮ ಸಂಸ್ಥೆಯ ಕ್ರೀಡಾಪಟುಗಳು ವಿವರ ಹೀಗಿದೆ. ಧನ್ವಿ AM 100 ಮೀಟರ್ ಪ್ರಥಮ, 200 ಮೀಟರ್ ಪ್ರಥಮ, 400 ಮೀಟರ್ ಪ್ರಥಮ. ಸೃಜನ್ KS ಶಾರ್ಟ್ ಪುಟ್ ಪ್ರಥಮ, ಡಿಸ್ಕಸ್ ಪ್ರಥಮ, ಜಾವ್ಲಿನ್ ಪ್ರಥಮ. ವೃಷ್ಟಿ ರೈ 1500 ಮೀಟರ್ ಪ್ರಥಮ, 800 ಮೀಟರ್ ಪ್ರಥಮ, 3000 ಮೀಟರ್ ಪ್ರಥಮ. ರಿತ್ವಿಕ್ 100 ಮೀಟರ್ ಪ್ರಥಮ, 200 ಮೀಟರ್ ಪ್ರಥಮ, 400 ಮೀಟರ್ ಪ್ರಥಮ. ಲಾಸ್ಯ 400 ಮೀಟರ್ ಪ್ರಥಮ, 600 ಮೀಟರ್ ಪ್ರಥಮ, 800 ಮೀಟರ್ ಪ್ರಥಮ. ಅದೇ ರೀತಿ ಈ ಒಂದು ಕ್ರೀಡಾಕೂಟದಲ್ಲಿ ಸಮಗ್ರ ಪ್ರಶಸ್ತಿಯನ್ನು ಪಡೆದ ತಂಡಗಳು: ಹುಡುಗರು ಪ್ರಥಮ ಭಗತ್ ಸಿಂಗ್ ತಂಡ, ದ್ವಿತೀಯ ವಿವೇಕಾನಂದ ತಂಡ, ವೈಯಕ್ತಿಕ ಪ್ರಶಸ್ತಿಗಳನ್ನು ಪ್ರಾಯೋಜಕರಾದಂತಹ ಮನೋಹರ್ ನುಳಿಯಾಲು ದೈಹಿಕ ಶಿಕ್ಷಣ ಶಿಕ್ಷಕರು ಇವರಿಗೆ ಧನ್ಯವಾದಗಳು. ಮತ್ತು ಸಮಗ್ರ ಪ್ರಶಸ್ತಿ ತಂಡಗಳು: ಹುಡುಗರು ಭಗತ್ ಸಿಂಗ್ ತಂಡ ಪ್ರಥಮ. ಈ ಕಾರ್ಯಕ್ರಮ ವೇದಿಕೆಯಲ್ಲಿರುವ ದ್ವಿತೀಯ ವಿವೇಕಾನಂದ ತಂಡ, ಅದೇ ರೀತಿ ಹುಡುಗಿಯರು ಪ್ರಥಮ ವಿವೇಕಾನಂದ ತಂಡ, ದ್ವಿತೀಯ ವೀರ್ ಸಾವರ್ಕರ್ ತಂಡ. ವಿಜೇತರಿಗೆ ಅಭಿನಂದನೆಗಳು. ಎಲ್ಲರಿಗೂ ಧನ್ಯವಾದಗಳು. ಮುಂದಕ್ಕೆ ನಮ್ಮ ಬೆಳ್ಳಿ ಹಬ್ಬ ಅಧ್ಯಕ್ಷರಾದ ಶಶಿಕುಮಾರ್ ರೈ ಬಾಲ್ಯೋಟು ಇವರು ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಒಂದೆರಡು ಮಾತುಗಳನ್ನಾಡಬೇಕಾಗಿ. ಸಮಾರಂಭದ ಅಧ್ಯಕ್ಷರು, ನನ್ನ ಮಾರ್ಗದರ್ಶಕರು ಆಗಿರತಕ್ಕಂತಹ ರಂಗನಾಥ್ ರೈ ಅವರೇ, ವೇದಿಕೆಯಲ್ಲಿ ಉಪಸ್ಥಿತಿರತಕ್ಕಂತಹ ಎಲ್ಲ ಅತಿಥಿ ಅಭ್ಯಾಗತರೇ, ಈ ಕಾರ್ಯಕ್ರಮದಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರತಕ್ಕಂತಹ ಶ್ರದ್ಧೆಯ ಮಾತೆಯರೇ, ಬಂಧು ಭಗಿನಿಯರೇ, ವಿದ್ಯಾರ್ಥಿನಿಯರೇ, ವಿಶೇಷ ಸಂದರ್ಭದಲ್ಲಿ ನಾವಿದ್ದೇವೆ. ಪ್ರಿಯದರ್ಶಿನಿ ಆಂಗ್ಲ ಮಾಧ್ಯಮ ಶಾಲೆ 8 ವಿದ್ಯಾರ್ಥಿಗಳಿಂದ ಆರಂಭಗೊಂಡು ಇವತ್ತು ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ನಾವಿದ್ದೇವೆ.
ಮಾತನಾಡುವಂತಹ ಸಂದರ್ಭ ಅಲ್ಲ. ಈ ಬೆಳ್ಳಿ ಹಬ್ಬ ಸಮಾರಂಭಕ್ಕೆ ಸಹಕಾರವನ್ನಿತ್ತಂತಹ ಎಲ್ಲ ದಾನಿಗಳನ್ನು ಸ್ಮರಿಸುತ್ತಾ ಒಂದು ಕಡೆಯಿಂದ ಪೋಷಕ ಮಿತ್ರರು ಆದಷ್ಟು ಸಹಕಾರವನ್ನು ನೀಡಿದ್ದಾರೆ. ಅವರ ಎಲ್ಲರ ಸಹಕಾರವನ್ನು ನಾವು ಸ್ಮರಿಸುತ್ತಾ ಈ ಬೆಳ್ಳಿ ಹಬ್ಬ ವಿಶೇಷವಾಗಿ ಇಷ್ಟು ದೊಡ್ಡ ಕಾರ್ಯಕ್ರಮ ಆಗಬೇಕಿದ್ರೆ ಈ ಭಾಗದ ಎಲ್ಲ ವಿದ್ಯಾಭಿಮಾನಿಗಳು ನಮಗೆ ಸಹಕಾರವನ್ನು ನೀಡಿದ್ದರಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಎನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ, ನಮಗೆ ಈ ಸಂದರ್ಭದಲ್ಲಿ ಸಹಕಾರವೆನ್ನುತ್ತಾ ಎಲ್ಲ ದಾನಿಗಳನ್ನು ಸ್ಮರಿಸುತ್ತಾ ಈ ಶಾಲೆ ಶತಮಾನೋತ್ಸವದ ಸಂದರ್ಭದಲ್ಲಿ ವಿಶೇಷವಾದಂತಹ ಕಾರ್ಯಕ್ರಮವನ್ನು ಸಂಘಟಿಸುವಂತಹ ಸೌಭಾಗ್ಯ ನಮ್ಮೆಲ್ಲರಿಗೂ ಬರಲಿ ಎಂದು ಆಶಿಸುತ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನಾನು 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್. ವಂದನೆಗಳು ಶ್ರೀಮಾನ್. ವೈದ್ಯೋ ನಾರಾಯಣೋ ಹರಿಹಿ. ನಮ್ಮ ವಿದ್ಯಾಸಂಸ್ಥೆಯ ಎಲ್ಲ ವಿದ್ಯಾರ್ಥಿಗಳಿಗೂ ಶಿಕ್ಷಕರಿಗೂ ಉಚಿತ ವೈದ್ಯಕೀಯ ಚಿಕಿತ್ಸೆ ನೀಡುತ್ತಿರುವ ನಮ್ಮ ಸಂಸ್ಥೆಯ ಹೆಮ್ಮೆಯ ಸಂಚಾಲಕರು ಡಾಕ್ಟರ್ ಸತೀಶ್ ರಾವ್ ಇವರಿಗೆ ಇದೀಗ ಪೋಷಕರ ವತಿಯಿಂದ ಗೌರವದ ಗೌರವಾರ್ಪಣೆ. ಈ ಕಾರ್ಯಕ್ರಮವನ್ನು ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಅಭ್ಯರ್ಥಿಯರು ನೆರವೇರಿಸಿಕೊಡಬೇಕು ಅಂತ ತಮ್ಮಲ್ಲಿ ಭಿನ್ನವಿಸಿಕೊಳ್ಳುತ್ತಾ ಇದ್ದೇನೆ. ಜೈ ಶ್ರೀರಾಮ್. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ಎಲ್ಲ ವಿದ್ಯಾಭಿಮಾನಿಗಳೇ, ಶಾಲಾ ಬೆಳ್ಳಿ ಹಬ್ಬದ ಈ ಶುಭ ಸಂದರ್ಭದಲ್ಲಿ ಡಾಕ್ಟರ್ ಸತೀಶ್ ರಾವ್ ಇವರ ಸನ್ಮಾನ ಪತ್ರವನ್ನು ತಮ್ಮ ಮುಂದಿಡಲು ಹರ್ಷಪಡುತ್ತೇನೆ. ನವೆಂಬರ್ 1, 1968ರಂದು ಶ್ರೀ ಬಿ ವೆಂಕಟರಾವ್ ಮತ್ತು ಶಾರದಾ ವಿ ರಾವ್ ದಂಪತಿಯ ಪುತ್ರನಾಗಿ ಜನಿಸಿದ ತಾವುಗಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಟ್ಟಂಪಾಡಿ ಇಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಪೂರೈಸಿ ಪ್ರೌಢ ಶಿಕ್ಷಣವನ್ನು ನವೋದಯ ಪ್ರೌಢಶಾಲೆ ಬೆಟ್ಟಂಪಾಡಿ ಹಾಗೂ ಪದವಿ ಪೂರ್ವ ಶಿಕ್ಷಣವನ್ನು ಸಂತ ಫಿಲೋಮಿನಾ ಕಾಲೇಜಿನಲ್ಲಿ ಪೂರೈಸಿರುತ್ತೀರಿ. ಆಯುರ್ವೇದ ಮೆಡಿಕಲ್ ಕೋರ್ಸನ್ನು ಹುಬ್ಬಳ್ಳಿಯಲ್ಲಿ ಪೂರೈಸಿ 1993ರಿಂದ ವೈದ್ಯಕೀಯ ವೃತ್ತಿಯನ್ನು ಪುತ್ತೂರಿನಲ್ಲಿ ಆರಂಭಿಸಿ ನಂತರದ ದಿನಗಳಲ್ಲಿ ಬೆಟ್ಟಂಪಾಡಿ ಪರಿಸರದಲ್ಲಿ ಶ್ರೀದೇವಿ ಕ್ಲಿನಿಕ್ ಅನ್ನು ಆರಂಭಿಸಿ ಅತಿ ಕಡಿಮೆ ವೆಚ್ಚದಲ್ಲಿ ಜನಸಾಮಾನ್ಯರಿಗೆ ವೈದ್ಯಕೀಯ ಚಿಕಿತ್ಸೆ ನೀಡುತ್ತಾ ಬರುತ್ತಿರುವುದು ಶ್ಲಾಘನೀಯ ವಿಚಾರ. ನಮ್ಮ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯ ಸಂಚಾಲಕರಾಗಿ ಹಲವು ವರ್ಷಗಳಿಂದ ಕರ್ತವ್ಯ ನಿರ್ವಹಿಸುತ್ತಾ ಬರುತ್ತಿರುವ ತಾವುಗಳು ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಉಚಿತ ವೈದ್ಯಕೀಯ ಸೇವೆ ನಿರಂತರವಾಗಿ ನೀಡುತ್ತಾ ಬರುತ್ತಿದ್ದೀರಿ. ಆಯುಷ್ ಫೆಡರೇಷನ್ ಆಫ್ ಇಂಡಿಯನ್ ಇದರ ಪುತ್ತೂರು ಶಾಖೆಯ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿ ಬೆಟ್ಟಂಪಾಡಿ ಸಾರ್ವಜನಿಕ ಶ್ರೀ ಗಣೇಶೋತ್ಸವದ ಅಧ್ಯಕ್ಷರಾಗಿ 3 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಪತ್ನಿ ಶ್ರೀಮತಿ ದಿವ್ಯಾ ಎಸ್ ರಾವ್, ಮಗಳು ದಿಶಾ ಎಸ್ ರಾವ್ ಹಾಗೂ ಮಗ ಸುಧೀಶ್ ಇವರುಗಳೊಂದಿಗೆ ಸುಖಿ ಜೀವನ ನಡೆಸುತ್ತಿದ್ದೀರಿ. ತಮಗೆ ನಮ್ಮ ಸಂಸ್ಥೆಯ ಶಿಕ್ಷಕ ರಕ್ಷಕ ಸಂಘದ ಪರವಾಗಿ ಈ ಬೆಳ್ಳಿ ಹಬ್ಬದ ಶುಭ ಸಂದರ್ಭದಲ್ಲಿ ಮಾಡುವ ಗೌರವಾರ್ಪಣೆ. ಸನ್ಮಾನ ಪತ್ರವನ್ನು ವಾಚಿಸಿದ ನಮ್ಮ ಆಂಗ್ಲ ಭಾಷಾ ಶಿಕ್ಷಕಿ ಶ್ರೀಮತಿ ರಕ್ಷಿತಾ ಮಾತಾಜಿ ತಮಗೆ ಧನ್ಯವಾದಗಳು. ಹಾಗೆ ಸನ್ಮಾನವನ್ನು ಸ್ವೀಕರಿಸಿದ ಡಾಕ್ಟರ್ ಶ್ರೀಮಾನ್ ನಿಮಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇದೀಗ ಮುಂದಕ್ಕೆ ಕಾರ್ಯಕ್ರಮದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ರಂಗನಾಥ ರೈಗುತ್ತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಪ್ರಿಯದರ್ಶಿನಿ ವಿದ್ಯಾಸಂಸ್ಥೆಯ ವಾರ್ಷಿಕ ಹಬ್ಬ, ವಾರ್ಷಿಕೋತ್ಸವ. ನಮ್ಮ ವ್ಯವಸ್ಥೆ, ನಮ್ಮ ಕ್ರಮ, ನಮ್ಮ ಪದ್ಧತಿ ಎಲ್ಲ ನೀವು ಈಗಾಗಲೇ ನೋಡಿದ್ದೀರಿ. ಇದರಲ್ಲಿ ಏನು ವಿಶೇಷತೆ ಇಲ್ಲ. ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಒಂದು ಸಹ ಸಂಸ್ಥೆ ಪ್ರಿಯದರ್ಶಿನಿ ವಿದ್ಯಾಸಂಸ್ಥೆ. ಈ ಒಂದು ವಾರ್ಷಿಕೋತ್ಸವದ ಎಲ್ಲ ಗೌರವಾನ್ವಿತ ಅಭ್ಯಾಗತರೇ, ಈ ಒಂದು ಬೆಳ್ಳಿ ಹಬ್ಬ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರೇ, ಎಲ್ಲ ನನ್ನ ಪೋಷಕ ಬಂಧುಗಳೇ, ವಿದ್ಯಾಭಿಮಾನಿಗಳೇ, ಪ್ರಿಯದರ್ಶಿನಿ ವಿದ್ಯಾಸಂಸ್ಥೆ ಒಂದು ಮೌಲ್ಯಾಧಾರಿತವಾದಂಥ, ಒಂದು ಸಂಸ್ಕಾರಯುತವಾದಂಥ ಒಂದು ಶಿಕ್ಷಣವನ್ನು ಕೊಡುವಂಥ ಒಂದು ಸಂಸ್ಥೆ. ನಾವು ಏನು ಹೇಗೆ ಎಂಬುದನ್ನು ನೀವು ಈಗಾಗಲೇ ನಮ್ಮ ವಾರ್ಷಿಕ ವರದಿಯಲ್ಲಿ ಮಂಡಿಸಿದ್ದಾರೆ. ಅದರ ಬಗ್ಗೆ ನಾನು ಹೆಚ್ಚಾಗಿ ಹೇಳಲಿಕ್ಕೆ ಹೋಗುವುದಿಲ್ಲ. 2001ರಲ್ಲಿ ದಿವಂಗತ ಬೈಲಾಡಿ ಬಾಬುಗೌಡರು ಈ ಸಂಸ್ಥೆಯನ್ನು ಹುಟ್ಟುಹಾಕಿದರು. ತದನಂತರ ವಿವೇಕಾನಂದದ ಮಾರ್ಗದರ್ಶನದಲ್ಲಿ ಸಂಸ್ಥೆಯನ್ನು ನಡೀತಾ ಇದೆ. ಆದರೆ 2016ನೇ ಇಸ್ವಿಯಲ್ಲಿ ಈ ಸಂಸ್ಥೆಯಲ್ಲಿ ನಾವು ಹೈಸ್ಕೂಲ್ ವಿಭಾಗ 8ನೇ ತರಗತಿಯನ್ನು ಪ್ರಾರಂಭ ಮಾಡಿದೆವು. 10ನೇ ತರಗತಿ ನಮಗೆ ಪ್ರಾರಂಭ ಆಯಿತು. ತದನಂತರದ ವರ್ಷದಿಂದ 100% ಫಲಿತಾಂಶ ಮತ್ತು ಹೆಚ್ಚಿನ ಮಕ್ಕಳು, ಸುಮಾರು 15 ಮಕ್ಕಳು ವೈದ್ಯಕೀಯ ಶಿಕ್ಷಣವನ್ನು ಪಡೆಯುತ್ತಿದ್ದಾರೆ. ಅದೇ ರೀತಿ ಸುಮಾರು 2 ಮಕ್ಕಳು
ವೆಟರ್ನರಿ ಡಾಕ್ಟರ್ ವಿದ್ಯಾಭ್ಯಾಸವನ್ನು ಪಡೆಯುತ್ತಿದ್ದಾರೆ. ಒಂದು 4-5 ಮಕ್ಕಳು ಸಿ ಎ ಓದುತ್ತಿದ್ದಾರೆ ಅಂತ ಹೇಳುವಾಗ ಅದು ನಮಗೆ ಈ ವಿದ್ಯಾಸಂಸ್ಥೆಯಲ್ಲಿ ಸಿಕ್ಕಿದ ಆ ಒಂದು ವಿದ್ಯಾಭ್ಯಾಸದ ಗೌರವ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಾವು ಇದೊಂದು ಶಾಶ್ವತ ಅನುದಾನ ರಹಿತ ಸಂಸ್ಥೆ. ನಮ್ಮದು ಇದಕ್ಕೆ ಮೂಲಭೂತವಾದಂಥ ಅವಶ್ಯಕತೆಗಳನ್ನು ಇದು ಗ್ರಾಮೀಣ ಪ್ರದೇಶದ ಸಂಸ್ಥೆ. ಇಲ್ಲಿ ಹೆಚ್ಚಾಗಿ ನಮ್ಮ ಶುಲ್ಕವನ್ನು ಫೀಸ್ ತಗೊಳ್ಳಿಕ್ಕೆ ಆಗೋದಿಲ್ಲ. ಒಂದು 15,000ದಿಂದ 20,000 ಒಳಗಿನ ಶುಲ್ಕವನ್ನು ನಾವು ತಗೊಂಡು ಇಲ್ಲಿ ವಿದ್ಯಾರ್ಜನೆಯನ್ನು ಕೊಡ್ತಾ ಇದ್ದೇವೆ. ಮಕ್ಕಳಿಗೆ ಇವತ್ತು ಶಿಕ್ಷಣ ಅಂತೇಳಿದರೆ ಅದೊಂದು ಪೈಪೋಟಿ, ಒಂದು ಸ್ಪರ್ಧಾತ್ಮಕ ವ್ಯವಸ್ಥೆ. ಈ ಭಾಗದಲ್ಲಿ ಬೆಳಿಗ್ಗೆ 8 ಗಂಟೆಗೆ ಬಂದರೆ 10 ಶಾಲೆಯ ಬಸ್ಸುಗಳು ನನ್ನ ಹತ್ತಿರದ ಮಾರ್ಗದಲ್ಲಿ ಪಾಣಾಜೆಯಿಂದ ಪುತ್ತೂರಿಗೆ ಮಕ್ಕಳನ್ನು ಕರ್ಕೊಂಡು ಹೋಗುವಂಥ ಒಂದು ಸಂದರ್ಭ. ಆದರೂ ಕೂಡ ನಾವು ಗ್ರಾಮಾಂತರ ಮಟ್ಟದಲ್ಲಿ ಇಷ್ಟೊಂದು ಕಡಿಮೆ ಶುಲ್ಕದಲ್ಲಿ ಒಂದು ಗೌರವಯುತವಾದ ಶಿಕ್ಷಣವನ್ನು ಕೊಡುವಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಅದು ಪೇಟೆ ಪಟ್ಟಣದಲ್ಲಿ ಸಿಕ್ಕುವಂಥ ಶಿಕ್ಷಣ ಸಿಕ್ಕಬೇಕಂತ ಹೇಳೋ ದೃಷ್ಟಿಯಿಂದ ನಾವು ಈ ವರ್ಷ 25 ವರ್ಷ ಬೆಳ್ಳಿ ಹಬ್ಬವನ್ನು ಯೋಜನೆ ಹಾಕಿಕೊಂಡು ಆ ಮೂಲಭೂತವಾದಂಥ ಅವಶ್ಯಕತೆಗಳನ್ನು ಸನ್ಮಾನ್ಯ ಬಾಲ್ಯಟ್ಟು ಶಶಿಕುಮಾರ್ರವರ ಮಾರ್ಗದರ್ಶನದಲ್ಲಿ ಸುಮಾರು 1 ಕೋಟಿ ರೂಪಾಯಿಯ ಕಾಮಗಾರಿಯ ಯೋಜನೆಗಳನ್ನು ಹಾಕಿ ಸುಮಾರು ಬಹುತೇಕ ಒಂದು 60% ಕೆಲಸ ಕಾರ್ಯಗಳಾಗಿದೆ. ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ಪೂರೈಸಿ ನಾವು ಈ ಶಾಲೆಗೆ ಸಮರ್ಪಣೆ ಮಾಡಲಿಕ್ಕಿದ್ದೇವೆ. ಇದಕ್ಕೆ ಆರ್ಥಿಕವಾಗಿ ವಿಶೇಷವಾಗಿ ನಮಗೆ ಸಹಕಾರ ಕೊಟ್ಟಂಥ ಎಲ್ಲ ವಿದ್ಯಾಭಿಮಾನಿಗಳಿಗೆ, ಪೋಷಕ ಬಂಧುಗಳಿಗೆ, ಹಿರಿಯ ವಿದ್ಯಾರ್ಥಿಗಳಿಗೆ ನಾನು ವಿಶೇಷವಾಗಿ ಅಧ್ಯಕ್ಷರ ನೆಲೆಯಲ್ಲಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ, ಏನು ಆ ಒಂದು ಭಕ್ತಿಯಲ್ಲಿ ದೇವಸ್ಥಾನದಲ್ಲಿ ಹುಂಡಿಯಲ್ಲಿ ನಾವು ಏನು ತಲೆ ಸುತ್ತಿ ಹಣವನ್ನು ಅಲ್ಲಿ ವಿನಿಯೋಗ ಮಾಡಿದ್ದಾರೆ, ಅದೇ ರೀತಿ ಈ ಸಂಸ್ಥೆಗೆ ಕೊಟ್ಟಂಥ ಪ್ರತಿಯೊಂದು ಪೈಸೆಯನ್ನು ಕೂಡ ದುರುಪಯೋಗ ಮಾಡದೆ ಈ ಸಂಸ್ಥೆಯ ಮಕ್ಕಳಿಗಾಗಿ ಈ ಸಂಸ್ಥೆಗೆ ಪ್ರಾಮಾಣಿಕವಾಗಿ ಅದನ್ನು ವಿನಿಯೋಗ ಮಾಡ್ತೇನೆ ಅಂತ ಹೇಳುವಂಥ ಒಂದು ವಿಶ್ವಾಸದ ಮಾತನ್ನು ಈ ಸಂದರ್ಭ ಹೇಳುತ್ತಾ, ಈ ಸಂಸ್ಥೆ ಈ ಭಾಗದಲ್ಲಿ ಈಗಾಗಲೇ 500 ಮಕ್ಕಳು ವಿದ್ಯಾರ್ಜನೆ ಮಾಡುತ್ತಿದ್ದಾರೆ. ಈ ಸಂಸ್ಥೆಯಲ್ಲಿ 1,000 ಮಕ್ಕಳನ್ನು ಈ ಶಾಲೆಯಲ್ಲಿ ವಿದ್ಯಾರ್ಜನೆ ಮಾಡಿ ಅವರಿಗೆ ಬೇಕಾದಂಥ ಮೂಲಭೂತ ಸವಲತ್ತುಗಳನ್ನು ಮುಂದಿನ ದಿನಗಳಲ್ಲಿ ನಾವು ಅದನ್ನು ಮಾಡಿ ಅದಕ್ಕೆ ಬೇಕಾದಂಥ ಸನ್ಮಾನ್ಯ ಬಾಲ್ಯಟ್ಟು ಶಶಿಕುಮಾರ್ ಅವರ ನೇತೃತ್ವದ ಆ ಒಂದು ಬೆಳ್ಳಿ ಹಬ್ಬ ಸಮಿತಿ ಬಹಳ ತುಂಬ ನನಗೆ ಪ್ರೀತಿಯಿಂದ, ಸಂತೋಷದಿಂದ ಮತ್ತು ಧೈರ್ಯ ತುಂಬಿ ನನಗೆ ತುಂಬ ಹೆದರಿಕಿತ್ತು. ಏನಪ್ಪ ನಾವು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ, ನಡಿಬೋದಾ, ಮುಗಿಸ್ಬೋದಾ ಅಂತ ಹೇಳುವಂಥ ನನಗೆ ಒಂದು ವಿಶ್ವಾಸ, ನಂಬಿಕೆ ಇರಲಿಲ್ಲ. ಆದರೆ ಪ್ರತಿ ಹಂತದಲ್ಲೂ ನಮ್ಮೊಟ್ಟಿಗೆ ಕೂತ್ಕೊಂಡು ಪೋಷಕರೊಂದಿಗೆ, ದಾನಿಗಳೊಂದಿಗೆ, ನಮ್ಮೊಂದಿಗೆ ಈ ವಿದ್ಯಾಸಂಸ್ಥೆಗೆ ನಿನ್ನೆ ದಿವಸ ಬೆಳ್ಳಿ ಹಬ್ಬದ ಆ ಸಮಾರೋಪ ಕಾರ್ಯಕ್ರಮದಲ್ಲಿ ಬಂದಂಥ ಅತಿಥಿಗಳ ಮಾತು ಕೇಳಿದಾಗ ಒಂದು ಶಿಕ್ಷಣಕ್ಕೆ ಇಷ್ಟೊಂದು ಪ್ರೋತ್ಸಾಹ ಇದೆ ಅಂತ ಹೇಳುವಂಥ ಒಂದು ಧೈರ್ಯ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಒಂದು ಒಳ್ಳೆಯ ಸಂಸ್ಕಾರಯುತವಾದಂಥ ಶಿಕ್ಷಣವನ್ನು ಕೊಡುವಂಥ ಸಂಸ್ಥೆಯನ್ನು ಮಾಡಲಿಕ್ಕೆ ನಾನು ಬದ್ಧನಿದ್ದೇನೆ. ಇದಕ್ಕೆಲ್ಲ ವಿಶೇಷವಾಗಿ ನಾನು ಹೇಳುವುದಿದ್ರೆ, ನಾವು ಏನು ಇಷ್ಟೊಂದು ಕೆಲಸ ಕಾರ್ಯಗಳಿರ್ಬೋದು, ನಮ್ಮ ಶಿಕ್ಷಣದ ವ್ಯವಸ್ಥೆ ಇರ್ಬೋದು, ಇದೆಲ್ಲ ಮಾಡಲಿಕ್ಕೆ ನನ್ನ ಶಾಲೆಯ ಮುಖ್ಯೋಪಾಧ್ಯಾಯರು ರಾಜೇಶ್ ಎನ್ ನೆಲ್ಲಿತಡ್ಕ, ಮುದಲ್ಕಾಡಿ ಸತೀಶ್ ಕುಮಾರ್ ಇವರ ಗರಡಿಯಲ್ಲಿ ಪಳಗಿ ಇಲ್ಲಿಗೆ ಮುಖ್ಯೋಪಾಧ್ಯಾಯರಾಗಿ ಬಂದು, ನಾನು ಒಂದು ಮಾತನ್ನು ತುಳುವಿನಲ್ಲಿ ಒಂದು ಗಾದೆ ಇದೆ, ಕಂಬಳದ ಗೋಣನ ಬಳಿಪವನಾಗಲು ಆತೆ ಧೈರ್ಯ ಬೋಡಿಗೆ, ಶಕ್ತಿ ಬೋಡಿಗೆ, ತಾಕತ್ತು ಬೋಡಿಗೆ ಅಂತ ಅವನಿಗೆ ತುಂಬ ಒಂದು ಯೋಜನೆಗಳು ಕಲ್ಪನೆಗಳು. ರಾಜೇಶನಿಗೆ ಅಧ್ಯಕ್ಷರೇ, ನಮಗೆ ಅದಾಗಬೇಕು, ನಮಗೆ ಇದಾಗಬೇಕು, ನಾವು ಪೇಟೆ ಪಟ್ಟಣದಲ್ಲಿ ಕಡಿಮೆ ಇರಬಾರ್ದು, ಒಂದು ರೀತಿ ನಮಗೆ ಒಂದು ಮಾನಸಿಕವಾದಂಥ ಪ್ರತಿ ಹಂತದಲ್ಲೂ ನಮಗೆ ಒಂದು ವಿಶೇಷವಾದಂಥ ಆ ಒಂದು ಕೊಟ್ಟಂಥ ಸಂದರ್ಭದಲ್ಲಿ ಇವತ್ತು ಇಷ್ಟೊಂದು ಒಳ್ಳೆಯ ಕಾರ್ಯಕ್ರಮ ಈ ಭಾಗದಲ್ಲಿ ಆಗಲಿಕ್ಕೆ ಆಗಿದೆ. ಎಲ್ರಿಗೂ ನಾನು ವಿಶೇಷವಾಗಿ ಈ ಒಂದು ನಮ್ಮ ಬೆಳ್ಳಿ ಹಬ್ಬ ಭಾಳ ಅದ್ಧೂರಿಯಾಗಿ ನಿನ್ನೆ ದಿವಸ ನಡೆದಿದೆ. ಅದಕ್ಕೆ ವಿಶೇಷ ಆ ಒಂದು ಸಮಿತಿಯ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ, ಎಲ್ಲ ದಾನಿಗಳಿಗೆ, ಶಿಕ್ಷಣ ಪ್ರೇಮಿಗಳಿಗೆ ಅಭಿನಂದನೆ ಸಲ್ಲಿಸ್ತಾ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ತಮ್ಮ ಅಧ್ಯಕ್ಷ ನುಡಿಗೆ ನಮ್ಮ ವಂದನೆಗಳು. ಹಾಗೆಯೇ ರಜತ ಸಂಭ್ರಮದ ಗರಿಮೆಯಲ್ಲಿರುವ ನಮ್ಮ ಪ್ರಿಯದರ್ಶಿನಿ ವಿದ್ಯಾಸಂಸ್ಥೆಯ ರಜತ ಸಂಭ್ರಮದ ಗೌರವಾಧ್ಯಕ್ಷರಾಗಿರುವ ಶ್ರೀಯುತ ಚಿದಾನಂದ್ ಬೈಲಾಡಿ ಇವರಿಗೆ ವಿದ್ಯಾಸಂಸ್ಥೆಯ ವತಿಯಿಂದ ಗೌರವಾರ್ಪಣೆ.
ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ನಿಮ್ಮೆಲ್ಲರ ಚಿತ್ತವನ್ನು ವೇದಿಕೆಯತ್ತ ಸೆಳೆಯುವ ಪ್ರಯತ್ನದೊಂದಿಗೆ ಬೈಲಾಡಿ ಬಾಬುಗೌಡರ ಸುಪುತ್ರರಾದಂಥ ಸನ್ಮಾನ್ಯ ಚಿದಾನಂದ ಬೈಲಾಡಿಯವರು ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದವರು. ಇದರ ಪ್ರಥಮ ಕಲ್ಲು ಹಾಕುವ ಕಾರ್ಯಕ್ರಮದಿಂದ ಹಿಡಿದು 25ರ ಸಂವತ್ಸರದವರೆಗೆ ಕೂಡ ಇದನ್ನು ಮುಂದುವರಿಸಿದಂತಹ ಚಿದಾನಂದ ಬೈಲಾಡಿ, ವಿಶೇಷವಾಗಿ ಈ ಸನ್ಮಾನದ ಭಾಗದಲ್ಲಿ ಸನ್ಮಾನ್ಯ ಶಶಿಕುಮಾರ್ ಬೈಲಾಡಿ ಇರಬೇಕಿತ್ತು. ಪ್ರತಿ ಕ್ಷಣ ಕೂಡ ಈ ಸಂಸ್ಥೆಯ ಬಗ್ಗೆ ಆಲೋಚನೆ ಮಾಡ್ತಾ, ಪ್ರತಿ ನಲ್ಲಿ, ಟ್ಯಾಪು, ಕಟ್ಟಡ, ಸಿಮೆಂಟು ಅಂತ ಆಲೋಚನೆ ಮಾಡ್ತಾ ಪ್ರತಿ ಕ್ಷಣವನ್ನು ಈ ಸಂಸ್ಥೆಗೋಸ್ಕರ ಸೇವೆ ಸಲ್ಲಿಸಿದಂಥ ಸನ್ಮಾನ್ಯ ಶಶಿಕುಮಾರ್ ಬೈಲಾಡಿ ಅವರನ್ನು ನೆನೆಸ್ತಾ ಬೈಲಾಡಿ ಬಾಬುಗೌಡರಿಗೆ ಮತ್ತು ಶ್ರೀಮತಿ ನೀಲಮ್ಮ ಬಾಬುಗೌಡರಿಗೆ ಕೂಡ ಸ್ಮರಣೆಗಳನ್ನು ಸಲ್ಲಿಸ್ತಾ ಅವರ ಪರವಾಗಿ ಸನ್ಮಾನ್ಯ ಚಿದಾನಂದ ಬೈಲಾಡಿ ಅವರಿಗೆ ಬೆಳ್ಳಿ ಹಬ್ಬದ ಸಂಪೂರ್ಣ ಜವಾಬ್ದಾರಿಯನ್ನು ತಗೊಂಡು ಮಾರ್ಗದರ್ಶನ ಮಾಡಿ ಈ ವೇದಿಕೆಗೆ ಬೈಲಾಡಿ ಬಾಬುಗೌಡರ ಹೆಸರನ್ನು ಹಾಕುವಂಥ ಕೆಲಸ ಮಾಡಿರ್ತಕ್ಕಂಥ ಸನ್ಮಾನ್ಯ ಚಿದಾನಂದ ಬೈಲಾಡಿ ಅವರಿಗೆ ಈ ಗೌರವದ ಸಮಾರಂಭವನ್ನು ಮಾಡ್ತಾ ಇದ್ದೇವೆ. ಎಲ್ಲರ ಪರವಾಗಿ ತಮಗೆ ಅಭಿನಂದನೆಗಳು ಸರ್. ಹಾಗೆ ಒಂದು ಅನೌನ್ಸ್ಮೆಂಟನ್ನು ಕೂಡ ನಾನು ಮಾಡ್ತೇನೆ. ಸನ್ಮಾನ್ಯ ಈಶ್ವರ್ ನಾಯ್ಕ ಸರ್ ಅವರು ಒಂದು ವಿಷಯವನ್ನು ತಿಳಿಸ್ಲಿಕ್ಕೆ ಹೇಳಿದ್ದಾರೆ, ಅದನ್ನು ತಾವು ತಿಳಿಸಬೇಕು ಅಂತ ವಿನಂತಿಸ್ತೇನೆ. ಆತ್ಮೀಯ ಬಂಧುಗಳೇ, ವಿಶೇಷವಾಗಿ ಪ್ರಾಂಶುಪಾಲರ ಅನುಮತಿ ಮೇರೆಗೆ ಒಂದು ಪ್ರಸ್ತಾಪವನ್ನು ಇಲ್ಲಿ ಮಂಡಿಸೋದಕ್ಕೆ ಆಸಕ್ತನಾಗಿದ್ದೇನೆ. ಆತ್ಮೀಯ ಬಂಧುಗಳೇ, 2005ರಲ್ಲಿ ನಾನು ಅತಿಥಿ ಉಪನ್ಯಾಸಕನಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಟ್ಟಂಪಾಡಿಗೆ ಅತಿಥಿ ಉಪನ್ಯಾಸಕನಾಗಿ ಬಂದಿದ್ದೆ. ಈ ಸಂದರ್ಭದಲ್ಲಿ ನಮ್ಮ ಬೆಟರ್ಮೆಂಟ್ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂತಹ ಬೈಲಾಡಿ ಬಾಬು ನಾಯ್ಕರ ಅವರ ಆಶೀರ್ವಾದದಿಂದ ಒಂದು 3 ವರ್ಷಗಳ ಕಾಲ ಅಲ್ಲಿ ಅತಿಥಿ ಉಪನ್ಯಾಸಕನಾಗಿ ಸೇವಿಸಲುವಂಥ ಸದುಪಯೋಗ ಬಂತು. ಈಗ ನಾನು ಕ್ಯಾಂಪ್ಕೋ ಚಾಕ್ಲೇಟ್ ಫ್ಯಾಕ್ಟ್ರಿಯಲ್ಲಿ ವೆಲ್ಫೇರ್ ಆಫೀಸರ್ ಆ್ಯಂಡ್ HRD ಸೆಕ್ಷನ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ನಮ್ಮಲ್ಲಿ ಬಹಳಷ್ಟು ಯೋಜನೆಗಳಿದ್ದಾವೆ. ಕ್ಯಾಂಪ್ಕೋ ಸಂಸ್ಥೆ ವತಿಯಿಂದ ವಿದ್ಯಾರ್ಥಿಗಳಿಗೆ ವಿಶೇಷ ಬಹಳಷ್ಟು ವಿದ್ಯಾರ್ಥಿ ವೇತನ ಯೋಜನೆಗಳಿದ್ದಾವೆ. ದಯವಿಟ್ಟು ಅದನ್ನು ದೊಡ್ಡ ಮೊತ್ತದ ಆರ್ಥಿಕ ಸಹಕಾರ ನೀಡುವಂಥ ಯೋಜನೆ ಇದೆ. ದಯವಿಟ್ಟು ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ಮತ್ತು ವಿದ್ಯಾರ್ಥಿಗಳಿಗೊಂದು ಕಿವಿ ಮಾತು, ಒಂದು ವೇಳೆ ಪೋಷಕರು ಕೂಡ ಇದನ್ನು ಗಮನಿಸಿ, ಇಂಟರ್ನ್ಶಿಪ್ ಬಿಟ್ಟು ಪ್ರಾಜೆಕ್ಟ್ ವರ್ಕ್, ರಿಸರ್ಚ್ ವರ್ಕ್, ಆರ್ಗನೈಸೇಷನ್ ಸ್ಟಡಿ ಅಥವಾ ಫೀಲ್ಡ್ ವರ್ಕ್ ಮಾಡೋದಾದರೆ 1 ತಿಂಗಳು, 6 ತಿಂಗಳು ಅಥವಾ 1 ವರ್ಷದ ಕಾಲಾವಧಿಯ ಪೂರ್ಣ ಈ ಒಂದು ಕಾನ್ಸೆಪ್ಟನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ದಯವಿಟ್ಟು ನೀವು ಸಂಪರ್ಕ ಮಾಡ್ಬೋದು. ಅಲ್ಲಿ ಬಂದಾಗ ನಾನೇ ನಿಮ್ಮನ್ನು ಅಟೆಂಡ್ ಮಾಡುವಂಥ ಪ್ರಕ್ರಿಯೆಯಲ್ಲಿ ನಾನೇ ಇರ್ತೇನೆ. ದಯವಿಟ್ಟು ಅದನ್ನು ಸದುಪಯೋಗ ಮಾಡಿ. ಮತ್ತೊಂದು ವಿಚಾರ, ನಾನು 2 HRD ಟ್ರೈನಿಂಗ್ ಪ್ರೋಗ್ರಾಮನ್ನು ಇಲ್ಲಿ ಉಚಿತವಾಗಿ ಪ್ರತಿ ವರ್ಷ 2 ಟ್ರೈನಿಂಗ್ ಪ್ರೋಗ್ರಾಮನ್ನು ಉಚಿತವಾಗಿ ನಡೆಸಿಕೊಡುವಂಥ ಪ್ರಯತ್ನಕ್ಕೆ ನಿಮ್ಮ ಹತ್ರ ಅನುಮತಿ ಕೊಡ್ತಾ ಇದ್ದೇನೆ. ಖಂಡಿತ ಪ್ರತಿ ವರ್ಷ 2 HRD ಟ್ರೈನಿಂಗ್ ಪ್ರೋಗ್ರಾಮನ್ನು ಕಂಟಿನ್ಯೂಸ್ ಆಗಿ. ಇಲ್ಲಿಗೆ ಸಭಾ ಕಾರ್ಯಕ್ರಮ ಸಮಾಪ್ತಿಗೊಳ್ಳುತ್ತದೆ. ಮುಂದೆ ಸಾಂಸ್ಕೃತಿಕ ಕಾರ್ಯಕ್ರಮ. ವಿಶೇಷ ಸೂಚನೆ, ಒಂದು ಸೊನೋಟಾ ವಾಚ್ ಬಿದ್ದು ಸಿಕ್ಕಿರುತ್ತದೆ. ಯಾರಾದರೂ ಕಳೆದುಕೊಂಡಿದ್ದಲ್ಲಿ ಆದಷ್ಟು ಬೇಗ ಬಂದು ತಿಳಿಸಿ. ಊಟ ಮಾಡಲು ಬಾಕಿ ಇರುವವರು ಆದಷ್ಟು ಬೇಗ ಊಟ ಮಾಡಿ ಬಂದು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವುದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭವಾಗಲಿದ್ದು, ವಿಶೇಷವಾಗಿ ರಾಷ್ಟ್ರದ ಗೌರವವನ್ನು ಹೆಚ್ಚಿಸುವಂತಹ ರಾಷ್ಟ್ರ ದೇವೋಭವ ಎಂಬ ನೃತ್ಯ ರೂಪಕ ನಿಮ್ಮ ಮುಂದೆ ಪ್ರಸ್ತುತಗೊಳ್ಳಲಿದೆ. ಕಲಾಭಿಮಾನಿಗಳು, ಪೋಷಕರು, ವಿದ್ಯಾರ್ಥಿಗಳು ಹಾಗೂ ಸರ್ವರು ಆದಷ್ಟು ಬೇಗ ಊಟ ಮಾಡಿ ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನರಾಗಿರಬೇಕಾಗಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತಿದ್ದೇವೆ.
ಊಟ ಮಾಡಿ ಆದಷ್ಟು ಬೇಗ ಬಂದು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವುದು ನಮ್ಮ ವಿದ್ಯಾರ್ಥಿಗಳ ರಾಷ್ಟ್ರದ ಗೌರವವನ್ನು ಬಿಂಬಿಸುವ, ರಾಷ್ಟ್ರದ ದೇಶಭಕ್ತಿಯನ್ನು ಬಿಂಬಿಸುವಂತಹ ನೃತ್ಯ ನಾಟಕ ರಾಷ್ಟ್ರ ದೇವೋಭವ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭಗೊಳ್ಳಲಿದ್ದು, ಕಲಾಭಿಮಾನಿಗಳು ಆದಷ್ಟು ಬೇಗ ಊಟ ಮಾಡಿ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ರಾಷ್ಟ್ರ ದೇವೋಭವ ಕಾರ್ಯಕ್ರಮದ ಆನಂತರದಲ್ಲಿ ಪೋಷಕರ ನೃತ್ಯ ಮತ್ತು ವಿದ್ಯಾರ್ಥಿಗಳ ನೃತ್ಯ ಕಾರ್ಯಕ್ರಮವಿರುತ್ತದೆ. ಎಲ್ಲಾ ಕಲಾಭಿಮಾನಿಗಳು ಕಾರ್ಯಕ್ರಮದ ಕೊನೆಯವರೆಗೂ ಇದ್ದು ವಿದ್ಯಾರ್ಥಿಗಳನ್ನು, ಪೋಷಕರನ್ನು ಹಾಗೂ ಸರ್ವರನ್ನು ಅಭಿನಂದಿಸಬೇಕು ಮತ್ತು ಪ್ರೋತ್ಸಾಹಿಸಬೇಕಾಗಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತಿದ್ದೇವೆ. ವಿವೇಕ ಪ್ರೌಢಶಾಲೆ ಪಾಣಾಜೆ ಇದರ ಮುಖ್ಯ ಗುರುಗಳು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೆ ಸರ್ವರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಇವರನ್ನು ಗೌರವಿಸಬೇಕಾಗಿ ನಮ್ಮ ಶಾಲಾ ಮುಖ್ಯ ಗುರುಗಳಾದ ಶ್ರೀ ರಾಜೇಶ್ ನೆಲ್ಲಿತಡ್ಕ ಇವರ ಬಳಿ ಗೌರವಪೂರ್ವಕವಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಪ್ರಿಯದರ್ಶಿನಿ ಆಂಗ್ಲ ಮಾಧ್ಯಮ ಶಾಲೆ ರಜತ ಸಂಭ್ರಮ 2025 ಶಾಲಾ ಬೆಳ್ಳಿ ಹಬ್ಬ ಹಾಗೂ ವಾರ್ಷಿಕೋತ್ಸವದ ಪ್ರಯುಕ್ತ ಶ್ರೀ ಸಾಯಿನಾರಾಯಣ ಕಲ್ಮಡ್ಕ ಇವರ ನಿರ್ದೇಶನದಲ್ಲಿ ಭಾರತದ ಭವ್ಯ ಪರಂಪರೆಯನ್ನು ಬಿಂಬಿಸುವ ಮಕ್ಕಳ ನಾಟಕ ರಾಷ್ಟ್ರ ದೇವೋಭವ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭಗೊಳ್ಳಲಿದ್ದು, ಎಲ್ಲರೂ ಪೋಷಕರು ಹಾಗೂ ಸರ್ವರು ಆದಷ್ಟು ಬೇಗ ಊಟ ಮಾಡಿ ಬಂದು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರಬೇಕಾಗಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭಾರತದ ಭವ್ಯ ಪರಂಪರೆಯನ್ನು ಬಿಂಬಿಸುವ ಮಕ್ಕಳ ನಾಟಕ ರಾಷ್ಟ್ರ ದೇವೋಭವ. ಮಹೇಶ್ ಭಟ್ ಸುಧನಡ್ಕ ಇವರು ವೇದಿಕೆಗೆ ಬರಬೇಕಾಗಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಭಾರತದ ಭವ್ಯ ಪರಂಪರೆಯನ್ನು ಬಿಂಬಿಸುವ, ವಿಜೃಂಭಿಸುವ ಮಕ್ಕಳ ನಾಟಕ ರಾಷ್ಟ್ರ ದೇವೋಭವ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭಗೊಳ್ಳಲಿದ್ದು, ಈ ರಾಷ್ಟ್ರ ದೇವೋಭವದ ನಿರ್ದೇಶಕರಾಗಿ ಶ್ರೀ ಸಾಯಿನಾರಾಯಣ ಕಲ್ಮಡ್ಕ ಇವರ ನಿರ್ದೇಶನದಲ್ಲಿ ಮಕ್ಕಳ ನೃತ್ಯ ರೂಪಕ ರಾಷ್ಟ್ರ ದೇವೋಭವ.
ರಾಷ್ಟ್ರದೇವೋಭವ ಎಂದರೆ ರಾಷ್ಟ್ರವೇ ದೇವರು ಎಂಬ ಭಾವನೆ. ನಮ್ಮ ಜೀವನದಲ್ಲಿ ದೇವರು ನಮ್ಮನ್ನು ರಕ್ಷಿಸುವ ಶಕ್ತಿಯಾಗಿದ್ದಂತೆ ನಮಗೆ ಆಶ್ರಯ, ಗುರುತು, ಸ್ವಾಭಿಮಾನ ಹಾಗೂ ಭದ್ರತೆಯನ್ನು ನೀಡುವ ಶಕ್ತಿ ರಾಷ್ಟ್ರ. ಆದ್ದರಿಂದಲೇ ನಮ್ಮ ಸಂಸ್ಕೃತಿಯಲ್ಲಿ ಮಾತೃದೇವೋಭವ, ಪಿತೃದೇವೋಭವ ಎಂಬಂತೆ ರಾಷ್ಟ್ರದೇವೋಭವ ಎಂಬ ಶಾಶ್ವತ ಮೌಲ್ಯವನ್ನು ಸಾರಲಾಗಿದೆ. ನಾವು ಉಸಿರಾಡುವ ವಾಯು, ಕುಡಿಯುವ ನೀರು, ನಡೆಯುವ ನೆಲ, ಮಾತನಾಡುವ ಭಾಷೆ, ಆಚರಿಸುವ ಸಂಸ್ಕೃತಿ ಇವೆಲ್ಲವೂ ರಾಷ್ಟ್ರದ ಕೊಡುಗೆ. ಈ ದೇಶದ ಮಣ್ಣಿನಲ್ಲಿ ನಮ್ಮ ಪೂರ್ವಜರ ತ್ಯಾಗ, ಶೌರ್ಯ ಮತ್ತು ಬಲಿದಾನಗಳ ಸುಗಂಧ ಅಡಗಿದೆ. ಈ ತ್ಯಾಗಗಳ ಫಲವಾಗಿ ನಮಗೆ ಇಂದು ಸ್ವಾತಂತ್ರ್ಯ, ಸಮಾನತೆ ಹಾಗೂ ಗೌರವ ಬದುಕು ದೊರೆತಿದೆ. ರಾಷ್ಟ್ರದೇವೋಭವ ಎಂದರೆ ಕೇವಲ ಧ್ವಜಕ್ಕೆ ವಂದನೆ ಸಲ್ಲಿಸುವುದಲ್ಲ, ದೇಶಭಕ್ತಿ ಗೀತೆಗಳನ್ನು ಹಾಡುವುದಲ್ಲ. ಅದು ನಮ್ಮ ಪ್ರತಿದಿನದ ನಡೆ, ನುಡಿ, ಕಾರ್ಯ ಚಿಂತನೆಗಳಲ್ಲಿ ವ್ಯಕ್ತವಾಗಬೇಕು. ಕರ್ತವ್ಯ ನಿಷ್ಠೆಯಾಗಿ ಕೆಲಸ ಮಾಡುವುದು, ಕಾನೂನು ಪಾಲನೆ ಮಾಡುವುದು, ಸಾರ್ವಜನಿಕ ಆಸ್ತಿಯನ್ನು ಗೌರವಿಸುವುದು, ಸಮಾಜದಲ್ಲಿ ಸೌಹಾರ್ದತೆಯನ್ನು ಕಾಪಾಡುವುದು ಇವೆಲ್ಲವೂ ರಾಷ್ಟ್ರದೇವೋಭವದ ಜೀವಂತ ರೂಪಗಳು. ರಾಷ್ಟ್ರದ ಅಭಿವೃದ್ಧಿಗೆ ಪ್ರತಿಯೊಬ್ಬ ನಾಗರಿಕನ ಪಾತ್ರ ಮಹತ್ವದ್ದಾಗಿದೆ. ವಿದ್ಯಾರ್ಥಿಯು ಶ್ರದ್ಧೆಯಿಂದ ಕಲಿಯುವಲ್ಲಿ, ಶಿಕ್ಷಕರು ಮೌಲ್ಯಾಧಾರಿತ ಶಿಕ್ಷಣ ನೀಡುವಲ್ಲಿ, ರೈತರು ಅನ್ನದಾತರಾಗುವುದರಲ್ಲಿ, ಸೈನಿಕರು ಗಡಿಯನ್ನು ಕಾಪಾಡುವಲ್ಲಿ, ಕಾರ್ಮಿಕರು ಶ್ರಮಿಸುವಲ್ಲಿ ಎಲ್ಲರ ಸೇವೆಯು ರಾಷ್ಟ್ರ ಸೇವೆಯೇ. ಸ್ವಾರ್ಥಕ್ಕಿಂತ ದೇಶದ ಹಿತವನ್ನು ಮೊದಲಿಗೆ ಇಡುವ ಮನೋಭಾವವೇ ರಾಷ್ಟ್ರದೇವೋಭವ. ಭಾರತದ ಭವ್ಯ ಪರಂಪರೆಯನ್ನು ವಿಜೃಂಭಿಸುವ, ಸಾರುವ, ಬಿಂಬಿಸುವ ಮಕ್ಕಳ ನಾಟಕ ರಾಷ್ಟ್ರದೇವೋಭವ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭಗೊಳ್ಳಲಿದ್ದು, ಪೋಷಕರು, ವಿದ್ಯಾರ್ಥಿಗಳು ಹಾಗೂ ಕಲಾಭಿಮಾನಿಗಳು ಆದಷ್ಟು ಬೇಗ ತಮ್ಮ ಊಟವನ್ನು ಮುಗಿಸಿ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರಬೇಕಾಗಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಕುಡಿದು ಎದ್ದ ಸಿದ್ಧ ಸಾವರ್ಕರ್, ಸ್ವಾತಂತ್ರ್ಯ ನೀರ ಹಂಚಿ ಮಾಡಿದ ಸಿಂಹ ಸಾವರ್ಕರ್, ಸ್ವಾತಂತ್ರ್ಯ ನೀರ ಹಂಚಿ ಮಾಡಿದ ಸಿಂಹ ಸಾವರ್ಕರ್, ವಿನಾಯಕ ಸಾರ್ಥಕ್ಯ ಭಾವನೆ ಹೊಂದಿದ ಜನ ಹಿಂದೂ
ಭಾರತದಂತಹ ವೈವಿಧ್ಯತೆಯ ರಾಷ್ಟ್ರದಲ್ಲಿ ಅನೇಕ ಭಾಷೆಗಳು, ಧರ್ಮಗಳು, ಸಂಸ್ಕೃತಿಗಳು ಒಂದಾಗಿ ಬಾಳುತ್ತಿವೆ. ಈ ವೈವಿಧ್ಯತೆಯಲ್ಲಿ ಏಕತೆ ನಮ್ಮ ಶಕ್ತಿ. ಪರಸ್ಪರ ಗೌರವ, ಸಹಿಷ್ಣುತೆ ಮತ್ತು ಸಹಬಾಳ್ವೆ ಕಾಪಾಡಿಕೊಂಡಾಗ ಮಾತ್ರ ರಾಷ್ಟ್ರ ದೇವೋಭವದ ಅರ್ಥ ಸಾರ್ಥಕವಾಗುತ್ತದೆ. ಇದೀಗ ಭಾರತದ ಭವ್ಯ ಪರಂಪರೆಯನ್ನು ಬಿಂಬಿಸುವ, ವಿಜೃಂಭಿಸುವ ಮಕ್ಕಳ ನಾಟಕ ರಾಷ್ಟ್ರ ದೇವೋಭವ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭಗೊಳ್ಳಲಿದ್ದು, ರಾಷ್ಟ್ರ ದೇವೋಭವ ನೃತ್ಯ ನಾಟಕದಲ್ಲಿ ಪಾತ್ರವರ್ಗದಲ್ಲಿದ್ದಾರೆ ಅಜ್ಜನಾಗಿ ಸನ್ವಿತ್, ಅಪ್ಪ ಶಮನ್, ಅಮ್ಮ ಮನ್ವಿ, ವಂದನಾ, ಆರಾಧ್ಯ ಎಸ್ ರೈ, ನಂದನ ಆದಿಶ್ ಪಿ ರೈ, ಶ್ರೀಕೃಷ್ಣ, ಹೃಷಿಕೇಶ್, ಅರ್ಜುನ, ಅಭಿನವ್ ರಾಜ್, ಅಶೋಕ, ವೃಷ್ಟಿ, ಭಟರು, ಧೃತಿ ಮತ್ತು ಶಮಿಕಾ, ಅಜ್ಜಿ ಬಾನ್ವಿ, ಅಮ್ಮ ಧನ್ವಿ ಎಎಂ, ಹೆಂಡತಿ ಸುಷ್ಮಿತಾ, ಬುದ್ಧ ಧನ್ವಿ ರೈ, ಅನುಯಾಯಿಗಳು ಕಾರ್ತಿಕೇಯ, ಮೋಕ್ಷ, ಸಮರ್ಥ್, ಆದೀಶ್, ಅಹಲ್ಯಾಬಾಯಿ, ಪ್ರಣೀತಾ, ಶಿವಾಜಿ, ಸೌರವ್, ಪುಣಿಚಿತ್ತಾಯ, ರಾಮಕೃಷ್ಣ ಪರಮಹಂಸ, ಚಿರಾಗ್, ಸ್ವಾಮಿ ವಿವೇಕಾನಂದ, ಮಹಮ್ಮದ್ ಅಯಾನ್, ಕೇಶವ ಬಲಿರಾಮ ಹೆಡ್ಗೇವಾರ್, ಯಶ್ವಿನ್, ವೀರ ಸಾವರ್ಕರ್, ಶ್ರೀರಕ್ಷಾ, ಜೈಲರ್, ರಿದಿ, ಬ್ರಿಟಿಷ್ ಅಧಿಕಾರಿಗಳು ಚಿರಾಯು ಮತ್ತು ಸುಭೀಕ್ಷ್, ಪಂಡಿತ ದೀನ್ ದಯಾಳ್ ಉಪಾಧ್ಯಾಯ, ರಿತ್ವಿಕ್, ವಾಜಪೇಯಿ, ಪ್ರದ್ಯುಮ್ನ ಭಾರದ್ವಾಜ್, ಲಾಲ್ ಕೃಷ್ಣ ಅಡ್ವಾಣಿ, ಪುನೀತ್, ಉಮಾ ಭಾರತಿ ಶ್ರಾವ್ಯ, ಸುಷ್ಮಾ ಸ್ವರಾಜ್ ಸಿಂಚನ, ಸಿಸ್ಟರ್ ನಿವೇದಿತಾ ಅನುಶ್ರೀ, ಪ್ಯಾಸೆಂಜರ್, ಕೃಷ್ಣ ಪೂರ್ಣೇಶ್, ಪವನ್ ರಾಜ್, ಸಾತ್ವಿಕ್ ಕೆ, ಆರ್ಮಿ ಜನರಲ್ ಜಯಸ್ವರೂಪ್, ಅಜಿತ್ ದೇವೋ ಧೋವಲ್, ಭುವನ್, ಮನೋಹರ್ ಪಣಿಕರ್, ಆಯುಷ್, ರಾಜನಾಥ್ ಸಿಂಗ್, ಮೈತ್ರೇಯ ರಾಮ, ರಾಷ್ಟ್ರಪತಿಯಾಗಿ ಶ್ರೀರಾಮ, ಚಹಾ ಮಾರುವ ಹುಡುಗ ಮೋದಿ, ದೈವಿಕ್, ನರೇಂದ್ರ ಮೋದಿ, ನಿಮಿತ್ ರೈ, ಸೈನಿಕರಾಗಿ ಶಮನ್, ಶರತ್, ಜಿತೇಶ್, ಮನೀಶ್, ಲಿಹಾನ್, ಸುತೇಜ, ತನುಷ್, ಮನೀಶ್, ಚೇತಸ್, ಯೋಗೇಶ್, ಜಸ್ಮಿತ್, ಕುಶನ್, ಸ್ಮರಣದೀಪ್, ನಿವೇದ್, ಅಶ್ವಿನ್, ಯಶ್ಮಿತ್, ದಿಶಾನ್, ಅದ್ವೈತ, ಶಾಕಿಯ ಮಕ್ಕಳಾಗಿ ಅಜಿಂಕ್ಯ, ಕುಶಿತ್, ವಿಶಿಷ್ಟ, ಅತೀಕ್ಷ್, ನಮನ್, ಆರ್ಯ, ನೃತ್ಯದಲ್ಲಿ ಪ್ರಾಪ್ತಿ, ರಾಧ್ಯ, ಆದ್ಯ, ಆದ್ಯವಿ, ಮಾನ್ಯ, ಅನುಜ್ಞಾ, ಅದಿತಿ, ರಿತಿಕಾ, ಸಾಕ್ಷಿ ರೈ, ಧೃತಿ, ದಿವ್ಯಶ್ರೀ, ಅವನಿ, ಲಾಸ್ಯ, ಶ್ರಮಿಕಾ, ಧೃತಿ, ಪ್ರಾಪ್ತಿ, ಬೋರ್ಕರ್, ಹರ್ಷಿಕಾ, ವಂಶ, ಸಮೃದ್ಧಿ, ಅನುಶ್ರೀ, ಧನ್ವಿತಾ, ನಿಗಾಶ್ರೀ, ಸಾತ್ವಿಕಾ, ಸಾನ್ವಿ, ಸನ್ನಿಧಿ, ಶಿವಾನ್ವಿತಾ, ದೀಪ್ತಾ, ಸ್ಪರ್ಶ, ಸ್ಫೂರ್ತಿ, ಪ್ರಣೀತಾ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಷ್ಟ್ರದ ಭವ್ಯ ಪರಂಪರೆಯನ್ನು ಬಿಂಬಿಸುವ ಮಕ್ಕಳ ನಾಟಕ ರಾಷ್ಟ್ರ ದೇವೋಭವ. ಊಟ ಮಾಡಲು ಬಾಕಿ ಇರುವ ಪೋಷಕರು, ವಿದ್ಯಾರ್ಥಿಗಳು ಮತ್ತು ಕಲಾಭಿಮಾನಿಗಳು ಆದಷ್ಟು ಬೇಗ ಊಟ ಮಾಡಿ ಬಂದು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರಬೇಕಾಗಿ ಗೌರವಪೂರ್ವಕವಾಗಿ, ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತಿದ್ದೇವೆ.
ಬಿಳಿನೆಲೆ ಶಾಲೆಯ ಮುಖ್ಯ ಗುರುಗಳಾದ ಪ್ರಶಾಂತ್ ಶ್ರೀಮಾನ್ ಇವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಶಾಲಾ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ ಇದೀಗ ನಿಮ್ಮ ಮುಂದೆ ರಾಷ್ಟ್ರದೇವೋಭವ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯಾತಿ ಪ್ರಣಮ್ಯ ಶಿರಸಾ ದೇವಂ ಗೌರೀಪುತ್ರಂ ವಿನಾಯಕಂ ಭಕ್ತಾವಾಸ ಸ್ಮರೇ ನಿತ್ಯಂ ಆಯುಕಾಮಾರ್ಥ ಸಿದ್ಧಯೇ. ಜೈ ಶ್ರೀರಾಮ್. ಸಹಸ್ರಾರು ವರ್ಷಗಳ ಇತಿಹಾಸವಿರುವ, ಪೌರಾಣಿಕ ಹಿನ್ನೆಲೆ ಇರುವ, ಚಾರಿತ್ರಿಕ ದಾಖಲೆಯುಳ್ಳ ಪುಣ್ಯಭೂಮಿ ಭಾರತ. ದೇವರು ನಡೆದಾಡಿದ ಭೂಮಿ ಎಂದೇ ಕರೆಯಲ್ಪಡುವ ಭಾರತದ ಚರಿತ್ರೆಯಲ್ಲಿ ಅದೆಷ್ಟೋ ಘಟನೆಗಳು ಗತಿಸಿ ಹೋಗಿವೆ. ಈ ದೇಶದ ಗೌರವ ಪ್ರತಿಷ್ಠೆ ಎಷ್ಟರ ಮಟ್ಟಿಗೆ ಇತ್ತೋ ಅಷ್ಟೇ ಈ ದೇಶವನ್ನು ಹಾಳು ಮಾಡುವ, ದೇಶದ ಸನಾತನತೆಯನ್ನು ಒಡೆಯುವ ಪ್ರಯತ್ನಗಳು ಇಂದಿನವರೆಗೂ ನಡೆದು ಬಂದಿದೆ. ಸಮಸ್ತ ಲೋಕ ಸುಖಿನೋ ಭವಂತು ಎಂದು ಸಾರುತ್ತಾ ವಸುಧೈವ ಕುಟುಂಬಕಂ ಎಂಬ ಮಾತನ್ನು ಅಕ್ಷರಶಃ ಪಾಲಿಸಿಕೊಂಡು ಬಂದ ನಮ್ಮ ಸನಾತನತೆಯ ಯುಗಗಳಲ್ಲಿ ಹಲವಾರು ಯುಗ ಪುರುಷರು ಧರೆಗಿಳಿದು ಬಂದು ಲೋಕೋದ್ಧಾರವನ್ನು ಮಾಡಿದ್ದಾರೆ. ಅದೇ ರಾಷ್ಟ್ರದೇವೋಭವ. ಭಾರತ್ ಮಾತಾ ಕಿ ಜೈ. అన్న ఓ అన్న అవెంచిన ఉలుకేను నీ నమల పోయా అమ్మా అవెంచినమ్మా భయగానಗೆ పోలకేనుండు ಯಾಲ ವಂದರಳ ಪೋತು ಬರೋಡಾ ಎಂಕು ಗೊತ್ತುಜಿ ಮಗ ಪೊಪ್ಪ ದಾದವನ್ವೇರು ದೇ ಓಯ್ ನೇ ಜೋಕ್ಲು ದಾದನಕೇನೊಂದುಲ್ಲೇರು ಅಕ್ಲಿ ಪೋಡಾ ಎಂಚಿನೇ ಆಕ್ಲೇನಾ ದಾನಣಿಗ್ಲೆ ತಿರುಗುವಂತೆ ಬೋಡ ಮನಿ ಪಂದ್ಯ ಕುಲ್ಲುದು ಶಾಲೆದ ಬೇಲೆ ತುಲೆ ವಾ ಹೋಮ್ವರ್ಕ್ ಆಂಡ್ ಪಪ್ಪ ದಯ ಅಗಲ ಕೈ ಕೊಂಚ ಮೊಬೈಲ್ ಕೊರ್ಲ ಮನಿ ಪಂದ್ಯ ಕುಲ್ಲಾಡು ಓಪೇರಿಗೆ ಮನಿ ಪಂದ್ಯ ಕುಲ್ಲೆ అన్న డెవిల్ పాడ్లన్న డెవిల్ గువెలకు పాడ్ల యాన్ దెన్నే తూపును బోడంట తూల ఇజ్జంట పోలా అమ్మ తూలమ్మ అన్న ఎంకు తూయర బుడ్పుజే అమ్మ ఏం తూవినగనే ఆలిక తూడుందానే ఏనాలే కుర్పుజ్జి అమ్మ ఎంకుల బోడు పొప్ప పంతెరు ಏನು ಕೊರೆ ಎಂಕು ಬೋಡು ಏನು ಕೊರೆ ಪನ್ನೆತ್ತ ಈ ಬುಕ್ಕು ತೂಲಾಂದು ಇತ್ತೆ ಕೊರೇನೆ ಕೊರೆ ಅಂದ ಈ ಕೊರ್ಪು ಜನ ಖಂಡಿತ ಕೊರ್ಪು ಜನ ಆಂಡ ಪೋಡ ಸೈತೆ ಪೋಡ್ ಆಗಿ ಬುದ್ಧಿಜ್ಜಿ ಮುಂಬಾಳೆಗೆ ಮಟಿಜ್ಜಿ ಈ ಜೋಕಳಿಗೆ ಪಂಪು ನಗಲಿಕ್ಕೆ ಹೆಣ್ಣು ನಗಲಿ ಏರ್ಲೆ ಇಚ್ಚಾರು ಈ ಜವಾಬ್ದಾರಿ ಇಚ್ಛೆ ಅಂತ ನಗಲು ಪಂಟ ಮುಕ್ಲಿ ಇರ್ಲಿ ಓ ವಂದನ ನಂದನ ದೇ ಬಾಳ್ಲೆ ಜೋಕ್ಲಿ ಇಂಚಿ ಬಲ್ಲೆ ಬಲ್ಲೆ ಹಾ ನಾನು ಈರ್ಲಾ ಸುರು ಮಲ್ತಾರ ಮಾಂತೇರ್ಲಾ ಸೇರ್ತಿಯನ್ನ ಮಂಡೆನೇ ಹಾಳು ಮಲ್ತಾರ ಕುಳಿಯ ಮಣಿಪಂತೆ 2-3 ತಿಂಗಳು ಬಿಟ್ನೆ
ಇಲ್ಲದ ಜೋಕ್ಲು ಸಂಸಾರ ಎಂಚ ಬೋರ್ಡ್ರು ಪಂಪುನ ಗೊಟ್ಟು ಬೋಡಿಯಾ ಬಳ್ಳೆ ಜೋಕ್ಲೆ ನಿಕ್ಲೆಗೆ ಏನೊಂದು ಎಂಟೆ ಕತೆ ಪಂಪೆ ಅಜ್ಜ ಕತೆ ಪಂಪಾರ ಅಜ್ಜ ಓ ಕತೆ ಅಜ್ಜ ಜೋಕ್ಲೆ ನಿಕ್ಲೆಗೆ ರಾಮಾಯಣ ಮಹಾಭಾರತ ಬುಕ್ಕ ಬೇತೆ ಬೇತೆ ಕತೆ ಉಂಟು ಜೋಕ್ಲೆ ಐನು ಪಂಪೆ ನಾನ ನಿಕ್ಲು ಅಂತ ಮೊಬೈಲ್ ಮಿನಿ ತುಯ್ಯರ ಬಲ್ಲಿ ನಿಕ್ಲೆಗೆ ಪ್ರತಿದಿನ ಈ ಹೋಮ್ವರ್ಕ್ ಆಯಿ ಕೂಡಲೇ ನಿಗ್ಲೆಗೆ ಮಣ್ಪುಣೆ ಬೇಲೆ ಸುರುಕು ನಿಗ್ಲೆಗೆ ಮಹಾಭಾರತ ಎಲ್ಲ ರಾಮಾಯಣ ಎಲ್ಲ ಕತೆ ಪಂಪೆ ಅವಾ ಆವಜ್ಜ ಈ ಎಂಚ ಪಂಪಾರ ಅಂಚ यदा यदा हि धर्मस्य ग्लानिर्भवति भारत अभ्युत्थानम् अधर्मस्य तदात्मानं सृजाम्यहम् परित्राणाय साधूनां विनाशाय च दुष्कृतां धर्म संस्थापनार्थाय संभवामि युगे युगे। ಎಲೆ ಪಾರ್ಥ, ಯಾವಾಗ ಧರ್ಮಕ್ಕೆ ಹಾನಿಯಾಗುತ್ತದೆಯೋ ಮತ್ತು ಅಧರ್ಮವೇ ಹೆಚ್ಚಾಗುತ್ತದೆಯೋ ಅಂತಹ ಸಮಯದಲ್ಲಿ ನಾನು ತಡವಾಡದೆ ಅವತರಿಸುತ್ತೇನೆ, ಧರ್ಮವನ್ನು ಉದ್ಧರಿಸುತ್ತೇನೆ, ಆ ಮೂಲಕ ಧರ್ಮ ಸ್ಥಾಪನೆ ಮಾಡುತ್ತೇನೆ. ಈ ಪ್ರಪಂಚದಲ್ಲಿ ಸಾಧುಗಳು ಸಂತರುಗಳಿಗೆ ಪಟಣ ತೊಂದರೆಗಳು ಉಂಟಾದಾಗ ಅವರನ್ನು ರಕ್ಷಿಸಲು ಮತ್ತೆ ನಾನು ಹುಟ್ಟಿ ಬರುತ್ತೇನೆ. ದುಷ್ಟರನ್ನು ಸಂಹಾರ ಮಾಡಿ ಜಗತ್ತನ್ನು ರಕ್ಷಿಸಿ ಜನರನ್ನು ಧರ್ಮಿಷ್ಠರನ್ನು ಉದ್ಧರಿಸುತ್ತೇನೆ. ಧರ್ಮಕ್ಕೆ ಎಂದೆಂದಿಗೂ ವಿಜಯವೇ ಆಗುತ್ತದೆ. ನಿನ್ನ ಧರ್ಮವನ್ನು ನೀನು ಆಚರಿಸು. ಧರ್ಮೋ ರಕ್ಷತೆ ರಕ್ಷಿತಃ. Conquer a cope when the spoils of war become unbearable burdens of guilt and sorrow. ನಾನೆಷ್ಟು ಕ್ರೂರಿಯಾಗಿ ಬಿಟ್ಟೆ. ಕೇವಲ ಕಿಂಚಿತ್ ಭೂಮಿಗೋಸ್ಕರ ಇಷ್ಟೆಲ್ಲ ಜನಗಳ ಜೀವವನ್ನೇ ತೆಗೆದು ಬಿಟ್ಟೆನಲ್ಲ. ಧಿಕ್ಕಾರವಿರಲಿ ನನ್ನ ಈ ಪ್ರಯತ್ನಕ್ಕೆ. ತಾಯಿ, ನನ್ನನ್ನು ಕ್ಷಮಿಸು. ಅಯ್ಯೋ ಮಹಾನುಭಾವ, ಕ್ಷಮೆಯನ್ನು ನೀಡಿದರೆ ನನ್ನ ಮಗ ಹಿಂತಿರುಗಿ ಬರುವನೇನು? ಇದ್ದ ಒಬ್ಬ ಮಗನನ್ನು ಕಳೆದುಕೊಂಡು ಬಿಟ್ಟೆ. ಇನ್ನು ನಾನು ಬದುಕಿ ಏನು ಮಾಡಲಿ? ಅಮ್ಮ, ಕ್ಷಮಿಸಮ್ಮ. ಮದುವೆಯಾಗಿ 1 ತಿಂಗಳಾಗಲಿಲ್ಲ, ಆಗಲೇ ನನ್ನನ್ನು ವಿಧವೆಯನ್ನಾಗಿಸಿದೆ ಅಲ್ಲವೇ? ನೀನು ಒಬ್ಬ ರಾಜನೇ. ಅಧಿಕಾರದ ದಾಹದಿಂದಾಗಿ ದೇಶವನ್ನೇ ಹಾಳು ಮಾಡಿದೆ. ಅಪ್ಪ ಅಮ್ಮ ಇಲ್ಲದ ನಿಮ್ಮ ತಂದೆ ತಾಯಿಗಳಿಲ್ಲದ ನಿಮ್ಮ ಸೈನಿಕ ನನ್ನ ಮಗನನ್ನು ಕೊಂದು ಹಾಕಿದರು. ಈ ಜೀವ ಯಾರಿಗಾಗಿ ಬದುಕಬೇಕು?
ನಿಷ್ಕರುಣಿ ನಿಷ್ಕರುಣಿ ನೀನು. ಇದು ಇದು ನನ್ನ ಮಗನನ್ನು ಕೊಂದು ಹಾಕಿದರಲ್ಲ, ನಾನು ಕೂಡ ಸಾಯುತ್ತೇನೆ, ನಾನು ಕೂಡ ಸಾಯುತ್ತೇನೆ. ಅಮ್ಮ ತಡಿ. ಅಯ್ಯೋ ವಿಧಿ, ಇಲ್ಲ ಇಲ್ಲ, ಇದಕ್ಕೆಲ್ಲ ನಾನೇ ಕೊನೆ ಹಾಡಬೇಕು. ಇನ್ನೆಂದು ಪೈಶಾಚಿಕ ಕೃತ್ಯಗಳನ್ನು ನಡೆಸಲಾರೆ. ನನ್ನ ಈ ಪಾಪಕ್ಕೆ ಪ್ರಾಯಶ್ಚಿತವನ್ನೇ ಮಾಡಬೇಕು. ನಾನೇ ಸಾಯಲೇ? ಇಲ್ಲ, ಎಲ್ಲವನ್ನೂ ಬಿಟ್ಟು ದೇಶಾಂತರ ಹೋಗಲೇ? ಏನನ್ನೂ ಅರಿಯಲಾರೆ. ಹೌದು ಹೌದು, ನನಗೆ ಶಾಂತಿ ಬೇಕು, ನನಗೆ ಶಾಂತಿ ಬೇಕು. ಸ್ವಾಮಿ, ಯುದ್ಧ ಬೇಡ ನನಗೆ. ನನ್ನಿಂದ ಘೋರ ಅಪರಾಧವಾಗಿದೆ. ಇದು ನನ್ನ ಸಾಮ್ರಾಜ್ಯವನ್ನು ನಿನಗೆ ಅರ್ಪಿಸುತ್ತಿದ್ದೇನೆ. ನನ್ನನ್ನು ಉದ್ಧರಿಸು ತಂದೆ. ಮಗು, ಜಗತ್ತು ಕೋಪ, ದ್ವೇಷ, ಅಸೂಯೆ, ಅಧರ್ಮದಿಂದ ಕೂಡಿದೆ. ನಾವು ಯಾವುದರಿಂದಲೂ ಜೀವನದಲ್ಲಿ ಯಶಸ್ಸು ಪಡೆಯಲು ಸಾಧ್ಯವಿಲ್ಲ. ಭಗವಂತನನ್ನು ಸೇರುವುದೊಂದೇ ಜೀವನದ ಕೊನೆಯ ಗುರಿಯಾಗಬೇಕು. ನಿನ್ನಿಂದ ಆಗಬೇಕಾದಂತ ಧರ್ಮದ ಕೆಲಸಗಳು ಸಾಕಷ್ಟಿವೆ. ಬಾ, ನನ್ನ ಜೊತೆಗೆ ಬಾ. ಶರಣಂ ಗಚ್ಛಾಮಿ. ಸಂಘಂ ಶರಣಂ ಗಚ್ಛಾಮಿ. ಬುದ್ಧಂ ಶರಣಂ ಗಚ್ಛಾಮಿ. ಭರತ ವರ್ಷದಲ್ಲಿ ಪರಕೀಯರಿಂದ ಆದ ಸಮಸ್ಯೆಗಳೇ ಹೆಚ್ಚು. 2000 ವರ್ಷಗಳಿಂದೀಚೆ ಗ್ರೀಸರು, ಅಫಘನರು, ಮೊಘಲರು, ಡಚ್ಚರು, ಫ್ರೆಂಚರು, ಪೋರ್ಚುಗೀಸರು, ಬ್ರಿಟಿಷರು ಹೀಗೆ 10 ಪರದೇಶಿಯರ ದಾಳಿಯಿಂದ ನಮ್ಮ ದೇಶ ಜರ್ಜರಿತವಾಗಿ ಹೋಯಿತು. ಹಾಗಿದ್ದರೂ ನಮ್ಮ ಸನಾತನ ಧರ್ಮವನ್ನು ಉಳಿಸಿಕೊಂಡು ಬರುವಲ್ಲಿ ಆಗಾಗ ದೇಶಭಕ್ತರು ಹುಟ್ಟಿಕೊಂಡು ಬರುತ್ತಲೇ ಇದ್ದರು. ಅಂಥ ದೇಶಭಕ್ತರಲ್ಲಿ ಅಹಲ್ಯಾಬಾಯಿ ಹೋಳ್ಕರ್ ಅವಿಸ್ಮರಣೀಯ. ವೀರ ಸೇನಾನಿಗಳೇ, ನಮ್ಮ ಧರ್ಮವನ್ನು ಉಳಿಸಲು ಕೊನೆಯ ಉಸಿರಿರುವವರೆಗೂ ಹೋರಾಡಿ, ಪರಕೀಯರನ್ನು ಚೆಂಡಾಡಿ. ಹರ ಹರ ಮಹಾದೇವ್, ಹರ ಹರ धर्म के प्रकाश को, धर्म के प्रकाश को, पापियों के नाश को, धर्म के प्रकाश को। राम जी की सेना चली, राम जी की सेना चली, श्री राम जी की सेना चली, राम जी की सेना चली। हर हर महादेव, हर हर महादेव, हर हर महादेव, हर हर महादेव। ओ पाप अनाचार में, पाप अनाचार में, घोर अंधकार में, घोर अंधकार में, पाप अनाचार में, घोर अंधकार में एक नई ज्योति
देवता प्रसन्न है, देवता प्रसन्न है, तीनों लोक धन्य है, देवता प्रसन्न है। आज मनोकामना फली, आज मनोकामना फली। श्री राम जी की सेना चली, राम जी की सेना चली। ಸನಾತನಿಗಳಿಗೆ ನಮ್ಮ ಜೀವನ ನಮ್ಮ ಧರ್ಮ, ನಮ್ಮ ಜೀವದ ರಕ್ಷಣೆಯ ಸಮಯ ಒದಗಿ ಬಂದಿದೆ. ಧರ್ಮಕ್ಕಾಗಿ ಹೋರಾಡೋಣ. ಜೀವದ ಪ್ರತಿ ರಕ್ತದ ಕಣಕಣದಲ್ಲೂ ಧರ್ಮ ರಕ್ಷಣೆಯ ಮಂತ್ರ ಜಪಿಸೋಣ. ಜೈ ಭವಾನಿ. जंब पर भागवसु अंब पर रावण स अंब पर रघुकुल राज है। बारी बाह पर शंभुरति नाह पर जो सहस बाह पर राम जुजराज है, जुजराज है, जुजराज है। ನರೇಂದ್ರ, ನಿನ್ನ ಈ ಜನ್ಮದ ಉದ್ದೇಶವನ್ನು ಜಗತ್ತಿಗೆ ಸಾರುವ ಸಮಯ ಬಂದಾಗಿದೆ. ಈ ಕ್ಷಣವೇ ಸನಾತನ ಧರ್ಮ ಪ್ರಚಾರಕ್ಕೆ ಹೊರಡು. ಜಗತ್ತಿಗೆ ಸನಾತನ ತತ್ವ ಸಿದ್ಧಾಂತಗಳನ್ನು ಪರಿಚಯಿಸು. ನಿನ್ನಂತಹ ಲಕ್ಷಾಂತರ ಯೋಗಿಗಳನ್ನು ಸೃಷ್ಟಿಸು. ಅಂಧಕಾರದಲ್ಲಿರುವ ಸನಾತನಿಗಳನ್ನು ಎಚ್ಚರಿಸು, ಎಬ್ಬಿಸು. ಧರ್ಮ ರಕ್ಷಣೆಗಾಗಿ ಸನಾತನ ಸೈನ್ಯವನ್ನು ಸಜ್ಜುಗೊಳಿಸು. ಹೇಳಿ, ಎದ್ದೇಳಿ. ಗುರಿ ಮುಟ್ಟುವ ತನಕ ವಿರಮಿಸದಿರಿ. ಧರ್ಮ ರಕ್ಷಣೆಗೆ ಬದ್ಧವಾಗಿ ಭಾರತ ಮಾತೆಯ ಗೌರವವನ್ನು ಉಳಿಸಿ ಸನಾತನಿಗಳ ಮಾನ ಮನೆಯನ್ನು ಬೆಳಗಿಸಿ. ಸಂಘಶಕ್ತಿ ಕಲಿಯುಗೆ, ಸಂಘಶಕ್ತಿ ಕಲಿಯುಗೆ, ಸಂಘಶಕ್ತಿ ಕಲಿಯುಗೆ. ಭಾರತ್ ಮಾತಾ ಕಿ ಜೈ. ಪಡೆಯ ತಟ್ಟು ವೀರ ಸಮರ ಕಾದಿದೆ, ಎದ್ದು ನಿಲ್ಲು ವೀರ ದೇಶ ತಡೆದಿದೆ. ಪಡೆಯ ತಟ್ಟು ವೀರ ಸಮರ ಕಾದಿದೆ, ರಣದ ಹಳೆಯ ಹುಂಕಾರದ ಸದ್ದು ಮೊರೆದಿದೆ. ರಕ್ತ ಚಿತ್ತ ಬಲಿಪೀಠದ ದೃಶ್ಯ ಮೆರೆದಿದೆ, ಎದ್ದು ನಿಲ್ಲು ವೀರ ದೇಶ ತಡೆದಿದೆ. ಪಡೆಯ ತಟ್ಟು ವೀರ ಸಮರ ಕಾದಿದೆ. ಕಿರಿಗೊಡದಿರು ಎದೆಗಡೆದಿರು ನುಗ್ಗುತ್ತಲೇ ಮುಂದಕ್ಕೆ, ಗಡಚಿಕ್ಕುವ ಆಕ್ರಂದನ ನರಳಾಟ ತೀರಾಟ. ಕಿರಿಗೊಡದಿರು ಎದೆಗಡೆದಿರು ನುಗ್ಗುತ್ತಲೇ ಮುಂದಕ್ಕೆ, ಬೇಗ ಬಿದ್ದು ಹೆಣಗಳುರುಳಿ ರಕ್ತದಾಟ ಲೋಕುಳಿ. ಹೋರುವ ಛಲ ಕುಕ್ಕದಿರಲಿ ಧೈರ್ಯ ಮೇರು ಪರ್ವತ, ಧೈರ್ಯ ಮೇರು ಪರ್ವತ. ಎದ್ದು ನಿಲ್ಲು ವೀರ ದೇಶ ತಡೆದಿದೆ, ಪಡೆಯ ತಟ್ಟು ಧೀರ ಸಮರ ಕಾದಿದೆ. ಹೆಜ್ಜೆ ಹೆಜ್ಜೆ ತುಳಿತಕ್ಕೆ ನೆಲೆಗೆದೆಯ ಸಂಪದ, ಮುಂದೆ ಮುಂದೆ ಧಾವಿಕೆ ಕೇಳಿದೆ ಸ್ಪಂದನ. ಹೆಜ್ಜೆ ಹೆಜ್ಜೆ ತುಳಿತಕ್ಕೆ ನೆಲೆಗೆದೆಯ ಸಂಪದ, ಮುಂದೆ ಮುಂದೆ ಧಾವಿಕೆ ಕೇಳಿದೆ ಸ್ಪಂದನ. ಜಗತಸ್ತಿ ತೊಡಗಸ್ತಿ ಅಪ್ಪರಿಸುತ್ತ ಚಲಿಸಲಿ, ವೈರಿಷಿ ಬಿಡ ತತ್ತರಿಸುವ ಅಗ್ನಿಜ್ವಾಲೆ ಉಜ್ವಲ, ಅಗ್ನಿಜ್ವಾಲೆ ಉಜ್ವಲ. ಎದ್ದು ನಿಲ್ಲು ವೀರ
ದೇಶ ಕರೆದಿದೆ ಪಡೆಯ ಕಟ್ಟು ಧೀರ ಸಮರ ಸಾಗಿದೆ. संघाध्यक्ष आराम दंड प्रहार कुरु 1 2 3 4 5 6 7 8 9 10 ध्वज प्रणाम 1 2 3 ಉಪವಿಶ್. ಜೈ ಶ್ರೀರಾಮ್. ಪರಮ ಪೂಜ್ಯನೀಯ ಭಗವಧ್ವಜಕ್ಕೆ ವಂದಿಸುತ್ತಾ, ಸಹೋದರರೇ ಸಹೋದರಿಯರೇ, ಹಿಂದೂಗಳೆಲ್ಲ ಒಟ್ಟಾಗಬೇಕು. ಪರಕೀಯರಿಂದ ನಮ್ಮವರನ್ನು ನಾವೇ ರಕ್ಷಿಸಬೇಕು. ಸತ್ಯ, ಅಧರ್ಮ, ಶಾಂತಿ, ಪ್ರೇಮ, ಅಹಿಂಸೆ ಇವುಗಳ ಜೊತೆಗೆ ದಂಡಂ ದಶಗುಣಂ ಎಂಬುದು ನಮಗೆ ತಿಳಿದಿರಬೇಕು. ಭಗವಧ್ವಜವೇ ನಮ್ಮ ಗುರು, ಭಾರತಾಂಬೆಯೇ ನಮ್ಮ ತಾಯಿ, ಅಖಂಡ ಹಿಂದೂ ಸಾಮ್ರಾಜ್ಯವೇ ಒಂದಾಗಬೇಕು. ಪರಂ ವೈಭವೇ ತುಮೇ ತತ್ವ ರಾಷ್ಟ್ರ, ಸಮರ್ಥ ಭವತ್ವ ಶಿಶಾತೆ ವೃಷ. ಭಾರತ್ ಮಾತಾ ಕಿ ಜೈ. ಸಂಘ ಉತ್ತಿಷ್ಟ. ಸಂಘಾಧ್ಯಕ್ಷ ಸಂಘಾಧ್ಯಕ್ಷ ಧ್ವಜ प्रणाम 1 2 3 संघ पी किरा. ಹಿಂದೂ ಭೂಮಿಯ ಸಿಂಧು ಜಲಧಿಯ ಕಣಕಣಗಳ ಚೈತನ್ಯವ ಹೀರಿ ಹಿಂದುವಿನೆದೆಯದೆ ಸ್ಪಂದನಗೊಳ್ಳುತ್ತಿದೆ ಬಾಂಧವ್ಯದ ಮಜಲೇರಿ, ಬಾಂಧವ್ಯದ ಮಜಲೇರಿ. ಸರಿಸುತ್ತ ಕಾರ್ಗತ್ತಲ ದೂರ ಪಸರಿಸುತ್ತ ಜಾಗೃತಿ ಕದಿರ, ಹಿಂದೂ ರವಿ ಉದಯಿಸಿದನು ನೋಡ, ಹಿಂದಕ್ಕೆ ಸರಿಯಿತು ಮೋಡ, ಹಿಂದಕ್ಕೆ ಸರಿಯಿತು ಮೋಡ. ಅಂಗಳದಲ್ಲಿ ಮುಂಜಾವಿಗೆ ಸ್ವಾಗತ, ಭವಿಷ್ಯತ್ತಿಗೆ ಯಶ ಕೋರೆ, ಬಾಂಧವ್ಯದ ಮಜಲೇರಿ, ಬಾಂಧವ್ಯದ ಮಜಲೇರಿ. ಕುಗ್ಗಿದೆ ಸಂಕೋಚದ ಅವಧಿ, ಹಿಗ್ಗಿದೆ ಸಂತೋಷದ ಉದಧಿ, ಭಾರತ ಮಾತೆಗೆ ವೈಭವ ಕಾಲ, ಬರುತ್ತಿದೆ ಸಂಶಯವಿಲ್ಲ, ಬರುತ್ತಿದೆ ಸಂಶಯವಿಲ್ಲ. ಗತ ಗೌರವವ ಮತ್ತೆ ಪಡೆಯುವ ದೃಢ ನಿರ್ಧಾರವ ತೋರೆ, ಬಾಂಧವ್ಯದ ಮಜಲೇರಿ, ಬಾಂಧವ್ಯದ ಮಜಲೇರಿ.
ಜಗದೊಳು ಧುಮುಕಿ ಸಂಗಮಿಸಿದೆ ಚೇತನ ಕಾವೇರಿ ಸಂಘಟನೆಯ ನಿಜ ದಾರಿ ಸಂಘಟನೆಯ ನಿಜ ದಾರಿ ಒಂದನು ಎರಡಾಗಿಸಿ ನಾಲ್ಕಾಗಿಸಿ 100,000 ಸೇರಿ ಬಾಂಧವ್ಯದ ಮಜಲೇರಿ ಬಾಂಧವ್ಯದ ಮಜಲೇರಿ ವಿಶ್ವಾಸವನಿಡುವ ಪ್ರತಿ ಮಾನವ ಸಂತಸ ಪಡುವ ವಿವಿಧತೆ ಏಕತೆ ಮೇಳೈಸಿಹುದು ದ್ವೈತಾದ್ವೈತವು ನಮದು ದ್ವೈತ ಅದ್ವೈತವು ನಮದು ಧರ್ಮದ ತಳಹದಿ ಕರ್ಮಕ್ಕೆ ನಾಂದಿ ಎಂಬಿ ತತ್ವವ ಸಾರೇ ಬಾಂಧವ್ಯದ ಮಜಲೇರಿ ಬಾಂಧವ್ಯದ ಮಜಲೇರಿ ವಿನಾಯಕ ದಾಮೋದರ ಸಾವರ್ಕರ್. ಯಾಕೆ ಈ ನಗು? Yes, you are exactly right, Mr. Vinayaka Damodar Savarkar. ನೀವುಗಳು ಅನ್ಯಾಯ ಮಾಡುತ್ತಿದ್ದೀರಿ. ನಮ್ಮ ಅನ್ನ ನೀರು ಕುಡಿದು ಇಲ್ಲಿಯ ಸಂಪತ್ತುಗಳನ್ನು ದೋಚಿ ಇಲ್ಲಿಯವರನ್ನೇ ಜೀತ ಮಾಡಿಸಿ ಭಾರತೀಯರಿಗೆ ಅನ್ಯಾಯ ಎಸಗುತ್ತಿದ್ದೀರಿ. ನಮ್ಮ ದೇಶ ಭಾರತೀಯರದ್ದು. ಮೊದಲು ಭಾರತ ಬಿಟ್ಟು ತೊಲಗಿ. You bloody Indian! ಲಡಾವೋ ಇಸ್ಕೋ. ನೋಡೋಣ ಇವನ ಭಾರತ ಮಾತೆ ಬಂದು ಬಿಡಿಸಲಿ. ಮಿಸ್ಟರ್ ಸಾವರ್ಕರ್, ನಿನ್ನ ಭಾರತ ಮಾತೆ ಓ ಇಲ್ಲಿ ಎಲ್ಲಿ? ಕಮಾನ್ ಮಿಸ್ಟರ್ ಸಾವರ್ಕರ್, ಕಮಾನ್. ನನ್ನ ಪ್ರೀತಿಯ ದೇಶ ಪ್ರೇಮಿಗಳೇ, ನಾವೆಲ್ಲರೂ ಒಂದು ದಿನ ಸಾಯಲೇಬೇಕು. ಆದರೆ ನಮ್ಮ ಸಾವು ದೇಶಕ್ಕೆ ಸಮರ್ಪಣೆಯಾಗಲಿ. ಭಾರತ್ ಮಾತಾ ಕಿ ಜೈ! ಭಾರತ್ ಮಾತಾ ಕಿ ಜೈ! ಭಾರತ್ ಮಾತಾ ಕಿ ಜೈ! ನಮ್ಮ ಭಾರತ ನಮ್ಮ ದೇಶ. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ. ಸಾವಿಗೆ ಸವಾಲಾದ ಶೂರ ಸಾವರ್ಕರ್, ಧೈರ್ಯವಂತ ದೇಶಭಕ್ತ ಧೀರ ಸಾವರ್ಕರ್. ಸಾವಿಗೆ ಸವಾಲಾದ ಶೂರ ಸಾವರ್ಕರ್, ಧೈರ್ಯವಂತ ದೇಶಭಕ್ತ ಧೀರ ಸಾವರ್ಕರ್. ದೇಶಭಕ್ತಿ ಬೀಜ ಬಿತ್ತ ರೈತ ಸಾವರ್ಕರ್, ರಾಷ್ಟ್ರಭಕ್ತ ಧೀಂಗ್ರನಾಧೇಯ ಸಾವರ್ಕರ್. ದೇಶಭಕ್ತಿ ಬೀಜ ಬಿತ್ತ ರೈತ ಸಾವರ್ಕರ್, ರಾಷ್ಟ್ರಭಕ್ತ ಧೀಂಗ್ರನಾಧೇಯ ಸಾವರ್ಕರ್. ನಾಡ ಮುಂದೆ ಸಾವು ಸಣ್ಣದೆಂದ ಸಾವರ್ಕರ್, ನಾಡ ಮುಂದೆ ಸಾವು ಸಣ್ಣದೆಂದ ಸಾವರ್ಕರ್. ವಿನಾಯಕ ದಾಮೋದರ ಸಾವರ್ಕರ್, ವಿನಾಯಕ ದಾಮೋದರ ವೀರ ಸಾವರ್ಕರ್. ಕಡಲ
ಕಡಲ ನೀರ ಈಜಿ ಬಂದ ಬಂಟ ಸಾವರ್ಕರ್, ಕರಿ ನೀರ ಕುಡಿದು ಎದ್ದ ಸಿದ್ಧ ಸಾವರ್ಕರ್. ಕಡಲ ನೀರ ಈಜಿ ಬಂದ ಬಂಟ ಸಾವರ್ಕರ್, ಕರಿ ನೀರ ಕುಡಿದು ಎದ್ದ ಸಿದ್ಧ ಸಾವರ್ಕರ್. ಸ್ವಾತಂತ್ರ್ಯ ನೀರ ಹಂಚಿ ಮಡಿದ ಸಿಂಹ ಸಾವರ್ಕರ್, ಸ್ವಾತಂತ್ರ್ಯ ನೀರ ಹಂಚಿ ಮಡಿದ ಸಿಂಹ ಸಾವರ್ಕರ್. ವಿನಾಯಕ ದಾಮೋದರ ವೀರ ಸಾವರ್ಕರ್, ವಿನಾಯಕ ದಾಮೋದರ ವೀರ ಸಾವರ್ಕರ್. ದೇಶಕ್ಕೆ ಸ್ವಾತಂತ್ರ್ಯ ಬಂದ ಕ್ಷಣ ಭಾರತ ಮಾತೆಯ ಕೈಗಳಿಗೆ ತೊಡಿಸಿದ ಸಂಕೋಲೆಗಳಿಂದ ಮುಕ್ತವಾಗಿ ಸಾರ್ಥಕ್ಯ ಭಾವನೆ ಹೊಂದಿದ ಜನ. ಹಿಂದೂ ರಾಷ್ಟ್ರದ ಕನಸನ್ನು ಹೊತ್ತು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದ ಭಕ್ತರಿಗೆ ಕತ್ತಲೆ ಕಾರ್ಮೋಡಗಳ ಬೆಂದ ನೋವುಗಳ ಚಿಂತೆ. ಈಗ ನಡೆಯುತ್ತಿರುವ ದೇಶದೊಳಗಿನ ದಂಗೆಗೆ ಸಾವಿರಾರು ಲಕ್ಷಾಂತರ ಸನಾತನಿಗಳ ಕಗ್ಗೊಲೆ. ಇವುಗಳನ್ನೆಲ್ಲ ಗಮನಿಸಿದ ದೇಶಭಕ್ತ ಮುಖಂಡರು ಒಂದು ಕಡೆ ಸೇರಿ ಮುಂದಿನ ಕ್ರಮಗಳನ್ನು ಕೈಗೊಳ್ಳಬೇಕಾದ ಶಪಥಗಳನ್ನು ಅಂದು ಮಾಡಿಯೇ ಬಿಟ್ಟರು. ಪರಮ ಪೂಜನೀಯ ಭಗವಧ್ವಜವನ್ನು ವಂದಿಸಿಕೊಂಡು ಭಾರತ ಬ್ರಿಟಿಷರಿಂದ ಸ್ವಾತಂತ್ರ್ಯಗೊಂಡಿದೆಯೇ ಹೊರತು ನಿಜವಾದ ಅರ್ಥದಲ್ಲಿ ಸ್ವಾತಂತ್ರ್ಯ ಇನ್ನೂ ನಮಗೆ ಲಭಿಸಿಲ್ಲ. ಸ್ವಾತಂತ್ರ್ಯದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದ ಪಕ್ಷ ದೇಶವನ್ನು ಅಸ್ಥಿರತೆಯತ್ತ ಕೊಂಡೊಯ್ಯುತ್ತಿದೆ. ಅಖಂಡ ಭಾರತವನ್ನು ಈಗಲೇ ಒಡೆದಿದೆ. ಜಮ್ಮು ಕಾಶ್ಮೀರವನ್ನು ಭಾರತದಿಂದ ವಿಭಜಿಸಲು 370ನೇ ವಿಧಿಯಲ್ಲಿ ಚಲಾಯಿಸಿ ದೇಶ ಒಡೆಯುವ ಕೆಲಸಕ್ಕೆ ಕೈ ಹಾಕಿದೆ. ಬಹುಸಂಖ್ಯಾತರಾದ ನಾವು ಹಿಂದೂಗಳಿಗೆ ಭಾರತದಲ್ಲಿ ಗೌರವವೇ ಇಲ್ಲದಂತಾಗಿದೆ. ನಿಜವಾದ ದೇಶಭಕ್ತರ ಸರಕಾರವೇ ಈ ದೇಶದಲ್ಲಿ ಬರಬೇಕು, ಬಹುಸಂಖ್ಯಾತರ ಬೆನ್ನಿಗೆ ನಿಲ್ಲಬೇಕು ಹಾಗೂ ಸನಾತನ ಧರ್ಮ ನೆಲೆಯಾಗಬೇಕು. प्रचंड बोल मस्तकों के झुंड, आज जंग की घड़ी की तुम हार दो. है प्रचंड बोल मस्तकों के झुंड, आज जंग की घड़ी की तुम हार दो. आन बान शान या की जान का हो दान, आज एक धनुष के बाण पे उतार दो. आनंद है प्रचंड बोल मस्तकों के झुंड, आज जंग की घड़ी की तुम हार दो. आन बान शान या की जान का हो दान, आज एक धनुष के बाण पे उतार दो. आरंभ है प्रचंड.
सो प्राण दे, जो मन करे सो प्राण ले, वही तो एक सर्वशक्तिमान है। मन करे सो प्राण दे, जो मन करे सो प्राण ले, वही तो एक सर्वशक्तिमान है। विश्व की पुकार है, ये भागवत का सार है कि युद्ध ही तो वीर का प्रमाण है। कौरवों की भीड़ हो या पांडवों का नीड़ हो, जो लड़ सका है वो ही तो महान है। जीत की हवस नहीं, किसी पे कोई वश नहीं, क्या जिंदगी है ठोकरों पे मार दो। मौत अंत है नहीं तो मौत से भी क्यों डरे, ये जाके आसमान में दहाड़ दो। आरंभ है प्रचंड बोले मस्तकों के झुंड, आज जंग की घड़ी की तुम गुहार दो। आन बान शान या की जान का हो दान, आज एक धनुष के बाण पे उतार दो। आरंभ है प्रचंड। दया का भाव या कि शौर्य का चुनाव, या कि हार का वो भाव, तुम ये सोच लो। वो दया का भाव या कि शौर्य का चुनाव, या कि हार का वो भाव, तुम ये सोच लो। या कि पूरे फाल पर जला रहे विजय का लाल लाल ये गुलाल, तुम ये सोच लो। रंग केसरी हो या मृदंग केसरी हो, या कि केसरी हो ताल, तुम ये सोच लो। जिस कवि की कल्पना में जिंदगी हो प्रेम गीत, उस कवि को आज तुम नकार दो। भीगती मसों में आज फूलती रगों में आज, आग की लपट का तुम बघार दो। आरंभ है प्रचंड बोले मस्तकों के झुंड, आज जंग की घड़ी की तुम गुहार दो। आन बान शान या की जान का हो दान, आज एक धनुष के बाण पे उतार दो। आरंभ है प्रचंड, आरंभ है प्रचंड, आरंभ है प्रचंड। अदालत का फैसला क्यों नहीं मानते? अदालत क्या इस बात का फैसला करेगी कि यहाँ पर ಜವ ಜಗವು ನೋಡಲಿ ಉರಿವ ದೀಪದ ತೆರದಲ್ಲಿ ನಿನ್ನ ಶಕ್ತಿಯ ಕೃತವು ಸತತವು ಎರೆಯುತ್ತಿರುವೆನು ಬರದಲ್ಲಿ ಮಾತೃ ಮಂದಿರ ಬೆಳಗುತ್ತಿರಲಿ ನಾನೇ ನಂದ ದೇವಿಗೆ ಶಿರವನಿಡುವೆನು ಅಡಿಯಲಿ ರುದ್ರನಾಗಿ ವಿರೋಧಿ ವಿಷವನು ಹರದಿ ನಾರದ ನುಂಗುವೆ ಜಗವ ಮೆಚ್ಚಿಸಿ ಅದರ ಹೃದಯವ ನಿನ್ನೆಡೆಗೆ ನಾಸೆಯುವೆ. ತಾವು ಸಂಘದಲ್ಲಿ ಸಕ್ರಿಯರಾಗಿ ಕೆಲಸ ಮಾಡಿದ್ದೀರಿ. ಹಿರಿಯರಾದಂಥ ಅಡ್ವಾಣಿ ಅವರ ಸಲಹೆಯಂತೆ ಗುಜರಾತ್ನ ಮುಖ್ಯಮಂತ್ರಿಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳಬೇಕು. ತಾಯಿ ಭಾರತಾಂಬೆಯ ಸೇವೆಯನ್ನು ಮಾಡಲು ಅವಕಾಶ ಮಾಡಿಕೊಟ್ಟಿದ್ದೀರಿ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲಿರಲಿ. ಭಾರತ್ ಮಾತಾ ಕಿ ಜೈ. ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು, ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು,
ಕಲಕಲನೆ ಹರಿಯುತ್ತಿಗ ನೀರು ನಮ್ಮದು ಕಲಕಲನೆ ಹರಿಯುತ್ತಿಗ ನೀರು ನಮ್ಮದು ಕಣ ಕಣಗಳು ಭಾರತೀಯ ರಕ್ತ ನಮ್ಮದು 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 ಈ ಮಣ್ಣು ನಮ್ಮದು ಮಾತೆ ಪೂಜಕ ನಾನು ಎನ್ನಯ ಚಿರವನಿರುವೆನು ಅಡಿಯಲಿ ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ ಒಂದೇ ಆಸೆಯು ಮನದಲ್ಲಿ ಎಡಲು ತೊಡಲುಗಳೆಲ್ಲ ತುಳಿಯುತ್ತ ಮುಂದೆ ನುಗ್ಗುವೆ ಬರದಲ್ಲಿ ನಾಮನಿನಾದವಾಗಲಿ ಶ್ರಮಿಪೆನ ಪ್ರತಿ ಕ್ಷಣದಲ್ಲಿ ನಿನ್ನ ಗೌರವಕ್ಕೆ ದೂರು ಬರುವ ಬಲವ ಮುರಿವೆನು ಛಲದಲ್ಲಿ ಜಗದ ಜನನಿ ಭಾರತ ಹಿತ ಕೇಳಿ ನಲಿಯುವೆ ಮನದಲ್ಲಿ ಮಾತೆ ಪೂಜಕ ನಾನು ಎನ್ನಯ ಶಿರವ ನೀಡುವೆನು ಅಡಿಯಲಿ 2004ರಿಂದ 10 ವರ್ಷ ಭಾರತದ ರಾಜಕೀಯ ವ್ಯವಸ್ಥೆಯಲ್ಲಿ ಅತಿ ಹೆಚ್ಚು ಏರುಪೇರುಗಳನ್ನು ಕಂಡು ದೇಶದ ಆರ್ಥಿಕ ವ್ಯವಸ್ಥೆ, ರಕ್ಷಣಾ ವ್ಯವಸ್ಥೆ, ಸಾಮರಸ್ಯದ ಕೊರತೆಯಿಂದ ದೇಶ ಕುಗ್ಗಿ ಹೋಗಿ ಪ್ರಜೆಗಳು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುವಂತಾಯಿತು. ಆಗಲೇ ಗುಜರಾತ್ನ ಸಮಗ್ರ ಚಿತ್ರಣವನ್ನೇ ಬದಲಾಯಿಸಿದ ನರೇಂದ್ರ ಮೋದಿಯವರನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಭಾರತೀಯ ಜನತಾ ಪರಿವಾರ ಭಾರತದ ಮುಂದಿನ ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. Prime Minister Shri Narendra Damodar Das Modi. मैं नरेंद्र दामोदर दास मोदी ईश्वर की शपथ लेता हूं कि मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूंगा। मैं भारत की प्रभुता और अखंडता का अक्षुण्ण रखूंगा। मैं संघ के प्रधानमंत्री के रूप में अपने कर्तव्यों का श्रद्धापूर्वक और शुद्ध अंतःकरण से निर्वहन करूंगा तथा मैं भय या पक्षपात, अनुराग या द्वेष के बिना सभी प्रकार के लोगों के प्रति ದೇಶಕ್ಕೆ ಸ್ವಾತಂತ್ರ್ಯ ನಾಟಕ ಮುಕ್ತಾಯ ಆಗಲಿಲ್ಲ. ಒಂದು 10 ನಿಮಿಷದ ವಿರಾಮದಲ್ಲಿ ನಮ್ಮ ಪೇರೆಂಟ್ಸ್ ಡ್ಯಾನ್ಸ್ ನಡೀತದೆ. ಸ್ವಲ್ಪ ನಾಟಕದವರಿಗೆ ಬೇರೆ ಕಾಸ್ಟ್ಯೂಮ್ ಪ್ರಿಪರೇಷನ್ಗೆ ಬೇಕಾಗುತ್ತೆ. ಆ ಸಮಯಕ್ಕೋಸ್ಕರ ಪೇರೆಂಟ್ಸ್ ಅನ್ನ ವಿನಂತಿಸ್ತಾ ಇದ್ದೇವೆ ಡ್ಯಾನ್ಸ್ ಮಾಡಲಿಕ್ಕೆ. ಊಟಕ್ಕೆ ಯಾರಾದರೂ ಬಾಕಿ ಇದ್ರೆ ತಾವುಗಳು ಕೂಡ ಭೋಜನವನ್ನು ಸ್ವೀಕರಿಸಿ ತೆರಳಬೇಕು. ಇನ್ನು ಹಾಫ್ ಆನ್ ಅವರ್ನಲ್ಲಿ ನಾಟಕ ಮುಕ್ತಾಯ ಆಗ್ತದೆ.
ಬಾಬರಿ ಮಸೀದಿ ಧ್ವಂಸ ಪ್ರಕರಣಕ್ಕೆ ಸಂಬಂಧ ಬಾಬರಿ ಮಸೀದಿ ಧ್ವಂಸ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿವಾದಿತ ಸ್ಥಳವು ಶ್ರೀರಾಮನಿಗೆ ಸಂಬಂಧಿಸಿದ್ದು ಹಾಗೂ ಶ್ರೀರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮ ಮಂದಿರವನ್ನು ಕಟ್ಟಲು ಶ್ರೀರಾಮ ಭಕ್ತರಿಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಿದ್ದು, ಈ ಸಂಬಂಧಿತ ಎಲ್ಲ ಆಕ್ಷೇಪ ಅರ್ಜಿಗಳನ್ನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ತಿರಸ್ಕರಿಸಿ ಆದೇಶಿಸಿದೆ. सजाएंगे, आज पग पग पलक बिछाएंगे, ओ आज गली गली अवध सजाएंगे, आज पग पग पलक बिछाएंगे, आज सूखे हुए पेड़ फल जाएंगे, नैना भीगे भीगे जाए कैसे खुशी छुपाए राम आएंगे, कुछ समझ न पाएगा फूल बिछाए राम आएंगे, नैना भीगे भीगे जाए कैसे खुशी छुपाए राम आएंगे, कुछ समझ न पाएगा फूल बिछाए राम आएंगे। नाचेंगे पपी है आज गाएंगे, आज दसो ये दिशाएं जैसे शगुन मनाए राम आएंगे, नैना भीगे भीगे जाए कैसे खुशी छुपाए राम आएंगे, कभी ढोल बजाए कभी बार सजाए राम आएंगे, कुछ समझ न पाएगा दीप जलाए राम आएंगे, जाके आसमानों से तारे मांग लाएंगे, कौशल्या के गल्ला जी तुम्हीं पे सब लुटाएंगे, 14 साल जोरों के आंसू अब बहाएंगे, अवध में राम आएंगे, हमारे राम आएंगे, नील गगन से सामने कोटि सूर्य सामने, नारायण कटाए शेषनाग की से, राघव राघव करते थे युग युग से दिन रात, आज प्रभु ने दर्श दिया धन्य हुए हैं नतमस्तक है तीन लोक और सुर नर करे प्रणाम, एक चंद्रमा एक सूर्य एक जगत में
बरसो ये दिशाएं जैसे शगुन मनाए राम आएंगे, नैना भीगे भीगे जाए कैसे खुशी छुपाए राम आएंगे। ಅಜಿತ್ ಜಿ, ಏನು ಆಲೋಚನೆ ಮಾಡಿದ್ದೀರಿ? ಕಾಶ್ಮೀರದ ಪಿಒಕೆ ಪ್ರದೇಶದಲ್ಲಿ ಉರಿಯನ್ನು ಗುರಿಯಾಗಿರಿಸಿದ್ದ ಟೆರರಿಸ್ಟ್ಗಳು ಅಡಗಿದ್ದಾರೆ ಎಂಬ ಖಚಿತ ಮಾಹಿತಿ ಬಂದಿದೆ ಸರ್. ಸರ್, ನೀವು ಯಾವಾಗಲಾದರೂ ಆರ್ಡರ್ ಮಾಡಿ, ಪಾಕಿಸ್ತಾನವನ್ನು ಸಂಪೂರ್ಣ ನಾಶ ಮಾಡುತ್ತೇವೆ. ಫೋರ್ಸ್ ಈಸ್ ರೆಡಿ. ನೋ, ಹೇಳುವುದು ಸುಲಭ, ಆದರೆ ಜಗತ್ತಿಗೆ ಉತ್ತರ ಕೊಡುವುದು ಕಷ್ಟ. ದಾಳಿಯಿಂದಾಗಿ ಪಾಪದ ಜನರು ಸಾಯುತ್ತಾರೆ. ನಮಗೆ ಬೇಕಾದುದು ಉಗ್ರಗಾಮಿಗಳು ಸಾಯುವುದು ಮತ್ತು ಅವರನ್ನು ಬೇರು ಸಮೇತ ಕಿತ್ತು ಹಾಕುವುದು. ಪರ್ಮಿಷನ್ ಗ್ರಾಂಟೆಡ್. ब्रावो चार्ली डेल्टा, इंटेलिजेंस के मुताबिक आपके सारे एरिया सेफ हैं, सो मूव अहेड एज प्लान. व्हाट्स द स्टेटस? So we figured out the coordinates.
पतित पावन सीताराम 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 भज प्यारे तू सीताराम। अयोध्या अयोध्या ए मेरे प्यारे राम, बोलो जय जय श्री राम। अयोध्या ए मेरे प्यारे राम, बोलो जय जय श्री राम। हमारी आंखों के तारे हैं प्रभु राम, बोलो जय जय श्री राम। युग राम राज का आ गया शुभ दिन ये आज का, आ गया हुई जीत सनातन धर्म की, घर घर भगवा लहरा गया। जागा है अवध का भाग जी, गूंजा है विजय का राग जी। योगी संतों की अखियों से झलका है प्रेम अनुराग जी। सज धज के ओ सज धज के लागे सबसे न्यारे राम, बोलो जय जय श्री राम। हमारी आंखों के तारे हैं प्रभु राम, बोलो जय जय श्री राम। रघुनंदन का राज तिलक है, राज सिंहासन राम का हक है। राम का होगा राज जगत में, प्रश्न न कोई शक है। राम के पथ में सबकी पलक है, जीत ये सब के लिए ही सबक है। जय श्री राम के नाम का नारा देता सुनाई अंबर तक है। किसी भी युग में ना हारे मेरे प्यारे राम, बोलो जय जय श्री राम। हमारी आंखों के तारे हैं प्रभु राम, बोलो जय जय श्री राम। आरती कीजिए श्री राम लला की, आरती कीजिए श्री राम लला की।
लखन शत्रुघ्न समेता प्रगटे अवध में कृपा निकेता भरत लखन शत्रुघ्न समेता प्रगटे अवध में कृपा निकेता धनुष्यबाण दिव्यायुधधारी जनमन रंजन अवध बिहारी आरती की जय श्री राम लला की गुरु वशिष्ठ से विद्या पाए विश्वामित्र का यज्ञ बचाए गुरु वशिष्ठ से विद्या पाए विश्वामित्र का यज्ञ बचाए तार अहिल्या मिथिला आए जनक सुता से ब्याह रचा। काश्मीर तो हमारा है। रे इधर आओ। ये कौन है? मंजुनाथ। किधर से? कर्नाटक। तुम्हारा सिंदूर आज खत्म हो जाएगा। ए तू? मैं सैयद आदिल हुसैन। अच्छा, इस्लाम कबूल है? इस्लाम कबूल है। इस्लाम कबूल है तो ये निकालो। ये मैं। अरे देखो, एक इस्लाम है, वो ये नहीं है, ये इस्लाम नहीं है। छोड़ दो, मुझे मारो मत, मुझे मारो मत। तो इस्लाम छोड़ का दो। आदमी नहीं है, इसलिए तुम्हें मारो मत, मारना पड़ेगा। मैं बहुत स्पष्ट शब्दों में कहना चाहता हूं, जिन्होंने ये हमला किया है, उन आतंकियों को और इस हमले की साजिश रचने वालों को उनकी कल्पना से भी बड़ी सजा मिलेगी। सजा मिलकर के रहेगी। अब आतंकियों की बची खुची जमीन को भी मिट्टी में मिलाने का समय आ गया है। ನನ್ನ ಪ್ರೀತಿಯ ಭಾರತ ನಿವಾಸಿಗಳೇ, ನನ್ನ ಪ್ರಾಣದ ಕೊನೆಯ ಉಸಿರಿರುವವರೆಗೆ ನಾನು ಈ ದೇಶದ ಸೇವಕನಾಗಿರುತ್ತೇನೆ. ಇದು ನಾನು ಮಾಡುವ ಪ್ರತಿಜ್ಞೆ. ಭಾರತ್ ಮಾತಾ ಕಿ ಜೈ. नमस्ते
सदा वत्सले मातृभूमे नमस्ते सदा वत्सले मातृभूमे त्वया हिन्दुभूमे सुखं वर्धितोऽहम् त्वया हिन्दुभूमे सुखं वर्धितोऽहम् महामङ्गले पुण्यभूमे त्वदर्थे महामङ्गले पुण्यभूमे त्वदर्थे पतत्वेषकायो नमस्ते नमस्ते पतत्वेषकायो नमस्ते नमस्ते प्रभो शक्तिमन् हिन्दुराष्ट्राङ्गभूता प्रभो शक्तिमन् हिन्दुराष्ट्राङ्गभूता इमे सादरं त्वां नमामो वयम् इमे सादरं त्वां नमामो वयम् त्वदीयाय कार्याय बद्धा कटीयम् त्वदीयाय कार्याय बद्धा कटीयम् शुभामाशिषं देहि तत्पूर्तये शुभामाशिषं देहि तत्पूर्तये अजय्याञ्च विश्वस्य देहि शक्तिम् अजय्याञ्च विश्वस्य देहि शक्तिम् सुशीलं जगद्येन नम्रं भवेत् सुशीलं जगद्येन नम्रं भवेत् श्रुतं चैव यत्कण्टकाकीर्णमार्गम् श्रुतं चैव यत्कण्टकाकीर्णमार्गम् स्वयं स्वीकृतं नः सुगं कारयेत् स्वयं स्वीकृतं नः सुखं कारयेत् समुत्कर्षनिःश्रेयसस्यैकमुग्रम् समुत्कर्षनिःश्रेयसस्यैकमुग्रम् परं साधनं नाम वीरव्रतम् परं साधनं नाम वीरव्रतम् तदन्तस्फुरत्वक्षया ध्येयनिष्ठा तदन्तस्फुरत्वक्षया ध्येयनिष्ठा हृदन्तप्रजागर्तु तीव्रानिशम् हृदन्तप्रजागर्तु तीव्रानिशम् विजेत्री च नः संहता कार्यशक्तिर्विजेत्री च नः संहता विधायास्य धर्मस्य संरक्षणम् विधायास्य धर्मस्य संरक्षणम् परं वैभवन्नेतुमेतत् स्वराष्ट्रम् परं वैभवन्नेतुमेतत् स्वराष्ट्रम् समर्था भवत्वाशिषा ते भृशम् समर्था भवत्वाशिषा ते भृशम् भारत माता की जय। भारत माता की जय।
ಹರಿ ಓಂ. ಈ ಪ್ರಸ್ತುತಿ ತಮಗೆಲ್ಲರಿಗೂ ಇಷ್ಟವಾಗಿದೆ ಅಂತ ಹೇಳಿದರೆ ಮತ್ತೊಮ್ಮೆ ಜೋರಾದ ಕೈ ಚಪ್ಪಾಳೆಯನ್ನು ನೀಡಬೇಕು ಅಂತ ವಿನಂತಿ. ಈ ವೇದಿಕೆಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಸನ್ಮಾನ್ಯ ರಂಗನಾಥ್ ರೈ ಗುತ್ತುವಿಯವರನ್ನು ಆಹ್ವಾನಿಸ್ತಾ ಇದ್ದೇನೆ. ಸನ್ಮಾನ್ಯ ಅರವಿಂದ್ ಭಟ್ ಅವರನ್ನು, ಸನ್ಮಾನ್ಯ ಕರುಣಾಕರ ಶೆಟ್ಟಿ ಕೊಮ್ಮಂಡ, ಶ್ರೀಯುತ ಪ್ರಕಾಶ್ ಅಯ್ಯವರು, ಹಿರಿಯರಾದಂಥ ಮರಡಿ ತಯಾರು ವಿನೋದ್ ರೈ ಗುತ್ತು, ಸದಾಶಿವ ನಮ್ಮ ಪಿಟಿಯ ಮಾಜಿ ಅಧ್ಯಕ್ಷ ಸದಾಶಿವ ರೈ ಚಿಲ್ಲೇಡ್ಕ ತಮ್ಮನ್ನ ವೇದಿಕೆಗೆ ಆಮಂತ್ರಿಸ್ತಾ ಈ ನೃತ್ಯ ಮೂಡಿಬಂದ, ಈ ನಾಟಕ ಮೂಡಿಬಂದ ಬಗ್ಗೆ ಒಂದು ಮಾತನ್ನು ಹೇಳ್ತಾ ಸನ್ಮಾನ್ಯ ಸಾಯಿನಾರಾಯಣ್ ಕಲ್ಮಡ್ಕ ತಾವು ವೇದಿಕೆಯಲ್ಲಿರ್ತಕ್ಕಂಥ ಆಸನವನ್ನು ಸ್ವೀಕಾರ ಮಾಡಬೇಕು ಅಂತ ಪ್ರೀತಿಪೂರ್ವಕವಾಗಿ ವಿನಂತಿಸ್ತಾ ಇದ್ದೇನೆ. ಆಲ್ ಇಂಡಿಯಾ ನೃತ್ಯ ಕಲಾವಿದರ ತಂಡದ ರಾಷ್ಟ್ರೀಯ ಅಧ್ಯಕ್ಷರು ಹೌದು ನಮ್ಮ ಸಾಯಿನಾರಾಯಣ್ ಕಲ್ಮಡ್ಕ ಇವರು. ಇವರ ಬಗ್ಗೆ ಮತ್ತೆ ನೀವು ಗೂಗಲ್ ಸರ್ಚ್ ಮಾಡಬಹುದು. ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ನಮಗೊಂದು ಒಳ್ಳೆಯ ನಾಟಕವನ್ನು ಪ್ರಸ್ತುತಿ ಕೊಡಬೇಕು ಅನ್ನತಕ್ಕಂಥ ಆಲೋಚನೆ ಬಂದಾಗ ನನಗೆ ಕಂಡದ್ದು ನಮ್ಮ ಶಿಕ್ಷಕಿ ಭವ್ಯ, ಶ್ರೀಮತಿ ಭವ್ಯ ಅವರಲ್ಲಿ ನಾವು ಮಾತಾಡ್ತಾ ಒಂದು ನಾಟಕ ಮಾಡಬೇಕು ಅಂತ ಒಂದಿಷ್ಟು ಶಿಕ್ಷಕ ತಂಡದ ಸದಸ್ಯರನ್ನ ಮಾತಾಡಿದ್ದೇವೆ. ನಾವು ಮಾತಾಡಿ ನಮಗೊಂದು ಆಲೋಚನೆ ಹೊಳೆದದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷದಲ್ಲಿ ಏನಾದರೂ ಒಂದು ಪ್ರಸ್ತುತಿ ಕೊಡಬೇಕು. ನಮಗೆ ಸಮಯ ಸ್ವಲ್ಪ ಕಡಿಮೆ ಇದೆ, ನಮ್ಮಿದು ಆಗ್ತಾ ಇಲ್ಲ, ಆದರೆ ನಾವೊಂದು ನಿರ್ದೇಶನ ಮಾಡುವವರು ಬೇಕು ಅಂತ ಆ ಕ್ಷಣಕ್ಕೆ ನಮಗೆ ಸಿಕ್ಕಿರತಕ್ಕಂಥವರು ಹಿರಿಯರಾದಂತಹ ಸಾಯಿನಾರಾಯಣ ಕಲ್ಮಡ್ಕ ಇವರು. ಅವರ ಆಲೋಚನೆಗಳು ಮತ್ತು ಅವರ ಸಾಧನೆಗಳು ಮಿಗಿಲಾದಿದೆ, ತುಂಬ ಇದೆ. ಅದನ್ನು ಹೇಳ್ತಾ ಹೋದರೆ ಸುಮಾರು ಹೊತ್ತಾಗ್ಬೋದು. ಆದರೆ ನಾವು ಕೂತದ್ದು ನನ್ನನ್ನು ನಾವೆಲ್ಲ ಗೂಗಲ್ ಮೀಟ್ ಮಾಡಿದ್ರು. ಶ್ರೀಮತಿ ಭವ್ಯ ಬನ್ನಿ, ಹಾಗೆಯೇ ನಾಟಕದಲ್ಲಿ ಭಾಗವಹಿಸಿದ ಶಿಕ್ಷಕಿಯರು, ನೃತ್ಯ ಮಾಡಿದಂಥ ಶಿಕ್ಷಕಿಯರು, ಅದರ ಹಿಂಬದಿಯಲ್ಲಿ ಕೆಲಸ ಮಾಡಿದ ಶಿಕ್ಷಕರು ವೇದಿಕೆ ಬನ್ನಿ ಅಂತ ವಿನಂತಿಸ್ತಾ ಇದ್ದೇನೆ. ಗೂಗಲ್ ಮೀಟಲ್ಲಿ ನಾವು ಮಾತಾಡ್ತಾ ಏನೆಲ್ಲ ಕಾನ್ಸೆಪ್ಟ್ಗಳು ಬರಬೇಕು ಅಂತ ಪ್ರಶ್ನೆಯನ್ನು ಬಿಟ್ಟರು. ಮೋದಿ, ದೇಶ, ವಾಜಪೇಯಿ, ಸಾವರ್ಕರ್, ಭಗತ್ ಸಿಂಗ್ ಇಂಥ ಆಲೋಚನೆಗಳನ್ನ ಕೊಡ್ತಾ ಬಂದ್ವಿ, ಕೃಷ್ಣನ ಆಲೋಚನೆಗಳನ್ನ ಕೊಡ್ತಾ ಬಂದ್ವಿ. ಎಲ್ಲವನ್ನ ಎಷ್ಟು ಕಷ್ಟಪಟ್ಟಿದ್ದಾರೆ, ಏನು ಮಾಡಿದ್ದಾರೆ ನನಗಂತೂ ಗೊತ್ತಿಲ್ಲ. ಅದ್ಭುತವಾಗಿ, ಮನೋಜ್ಞವಾಗಿ, ಮನಮುಟ್ಟುವ ಹಾಗೆ ಅಭಿನಯಿಸಿದ್ದಾರೆ ಮಕ್ಕಳು. ಅದರ ಹಿಂದಿರತಕ್ಕಂಥ ನಮ್ಮ ಶಿಕ್ಷಕರ ತಂಡ, ವಿಶೇಷವಾಗಿ ಕಲ್ಮಡ್ಕ ಸರ್ ಅವರ ಕಾನ್ಸೆಪ್ಟ್ ಆಗುತ್ತೆ. ನಿಮಗೆ ಶಿರಸಾ ನಮಿಸ್ತಾ ಈ ಕಾರ್ಯಕ್ರಮದ ಮೂಲಕ ಸನ್ಮಾನ್ಯ ರಂಗನಾಥ್ ರೈ ಗುತ್ತು ಮತ್ತು ನಮ್ಮ ಹಿರಿಯರ ಎಲ್ಲರೂ ಸೇರಿ ಕಿರು ಕಾಣಿಕೆಯನ್ನು ಅವರಿಗೆ ಸಮರ್ಪಿಸಬೇಕು ಅಂತ ಹೇಳ್ತಾ ಒಂದು ವಿಶೇಷ ಸೂಚನೆಯನ್ನು ಕೂಡ ನಾನು ನಿಮಗೆ ನೀಡ್ತಾ ಇದ್ದೇನೆ. ವಿಶೇಷ ಒಂದು ಆಫರ್ ಬಂತು ನನಗೆ. ಈ ನಾಟಕವನ್ನು ನಿರ್ದೇಶನ ಮಾಡಿದವರಿಗೆ ನಮ್ಮ ಪಟ್ಟೆ ರಾಧಾಕೃಷ್ಣ ಅಯ್ಯವರು, ಅವ್ರಿಗೆ ಯಾರು ಅಂತ ಗೊತ್ತಿಲ್ಲ. ನಾಟಕ ನೋಡಿ ದುಡ್ಡು ಚಿಕ್ಕದಿರ್ಬೋದು, ರಾಜೇಶ ನಿಗಲ್ದ ಶಾಲೆ ದಾಯ್ದ ಮೂಮೆಂಟ್ ಉಂಟು, ಏತ್ ಮಲ್ಲ ಇತ್ತಲ್ಲ ಅವು. ಇದರಲ್ಲಿ ಓರ್ವ ಶಿಕ್ಷಕಿ ಅದಕ್ಕೆ ನೃತ್ಯ ತರಬೇತಿಯನ್ನು ಕೊಟ್ಟಿರ್ತಾರೆ, ಓರ್ವರು ರೆಕಾರ್ಡಿಂಗ್ ಮಾಡಿರ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ಸಹಕರಿಸಿದ್ದಾರೆ. ಎಲ್ಲರಿಗೂ ಕೂಡ, ಎಲ್ಲ ಶಿಕ್ಷಕರಿಗೂ ಕೂಡ ಒಂದು ಕೈ ಚಪ್ಪಾಳೆ ಕೊಡಿ, ಮಕ್ಕಳಿಗೂ ಕೈ ಚಪ್ಪಾಳೆ ಕೊಡಿ. ಸ್ವಲ್ಪ ನಿದ್ರೆ ಬಂದರೆ ಅದು ಕೂಡ ಕಮ್ಮಿ ಆಗುತ್ತೆ ಅಲ್ವಾ. ಇದೀಗ ವಿದ್ಯಾರ್ಥಿಗಳ ನೃತ್ಯ ಪ್ರದರ್ಶನ ನಡೆಯಲಿಕ್ಕಿದೆ. ಇನ್ನು 15 ನಿಮಿಷದಲ್ಲಿ ಕಾರ್ಯಕ್ರಮ ಸಮಾಪ್ತಿ ಆಗ್ತದೆ. 2 ನೃತ್ಯಗಳು ಬಾಕಿ ಇದೆ. 10ನೇ ತರಗತಿ ವಿದ್ಯಾರ್ಥಿಗಳದ್ದು 10 ನಿಮಿಷ ಅವಧಿಯಲ್ಲಿ ನೃತ್ಯ ಸಮಾಪ್ತಿ ಆಗ್ತದೆ, ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ಒಂದು ಕಾರಣ ಕೀ ಆಗಿರಬೇಕು, ಮೇ ಬಿ ಯಾರ್ದು ಸಿಕ್ಕಿದೆ ದಯವಿಟ್ಟು ತಿಳಿಸಿ.
ಶಾಲಾ ವಾಹನಗಳು 15 ನಿಮಿಷದಲ್ಲಿ ತೆರಳುತ್ತದೆ. ಪೋಷಕರು ವಿದ್ಯಾರ್ಥಿಗಳು ಶಾಲಾ ವಾಹನದಲ್ಲಿ ಮನೆಗಳಿಗೆ ಹೋಗ್ಬೋದು. ಈ ಬೆಳ್ಳಿ ಹಬ್ಬದ ಸಂಭ್ರಮದ ಪರವಾಗಿ 2 ದಿವಸಗಳಿಂದ ನಾವು ಇದರಲ್ಲಿ ಸಂಭ್ರಮಿಸಿದ್ದೇವೆ. ಅಧ್ಯಕ್ಷರ ಅನುಮತಿಯ ಮೇರೆಗೆ ನಾಳೆ ಪ್ರಿಯದರ್ಶಿನಿ ವಿದ್ಯಾಸಂಸ್ಥೆಯ KGಯಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಶಾಲೆಗೆ ರಜೆ ಇರುತ್ತದೆ. ಸ್ವಯಂ ಸೇವಕ ವಿದ್ಯಾರ್ಥಿಗಳು, ಸ್ವಯಂ ಸೇವಕ ಬಂಧುಗಳು, ಪೇರೆಂಟ್ಸ್ಗಳು ನಮ್ಮಷ್ಟು ಒಂದಷ್ಟು ಜನ ಯೂತ್ಸ್ ನಮ್ಮೊಟ್ಟಿಗೆ ಕೆಲಸ ಮಾಡಿದಿರಿ. ತಾವು ನಾಳೆ ಬಂದರೆ ನಮಗೆ ಒಂದಿಷ್ಟು ಭಾರ ಕಮ್ಮಿ ಆಗ್ತದೆ ಅನ್ನೋ ನೆಲೆಯಲ್ಲಿ ಹಿರಿಯ ವಿದ್ಯಾರ್ಥಿಗಳನ್ನು ಪೋಷಕರು ಮತ್ತು ನಮ್ಮ ಸ್ವಯಂ ಸೇವಕ ವಿದ್ಯಾರ್ಥಿಗಳು ತಾವುಗಳು ಬರಬೇಕು ಅಂತ ವಿನಂತಿ. ಉಳಿದಂತೆ ಶಾಲಾ ವಿದ್ಯಾರ್ಥಿಗಳಿಗೆ ಶಾಲೆಗೆ ರಜೆ ಇರುತ್ತದೆ. ಹರಿ ಒಂದು ವಿನಂತಿ, ನಮ್ಮೊಂದಿಗೆ ಮೊನ್ನೆಯಿಂದ ಸಹಕರಿಸಿದಂಥ ಪೋಷಕರು ರಾತ್ರಿ ಹಗಲು ಬೆಂಟಿಂಗ್ಸ್ ಕಟ್ಟಲಿಕ್ಕೆ, ಬ್ಯಾನರ್ ಕಟ್ಟಲಿಕ್ಕೆ, ಹಾಗೆ ತುಂಬ ದಿವಸನ ಕೆಲಸ ಮಾಡಿದ್ದೀರಿ. ತಾವುಗಳು ಇದ್ದರೆ ಬರಬೇಕು. ಆದಿತ್ಯ ಘಾಟೆಯನ್ನು ಸೇರಿಸ್ಕೊಂಡು, ಸನತ್ರಯ್ಯವ್ರನ್ನ ಸೇರಿಸ್ಕೊಂಡು ಎಲ್ಲ ತಾಯಂದಿರು ಮತ್ತು ನಮ್ಮ ಪೋಷಕ ಬಂಧುಗಳು ತಾವುಗಳು ವೇದಿಕೆ ಬರಬೇಕು. ನಮ್ಮ ಆಡಳಿತ ಸಮಿತಿಯೊಂದಿಗೆ ಒಂದು ಫೋಟೋವನ್ನು ಕ್ಲಿಕ್ಕಿಸ್ಕೊಳ್ಬೇಕು ಅಂತ ವಿನಂತಿ. ಹಾಗೆಯೇ ಹೈಸ್ಕೂಲ್ ವಿದ್ಯಾರ್ಥಿಗಳು, ನಮ್ಮೊಂದಿಗೆ ಮೊನ್ನೆಯಿಂದ ಕೆಲಸ ಮಾಡಿದ ವಿದ್ಯಾರ್ಥಿಗಳು ತಾವುಗಳು ಬರಬೇಕು. ತರಕಾರಿ ಹಚ್ಚಲಿಕ್ಕೆ ಬಂದಿರತಕ್ಕಂಥ ಹೆಚ್ಚಿನ ಪೋಷಕರು ಹಾಗೆ ತುಂಬ ಜನ ಇದ್ರಲ್ಲ, ಒಂದ್ಸಲ ಬಂದರೆ ನಾವು ಒಂದು ಫೋಟೋ ಕ್ಲಿಕ್ಕಿಸ್ಕೊಳ್ತೇವೆ. 25 ವರ್ಷದ ನೆನಪಿಗೆ. 50ಕ್ಕಾಗುವಾಗ ನಾವಿರ್ತೇವೋ ಏನಾಗ್ತೇವೆ ಗೊತ್ತಿಲ್ಲ ನಮಗೆ. 100ಕ್ಕೆ 75ಕ್ಕೆ ಹತ್ತಿರ ಇಲ್ಲ ನಾವು. 25ಅನ್ನು ಸಂಭ್ರಮಿಸುವ ಏನಂತ ನೆಲೆಯಲ್ಲಿ ತಾವೆಲ್ಲರೂ ಬರಬೇಕು ಅಂತ ತಮ್ಮಲ್ಲಿ ವಿನಂತಿ. ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ನಿಮ್ಮ ಹತ್ರನೂ ಬರ್ತೀನಿ. والله خوش رقصة بوس بوس عندي خوش فصلة بوس بوس عندي خوش فصلة يا أخي تفوز تفوز والله خوش رقصة يا أخي. झमाझम नाच आजे, धमाधम ढोल बाजे, नॉन स्टॉप हल्ला मचेगा, ओए नाचो सारे, पापा पापा पीपनी पे, आजा नया स्टेप सीखे, नॉन स्टॉप हल्ला मचेगा, ओए नाचो सारे, अपनी फेमस है रात वाली यारियां, जाने सारा जहां, बेथलपुर मां सुन ले ओ छोरियां, झूमे नगरियां, जब जब ये घूमे, कमर यार तारी कमरिया, कमर यार तारी कमरिया, बेथलपुर मां सुन ले ओ छोरियां, झूमे नगरियां, जब जब ये घूमे, कमर यार तारी कमरिया, कमर यार तारी हो गई 1 2 2 ओ कुड़िए what to do ओ हो गई मुंडे दी
ਪਤੰਗਾਂ ਵਰਗੀ ਤੂੰ ਐਵੇਂ ਉੱਡਦੀ ਉਹ ਹੋ ਗਈ ਮੁੰਡੇ ਦੀ ਹਿੱਲਾਂ ਤੇ ਚੱਲਦੀ ਟੁਕ ਟੁਕ ਤੂੰ ਕਰਦੀ ਮੇਕਅਪ ਤੂੰ ਕਰਦੀ ਆ ਅੰਗਰੇਜ਼ੀ ਪੜ੍ਹਦੀ ਗਿਟ ਪਿਟ ਤੂੰ ਕਰਦੀ ਜਿਵੇਂ ਕੁਈਨ ਸਾਡੀ ਵਿਕਟੋਰੀਆ ਤੂੰ ਕੰਟੀ ਬਿਗ ਬੈਨ ਦੀ ਪੂਰਾ ਲੰਡਨ ਠੁਮਕਦਾ ਉਹ ਜਦੋਂ ਨੱਚੇ ਪੈਣ ਦੀ ਪੂਰਾ ਲੰਡਨ ਠੁਮਕਦਾ தமிழ் தெரியாதா ஹிந்தில ஒன் செகண்டா पूनम के चांद को घूंघट के नीचे छुपा के लाई तेरे लिए दुनिया से नजरें चुरा के पीछे कुआं आगे मेरे खाई तू ही बता जाऊं मैं कहाँ मुझको दुआ किसकी लगी भाई आके पधारा हूँ जो यहाँ इल्ले फिकर आजा इधर बीट पे लगा ले तू ठुमका 1 2 3 4 get on the dance floor 1 2 3 4 get on the dance floor booty shake the top and do hardcore show down hit the party hit the gimme 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 रंट लगा रे मैं नाचा तो सबको करंट लगा रे रंट लगा रंट लगा रंट लगा रे मैं नाचा तो सबको करंट लगा रे तुमका मेरा एक्सीलेंट लगा रे मैं नाचा तो सबको करंट लगा रे நள்ளிரவு விடியும் மட்டும் ಬೇಕು ಅಂತ ಬಂದದಲ್ಲ ದಾರಿ ತಪ್ಪಿ ಬಂದದ್ದು ಹೋಗ್ಲಿಕ್ಕೆ ಮನಸ್ಸುಂಟು ಎಂತ ಎಂತ ಮಂಡೆ ಎಲ್ಲ ಹಚ್ಚಿದ ಅರ್ಥ ಆಯ್ತಾ ಹೋಗ್ಲಿಕ್ಕೆ ಮನಸ್ಸುಂಟು ನೀವು ದಾರಿ ಮಾಡಿಕೊಡಿ ಕುಲ್ಲೆ ಭತ್ತ दिन नाचा जो ट्विटर पे ट्रेंड हो गया नासिक के ढोल पे धन 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 नाचा तो सबका दी एंड हो गया मेरे इशारे पे तो दिन दिन नाचा जो ट्विटर पे ट्रेंड हो गया नासिक
ಜೀವನ ചെന്താമര പൂവിൻ കണ്ണല്ലേ ഞാവലും കാഞ്ഞിര ചുണ്ടല്ലേ അമ്പിളി ചൊപ്പണി തൂമുഖമല്ലേ തുമ്പപ്പല്ലല്ലേ വാർക്കുണ്ടരു മേഘച്ചേലല്ലേ മാരണി മാതക പൂവല്ലേ ചന്ദനം രാഗിയ മെയ്യഴകല്ലേ എണ്ണച്ചൊടല്ലേ അയ്യോ പൂർണ്ണമുടി കവിത അയ്യോ മഴവിട്ടാലും കുളിരന്നെ നീ വന്നു പോണതാല അയ്യോ അയ്യോ ഉൻ കങ്കൾ അയ്യോ ഉൻ കങ്കൾ കണ്ട നേരത്തിൽ എല്ലാം അയ്യോ leg out. ಹತ್ತನೇ ತರಗತಿಯ ಹುಡುಗರ ವಿಭಾಗ ನೃತ್ಯ ಪ್ರದರ್ಶನಕ್ಕೆ ತಮ್ಮನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಉಣಿಯೋಕೆ ನಾವ್ ತಯಾರು ನಮ್ದೇ ಡ್ಯಾನ್ಸ್ ಫ್ಲೋರು Ay,
Focus on career, not girls. Because GM is temporary, success is permanent. ਕੱਲ ਮੈਨੂੰ ਇੱਕ ਕੁੜੀ ਮਿਲੀ ਜਿਹਦੇ ਗੱਲਾਂ ਦੇ ਵਿੱਚ ਟੋਏ ਮੋਏ 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 Bangal Bangari, Bangal Bangari, Bangal Bangari, Bangal Bangari, chocolate candle godu lagori, Bangal Bangari, Bangal Bangari, Bangal Bangari godu nagari, feeling aturi, golden nambari 13 Bangari, Bangal Bangari, Bangal Bangari. On jalebi, majoog parebi, khayal hai na दीवाना भैया भैया भूख दिखा दिखा के क्या प्यार करेगी चेहरा भी गमे दिखाना भैया भैया ನನ್ನ ಕಣ್ಣೀರ ಕಣ್ಣಾರೆ ನೀನೋಡೆಯ ನನ್ನ ವ್ಯಥೆಯಲ್ಲ ಮನಸಾರೆ ನೀ ಕೇಳೆಯ ಬಾರೋ ನೀ ಬೇಗ ಈ ವೇಳೆ ಮನದ ತುಗುಡ ತುಮುಲಾಯಿಸಿ ఓ సపురా పో నాగవల్లి లేతుంది బాల ఈ పూజకి తయారు మల్పు ನಾಗವಲ್ಲಿ ನಿಂಡೆ ಕುಸಲ್ ನಂಡೆಡಲ್ಲಿ ಕಾಟ್ರೆ ನಾ ಎಂದ್ರೊಂದು ಕಾಟ್ರೆ ನಿಂಡ ಅಬತ್ತರ ನಾನು ನೋಕ್ರೆ ಅವ ಪೊಯ್ 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 ತೋಮ್ 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 ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು. ಎಂತ ಎಂತ ಮಂಡೆ ಎಲ್ಲ ಹಚ್ಚಿದ ಅರ್ಥ ಆಯ್ತಾ? ಹೋಗ್ಲಿಕ್ಕೆ ಮನಸ್ಸುಂಟು. ನೀವು ನನ್ನ ಜೀವನದಲ್ಲಿ ಇಲ್ಲಿವರೆಗೂ ಎಂತೆಂತ ಪ್ರೇತಗಳನ್ನ ನೋಡಿದ್ದೇನೆ, ಆದರೆ ಈ ತರ ಆಕ್ಟಿಂಗ್ ಮಾಡುವ ಪ್ರೇತವನ್ನ ನಾನೆಲ್ಲಿ ಸಹ ನೋಡಿದ್ದೇನೆ. ಇದು ನಿಮ್ಮ ಮನೆಗೆ ಬಂದಿರುವ ಸಮಸ್ಯೆ ಅಲ್ಲ, ಇದು ನಿಮ್ಮ ಊರಿಗೆ ಬಂದ ಗಂಟಾತ್ರೆ. ನಿನ್ನನ್ನ ಈ ದೇಹದಿಂದ ಹೇಗೆ ಹೊರಗೆ ಕಳ್ಸಿರು ಅಂತ ನಂಗೆ ಗೊತ್ತುಂಟಾಯ್ತಾ ಗುರುಜಿ? रुको जरा सबर करो. عندي خوش فصلة يا اخي تفوز والله خوش رقصة يا اخي دوس عندي خوش فصلة يا اخي تفوز والله خوش رقصة عندي لك رقصة قوية يا الحبيب اسمها صبوحة خطبها نصيب مد يدك كنا بتعطيها كف وهز شتفك هيل خليك شبيب عطني رقصة فريسة زيد عليها شوي عندي بيزة حق المحتار اللي نعرفه صيده سويلي ಕಳ್ಳತ್ತಿಕ್ಕೆ ಮನಸ್ಸು ಕೊಡುತ್ತು ಕಲ್ಕಂಡಕ್ಕ ನೀಟ್ಟು ಕೊಡುತ್ತು ചില കുറിമാന പതക്കമില്ല ചേലില്ല നിന്നിവൾ മതയിൽ പല ഈസറിൽ ഇറങ്ങിയ കനക കട്ടി കസവും താലിയാക്കി ഇവൾക്ക് കിട്ടി നീരു നീരു നെഞ്ചിൽ തുള്ളാട്ടം ഹേ ഗോവിന്ദ Así que trépate, actívate, así cálate, que te quiero ver, te vas a recoger, está con mi mujer, está con mi mujer, está con mi mujer, esta noche la pasamos bien.
ಗಿಫ್ಟ್ ಕೊಡು, ನಾನು ಹೋಗುದು. खत्म. बाय बाय, टाटा, गुड बाय. ಇಷ್ಟು ಹೊತ್ತು ಕಾರ್ಯಕ್ರಮವನ್ನು ವೀಕ್ಷಿಸಿದ ಎಲ್ಲರಿಗೆ ಧನ್ಯವಾದ ಹೇಳ್ತಾ ಎಲ್ಲ ಪೋಷಕ ಮಿತ್ರರನ್ನ ವೇದಿಕೆ ಆಹ್ವಾನಿಸ್ತಾ ಇದ್ದೇನೆ. ತಾವು ಯಾರೆಲ್ಲ ನಮ್ಮೊಂದಿಗೆ ಸ್ವಯಂ ಸೇವಕರಾಗಿ ಸೇವೆ ಸಲ್ಲಿಸಿದಿರಿ ತಮ್ಮ ಒಂದು ಫೋಟೋ ಶೂಟಿಗಾಗಿ ವೇದಿಕೆ ಆಹ್ವಾನ ಮಾಡ್ತಾ ಇದ್ದೇನೆ. ಬನ್ನಿ ಶಿವಕುಮಾರ್ ಬಲ್ಲರ್, ತಮ್ಮ ಹೆಸರನ್ನ ಹೇಳಿ ಕರೆದ್ರೆ ಅರ್ಧ ಗಂಟೆ ಬೇಕು. ದಯಮಾಡಿ ತಾವೆಲ್ಲರೂ ಬರಬೇಕು ಅಂತ ತಮ್ಮಲ್ಲಿ ವಿನಂತಿಸಿದ್ದೇನೆ. ಆಡಳಿತ ಮಂಡಳಿ ಸದಸ್ಯರು, PTA ಸದಸ್ಯರುಗಳು ತಾವುಗಳು ವೇದಿಕೆಗೆ ಬರಬೇಕು. ನಮ್ಮ ಸಂಸ್ಥೆಯ ಎಲ್ಲ ಶಿಕ್ಷಕ ಮಿತ್ರರನ್ನ ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಬನ್ನಿ. ತುಂಬ ಜನ ತುಂಬ ಜನ ಮನೆಗೆ ಹೋಗಿರ್ಬೋದು. ತಾವೆಲ್ಲ ಯಾರು ಇದ್ದೀರಿ ತಾವುಗಳು ಬರಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಮೊನ್ನೆಯಿಂದ ಕೆಲಸವನ್ನು ನಿರ್ವಹಿಸ್ತಿರುವಂತಹ ಶ್ರೀಯುತ ಶಿವಕುಮಾರ್ ಬಲ್ಲಾಲ್ ಬೆಟ್ಟಂಪಾಡಿ ಬೀಡು, ಆದಿತ್ಯ ಘಾಟೆಯವರು, ವರದರಾಯ ನಾಯಕರು, ಉಮೇಶ್, ಉದಯ್ ನೀರ್ಪಾಡಿ ಗಿರೀಶರು, ಅನಿಲ್ ಕನ್ನಡಕ, ಸಂತೋಷ್, ಸನತ್ ರೈ, ವಾಸುದೇವ ಪಾರ, ಸೆಲ್ವರಾಜ್, ಪ್ರದೀಪ್ ರೈ, ಸಂತೋಷ್ ಖಾನ, ಧನಂಜಯ್ ರೈ ಆನಾಜೆ, ಇವರಿಲ್ಲದಿದ್ದರೆ ಈ ಕಾರ್ಯಕ್ರಮ ಯಶಸ್ಸಾಗ್ತಾ ಇರಲಿಲ್ಲ. ಇವರಿದ್ದ ಕಾರಣ ನಮ್ಮ ಕ್ರೀಡಾಕೂಟ ಇರ್ಬೋದು, ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಇನ್ನಷ್ಟು ಪೇರೆಂಟ್ಸ್ಗಳು ನಮ್ಮೊಂದಿಗಿದ್ದಾರೆ. ತಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಆಡಳಿತ ಮಂಡಳಿಯ ಸದಸ್ಯರು, ಶಿಕ್ಷಕ ರಕ್ಷಕ ಸಂಘದ ಸದಸ್ಯರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ತಾಯಂದಿರು ಬನ್ನಿ. ಮಹೇಶ್ ಭಟ್ರೆ ಬನ್ನಿ. ಸುಧನಡ್ಕ ಇವತ್ತು ನಮ್ಮೊಂದಿಗೆ ಫುಲ್ ಡೇ ಸುಧನಡ್ಕ ಭಟ್ರು ನಮ್ಮೊಂದಿಗೆ ಸರ್ವಿಸಲ್ಲಿ ತೊಡಗಿಕೊಂಡಿದ್ರು. ತಾಯಂದಿರು ಯಾರಿದ್ದೀರಿ? ಅಚ್ಚುತನ್ನ ಬನ್ನಿ. ತೊಂದರೆ ಇಲ್ಲ, ಇದ್ದವರು ತುಂಬ ಜನ ಇದ್ದೀರಿ. ವಾಹನ ಚಾಲಕರು ದಯಮಾಡಿ ಇದ್ರೆ ಬನ್ನಿ ಇಲ್ಲಿ ಕಡೆ. ಮಂಜುನಾಥ್ ಪೈ ಅವರು 2 ದಿವಸ ನಮ್ಮೊಂದಿಗೆ ಊಟದ ವ್ಯವಸ್ಥೆಯಲ್ಲಿ ಸಹಕರಿಸಿದ್ದೀರಿ. ತರಕಾರಿ ಹಚ್ಚಲಿಕ್ಕೆ ಬಂದಿರತಕ್ಕಂಥ ತಾಯಂದಿರು ಬನ್ನಿ. ಯಾರು ಮುಜುಗರ ಪಡ್ಕೊಳ್ಬೇಡಿ. ಯಾರೆಲ್ಲ ನಮ್ಮೊಂದಿಗೆ ಸೇವೆಯಲ್ಲಿ ತೊಡಗಿದ್ದೀರಿ, ವಿದ್ಯಾಕ ಬನ್ನಿ ಬೇಗ. ಈ ಫೋಟೋವನ್ನು ನಾವು ಫ್ರೇಮ್ ಮಾಡಿ ನಮ್ಮ ಶಾಲೆಯಲ್ಲಿ ಇಟ್ಕೊಳ್ತೇವೆ. ಬೆಳ್ಳಿಯ ಫ್ರೇಮ್ ಆಗಬೇಕು ಅಂತ ನಮ್ಮ ಅಪೇಕ್ಷೆ. ನೀವು ಮನಸ್ಸು ಮಾಡಿದರೆ ಚಿನ್ನದ ಫ್ರೇಮ್ ಹಾಕಿ ನಮ್ಮ ಶಾಲೆಯಲ್ಲಿ ಇಟ್ಕೊಳ್ಬೇಕು ಅಂತ ಅನಿಸ್ತಿದ್ದೇವೆ. ಒಂದು ಪುಸ್ತಕ ಬಿಡುಗಡೆ ಕೂಡ ಮುಂದಿನ ದಿವಸಗಳಲ್ಲಿ ಆಗಲಿಕ್ಕಿದೆ. ತಮ್ಮೆಲ್ಲರ ಫೋಟೋವನ್ನು ಅದರಲ್ಲಿ ಹಾಕ್ಲಿಕ್ಕಿದ್ದೇವೆ. ತಾಯಂದ್ರ ಹೆಸರು ನನಗೆ ಗೊತ್ತಿಲ್ಲ, ದಯಮಾಡಿ ಕ್ಷಮಿಸಿ ಎಲ್ಲರದು. ಪೋಷಕ ಮಿತ್ರರು ದಯಮಾಡಿ ಬನ್ನಿ. ಯಾರೆಲ್ಲ ನಮ್ಮೊಂದಿಗೆ ಸೇವೆ ಸಲ್ಲಿಸಿದ್ದೀರಿ ತಮ್ಮನ್ನು ಆಹ್ವಾನಿಸ್ತಾ ಇದ್ದೇನೆ. ಶಿಕ್ಷಕರು ತಯಾರಿಯಲ್ಲಿರುವುದು, ಶಿಕ್ಷಕರು, ನಮ್ಮ ಸಂಸ್ಥೆಯ ಎಲ್ಲ ಶಿಕ್ಷಕರು. ವಿಷ್ಣು ಪ್ರಸಾದ್ರೆ ಬನ್ನಿ. ವಾಹನ ಚಾಲಕರು ತಾವುಗಳು ಬರಬೇಕು ಬನ್ನಿ. ದಾಸಪ್ಪಣ್ಣ ಇದ್ರೆ ಯಾರೆಲ್ಲ ಇದ್ದೀರಿ ಬನ್ನಿ. ಫೈನಲ್ ಕ್ಲಿಕ್ಕಿಗೆ ಹೊರಡ್ತಾ ಇದ್ದೇವೆ. ನವೀನಣ್ಣ ನಮ್ಮೊಂದಿಗೆ ಫೋಟೋ ವಿಡಿಯೋದಲ್ಲಿ ಸಹಕರಿಸಿದ್ದಾರೆ. ನವೀನ್ ಪಕ್ಕಳ, ನಿಶು ಸ್ಟುಡಿಯೋ ಕೌಡಿಚಾರು. ತಮಗೆ ಜೋರಾದ ಕೈ ಚಪ್ಪಾಳೆ ತಾವೆಲ್ಲರೂ ನೀಡಿ ಅಂತ ವಿನಂತಿಸ್ತಾ ಇದ್ದೇನೆ. ಸೌಂಡ್ಸ್ ಆ್ಯಂಡ್ ಲೈಟಿಂಗ್ಸ್ನಲ್ಲಿ ರಾಧಾಕೃಷ್ಣ ಬೋರ್ಕರ್ ಅವರು, ನಮ್ಮ ಇರ್ದೇಯವರು, ತಾವು ಅತ್ಯಂತ ಅದ್ಭುತವಾದಂತಹ ಈ ಸ್ಟ್ಯಾಂಡ್ ಈ ಭಾಗದಲ್ಲಿ ಎಲ್ಲೂ ಹಾಕಿ ನಮಗೆ ಲೈಟಿಂಗ್ಸನ್ನು ಕೊಡಲಿಲ್ಲ. ಈ ರೀತಿಯ ಲೈಟಿಂಗ್ಸನ್ನು ಕೊಟ್ಟಿರತಕ್ಕಂಥ ತಮಗೆ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅಡುಗೆಯಲ್ಲಿ ರಾಜಣ್ಣ ಪ್ರಸಾದಣ್ಣನ ಅಡುಗೆ ರುಚಿ ನಾವೆಲ್ಲರೂ ಸವಿದಿದ್ದೇವೆ. ಅವರಿಗೂ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ಕೂಡ ಸುದ್ದಿ ಮಾಧ್ಯಮದ ಉಮೇಶ್ ಮಿತ್ತಾಡ್ಕ ಮತ್ತು ಅವರ ತಂಡಕ್ಕೆ ಅತ್ಯಂತ ಪ್ರೀತಿಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. LEDಯಲ್ಲಿ ನವೀನ್ ಪಂಜಲ ಟೀಮ್ ನಮಗೆ ಸಹಕಾರವನ್ನು ನೀಡಿತು. ಎಲ್ಲ ರೀತಿಯಿಂದ ಸಹಕಾರ ನೀಡಿದ ಬೆಟ್ಟಂಪಾಡಿಯ ಜನತೆಗೆ ಪ್ರಿಯದರ್ಶಿನಿ ಶಿರಬಾಗಿ ನಮಿಸ್ತಾ ಕೊನೆಯ ಈ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ಪೇರೆಂಟ್ಸ್ಗಳೊಂದಿಗೆ ಒಂದು ಫೋಟೋ ಸೆಷನ್ಗಾಗಿ ನಾವು ಎಲ್ಲ ಶಿಕ್ಷಕರನ್ನ ವೇದಿಕೆ ಆಹ್ವಾನಿಸ್ತಾ ಇದ್ದೇನೆ. ಶಿಕ್ಷಕರೇ ಬನ್ನಿ, ಟೀಚರ್ಸ್ ಬನ್ನಿ ಸಂಧ್ಯಾ ಬನ್ನಿ. ಒಂದಿಷ್ಟು ಕ್ಷಣ ಹೋಗ್ಬೋದು, ಆದರೂ ಇದು ನೆನಪು ನಮ್ಮಲ್ಲಿ ಯಾವತ್ತೂ ಶಾಶ್ವತವಾಗಿರ್ತದೆ. ಕನ್ನಡಕದವ್ರ ಅಕ್ಕ ಬನ್ನಿ, ನೀವು ಮೊನ್ನೆಯಿಂದ ಇದ್ದೀರಿ ನಮ್ಮೊಟ್ಟಿಗೆ, ಇಡೀ ಗುಡಿಸಿದ್ದೀರಿ ಇದನ್ನು. ತಾಯಂದ್ರಿ ಯಾರಾದರೂ ಬಾಕಿಗಿದ್ರೆ
ನೀತಕ್ಕ ಬನ್ನಿ. ಟೀಚರ್ಸ್ ಬನ್ನಿ ಬನ್ನಿ. ಸ್ವಲ್ಪ ಹಿಂದೆ ಹೋದರೆ ಅದರ ಮೇಲೆ ನವೀನಣ್ಣ ಮೇಲೆ ನಿಲ್ಬೋದು. ಅದರ ಮೇಲೆ ನಾವು ಬೇಡವಾ? ಬ್ಲರ್ ಬರ್ತದೆ. ಕರೆಕ್ಟ್ ಕರೆಕ್ಟ್. ಟೀಚರ್ಸ್ ಈಚೆ ಬನ್ನಿ, ಈಚೆ ಬನ್ನಿ. ಈಗ ಬದಿಗೆ ಬರ್ಬೋದು. ಸ್ವಲ್ಪ ಒಂದು 10 ಜನ ಆಚೆಗೆ ಬನ್ನಿ. ಅಕ್ಕ ಬನ್ನಿ, ಮರಡ್ತಾರೆ. ನಾಗರಾಜ ಪೈ ಒಂದು 3 ಮತ್ತು ಪುಸ್ತಕ ಬೇಕನ್ನ. ಚಂದ ನಿಲ್ಲಿ, ಸಂಧ್ಯಾ ನಿಲ್ಲಿ, ಸಂಧ್ಯಾ ಪವಿತ್ರ ನಿಲ್ಲಿ. ಹಿರಿಯ ವಿದ್ಯಾರ್ಥಿಗಳು ನಮ್ಮೊಂದಿಗೆ ಸರ್ವಿಸಲ್ಲಿ ತೊಡಗಿಕೊಂಡಿದ್ದೀರಿ. ತಾವುಗಳು ಬನ್ನಿ ಹಿರಿಯ ವಿದ್ಯಾರ್ಥಿಗಳು ಇದ್ರೆ. ರಾಧಾಕೃಷ್ಣ ಬೋರ್ಕರ್ ತಾವು ಬನ್ನಿ ವೇದಿಕೆ. ಒಂದ್ಸಲ ತಮಗೆ ಒಂದು ಶಾಲೆ ಹಾಕಿ ನಾವು ನಿಮ್ಮನ್ನು ಅಭಿನಂದಿಸಬೇಕು. ರಾಧಾಕೃಷ್ಣ ಬೋರ್ಕರ್ರೆ. ನಾಗರಾಜ ಪೈ ಎಸ್ 3 ಸೆಟ್ ಇದೆಯಾ? ರಾಧನ ಬಲೆ. ನಮ್ಮ ಸಂಸ್ಥೆಯ ಅಧ್ಯಕ್ಷರು ರಾಧಾಕೃಷ್ಣರಿಗೆ ಒಂದು ಶಾಲು ಮತ್ತು ಸ್ಮರಣಿಕೆಯೊಂದಿಗೆ ಪವಿತ್ರಮ್ಮ ಕೊಡಿ. ಈ ಕಾರ್ಯಕ್ರಮಕ್ಕೆ ರಾಧನ ಈಚೆಯಿಂದ ಬಂದರೆ ಒಳ್ಳೆಯದು, ಆಚೆಯಿಂದ ಜಾಗ ಇಲ್ವ ಅಂತ. ಶ್ರೀತ ಉಮೇಶ್ ಮಿತ್ತಡ್ಕ ಒಂದು ಸಲ ಬರಬೇಕು. ಉಮೇಶ್ ಮಿತ್ತಡ್ಕ, ನಮ್ಮ ಆತ್ಮೀಯರಾದ ಉಮೇಶ್ ಮಿತ್ತಡ್ಕ ಸುದ್ದಿಯಲ್ಲಿ ಫ್ರಂಟ್ ಪೇಜಲ್ಲಿ ನಮ್ಮನ್ನು ತೋರಿಸಿದ್ದಾರೆ ಪ್ರಿಯದರ್ಶಿನನ್ನು. ರಾಧನ ಒಂದು ರಾಧನ ಬೋರ್ಕರ್ರೆ ಒಂದು ಸ್ಮರಣಿಕೆ ತಗೊಳ್ಳಿ ಬನ್ನಿ. ನಾಗರಾಜ ಉಂಟಲ್ಲ, ಒಂದ್ಸಲ ಚಪ್ಪಾಳೆ ತಟ್ಟಿದ್ರೆ ರಾಧಣ್ಣನಿಗೆ ಈ ರೀತಿಯ ಒಂದು ಗೋಲ್ ಪೋಸ್ಟ್ ಹಾಕಿ ಈ ಥರದ ಲೈಟಿಂಗ್ಸ್ ಮಾಡಲಿಲ್ಲ, ನಮ್ಮ ಶಾಲೆಗೆ ಮಾಡಿದ್ದಾರೆ. ಉಮೇಶ್ ಮಿತ್ತಡ್ಕ ಮತ್ತು ಕ್ಯಾಮರಾಮ್ಯಾನ್ ಸರ್, ಅಣ್ಣ ಬರ್ಲಿಕ್ಕೆ ಆಗ್ತಾ ನಿಮಗೆ? ಇಲ್ಲ, ಉಮೇಶರೇ ಬನ್ನಿ. ಪವಿತ್ರ ಬನ್ನಿ ಕುಡಿ. ಉಮೇಶ ಉಂಟು ರಂಗಣ್ಣ. ಉಮೇಶ್ ಅವತ್ತು ಒಂದು ಚಪ್ಪಾಳೆ ಉಮೇಶ್ ಮಿತ್ತಡ್ಕರಿಗೆ, ಒಬ್ಬ ಉದಯೋನ್ಮುಖ ಪತ್ರಕರ್ತ. ಈ ಭಾಗದ ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮನ್ನು ಹೈಲೈಟ್ಸ್ ಮಾಡ್ತಾರೆ ತುಂಬ. ಪ್ರಿಯದರ್ಶಿನಿಗೆ ಎಲ್ಲ ರೀತಿಯಲ್ಲಿ ಕೂಡ ಉಮೇಶ್ ಒಂದು ಆಧಾರ. ಉಮೇಶನಿಗೆ ಒಂದು ಜೋರಾದ ಕೈ ಚಪ್ಪಾಳೆ. ನಾವೆಲ್ಲ ಆ್ಯಡ್ ಕೊಟ್ಟಿದ್ದೇವೆ, ನಾಳೆ ನಿಮಗೆ ದುಡ್ಡು ಕೊಡ್ತೇವೆ ಉಮೇಶರೇ. ನವೀನ್ ಪಕ್ಕಳ ನಮ್ಮ ಸಂಧ್ಯಾ ಅವರ ಮನೆಯವರು, ತುಳುನಾಡ ಮೇಸ್ತ್ರಿ ಖ್ಯಾತಿಯ ರೀಲ್ಸ್ ಮೇಕರ್. ನೀವೊಂದ್ಸಲ ರೀಲ್ಸ್ ನೋಡಿದರೆ ನವೀನನ್ನ ಹೀಗಿರ್ತಾರಂತ ಗೊತ್ತಾಗೋದಿಲ್ಲ. ನವೀನನ್ನ ತಮಗೂ ಪ್ರೀತಿಯ ಧನ್ಯವಾದಗಳು. ಅಣ್ಣ ಕ್ಯಾಮ್ರಾದವ್ರಿಗೆ ಆಗ್ತದೆ ಅಣ್ಣ, ನೀವು ಸುದ್ದಿಯವರು ಕಷ್ಟ ಆಗ್ತವೆ ಉಮೇಶ್ರೆ. ಅವ್ರಿಗೆ ಒಂದು ಶಾಲೆ ಹಾಕ್ತೇವೆ ನಾವು. ನಾಗರಾಜ ಒಂದು 2 ಅಣ್ಣ. LED ಅವರು ಯಾರಾದರೂ ಒಬ್ಬರು, LED ಅವರು, LED ಒಬ್ಬರು. LED ಅವರು ಯಾರಾದರೂ ಒಬ್ಬರು ಬನ್ನಿ ಅಣ್ಣ. ಯಾರಾದ್ರು ಅಣ್ಣ ಲೈವ್ನವ್ರು ಬನ್ನಿ ಅಣ್ಣ. ಘಾಟೆಯವರ ಊಟದ ತಂಡಕ್ಕೆ, ನಮ್ಮ ಆದಿತ್ಯ ಘಾಟೆಯವರಿಗೆ ಆ ಒಂದು ಸ್ಮರಣಿಕೆಯನ್ನು ನೀಡ್ತಾ ಇದ್ದೇವೆ. ಪ್ರಸಾದ್ ಘಾಟೆ, ರಾಜಣ್ಣ ಘಾಟೆಯವರ ಪರವಾಗಿ ಆದಿತ್ಯ ಘಾಟೆಯವರು ಕ್ರೀಡಾಕೂಟ ಮತ್ತು ಈ 2 ಕಾರ್ಯಕ್ರಮದಲ್ಲಿ ತಾವು ನಿದ್ದೆ ಕೆಡಿಸ್ಕೊಂಡು ಕೆಲಸ ಮಾಡಿದ್ದೀರಿ ಆದಿತ್ಯನ. ಅವರ ಪರವಾಗಿ ತಮಗೆ ಅಭಿನಂದನೆಗಳನ್ನು ನೀಡ್ತಾ ಇದ್ದೇವೆ. ಆದಿತ್ಯನ ಬನ್ನಿ. ಊಟ ರುಚಿಯಾಗಿದ್ದರೆ ಆದಿತ್ಯನ ತಂಡ ಕೆಲಸ ನಿರ್ವಹಿಸಿದೆ. ಆದಿತ್ಯ ಘಾಟೆಯವರಿಗೆ ಒಂದು ಚಪ್ಪಾಳೆಯ ಮೂಲಕ ಅಭಿನಂದನೆ.
ಎಸ್, ಇದೀಗ LED ಅವರು ಬನ್ನಿ ಅಣ್ಣ, LED ಅವರು ಕೊಡಿ. ನಾಗರಾಜ ಒಂದು 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 ಸ್ಮರಣಿಕೆ ಕೊಡು. LED ನಮ್ಮೊಂದಿಗೆ ಸಹಕರಿಸಿದ್ದಾರೆ ನವೀನ್ ಪಂಜಳ ಅವರ ಟೀಮಿನ ಸದಸ್ಯರು. ಘಾಟೆ ಅವರ ಮಿಸ್ಸಸ್ ಬರುವುದಿಲ್ಲ ನೀವು ಅಕ್ಕ? ನಮ್ಮ ಹಿರಿಯ ವಿದ್ಯಾರ್ಥಿ ಧನೀಶ್ ಒಂದು ಮಾತು ಹೇಳ್ತಾನೆ, ಅವನು ಫೋಟೋ ತೆಗಿತಾರಂತೆ, ಮತ್ತೊಂದು ಅವ ಡ್ರೋನ್ ಆಪರೇಟ್ ಮಾಡ್ತಾನೆ. ಒಂದು ಫೋಟೋ ಶೂಟಿಗೆ ಅವನೊಂದಿಗೆ ಸಹಕರಿಸಬೇಕು ಅಂತ ಹೇಳ್ತಾರೆ. ಸುಮಾರು 80,000 1 ಲಕ್ಷದ ವ್ಯಾಲ್ಯೂ ಆ ಡ್ರೋನನ್ನು ಅವನ ಕೈಯಲ್ಲಿ ಕೊಟ್ಟಿದ್ದೇವೆ. ಅದನ್ನು ಭಾರಿ ಚಂದ ಹ್ಯಾಂಡಲ್ ಮಾಡಿದ್ದಾನೆ ಅಂತ ಭಾವಿಸ್ತಾನೆ, ಗೊತ್ತಿಲ್ಲ, ಫೋಟೋ ಎಲ್ಲ ಬಂದಿರ್ಬೋದು. ಇದನ್ನು ಕೊಟ್ಟಿರುವವರು ನಮ್ಮ ಸತ್ಯಾನಂದ ನೆಡಿಯಡಕ ಅವರು, ಅವರಿಗೂ ಕೂಡ ವಿಶೇಷ ಧನ್ಯವಾದಗಳು. ಸತ್ಯಾನಂದ ಇದ್ದೀರಾ? ಸತ್ಯಾನಂದ ನೆಡಿಯಡಕ ಇದ್ರೆ ಬನ್ನಿ ವೇದಿಕೆಗೆ. ನಿತ್ಯಾನಂದ ಬೋರ್ಕರ್ರೆ, ನೀವು ಇದ್ದೀರಿಂದ ಗೊತ್ತಾಗುತ್ತೆ, ಬನ್ನಿ ಒಂದ್ಸಲ. ನಿತ್ಯಾನಂದ ಬೋರ್ಕರ್ರೆ ಬನ್ನಿ ಬನ್ನಿ. ನೀವು ಮೊನ್ನೆ ನಮ್ಮೊಂದ ಫುಲ್ 2 ದಿವಸ ಕ್ರೀಡಾಕೂಟದಲ್ಲಿ, ಮತ್ತು ನಿನ್ನೆ ಕೂಡ ಇವತ್ತು ಕೂಡ ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ನಿತ್ಯಾನ, ನೀವು ಸ್ವಲ್ಪ ಓಡಿದ್ರೆ ಒಳ್ಳೇದು. ಬನ್ನಿ. ಪ್ರಸಾದ್ ಘಾಟೆ ಅವರು ಇದ್ದೀರಾ? ಇದ್ರೆ ಬನ್ನಿ. ಮಹೇಶಣ್ಣ ಬನ್ನಿ.
ಹಲೋ, ಶಾಂತಿ ಮಂತ್ರದೊಂದಿಗೆ ಕಾರ್ಯಕ್ರಮ ಸಂತೃಪ್ತಿ ಆಗ್ತದೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶುಭರಾತ್ರಿ. ಪೋಷಕರದೊಂದು ಡ್ಯಾನ್ಸ್ ಇದೆ, ಈಗ ಮ್ಯೂಸಿಕ್ ಹಾಕಿ ಅವರವರಷ್ಟೇ ಕುಣಿತಾರೆ, ಏನು ಗಡಿಬಿಡಿ ಮಾಡಬೇಡ. 2 ನಿಮಿಷ.